हव्यवाट विघ्न व्यालकुलाभिमान गरुडो विघ्नेश पंचाननः विघ्नो विघ्नौघा प्रकुल प्रचंड पवनो विघ्नेश्वर पातु मां विघ्नेश्वर पातु मां गजमुख दबगे गणपगे चर्वरे जगा वंदिताने गारती
dim tana dim tana dim tana dim na dim takita dim takita dim takita dim na tom takita tom takita tom takita dim na
ಸಡಗರದಲ್ಲಿ ನಾವಿದ್ದೇವೆ. ಕರಾವಳಿ ಕರ್ನಾಟಕದ ಹೆಮ್ಮೆಯ ಕಲೆ ಯಕ್ಷಗಾನ ಇಂದು ವಿಶ್ವ ಮಾನ್ಯತೆಯನ್ನು ಪಡೆದಿದೆ. ವಿದೇಶದ ಮಣ್ಣಿನಲ್ಲಿಯೂ ನಮ್ಮ ಬೇರನ್ನು, ನಮ್ಮ ಭಾಷೆಯನ್ನು, ನಮ್ಮ ಸಂಸ್ಕೃತಿಯನ್ನು ಮುಂದಿನ ದಿನೇಶ್ ಶೆಟ್ಟಿ ಮತ್ತು ಗುರುಗಳಾದ ಶ್ರೀ ಶೇಖರ್ ಡಿ ಶೆಟ್ಟಿಗಾರ್ ಅವರ ನೇತೃತ್ವದಲ್ಲಿ ಪ್ರಾರಂಭವಾದಂತಹ ಈ ಸಂಸ್ಥೆಯು ಇಂದು ನೂರಾರು ಕಲಾವಿದರು, ಪೋಷಕರು, ಕಾರ್ಯಕರ್ತರು, ಸದಸ್ಯರು ಮತ್ತು ಕಲಾಭಿಮಾನಿಗಳ ಸಹಕಾರದಿಂದ ಸದೃಢವಾಗಿ ಬೆಳೆದು ನಿಂತಿದೆ. ವೈವಿಧ್ಯಮಯ ಕಲಿಕೆ, ಪ್ರದರ್ಶನ, ದುಬಾಯಿ ಯಕ್ಷೋತ್ಸವ ಮೂಲಕ ಮನೆ ಮಾತಾದಂತಹ ಸಂಸ್ಥೆ ನಡೆಸುವಂತಹ ಉಚಿತ ಕಾರ್ಯಕ್ರಮಗಳು ಹೀಗಿವೆ. ನಾಟ್ಯ, ಭಾಗವತಿಕೆ, ಚೆಂಡೆ, ಮದ್ದಳೆ ಇದೆಲ್ಲದರ ಮೂಲದಿಂದ ಪ್ರೌಢ ಹಂತದವರೆಗೆ ತರಬೇತಿಯನ್ನು ನೀಡ್ತಾ ಬಂದಿದ್ದಾರೆ. ಅಭಿನಯ, ವೇಷ ಪ್ರಸಾದನ, ಪೂರ್ವರಂಗ, ಉತ್ತರ ರಂಗ ಮತ್ತು ಪ್ರಸಂಗ ಅಧ್ಯಯನ, ತಾಳಮದ್ದಳೆಗಳ ಆಯೋಜನೆ, ವಾರ್ಷಿಕ ಪರೀಕ್ಷೆ, ಸಾಧನ ಸಮಾರಂಭ ಕಾರ್ಯಕ್ರಮಗಳ ಮೂಲಕ ಕಲಿತ ಪಾಠಗಳ ಪ್ರದರ್ಶನ, ಮೌಲ್ಯಮಾಪನವನ್ನು ಮಾಡಲಾಗ್ತದೆ. ಕನ್ನಡ ಭಾಷಾ ತರಗತಿ, ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳ ಪಾಠ, ಕನ್ನಡ ಸಾಹಿತ್ಯ ಕಾರ್ಯಕ್ರಮಗಳು, ಯಕ್ಷರಕ್ಷ ಯೋಜನೆ ಮೂಲಕ ಹಿರಿಯ ಕಲಾವಿದರಿಗೆ ನೆರವು, ತುರ್ತು ವೈದ್ಯಕೀಯ ನೆರವು ಮತ್ತು ವಾರ್ಷಿಕ ಪ್ರಶಸ್ತಿ, ಧಾರ್ಮಿಕ ಸಂಸ್ಕೃತಿ ಪರಿಚಯ, ಹಬ್ಬ ಹರಿದಿನಗಳ ಆಚರಣೆ, ಪೂಜೆ ಭಜನೆಗಳ ಆಯೋಜನೆ, ಕ್ರೀಡಾ ಚಟುವಟಿಕೆಗಳಿಗಾಗಿ ಯಕ್ಷ ಯೋಧಾಸ್ ಅಂಗಸಂಸ್ಥೆ ರಚಿಸಿ ರಚನಾತ್ಮಕ ಕ್ರೀಡಾ ಚಟುವಟಿಕೆಗಳ ಯೋಜನೆಯನ್ನು ಮಾಡ್ತಾ ಬಂದಿದೆ. ಗುರುಗಳಾದ ಶ್ರೀ ಶರತ್ ಕುಡ್ಲ, ಶ್ರೀ ಸವಿನಯ ನೆಲಿತೀರ್ಥ ಮತ್ತು ಶ್ರೀಮತಿ ಭವ್ಯಶ್ರೀ ಕುಲ್ಕುಂದ ಅವರ ಮಾರ್ಗದರ್ಶನದಲ್ಲಿ 100ಕ್ಕೂ ಹೆಚ್ಚು ಬಾಲ, ಯುವ ಮತ್ತು ಹಿರಿಯ ಕಲಾವಿದರು ಇಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಈ ಒಂದು ಕೇಂದ್ರದ ಏಕಾದಶ ವರ್ಷೋತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮ ಜೊತೆಗೆ ವೇದಮೂರ್ತಿ ಲಕ್ಷ್ಮೀನಾರಾಯಣ ಆಸರಣ್ಣ ಅನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು, ವೇದಮೂರ್ತಿ ವೆಂಕಟರಮಣ ಆಸರಣ್ಣ ಅನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು, ವೇದಮೂರ್ತಿ ಅನಂತ ಪದ್ಮನಾಭ ಆಸರಣ್ಣ ಅನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು, ವೇದಮೂರ್ತಿ ಕಮಲಾದೇವಿ ಪ್ರಸಾದ ಆಸರಣ್ಣ ಅನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ಇವರೊಂದಿಗೆ ಆಶೀರ್ವಚನವನ್ನು ನೀಡಲು ವೇದಮೂರ್ತಿ ಶ್ರೀ ಹರಿನಾರಾಯಣ ದಾಸ್ ಆಸರಣ್ಣ ಅನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು. ಅದೇ ರೀತಿಯಲ್ಲಿ ಮುಖ್ಯ ಅಭ್ಯಾಗತರಾಗಿ ನಮ್ಮ ಜೊತೆಗೆ ಶ್ರೀ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಸಂಚಾಲಕರು ಕಟೀಲು, ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ಯಕ್ಷಗಾನ ಮಂಡಳಿಗಳು ಇವರೊಂದಿಗೆ ನಮ್ಮ ಕೇಂದ್ರದ ಸಂಚಾಲಕರಾಗಿರುವಂತಹ ಶ್ರೀ ಕೊಟ್ಟಿಂಜ ದಿನೇಶ್ ಶೆಟ್ಟಿ ಇವರೆಲ್ಲರೂ ಕೂಡ ನಮ್ಮ ಜೊತೆಗೆ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇನ್ನೇನು ಅತಿಥಿಗಳು ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಕಾರ್ಯಕ್ರಮವನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಆರಂಭಿಸ್ತೇವೆ. ಅನಂತರ ಯಕ್ಷಗಾನ ಮುಂದುವರಿಯುತ್ತದೆ. ಯಕ್ಷಗಾನ ಕಾರ್ಯಕ್ರಮ ಹಾಗೂ ಸಭಾ ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ವೀಕ್ಷಿಸಿ, ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ.
ಆಹ್ವಾನಿಸಬೇಕಾಗಿ ನಮ್ಮ ಕೇಂದ್ರದ ಸಂಚಾಲಕರಾಗಿರುವಂತಹ ಶ್ರೀ ಕೊಟ್ಟಿಂಜ ದಿನೇಶ್ ಶೆಟ್ಟಿ ಇವರಲ್ಲಿ ವಿನಂತಿಸ್ತಾ ಇದ್ದಾರೆ. ಯಕ್ಷಗಾನ ಅಭ್ಯಾಸ ಕೇಂದ್ರ UAE ಇದರ ಏಕಾದಶ ವರ್ಷೋತ್ಸವದ ಸಡಗರದಲ್ಲಿ ನಮ್ಮ ಜೊತೆಗೆ ಅತಿಥಿಗಳು ಸೇರಿಕೊಂಡಿದ್ದಾರೆ. ಬಂದಿರುವಂತಹ ಅತಿಥಿಗಳನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಎಂದು ನಮ್ಮ ಕೇಂದ್ರದ ಸಂಚಾಲಕರಾಗಿರುವಂತಹ ಶ್ರೀ ಕೊಟ್ಟಿಂಜ ದಿನೇಶ್ ಶೆಟ್ಟಿ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ. ಯಕ್ಷಗಾನ ಅಭ್ಯಾಸ ಕೇಂದ್ರ ದುಬೈ ಕಳೆದ 11 ವರ್ಷದಿಂದ ಯಕ್ಷಗಾನದ ಸೇವೆಯನ್ನು ಮಾಡುತ್ತಾ ಬಂದಿದೆ. ಅದೇ ರೀತಿ ಸಾಮಾನ್ಯವಾಗಿ ಊರಿನಿಂದ ತಂಡ ಹೊರದೇಶಕ್ಕೆ ಹೋಗಿ ಅಲ್ಲಿ ಪ್ರದರ್ಶನ ನೀಡುವುದು ಸರ್ವೇ ಸಾಮಾನ್ಯ. ಆದರೆ ನಮ್ಮ ಈ ಆರಾಧನಾ ಕಲೆಯಾದ ಯಕ್ಷಗಾನವನ್ನು ಕೊಲ್ಲಿ ರಾಷ್ಟ್ರದಲ್ಲಿ ಅಂದರೆ ವಿದೇಶದಲ್ಲಿ ಕಲಿತು ಅದೇ ನಮ್ಮ ತಾಯ್ನಾಡಿನಲ್ಲಿ ಪ್ರದರ್ಶನ ಮಾಡುವ ಅಂದರೆ ಸೇವೆ ಮಾಡುವ ಭಾಗ್ಯ ನಮ್ಮ ಕೇಂದ್ರಕ್ಕೆ ಸಿಕ್ಕಿದ, ಅದು ಕೂಡ ಈ ಪುಣ್ಯ ಸ್ಥಾನದಲ್ಲಿ ನಮ್ಮ ಕೇಂದ್ರಕ್ಕೆ ಸಿಕ್ಕಿದ ಒಂದು ದೊಡ್ಡ ಭಾಗ್ಯ ಅಂತ ನಾನು ಹೇಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ವೇದಮೂರ್ತಿ ವೆಂಕಟರಮಣ್ ಅಸ್ರಣ್ಣ ಆನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ಅವರನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ಯಕ್ಷಗಾನ ಅಭ್ಯಾಸ ಕೇಂದ್ರ ಇದರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ಫಲಪುಷ್ಪ ಹಾಗೂ ಹೂವಿನ ಹಾರವನ್ನು ಶ್ರೀಯುತ ಶೇಖರ್ ಶೆಟ್ಟಿಗರ್ ದಂಪತಿಗಳು ಹಾಕಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಆನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ವೇದಮೂರ್ತಿ ಅನಂತ ಪದ್ಮನಾಭ ಅಸ್ರಣ್ಣ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ವಸಂತ ಶೆಟ್ಟಿ ಬಾಲೆಪುಣಿ ದಂಪತಿಗಳು ಹೂವಿನ ಹಾರ ಹಾಗೂ ಫಲವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಅದೇ ರೀತಿ ವೇದಿಕೆಯಲ್ಲಿ ವೇದಮೂರ್ತಿ ಕಮಲಾದೇವಿ ಪ್ರಸಾದ ಆಶ್ರಣ್ಣರವರಿದ್ದಾರೆ. ಅವರನ್ನು ಕೂಡ ನಮ್ಮ ಕೇಂದ್ರದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ಶ್ರೀಯುತ ಪ್ರಭಾಕರ್ ಪೂಜಾರಿ ಅವರು ಫಲಪುಷ್ಪ ಕೊಟ್ಟು ಅವರನ್ನು ಸ್ವಾಗತ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಶ್ರೀ ಹರಿನಾರಾಯಣ ದಾಸ ಹಸರಣ್ಣ ಅವರು ಕೂಡ ಉಪಸ್ಥಿತರಿರುತ್ತಾರೆ. ಅವರನ್ನು ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ಸಂದೀಪ್ ಶೆಟ್ಟಿ ಕೊಟ್ಟಿಂಜ ಫಲಪುಷ್ಪ ಕೊಟ್ಟು ಅವರನ್ನು ಸ್ವಾಗತ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೇಳಗಳ ಯಜಮಾನರಾದಂಥ ಕಲ್ಲಾಡಿ ಶ್ರೀ ದೇವಿಪ್ರಸಾದ್ ಶೆಟ್ಟಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಯುತ ಭಾಸ್ಕರ್ ನಿರ್ಮಾರ್ಗ ಅವರು ಅವರಿಗೆ ಶಾಲು ಹಾಕಿ ಅವರನ್ನು ಸ್ವಾಗತ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂಥ ಕೊಲ್ಲಿ ರಾಷ್ಟ್ರದಿಂದ ಒಂದು ತಂಡ ಬಂದೆ, ಅವರನ್ನು ನಾವು ಬೆಂಬಲಿಸಬೇಕು, ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಎಂಬ ದೃಷ್ಟಿಯಿಂದ ತಾವೆಲ್ಲರೂ ಬಂದಿದ್ದೀರಿ. ಅವರನ್ನು ಕೂಡ ಶಿರಬಾಗಿ ನಮಿಸುತ್ತಾ ಅವರನ್ನು ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಕಳೆದ 11 ವರ್ಷದಿಂದ ನಾವು ಮಾಡುವಂಥ ಯಕ್ಷಗಾನ ಚಟುವಟಿಕೆ ಅದು ಖಾಲಿ ದುಬೈಗೆ ಮಾತ್ರ ಸೀಮಿತವಲ್ಲ, ಒಮಾನ್ನಲ್ಲಿ ಕೂಡ ನಮ್ಮ ಮಕ್ಕಳು ಪ್ರದರ್ಶನವನ್ನು ನೀಡಿದ್ದಾರೆ. ಅದೇ ರೀತಿ ಯಕ್ಷಗಾನ ಅಭ್ಯಾಸ ಕೇಂದ್ರ ದುಬೈಯಲ್ಲಿ ಏನು ನಾವು ನಡೆಸುತ್ತಾ ಬಂದಿದ್ದೇವೆ, ಅದರ ಪರಿಕಲ್ಪನೆ ಹಾಗೂ ಮಾರ್ಗದರ್ಶನ ಶ್ರೀಯುತ ಶೇಖರ್ ಡಿ ಶೆಟ್ಟಿಗಾರ್ ಅವರ ಗುರುತ್ವದಲ್ಲಿ ನಡೆಯುತ್ತಾ ಇದೆ. 2015ರಲ್ಲಿ ಆರಂಭವಾದಂಥ ನಮ್ಮ ಈ ಯಕ್ಷಗಾನ ಅಭ್ಯಾಸ ಕೇಂದ್ರ ಒಂದು 2-3 ಮಕ್ಕಳಿಂದ ಆರಂಭಗೊಂಡಿದೆ. ಮೊದಲಿಗೆ ಶೇಖರ್ ಶೆಟ್ಟಿಗಾರ್ ಅವರ ಮನೆಯಲ್ಲಿ ಆರಂಭವಾದ ಈ ಕಲೆ ಆಮೇಲೆ ನಮ್ಮ ಮನೆಯಲ್ಲಿ ಹಾಗೂ ಯಕ್ಷಗಾನ ಕೇಂದ್ರವಾಗಿ ಒಂದು ಸ್ಥಳದಾನವನ್ನು ಮಾಡಿದವರು ನಮಗೆ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ, ಒಕ್ವಾಡ್ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ನಮ್ಮ ಯಕ್ಷಗಾನ ಅಭ್ಯಾಸಕ್ಕಾಗಿ ಮಕ್ಕಳಿಗೆ ಒಂದು ಕೊಠಡಿಯನ್ನು ಉಚಿತಾರ್ಥವಾಗಿ ಕೊಟ್ಟಿದ್ದಾರೆ. ಅವರು ನೀಡಿದ ಆ ಸೇವೆಯಿಂದ ನಮಗೆ ನಮ್ಮ ಈ ಮಕ್ಕಳು ಕಲಿಯುವಂತಾಗಿದೆ. ನಮ್ಮ ಯಕ್ಷಗಾನ ಅಭ್ಯಾಸ ಕೇಂದ್ರದಲ್ಲಿ ಯಕ್ಷಗಾನ, ನಾಟ್ಯ, ಅಭಿನಯ ತರಬೇತಿ, ಪೂರ್ವರಂಗ, ಉತ್ತರಂಗ, ವೈವಿಧ್ಯಗಳ ತರಬೇತಿ, ರಾಮಾಯಣ, ಮಹಾಭಾರತ ಇತ್ಯಾದಿ ಪುರಾಣ ಕಾವ್ಯ ಕಥನ ಅಧ್ಯಯನ, ಭಾಗವತಿಕೆ, ಚೆಂಡೆ ಮದ್ದಲ ತರಬೇತಿ, ಪ್ರಸಾದನ, ಮೇಕಪ್, ವೇಷಭೂಷಣ ತರಬೇತಿ, ತಾಳಮದ್ದಳೆ ಅಭ್ಯಾಸ ಕೂಟ. ಅದೇ ರೀತಿ ಯಾಕಂದರೆ ಕೊಲ್ಲಿ ರಾಷ್ಟ್ರದಲ್ಲಿ ಯಾರು ಮಕ್ಕಳಿಗೆ ಕನ್ನಡ ಕಲಿಯುವ ಅವಕಾಶ ಸ್ವಲ್ಪ ಕಡಿಮೆ, ಅದಕ್ಕಾಗಿ ನಾವು ಕನ್ನಡ ಕಲಿಕೆ ಅಭ್ಯಾಸವನ್ನು ಕೂಡ ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ. ಅದೇ ರೀತಿ ಮಕ್ಕಳಿಗೆ ಹಬ್ಬ ಹರಿದಿನಗಳ ಬಗ್ಗೆ ಮಾಹಿತಿ, ಗುರುಪೂಜೆ. ಅದೇ ರೀತಿ 2024ರಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಅಬುಧಾಬಿಗೆ ಬಂದಾಗ ಅಹಲನ್ ಮೋದಿ ಎಂಬ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ತಂಡ ಪ್ರದರ್ಶನ ನೀಡಿದೆ. ಅದೇ ರೀತಿ ನಾವು ಮಾಡುವ ಚಟುವಟಿಕೆಯನ್ನು ಗಮನಿಸಿ ಗಡಿನಾಡ ಸಾಹಿತ್ಯ ಅಕಾಡೆಮಿ ಕಾಸರಗೋಡು ಅವರು ನಮಗೆ ಗಡಿನಾಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಕೂಡ ಅಭಿನಂದಿಸಿದ್ದಾರೆ. ಅದೇ ರೀತಿ ನಮ್ಮ ದುಬೈಯಲ್ಲಿ ನಮ್ಮ ಈ ಕೇಂದ್ರವನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದವರು ತುಂಬ ದಾನಿಗಳಿದ್ದಾರೆ. ಅವರ ಎಲ್ಲ ಹೆಸರನ್ನು ನಾನು ಹೇಳ್ತಾ ಇಲ್ಲ, ಯಾಕಂದರೆ ನಮಗೆ ಬ್ಯಾಕ್ ಬೋನ್ ಅವರೇ. ಅದೇ ರೀತಿ ನಮ್ಮ ಈ ತಂಡದ ಹಿಂದೆ ನಿಸ್ವಾರ್ಥವಾಗಿ ದುಡಿಯುವ ಒಂದು ಕಾರ್ಯಕರ್ತರ ತಂಡವೇ ಇದೆ.
ನಮ್ಮ ಭಾರತ ದೇಶದ ಸಂಸ್ಕೃತಿ ಹಾಗೂ ಪರಂಪರೆಯ ಪ್ರತೀಕವಾದ ಯಕ್ಷಗಾನವನ್ನು ಆ ಮರುಭೂಮಿಯಲ್ಲಿ ಮಕ್ಕಳಿಗೆ ಕಲಿಸಿ ಬೆಳೆಸಿ ಉಳಿಸುವ ನಮ್ಮ ಈ ಕಾರ್ಯಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ, ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಯಕ್ಷಗಾನಂ ಗೇಳ್ಗೆ. ಸ್ವಾಗತವನ್ನು ಬಯಸಿದಂತಹ ಶ್ರೀ ಕೊಟ್ಟಿಂಜ ದಿನೇಶ್ ಶೆಟ್ಟಿ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂಧುಗಳೇ, ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸುವ ಮುಖಾಂತರ ನಡೆಸಿಕೊಡಬೇಕಾಗಿ ಬಂದಿರುವಂತಹ ಅತಿಥಿಗಳಲ್ಲಿ ಅರ್ಚಕ ಬಂಧುಗಳಲ್ಲಿ ವಿನಂತಿಸ್ತಾ ಇದ್ದೇನೆ. ಅತಿಥಿಗಳು ಸೇರಿ ದೀಪ ಬೆಳಗಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹರಸಿ ಭೀತಿಮಶೇಷಜಂತೋ ಸ್ವಸ್ಥೈ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾ ತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ನನ್ನ ಎಲ್ಲ ಅಣ್ಣಂದಿರಿಗೂ ಒಟ್ಟಾಗಿ ನಮಿಸ್ತಾ, ಕಟೀಲ್ನ 7 ಮೇಳಗಳ ಸಂಚಾಲಕರಾದಂತಹ ದೇವಿಪ್ರಸಾದ್ ಶೆಟ್ಟಿಯವರೇ, ಯಕ್ಷಗಾನ ಅಭ್ಯಾಸ ಕೇಂದ್ರ UAE ಇದರ ಎಲ್ಲ ಪದಾಧಿಕಾರಿಗಳೇ, ಯಕ್ಷಗಾನ ಅಭಿಮಾನಿಗಳೇ ಮತ್ತು ಕಲಾವಿದರೇ, ನಮ್ಮಲ್ಲೊಂದು ಮಾತಿದೆ, ಸ್ವಯಮೇವ ಮೃಗೇಂದ್ರತ ಅಂತ. ಅದು ಹೇಳಿದ್ದು ಸಿಂಹಕ್ಕೆ. ಸಿಂಹ ಕಾಡಿನ ರಾಜ ಅಂತ ಹೆಸರು ತೆಗೆದುಕೊಳ್ಳುವಲ್ಲಿ ಅದರ ಗರ್ಜನೆ ಒಂದೇ ಸಾಕಾಗ್ತದಂತೆ, ಮತ್ತೇನು ಬೇಡ. ಆ ಗರ್ಜನೆಯ ಸಂದರ್ಭದಲ್ಲಿ ಎಲ್ಲ ಪ್ರಾಣಿಗಳು ತಾವಿದ್ದ ಜಾಗವನ್ನು ತೆರವುಗೊಳಿಸಿ ಅಲ್ಲಿಂದ ಓಡಲಿಕ್ಕೆ ಆರಂಭ ಆಗ್ತದೆ. ಯಾವುದು ಒಂದು ನೋಟಕ್ಕೆ ಬಿದ್ದಿದೆಯೋ ಆ ನೋಟಕ್ಕೆ ಬಿದ್ದಂತಹ ಒಂದು ಪ್ರಾಣಿ ಅದಕ್ಕೆ ಆಹಾರ ಆಗ್ತದೆ. ತಾನು ಮಾಡಿದ ಸಾಧನೆಯನ್ನು ತಾನೇ ತಿರುಗಿ ನೋಡುವಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಸಿಂಹಾವಲೋಕನ ಎನ್ನುವ ಹೆಸರನ್ನು ಆ ಸಿಂಹ ತಾನು ಪಡೆಯುವಲ್ಲಿ ಸಮರ್ಥವಾಗ್ತದೆ.
ಮನುಷ್ಯ ಅದಕ್ಕಿಂತ ದೊಡ್ಡವನು, ಅದರಿಂದ ಅದು ಕಾಡಿನ ರಾಜ ಅಂತ. ಮೃಗೇಂದ್ರತ ಅಂತ ಹೇಳಿದೆ, ಇಡೀ ಜೀವಿಗಳಿಗೆ ಇಂದ್ರ ಅಂತ ಹೇಳುವ ಅರ್ಥದಲ್ಲಿ ಹೇಳಿಲ್ಲ, ಮೃಗೇಂದ್ರ ಅಂತ ಮಾತ್ರ ಹೇಳಿತ್ತು. ಆ ನಿಟ್ಟಿನಲ್ಲಿ ನೋಡುವಾಗ ಯಕ್ಷಗಾನವನ್ನು ಒಂದು ನೋಡಬೇಕು, ಕೈ ಮುಟ್ಟಿ ನೋಡಬೇಕು. ಯಾಕೆ ಹೇಳಿದರೆ ಯಕ್ಷಗಾನ ಏನು ಅಂತ. ಜಗತ್ತಿನ ಯಾವುದೇ ಕಲೆಗಳು ಇದ್ದರೂ ಸಹ ಆ ಕಲೆಗಳಲ್ಲಿ ನಮ್ಮ ಅಪೂರ್ಣತೆಯನ್ನು ಕಾಣ್ತೇವೆ. ಒಂದಿದ್ರೆ ಒಂದಿಲ್ಲ. ಭರತನಾಟ್ಯ ಎನ್ನುವಂತಹದ್ದು ಒಳ್ಳೆಯ ಕಲಾವಿದೆ, ಒಳ್ಳೆಯ ಕಲೆ. ಕೂಚುಪುಡಿ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಒಳ್ಳೆಯ ಕಲೆ ಅಂತಾದರೂ ಸಹ ಆಹಾರ್ಯ, ಆಂಗಿಕ ಮತ್ತು ಸಾತ್ವಿಕ 3 ಅಭಿನಯಗಳು ಅದರಲ್ಲಿ ನಮಗೆ ಕಾಣಲಿ ಸಿಗ್ತದೆ. ವಾಚಿಕ ಅಭಿನಯ ಇಲ್ಲ. ನಾಟಕವನ್ನು ತೆಗೆದುಕೊಂಡು ಮಾತಾಡೋಣ. ನಾಟಕದಲ್ಲಿ ಆಹಾರ್ಯ ಉಂಟು, ವಾಚಿಕ ಉಂಟು, ಸಾತ್ವಿಕ ಉಂಟು. ಹಾಗೆ ಅಂತೇಳಿ ಆಂಗಿಕ ಎನ್ನುವಂಥದ್ದು ದೊಡ್ಡ ಮಟ್ಟಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಉಂಟು ಅಷ್ಟೇ. ಯಕ್ಷಗಾನ ಹಾಗೋ ಆಹಾರ್ಯ. ಜಗತ್ತಿನೆಲ್ಲೆಡೆಯಲ್ಲಿ ಯಾವ ಕಲೆಗಳು ಉಂಟೋ ಅಂತಹ ಎಲ್ಲ ಕಲೆಗಳಿಗಿಂತಲೂ ದೇದೀಪ್ಯಮಾನವಾದಂತಹ ಆಹಾರ್ಯ ವೇಷಭೂಷಣಗಳು ಇರೋದಿದ್ರೆ ಅದು ಯಕ್ಷಗಾನದಲ್ಲಿ ಮಾತ್ರ. ಆಂಗಿಕ ಅಭಿನಯವನ್ನು ಸ್ವಯಂ ಸ್ಫೂರ್ತಿಯಿಂದ ಕಲಾವಿದನು ತಾನಾಗಿ ಯಾವುದೇ ನಿರ್ದೇಶನ ಇಲ್ಲದೆಯೂ ಮಾಡಬಲ್ಲ. ವಾಚಿಕವನ್ನು ಅದೇ ರೀತಿಯಾಗಿ ನಿರ್ವಹಿಸಬಲ್ಲ. ಇದರಲ್ಲಿ ಸಾತ್ವಿಕ ಅಭಿನಯವನ್ನು ಅವನೇ ತುಂಬಿಸಬಲ್ಲ. ಹೀಗೆ ಎಲ್ಲವೂ ಇರತಕ್ಕಂತಹ ಒಂದು ಕಲೆ ಇದ್ದರೆ ಅದು ಯಕ್ಷಗಾನ ಮಾತ್ರ. ಯಕ್ಷಗಾನದಲ್ಲಿರತಕ್ಕಂತಹ ಯಾವ ಕಲಾವಿದರು ಇದ್ದರೋ ಅವರೆಲ್ಲ ಗದ್ಯ ಕವಿಗಳು. ಮುಮ್ಮೇಳದ ಎಲ್ಲ ಕಲಾವಿದರು ಗದ್ಯ ಕವಿಗಳು. ಹಿಮ್ಮೇಳದ ಅಷ್ಟೂ ಕಲಾವಿದರು ಸಹ ಆ ಗದ್ಯ ಕವಿಗಳು ಮಾತನಾಡಲಿಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಪದ್ಯದ ರಾಗವನ್ನು ಮತ್ತು ತಾಳವನ್ನು ಮತ್ತು ಅದರ ಸ್ವರಗಳ ಏರಿಳಿತವನ್ನು ತೋರಿಸುವ ಮೂಲಕವಾಗಿ ಮುಮ್ಮೇಳ ಕಲಾವಿದನಿಗೆ ಅರ್ಥ ಹೇಳಲಿಕ್ಕೆ ಅಥವಾ ಕುಣಿಲಿಕ್ಕೆ ಸಹಕಾರಿಯಾಗ್ತಾರೆ. ಯಾಕೆಳಿದರೆ ಅವ ಸರಿಯಾಗಿ ಪದ್ಯ ಹೇಳದಿದ್ದರೆ ಭಾಗವತರು ಮುಮ್ಮೇಳ ಕಲಾವಿದನಿಗೆ ಅರ್ಥ ಹೇಳಲಿಕ್ಕೆ ಆಗುವುದಿಲ್ಲ. ಎಷ್ಟೇ ಚೆನ್ನಾಗಿರುವಂತಹ ಅರ್ಥಧಾರಿಯಾಗಿರಲಿ ಅವರಿಗೆ ಅರ್ಥ ಹೇಳಲಿಕ್ಕೆ ಆಗುವುದಿಲ್ಲ. ಆ ಸ್ವರವನ್ನು ಎಬ್ಬಿಸಬೇಕು ಅದೇ ರೀತಿಯಲ್ಲಿ. ಇತ್ತೀಚೆಗೆ ಒಂದು ನೋಡಿದಂತಹ ತಾಳಮದ್ದಲೆಯಲ್ಲಿ, ಭರತ ಆಗಮನ ತಾಳಮದ್ದಲೆಯಲ್ಲಿ, ಎನಗಾಗಿ ಶ್ರೀರಾಮ ರಾಜ್ಯ ತೆರಳಿದ ಮೇಲೆ ಅನುಮಾನ ಬೇಕೆನ್ನ ಜನನೀಯ ಇವಳು ಅಂತ ಪದ್ಯ. ಅದು ಏರು ಸ್ವರದಲ್ಲಿ ಹೇಳಬೇಕು. ಒಳ್ಳೆ ರಾಗ ಹಾಕಿ ಹೇಳಿದ. ಎದುರಲ್ಲಿ ಕೂತ್ಕೊಂಡವರು ಒಳ್ಳೆಯ ಅರ್ಥಧಾರಿಗಳು, ಆದರೆ ಹೇಳಲಿಕ್ಕಾಗಲಿಲ್ಲ ಅರ್ಥ. ಯಾಕೆ ಹೇಳಿದರೆ ಆ ಪದ್ಯ ಸರಿಯಾಗಿ ಪೂರಕವಾಗಿರಲಿಲ್ಲ. ಎಲ್ಲವೂ ಸ್ವಯಂ ಸ್ಫೂರ್ತಿಯಿಂದ ತುಂಬಿಸುವಂಥದ್ದು ಯಕ್ಷಗಾನದ ವೈಶಿಷ್ಟ್ಯ. ಆದ್ದರಿಂದ ಹೇಗೆ ಕಾಡಿನಲ್ಲಿ ಸಿಂಹ ಎನ್ನುವುದು ಮೃಗೇಂದ್ರತ ಎನ್ನುವುದು ಸ್ವಯಂ ಆಗಿ ಘೋಷಿಸಲ್ಪಟ್ಟಿದೆಯೋ ಅದೇ ರೀತಿಯಾಗಿ ಎಲ್ಲ ಕಲೆಗಳಲ್ಲಿ ಒಂದು ಇಂದ್ರನ ಸ್ಥಾನದಲ್ಲಿ ಒಂದು ಶ್ರೇಷ್ಠವಾಗಿರತಕ್ಕಂತಹ ಒಂದು ಸ್ಥಾನ ಗಳಿಸಿದರೆ ಅದು ಯಕ್ಷಗಾನ. ಅದಕ್ಕೆ ಇನ್ನು ಅದರ ಮೂಲ ಹೆಸರು ದಶಾವತಾರ ಅಂತ. ದಶಾವತಾರ ಇದ್ದದ್ದು ಮತ್ತೆ ಆಟ ಆಯಿತು. ಆಟದ ಮೇಲೆ ಯಕ್ಷಗಾನ ಅಂತ ಇತ್ತೀಚೆಗೆ ಸೇರಲ್ಪಟ್ಟದ್ದು. ಇವತ್ತು ದಶಾವತಾರ ಪ್ರಸಂಗವೇ ಇಲ್ಲಿ ನಡೀಲಿಕ್ಕಿದೆ. ಕಟೀಲು ತಾಯಿ ಶುಂಭನಲ್ಲೊಂದು ಮಾತು ಹೇಳಿದ್ಲಂತೆ, ಏಕೈವಾಹಂ ಜಗತ್ಯತ್ರ ತಿಥಿಜ ಕಾಮಮಾಪರ ಅಂತ ಹೇಳಿದರೆ, ರಕ್ತಬೀಜನನ್ನು ಕೊಲ್ಲುವಲ್ಲಿ ತಾನು ಸಪ್ತಲ್ಲ ನಿಜವಾಗಿ ಅಷ್ಟಮಾತೃಕೆಯರು ಮತ್ತು ಮಾತೃಕೆಯರಾಗಿ ಕಾಣಿಸಿಕೊಂಡ ನಂತರದಲ್ಲಿ ಶುಂಭನಿಶುಂಭರ ಯುದ್ಧಕ್ಕಾಗಿ ಬಂದ ಮೇಲೆ ಶುಂಭನೂ ಸೋತ ಮೇಲೆ ನಿಶುಂಭನೂ ಸೋತ ಮೇಲೆ ಶುಂಭ ಕೇಳಿದ್ದು, ಏನು ದೊಡ್ಡ ಜನ, ಇಷ್ಟು ಜನರನ್ನು ಸೇರಿಸಿಕೊಂಡು ನೀ ಯುದ್ಧ ಮಾಡ್ತಿದ್ಯಲ್ಲ, ಅನ್ಯಾಸಾಂ ಬಲಮಾಶ್ರಿತ್ಯ ವಿಯಸೆ ಯಾಸಮಾನಿನಿ ಅಂತ ಹೇಳುವಾಗ ಅವಳು ಹೇಳಿದ್ದೆ, ಅಲ್ಲ ಎಲ್ಲ ನಾನೊಬ್ಬಳೇ, ಏಕೈವಾಹಂ ಜಗತ್ಯತ್ರ, ಮತ್ತು ಉಳಿದದೆಲ್ಲ ನನ್ನ ಅಂಶಗಳು. ಹಾಗಾಗಿ ಕಟೀಲಿನಲ್ಲಿ 7 ಮೇಳಗಳಾಗಿದ್ದರೆ ಅವಳದ್ದು ಒಂದೊಂದು ಅಂಶ ಅಷ್ಟೇ. 7 ಮೇಳದ ತುಂಬದು ಪಟ್ಟ ನಾನೇ ಅಂತ ಹೇಳುವಂತಹ ಕಟೀಲಮ್ಮನ ಜಾಗದಲ್ಲಿ ನಾನೇ ಹೇಳತಕ್ಕಂತಹ ಯಕ್ಷಗಾನ ಇವತ್ತು ಪ್ರದರ್ಶನಗೊಳ್ಳಲಿಕ್ಕಿದೆ. ಅದು ಯಕ್ಷಗಾನದ ತಾಯಿಯಾದಂತಹ ದುರ್ಗೆಯ ಮಡಿಲಲ್ಲಿ. ಈ ಕಾರಣದಿಂದಾಗಿ ಯಕ್ಷಗಾನ ಎನ್ನುವುದು ಇಲ್ಲಿಂದ ಸೀಮೋಲ್ಲಂಘನೆ ಮಾಡಲ್ಪಟ್ಟು ಇವತ್ತು UAEಯಲ್ಲಿ ಅದರ ಹತ್ತಿರದ ದೇಶಗಳಲ್ಲೆಲ್ಲ ಪ್ರದರ್ಶನ ಆಗ್ತಾ ಇದೆ ಅಂತ. ಸೀಮೋಲ್ಲಂಘನೆ ಆಗುವುದು ಒಮ್ಮೆ, ಮತ್ತೆ ಸೀಮೋಲ್ಲಂಘನೆ ಆಗಲಿಕ್ಕಿಲ್ಲ, ಮತ್ತೆ ಅಲ್ಲಿ ಇರುವಂಥದ್ದು. ವಿಜಯದಶಮಿ ಅಂತ ಆದದ್ದು ಒಂದು ದಿನ, ಆಮೇಲೆ ಎಲ್ಲ ಪ್ರತಿ ವರ್ಷವೂ ವಿಜಯದಶಮಿ ಬರ್ತದೆ. ಹಾಗೆಯೇ ಈ ಯಕ್ಷಗಾನ ಅಭ್ಯಾಸ ಕೇಂದ್ರ ಎನ್ನುವ ಹೆಸರಿನಲ್ಲಿ ಸೀಮೋಲ್ಲಂಘನೆಗೊಂಡಂತಹ ಯಕ್ಷಗಾನ ಅಭ್ಯಾಸ ಕೇಂದ್ರ ಸೀಮೋಲ್ಲಂಘನೆಯನ್ನು ಮಾಡಿಯಾಗಿದೆ. ನಿತ್ಯವೂ ವಿಜಯದಶಮಿಯನ್ನು ಅಲ್ಲಿ ಆಚರಿಸ್ತಾ ಇರಲಿ. ಆ ಮೂಲಕವಾಗಿ ಈ ಕಲೆ ಎನ್ನುವಂಥದ್ದು ಲೋಕಕ್ಕೆ ಪಸರಿಸಲಿ.
ಈ ಕಲೆ ಎನ್ನುವುದು ಇಲ್ಲದಿದ್ದರೆ ಲೋಕದಲ್ಲಿ ಸುಸಂಸ್ಕೃತಗಳಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸಿಕೊಡಲಿ. ಅಂತಹ ಸಾಮರ್ಥ್ಯ ಯಕ್ಷಗಾನ ಅಭ್ಯಾಸ ಕೇಂದ್ರದ ಎಲ್ಲ ನಿರ್ದೇಶಕರಿಗೋ ಗುರುಗಳಿಗೋ ಬರಲಿ. ಅದರ ಸಂಘಟನೆಗಾಗಿ ತಮ್ಮದ್ದಾದಂತಹ ಒಂದು ಮೊತ್ತವನ್ನು ತೆಗೆದಿಟ್ಟುಕೊಂಡು ಸಹಕರಿಸಿದಂತಹ ಎಲ್ಲರಿಗೂ ಸಹ ಕಟೀಲಮ್ಮ ಅನುಗ್ರಹಿಸಲಿ. ಆ ಮೂಲಕವಾಗಿ ಕಟೀಲಮ್ಮನ ಅನುಗ್ರಹ ಇರತಕ್ಕಂತಹ ಯಕ್ಷಗಾನ ಅಭ್ಯಾಸ ಕೇಂದ್ರ ಲೋಕೋತ್ತರವಾಗಿ ಬೆಳಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅರ್ಪಣಮಸ್ತು. ಆಶೀರ್ವಾದದೊಂದಿಗೆ ಶುಭ ನುಡಿಗಳನ್ನು ಆಡಿದಂತಹ ವೇದಮೂರ್ತಿ ಹರಿನಾರಾಯಣ ಸಹಸ್ರಣ್ಣ ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ನಮ್ಮೊಂದಿಗಿರುವಂತಹ ವೇದಮೂರ್ತಿ ಶ್ರೀ ವೆಂಕಟರಮಣ ಆಸರಣ್ಣ ಇವರು ಈ ಕಾರ್ಯಕ್ರಮದ ಬಗ್ಗೆ ಶುಭ ನುಡಿಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅಷ್ಟೌ ಭುಜಾಂಗೀಂ ಮಹಿಷಸ್ಯ ಮರ್ದಿನೀಂ ಸಶಂಖಚಕ್ರಾಂ ಶರಶೂಲಧಾರಿಣೀಂ ತಾಂ ದಿವ್ಯಯೋಗೀಂ ಸಹಜಾತವೇದಸೀಂ ದುರ್ಗಾಂ ಸದಾ ಶರಣಮಹಂ ಪ್ರಪದ್ಯೆ. ಆರಾಧ್ಯ ದೇವರನ್ನು ಮನಸ್ಸಿನಲ್ಲಿ ಸ್ಮರಿಸ್ತಾ ವೇದಿಕೆಯಲ್ಲಿರುವ ನನ್ನ ಸಹೋದರರೇ, ದೇವಿ ಪ್ರಸಾದ್ ಶೆಟ್ರೆ ಹಾಗೂ ಯಕ್ಷಗಾನ ಕಲಾಭಿಮಾನಿಗಳೇ, ಯಕ್ಷಗಾನ ಅಭ್ಯಾಸ ಕೇಂದ್ರ UAEಯ ಸರ್ವ ಸದಸ್ಯರೇ, ಬಹಳ ಸಂತೋಷದ ವಿಷಯ ಏನು ಅಂತ ಕೇಳಿದರೆ, ನಾವೆಲ್ಲ ಚಿಕ್ಕವರಿರುವಾಗ ಶಿವರಾಮ ಕಾರಂತರು ಒಬ್ಬರೇ ವಿದೇಶಗಳಿಗೆ ನಮ್ಮ ತೆಂಕುತಿಟ್ಟಿನ ಯಕ್ಷಗಾನ ಮೇಳವನ್ನು ಕೊಂಡೊಯ್ತಾ ಇದ್ದರು. ಆವಾಗ ನಮಗೆ ಬಹಳ ಬೇಸರ ಆಗ್ತಿತ್ತು. ನಮ್ಮ ತೆಂಕಿನಲ್ಲೂ ಕೂಡ ಬಹಳಷ್ಟು ಅಗ್ರಪಂಕ್ತಿಯಲ್ಲಿರುವ ಕಲಾವಿದರಿದ್ದಾರೆ, ಆದರೂ ಅವರಿಗೆ ಅವಕಾಶ ಇರ್ತಿರಲಿಲ್ಲ. ಈಗ ತೆಂಕುತಿಟ್ಟಿನವರಿಗೂ ಅವಕಾಶ ಸಿಕ್ಕಿದೆ. ಅದೂ ಅಲ್ಲದೆ ನಮ್ಮ ತೆಂಕುತಿಟ್ಟೆ ಈಗ UAEಯಲ್ಲಿ ಪ್ರಾಬಲ್ಯವನ್ನು ಗಳಿಸ್ತಾ ಇದೆ. ಇದರಿಂದಾಗಿ ನಮಗೊಂದು ಅದೊಂದು ಬಹಳ ಹೆಮ್ಮೆಯ ವಿಷಯ. ನಾನು ಇಷ್ಟರ ತನಕ ಎಣಿಸಿದ್ದು ಅಲ್ಲಿ ಯಕ್ಷಗಾನ ನಾಟ್ಯ ಅಥವಾ ಒಂದು ಪ್ರಸಂಗವನ್ನು ಮಕ್ಕಳಿಗೆ ಮಾತ್ರ ಮಾಡಲಿಕ್ಕೆ ಅಭ್ಯಾಸ ಮಾಡಿಕೊಡ್ತಾರೆ ಅಂತೇಳಿ. ಆದರೆ ಮಾತ್ರ ಹಿಮ್ಮೇಳ ತರಗತಿಯನ್ನು ಮಾಡ್ತಾರೆ ಅಂತ ಕೇಳುವಾಗ ಬಹಳ ಸಂತೋಷವಾಯಿತು. ಹಾಗಾಗಿ ಈ ಮಕ್ಕಳು ನಿಜವಾಗಿ ಅವ್ರದ್ದು ಬಹಳ ಪರಿಶ್ರಮ ಇದೆ. ಯಾಕೆ ಅಂತ ಹೇಳಿದರೆ ಈಗಿನ ಕಾಲದಲ್ಲಿ ಎಲ್ಲ ಮಕ್ಕಳು ಕೂಡ ಇಂಗ್ಲೀಷ್ ಮೀಡಿಯಮ್ ಮೇಲೆ ಓದುವವರಿರೋದು, ಕನ್ನಡದಲ್ಲಿ ಮಾತಾಡುವುದೇ ಬಹಳ ಕಷ್ಟ. ಅಂಥಲ್ಲಿ ಈ ತಾಳಮದ್ದಲೆ, ಯಕ್ಷಗಾನ ಇದೆಲ್ಲ ನಮ್ಮ ಕನ್ನಡ ಭಾಷೆಯನ್ನು ಉಳಿಸಲಿಕ್ಕೆ ಇರುವಂತಹ ಒಂದು ಒಳ್ಳೆಯ ಮಾಧ್ಯಮ. ಹಾಗಾಗಿ ಆ ಮಕ್ಕಳು ಕನ್ನಡವನ್ನು ಕಲಿತಾರೆ. ಅದರಿಂದಾಗಿ ಆ ಮಕ್ಕಳಿಗೂ ಕೂಡ ಒಳ್ಳೆಯ ಸಂಸ್ಕಾರ ಎಲ್ಲ ಸಿಗ್ತದೆ. ಈ ಯಕ್ಷಗಾನ ಪರಂಪರೆಯನ್ನು ಮಕ್ಕಳೆಲ್ಲ ಅದರಿಂದ ಬೇಕಾದಷ್ಟು ಆದರ್ಶಗಳನ್ನು ತಿಳ್ಕೊಳ್ತಾರೆ, ಮೈಗೂಡಿಸ್ಕೊಳ್ತಾರೆ. ಅದರಿಂದಾಗಿ ಅವರ ಜೀವನ ಒಳ್ಳೆಯ ರೀತಿಯಲ್ಲಿ ಸಾಗ್ತದೆ. ಅಂತಹ ಈ ಯಕ್ಷಗಾನಕ್ಕೆ ಯಾರೆಲ್ಲ ನಮ್ಮ ಶೇಖರ್ ಡಿ ಶೆಟ್ಟಿಗಾರರು ಹಿಂದಕ್ಕೆ ಕಟೀಲು ಮೇಳದಲ್ಲೇ ಇದ್ದು ಬಹಳ ಒಂದು ಅಗ್ರಪಂಕ್ತಿಯಲ್ಲಿದ್ದ ಕಲಾವಿದರು, ಅಂಥವರೇ ಈಗ ಯಕ್ಷಗಾನ ಗುರುಗಳಾಗಿದ್ದಾರೆ. ಈ ಮಕ್ಕಳನ್ನು ಕೂಡ ಒಳ್ಳೆಯ ನಿಟ್ಟಿನಲ್ಲಿ ಮುಂದೊಯ್ತಾ ಇದ್ದಾರೆ. ಅಂತಹ ಮಕ್ಕಳಿಗೂ ಈ ಸಂಸ್ಥೆಗೂ ದೇವರು ಬೇಕಾದ ರೀತಿಯಲ್ಲಿ ಅನುಗ್ರಹವನ್ನು ಮಾಡಲಿ. ಈ ಸಂಸ್ಥೆ ನಿರಂತರವಾಗಿ ಇಂತಹ ಕಾರ್ಯಕ್ರಮವನ್ನು ಕೊಡುವ ಹಾಗೆ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತೇನೆ. ವೇದಮೂರ್ತಿ ವೆಂಕಟರಮಣ ಆಸರಣ್ಣರ ಆಶೀರ್ವಾದದ ಮಾತುಗಳಿಗೆ ಪಡಮಾಡುತ್ತಾ ಇದೀಗ ಮುಂದಕ್ಕೆ ನಮ್ಮ ಜೊತೆಗಿರುವಂತಹ ವೇದಮೂರ್ತಿ ಅನಂತ ಪದ್ಮನಾಭ ಆಸರಣ್ಣ ಅನುವಂಶಿಕ ಅರ್ಚಕರು ಈ ಕಾರ್ಯಕ್ರಮದ ಬಗ್ಗೆ 2 ಹಿತನುಡಿಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಜ್ಞಾನಿನಾಮಪಿ ಚೇತಾಂಸಿ
ದೇವಿ ಭಗವತಿ ಹಿಸಾ ಬಲಾದಾಕರ್ಷಮೋಹಾಯ ಮಹಾಮಾಯಾ ಪ್ರಯಚ್ಛತಿ. ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕಟಿ ದುರ್ಗಾ ಪರಮೇಶ್ವರಿಗೆ ನಮಸ್ಕರಿಸುತ್ತಾ, ಇವತ್ತು UAE ಯಕ್ಷಗಾನ ತಂಡದಿಂದ ಯಕ್ಷಗಾನದ ಕಲಾ ಮಾತೆಯಾಗಿರತಕ್ಕಂತಹ ಕಟೀಲಮ್ಮನಿಗೆ ತಮ್ಮ ಏನು ಕಲಿತಂತಹ ವಿದ್ಯೆ ಏನಿದೆ ಅದನ್ನು ತಾಯಿಗೆ ತೋರಿಸಿ ಅವರಿಗೆ ಅರ್ಪಿಸಲಿಕ್ಕೆ ಅವರು ಬಂದಿದ್ದಾರೆ. ಅಂತಹ ಆ ಕಲಾಮಾತೆಯ ಸೇವೆ ಮಾಡತಕ್ಕಂತಹ UAEಯ ಎಲ್ಲ ನೇತಾರರು ಇರ್ಬೋದು, ಅವರಿಗೆಲ್ಲ ದೇವರು ಇನ್ನಷ್ಟು ಇಂತಹ ಒಂದು ಸತ್ಕರ್ಮವನ್ನು ಮಾಡತಕ್ಕಂತಹ ಶಕ್ತಿಯನ್ನು ಕೊಡಲಿ. ಆ ಏನು ಕಲಿಕೆಯನ್ನು ಮಾಡ್ತಾ ಇದ್ದಂತಹ ಮಕ್ಕಳಿದ್ದಾರೆ ಅವರಿಗೆ ಒಳ್ಳೆಯ ವಿದ್ಯಾಬುದ್ಧಿ ಕೊಡಲಿ, ಅವರು ಸಚ್ಚಾರಿತ್ರ್ಯವನ್ನು ಹೊಂದುವಂತಾಗಲಿ. ಅವರಿಗೆ ಈ ಒಂದು ಸಂಸ್ಥೆ ಈಗ 11ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇನ್ನಷ್ಟು ವರ್ಷ ಮಕ್ಕಳಿಗೆ ಬೋಧನೆ ಮಾಡುತ್ತಾ ನಮ್ಮ ಯಕ್ಷಗಾನದ ಮೂಲಕ ಹಿಂದೂ ಧರ್ಮದ ಏಳಿಗೆಗೆ ಇದು ಕಾರಣೀಭೂತ ಆಗಲಿ ಅಂತ ಕಟೀಲಮ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಾ ಎಲ್ಲ ಯಶಸ್ಸನ್ನು ತಾಯಿಯಲ್ಲಿ ಕೋರುತ್ತಾ ನನ್ನ ಮಾತನ್ನು ಜಗದಂಬಾರ್ಪಣಮಸ್ತು. ವಂದನೆಗಳು ವೇದಮೂರ್ತಿ ಅನಂತ ಪದ್ಮನಾಭ ಅಸ್ರಣೆಯವರಿಗೆ. ಮುಂದಕ್ಕೆ ಈ ಕಾರ್ಯಕ್ರಮದ ಬಗ್ಗೆ 2 ಹಿತನುಡಿಗಳನ್ನು ಆಡಬೇಕಾಗಿ ವೇದಮೂರ್ತಿ ಕಮಲಾದೇವಿ ಪ್ರಸಾದ್ ಅಸ್ರಣೆಯವರಲ್ಲಿ ವಿನಂತಿಸ್ತಾ ಇದ್ದೇನೆ. ತರುಣಶಕಲಮಿಂದೋ ಬಿಭ್ರತಿ ಶುಭ್ರಕಾಂತಿ ಕುಚಭರ ನಮಿತಾಂಗಿ ಸನ್ನಿಷಣ್ಣ ನಿಶಾಬ್ದೆ ನಿಜಕರ ಕಮಲೋದ್ಯತ ಲೇಖನಿ ಪುಸ್ತಕಶ್ರೀ ಸಕಲ ವಿಭವ ಸಿದ್ಧ್ಯೈ ಪಾತು ವಾಗ್ದೇವತಾನಃ ಭವತಿ ಯದನುಭಾವಾತ್ ಏಡ ಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸ್ಸಿ ನಿಧತ್ತಾಂ ಸನ್ನಿಧಿಂ ಮಾನಸಿ. ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ದುರ್ಗಾ ಪರಮೇಶ್ವರಿಯನ್ನು ವಂದಿಸ್ತಾ, ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಅಗ್ರಜ ಧ್ವಜರು, ಅನುಜನೊಬ್ಬ, ಮೇಳದ ನಮ್ಮ ಕಟೀಲು ಮೇಳದ ಸಂಚಾಲಕರಾದಂತಹ ದೇವಪ್ರಸಾದ್ ಶೆಟ್ಟರು, ದಿನೇಶ್ ಶೆಟ್ಟರು, ಎಲ್ಲ ಅದರ ಕಾರ್ಯಕರ್ತರು, ಆಮೇಲೆ ಎದುರುಗಡೆ ಇರತಕ್ಕಂಥ ನನ್ನ ಅಧ್ಯಾತ್ಮ ಬಂಧುಗಳೇ. ಕೊಲ್ಲಿ ರಾಷ್ಟ್ರ ಅಂತ ಹೆಸರು. ಯಾವುದನ್ನು ಕೊಲ್ಲಿ? ನಮ್ಮ ಕನ್ನಡ ಭಾಷೆಯಲ್ಲಿ ಅರ್ಥ ಮಾಡೋಣ. ಅದಕ್ಕೆ ಯಾವುದನ್ನು ಕೊಲ್ಲಿ? ನಮ್ಮ ಈ ದುಬೈಯಿಂದ ಬಂದ ಈ ಕಲಾವಿದರು ಭಾರತೀಯತೆಯನ್ನು ದೂರುವ, ಭಾರತೀಯ ಸಂಸ್ಕೃತಿಯನ್ನು ದೂರುವ ಅಂತಹ ಪ್ರಭೃತಿಗಳು ವಿದೇಶದಲ್ಲಿ ಬೆಳೆದರೆ ಆ ಪ್ರಭೃತಿಗಳನ್ನು ಕೊಲ್ಲಿ ಅಂತ ನಾವು ಅರ್ಥ ಮಾಡೋಣ. ಆಗ ಅದು ಉತ್ತಮವಾದಂಥ ಆಗ್ತದೆ. ಯಾಕೆಂದರೆ ಕೊಲ್ಲಿ ರಾಷ್ಟ್ರ ಅಂತ ನಾವು ಹೇಳಿದಾಗ ಒಳ್ಳೆಯ ರೀತಿಯಂತಹ ಅನ್ವರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಆ ಕೊಲ್ಲುವುದರ ಮುಖಾಂತರ ನಮ್ಮ ಈ ಕಲಾವಿದರಲ್ಲಿ ಭಾರತೀಯ ಸಂಸ್ಕೃತಿ ಉಳಿಯಲಿ, ಅದು ಸ್ಥಾಯಿಯಾಗಿ ಉಳಿಯಲಿ. ಇನ್ನು ಮುಂದೆ ಅದೇ ಸಂಸ್ಕೃತಿ ಅವರಿಗೆ ಆ ಪರಂಪರೆಯಲ್ಲಿ ಬೆಳೆಯಿಂದ ಮೊದಲಾಗಿ ನಾನು ಪ್ರಾರ್ಥಿಸ್ತೇನೆ. ಗೀತೆಯಲ್ಲಿ ಒಂದು ಮಾತುಂಟು, ಸಕೃದೇವ ಪ್ರಪನ್ನಾಯ ತ್ರಾಯತೆ ಮಹತೋ ಭಯಾತ್ ಅಂತ. ಸ್ವಲ್ಪ ಉಳಿಸಿದರೆ ಸಾಕು, ಒಂದು ದೊಡ್ಡ ಭಯದಿಂದ ನಾವು ಪಾರಾಗಬಹುದಂತೆ. ಹಾಗಾಗಿ ಅದಕ್ಕೆ ಯಾವ ಕಲೆ ನಮ್ಮನ್ನು ಎತ್ತಿ ಹಿಡಿತದೆ ಅಂತಂದರೆ, ನಮ್ಮ ತಮ್ಮ ಹರಿದಾಸರು ಹೇಳಿದ ಹಾಗೆ ವಾಚಿಕವೆಂಬಂತಹ ವಿಶೇಷವಾದಂತಹ ಒಂದು ಇದರಲ್ಲಿ ಇರೋದ್ರಿಂದ ಮಾತುಗಾರಿಕೆ ಬೇರೆ ಯಾವ ಕಲೆಯಲ್ಲೂ ಸಾಂಘವಾಗಿ ಇಲ್ಲದಂತಹ ಆ ಮಾತುಗಾರಿಕೆಯಿಂದಾಗಿ ನಾವು ಯಾವುದನ್ನು ಕೂಡ ಅದನ್ನು ಹೇಳಿ ಸಕೃದೇವ ಪ್ರಪನ್ನಾಯ ಯಾವುದನ್ನು ಕೂಡ ಸಾಧಿಸ್ಬೋದು. ತ್ರಾಯತೆ ಮಹತೋ ಭಯಾತ್ ಅಂತ. ಹಾಗಾಗಿ ನಮ್ಮ ಇಡೀ ಭಾರತದಲ್ಲಿ ಭಾರತೀಯತೆ ಉಳಿಯಬೇಕೇ ಆಗಿದ್ರೆ ಇಂತಹ ಯಕ್ಷಗಾನದ ಕಲೆಯಿಂದ ಮಾತ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ವಾಚಿಕ ಎಂಬ ಕಲೆ ಇರುವುದರಿಂದ
ನಾವು ಯಕ್ಷಗಾನದಲ್ಲಿ ಯಾವಾಗ ಮಾತಾಡ್ತಾ ಮಾತುವನ್ನು ಸಿದ್ಧಿಗೊಳಿಸ್ತೇವೋ ಬೇರೆ ಯಾವ ರಂಗದಲ್ಲಿಯೂ ನಾವು ಮಾತುಗಾರಿಕೆಯ ಬಲ್ಲವರಾಗ್ತೇವೆ. ಎಲ್ಲಿ ಕೂಡ ಸ್ಪೀಚ್ ಮಾಡ್ಬೋದು ನಮಗೆ. ಅದು ನಮಗೆ ಧೈರ್ಯವನ್ನು ಒದಗಿಸ್ತದೆ. ಹಾಗಾಗಿ ಯಕ್ಷಗಾನವೆಂಬುದು ಕೇವಲ ಆ ರಂಗದ ಒಳಗಿನ ಕಲೆಗೆ ಮಾತ್ರ ಅಲ್ಲ, ವ್ಯಕ್ತಿತ್ವದ ಬೆಳವಣಿಗೆಗೂ ಅದು ಕಾರಣವಾಗ್ತದೆ. ಹಾಗಾಗಿ ಇಲ್ಲಿಯ ಮಕ್ಕಳು ಅಲ್ಲಿ ಆಡುವುದಂದರೆ ಇಲ್ಲಿಯ ಮಕ್ಕಳು ಅಲ್ಲಿ ಆಡುವುದಂದರೆ ಅದೊಂದು ಬಹಳ ಸಂತೋಷ. ಯಾಕಂದರೆ ನಮ್ಮ ಯಕ್ಷಗಾನದ ಕಲೆ ಸ್ಥಾಯಿಯಾಗಿ ಉಳಿತದೆ. ಯಾಕಂದರೆ ಅಲ್ಲಿಯ ಮಕ್ಕಳು ಬೆಳೆದರೆ ಇಲ್ಲಿಯ ಮಕ್ಕಳಿಗೆ ನಾಚಿಕೆ ಆಗ್ತದೆ. ನಾವು ಅಲ್ಲಿಯ ಮಕ್ಕಳು ಬೆಳೆದಿದ್ದಾರೆ, ನಾವು ಬೆಳೆಯಿಲ್ಲ ಅಂತ. ಆಗ ಅದೇ ಇದು ಇಲ್ಲಿಯ ಮಕ್ಕಳಿಗೆ ಅದು ಸೂಚನೆ ಆಗ್ತದೆ. ಹಾಗಾಗಿ ಅದು ಪರಸ್ಪರ ಉತ್ಕರ್ಷಕ್ಕೆ ಕಾರಣವಾಗ್ತದೆ. ಹಾಗಾಗಿ ಅದು ಕೂಡ ಅವರು 11ನೇ ವರ್ಷದ ಪಾದಾರ್ಪಣೆ. ಯಾಕಂದರೆ 1 ವರ್ಷ 2 ವರ್ಷ ಆಗುವಾಗ ಔದಾಸೀನ್ಯ ಬರ್ತದೆ, ಸಾಕು ಯಾರು ಒದ್ದಾಡೋದು ಅಂತ. 11 ವರ್ಷ ದಾಟಿತ ಅಂದರೆ 25ನೇ ವರ್ಷಕ್ಕೆ ಖಂಡಿತ ಬರ್ತದೆ ಅದು. ಆಮೇಲೆ 50ನೇ ವರ್ಷಕ್ಕೆ ಹೋಗ್ತದೆ. ಹಾಗಾಗಿ ಆ ಪರಂಪರೆ ಬೆಳೆಯಲಿ, ಉತ್ತಮವಾದಂತಹ ಒಂದು ಆ ದಾರಿ ಅವರಿಗೆ ಕಾಣಲಿ, ಇನ್ನಷ್ಟು ಮಕ್ಕಳು ಅದಕ್ಕೆ ಸೇರಲಿ, ನಮ್ಮ ಭಾರತೀಯತೆ ಉಳಿಯಲಿ, ನಮ್ಮ ಕಟೀಲು ತಾಯಿ ಅವರಿಗೆ ಉತ್ತಮವಾದಂತಹ ದೀರ್ಘಾಯುಷ್ಯ, ಆರೋಗ್ಯ, ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಮುಂದಿನ ಪ್ರಗತಿಯನ್ನು ದೇವರು ಅನುಗ್ರಹಿಸಲಿ. ಮತ್ತೆ ವಿದೇಶಿಗರು ಬಂದು ಇಲ್ಲಿ ಈ ಇದರಲ್ಲಿ ಯಕ್ಷಗಾನವನ್ನು ಆಡುವಂತಾಗಲಿ ಅಂತ ನಾನು ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು ವೇದಮೂರ್ತಿ ಕಮಲಾದೇವಿ ಪ್ರಸಾದ್ ಆಸರಣ ಇವರಿಗೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ನಮ್ಮ ಜೊತೆಗೆ ನಮ್ಮ ಕಟೀಲು ದೇವಿಯ ಅತ್ಯಂತ ಪ್ರಿಯವಾಗಿರುವಂತಹ ಯಕ್ಷಗಾನ ಮೇಳಗಳ ಸಂಚಾಲಕರಾಗಿರುವಂತಹ ಶ್ರೀಯುತ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟಿ ಇವರಿದ್ದಾರೆ. ಇವರು ಯಕ್ಷಗಾನ ಕ್ಷೇತ್ರಕ್ಕೆ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಹಾಗೂ ಯಕ್ಷಗಾನದ ಪರಂಪರೆಯನ್ನು ಉಳಿಸುವಲ್ಲಿ ಕೂಡ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ನಮ್ಮ 7 ಮೇಳಗಳ ಸಂಚಾಲಕರಾಗಿದ್ದುಕೊಂಡು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ. ಅವರು ತಮ್ಮ ನಗು ಮೊಗದಿಂದಲೇ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ನಮ್ಮ ಸಂಚಾಲಕರಾಗಿರುವಂತಹ ಶ್ರೀ ಕೊಟ್ಟಿಂಜ ದಿನೇಶ್ ಶೆಟ್ಟಿ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ತಮ್ಮ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ನಾವು ಕಾಣ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇದೀಗ ಧನ್ಯವಾದ ಸಮರ್ಪಣೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂತಹ ವೇದಮೂರ್ತಿ ವೆಂಕಟರಮಣ ಆಸರಣ್ಣ ಇವರಿಗೆ ಹೃದಯ ತುಂಬಿದ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವರು ವೇದಮೂರ್ತಿ ಅನಂತ ಪದ್ಮನಾಭ ಆಸರಣ್ಣ ಇವರಿಗೆ ಕೂಡ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನೋರ್ವರು ವೇದಮೂರ್ತಿ ಕಮಲಾದೇವಿ ಪ್ರಸಾದ್ ಆಸರಣ್ಣ ಇವರನ್ನು ಕೂಡ ಹೃದಯ ತುಂಬಿದ ನಮನಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೊತೆಗೆ ಇನ್ನೋರ್ವರು ವೇದಮೂರ್ತಿ ಶ್ರೀ ಹರಿನಾರಾಯಣ ದಾಸ ಆಸರಣ್ಣ ಇವರಿದ್ದಾರೆ. ಇವರನ್ನು ಕೂಡ ಮನದಾಳದಿಂದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಶ್ರೀ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟಿ ಸಂಚಾಲಕರು, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ಯಕ್ಷಗಾನ ಮಂಡಳಿ, ಇವರಿಗೂ ಕೂಡ ಹೃದಯ ತುಂಬಿದ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಿಮ್ಮ ಉಪಸ್ಥಿತಿಗೆ ಗೌರವವನ್ನು ಸಲ್ಲಿಸುತ್ತಾ ವಂದನೆಗಳು. ಮುಂದಕ್ಕೆ ಈ ವೇದಿಕೆಯಲ್ಲಿ ಯಕ್ಷಗಾನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಯಕ್ಷಗಾನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅತಿಥಿ ಕಲಾವಿದರಾಗಿ ಅತಿಥಿ ಭಾಗವತರು ಬಲಿಪ ಶಿವಶಂಕರ ಭಟ್, ಅತಿಥಿ ಭಾಗವತರಾಗಿ ಶ್ರೀ ದೇವಪ್ರಸಾದ್ ಶೆಟ್ಟಿ ತಲಪಾಡಿ, ಅದೇ ರೀತಿಯಲ್ಲಿ ಇನ್ನೋರ್ವ ಭಾಗವತರು ಚಿನ್ಮಯ ಭಟ್ ಕಲ್ಲಡ್ಕ, ಚಂಡೆ ಮದ್ದಳೆಯಲ್ಲಿ ದಯಾನಂದ ಶೆಟ್ಟಿಗಾರ್ ಬಿಜಾರು, ರಾಜೇಶ್ ಐ ಕಟೀಲು, ಮನ್ವಿತ್ ಎಸ್ ಪದ್ಮಶಾಲೆ ಇವರು ನಮ್ಮ ಜೊತೆಗೆ ಸಹಕರಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಕೇಂದ್ರದ ಕಲಾವಿದರು ಬಾಲಗೋಪಾಲ ಮತ್ತು ವಾಯು ಮತ್ತು ಕಪಿಗಳಾಗಿ ದಿಶಾನಿ ಲಕ್ಷ್ಮೀಶ ಕೋಟ್ಯಂಕರ್, ಬಾಲಗೋಪಾಲ ವಾಯು, ವಾಮನ ಮತ್ತು ಮಂಗಲಕ್ಕೆ ಅವತಾರಗಳು ವಾಮನನಾಗಿ ನಯೋಮಿ ಸಾಯಿನಾಥ್ ಶೆಟ್ಟಿ, ಅದೇ ರೀತಿಯಲ್ಲಿ
ಕೋಡಂಗಿ ಮತ್ತು ಈಶಾನ ಮತ್ತು ಕಪಿಲಗಳಾಗಿ ಅದ್ರಿತ್ ದೀಪಕ್ ಸುಳ್ಯ, ವೈದೇಹಿ ಪದ್ಮಶಾಲಿ, ಪ್ರಿಷಾ ಸಂತೋಷ್ ಶೆಟ್ಟಿ, ಅಯನ್ ಬಾಲಕೃಷ್ಣ ಶೆಟ್ಟಿ, ಸಾತ್ವಿಕ್ ಸಂತೋಷ್ ಕಟೀಲ್, ವಿಶಿಷ್ಟ ವಿಚೇತ್ ಮೂಡಬಿದ್ರೆ, ಶ್ರೇಯ ಗಾಣಿಗ. ಕೋಡಂಗಿಯಾಗಿ ಸಾನ್ವಿ ಲಕ್ಷ್ಮೀಶ ಕೋಟ್ಯಂಕರ್, ದೇವೇಂದ್ರ ಮತ್ತು ಭಗದತ್ತನಾಗಿ ವಿಘ್ನೇಶ್ ಎಸ್ ಶೆಟ್ಟಿಗಾರ್ ಕಿನಿಗೋಳಿ, ಅಗ್ನಿ ಪರಶುರಾಮ ಮತ್ತು ಲಕ್ಷ್ಮಣ, ಮಂಗಲಕ್ಕೆ ಅವತಾರಗಳು ಪರಶುರಾಮ, ಐಶಾನಿ ದೀಪಕ್ ಸುಳ್ಯ, ವರುಣ ರಾಮ ಮತ್ತು ಮಂಗಳಕ್ಕೆ ಅವತಾರಗಳು ರಾಮ, ವೈಷ್ಣವಿ ಪದ್ಮಶಾಲಿ, ಕುಬೇರ ಪ್ರಹ್ಲಾದ ಹಾಗೂ ವಿಭೀಷಣ, ಮಂಗಳಕ್ಕೆ ಅವತಾರಗಳು ಸೌರಭ್ ಭಾಸ್ಕರ ಸಾಲ್ಯಾನ್, ತಮಾಸುರ ಬಲಿ ಚಕ್ರವರ್ತಿ ಮತ್ತು ದಂತವಕ್ರನಾಗಿ ಸತೀಶ್ ಶೆಟ್ಟಿಗಾರ್ ವಿಟ್ಲ, ವಿರೂಪಾಕ್ಷ ಜಂಬಾಸುರ ಕಪಿಗಳು ಮತ್ತು ಮಂಗಳಕ್ಕೆ ಅವತಾರಗಳು ಕೂರ್ಮನಾಗಿ, ಅಥರ್ವ್ ವಸಂತ ಶೆಟ್ಟಿ, ಶ್ವೇತದಂತ ಹಾಗೂ ಸ್ವರ್ಭಾನು ಮತ್ತು ಕಪಿಗಳು ದಿಯಾ ಗೋಹನ್ ವಲ್ಲಭನ್, ಮೇಘವರ್ಣ ಮತ್ತು ಕುಟುಕರು ಮತ್ತು ಮಂಗಳಕ್ಕೆ ಅವತಾರಗಳು ವರಾಹ ಮತ್ತು ವೀರಕಾಸುರನಾಗಿ ವಿವಾನ್ ಬಾಲಕೃಷ್ಣ ಶೆಟ್ಟಿ, ವಿದ್ರಾವಣ ಹಾಗೂ ಕುಟುಕರು ಮತ್ತು ಕೂರ್ಮ ಮತ್ತು ಮಂಗಳಕ್ಕೆ ಅವತಾರಗಳು ನರಸಿಂಹನಾಗಿ ನೀಲೇಶ್ ನಾರಾಯಣ ಶೆಟ್ಟಿ, ಖ್ಯಾತಿ ಮತ್ತು ಕಯಾದು ಮತ್ತು ಮಾತಲಿ ಮತ್ತು ಮಂಗಳ ತ್ರಿವೇಶ, ಪವಿತ್ರ ದೀಪಕ್ ಸುಳ್ಯ, ವಿಷ್ಣು ಮತ್ತು ಕೃಷ್ಣ ಮತ್ತು ಮಂಗಳಕ್ಕೆ ಅವತಾರಗಳು ಕೃಷ್ಣನಾಗಿ ಶರತ್ ಕುಡ್ಲ, ಭೃಗುವಾಗಿ ವಾಸು ಬಾಯಾರು, ಸತ್ರ ಋತು ಮತ್ತು ಮಂಗಳಕ್ಕೆ ಮಹಾವಿಷ್ಣು ಶರಣ್ಯ ಭಾಸ್ಕರ್ ಸಾಲ್ಯನ್, ಮತ್ಸ್ಯ ಮತ್ತು ರಾವಣ ಭೀಮ ಮತ್ತು ಮಂಗಳಕ್ಕೆ ಅವತಾರಗಳು ಮತ್ಸ್ಯ ಚರಣ್ ರಾಜ್ ಅರ್ಲಪದವು, ಹಿರಣ್ಯಾಕ್ಷ ಶಿಶುಪಾಲ, ಋಷಿಕೇಶ ಎಸ್ ಶೆಟ್ಟಿಗಾರ್ ಕಿನ್ನಿಗೋಳಿ, ನಾರದ ಚಂಡಮಾರ್ಕರು ಮತ್ತು ಮೂಕಾಸುರ ಮತ್ತು ಧರ್ಮರಾಯರಾಗಿ ಯಜ್ಞೇಶ್ ರೈ ಕಟೇಲು, ಭೂದೇವಿಯಾಗಿ ಮಂಗಳ ಸ್ತ್ರೀವೇಷ ಸಾನ್ವಿ ಮೋಹನ್ ಗುಜರನ್, ಅದೇ ರೀತಿಯಲ್ಲಿ ವರಹ ಮತ್ತು ನರಸಿಂಹ ಕಾರ್ತವೀರ್ಯ ಮತ್ತು ಸೋಮದತ್ತನಾಗಿ ಸಾತ್ವಿಕ್ ಕೊಂಚಾಡಿ, ಹಿರಣ್ಯಕಶಿಪು ಮತ್ತು ಭೀಷ್ಮನಾಗಿ ಶೇಖರ್ ಡಿ ಶೆಟ್ಟಿಗಾರ್ ಕಿನ್ನಿಗೋಳಿ, ದುರ್ಜಯಾಸುರನಾಗಿ ಅದಿತ್ ಅಶ್ವಿನ್ ಶೆಟ್ಟಿ, ಧೀರಕಾಸುರನಾಗಿ ಆರುಷ್ ಅಶ್ವಿನ್ ಶೆಟ್ಟಿ, ವಿಂಧ್ಯಾವಳಿ ಸಹದೇವ ಮತ್ತು ಮಂಗಳಕ್ಕೆ ಅವತಾರಗಳು ಕಲ್ಕೆನಾಗಿ ಸಾಗರ್ ಆಚಾರ್ಯ ಬ್ರಹ್ಮವರ, ಶುಕ್ರಾಚಾರ್ಯರಾಗಿ ಭಾರತಿ ಸಫಲಿಗ, ಭೂರಿಶ್ರವ ಹಾಗೂ ಚಂಡಮದ್ದಲೆಯಲ್ಲಿ ಸಹಕರಿಸ್ತಾ ಇದ್ದಾರೆ ಸವಿನಯ ನೆಲ್ಲಿತೀರ್ಥ. ಇನ್ನೋರ್ವರು ಚಂಡಮದ್ದಳೆಯಲ್ಲಿ ಭವಾನಿ ಶಂಕರ ಶರ್ಮಾ, ವೆಂಕಟೇಶ ಶಾಸ್ತ್ರಿ ಪುತ್ತಿಗೆ, ಅದೇ ರೀತಿಯಲ್ಲಿ ನಮ್ಮ ತೆರೆಯ ರಂಗಸಜ್ಜಿಕೆಯಲ್ಲಿ ಸಹಕರಿಸ್ತಿರುವವರು ದೀಪಕ್ ಕಡೆಂಜ, ಲಕ್ಷ್ಮೀಶ್ ಕೋಟ್ಯಂಕರ್, ಸೌಮ್ಯ ಭಾಸ್ಕರ್ ಸಾಲ್ಯಾನ್ ಐಕಳ, ದೀಪಿಕಾ ಲಕ್ಷ್ಮೀಶ್ ಕೋಟ್ಯಂಕರ್, ಪ್ರಭಾಕರ್ ಪೂಜಾರಿ ಬಜಗೋಳಿ, ನಾಟ್ಯ ಸಂಯೋಜನೆಯನ್ನು ಮಾಡಿರುವವರು ಶರತ್ ಕುಡ್ಲ, ದಿನೇಶ್ ಸಂಚಾಲಕರಾಗಿ ದಿನೇಶ್ ಡಿ ಶೆಟ್ಟಿ ಕೊಟ್ಟಿಂಜ, ರಂಗಪಟ್ಯ ಮತ್ತು ನಿರ್ದೇಶನ ಶೇಖರ್ ಡಿ ಶೆಟ್ಟಿಗಾರ್ ಕಿನ್ನಿಗೋಳಿ, ಸಹಕಾರ ವಸಂತ ಶೆಟ್ಟಿ ಬಾಳೆಪುಣಿ ಗುರ್ತು, ಸಂದೀಪ್ ಶೆಟ್ಟಿ ಕೊಟ್ಟಿಂಜ, ಸಹಕಾರ ಪ್ರತಿಮಾ ಸಾಯಿನಾಥ್ ಶೆಟ್ಟಿ ಮತ್ತು ವಿದ್ಯಾರ್ಥಿಗಳು ಹಾಗೂ ಹೆತ್ತವರು ಮತ್ತು ಸರ್ವ ಸದಸ್ಯರು. ಶ್ರೀಯುತ ಮಿಥುನ್ ಉಡುಪರವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇವರು ಈ ಕಾರ್ಯಕ್ರಮವನ್ನು ಸಂಯೋಜಿಸುವಲ್ಲಿ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಇವರಿಗೆ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಸಂಚಾಲಕರಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಯಕ್ಷಗಾನದಲ್ಲಿ ವರ್ಣಾಲಂಕಾರ ಮತ್ತು ವಸ್ತ್ರಾಲಂಕಾರವನ್ನು ಮಾಡಿದಂಥವರು ಮೋಹಿನಿ ಕಲಾ ಸಂಪದ, ಇವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಧ್ವನಿ ಮತ್ತು ಬೆಳಕಿನಲ್ಲಿ ಸಹಕರಿಸ್ತಿರುವಂತಹ ದೀಪಾ ಸೌಂಡ್ಸ್ ಕಟೀಲ್ ಎಕ್ಕಾರ್, ಇವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವಕಾಶ, ಬೆಂಬಲ ಮತ್ತು ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಕಟೀಲು ದೇವಳದ ಆಡಳಿತ ಮಂಡಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಉಪಹಾರದ ವ್ಯವಸ್ಥೆಯನ್ನು ಮಾಡಿದಂತಹ ಆನಂದ್ ಸಾಲ್ಯಾನ್ ಕಿನ್ನಿಗೋಳಿ, ಇವರಿಗೆ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆಮಂತ್ರಣ ಪತ್ರ ಮತ್ತು ಪ್ರಚಾರದಲ್ಲಿ ಗಿರೀಶ್ ನಾರಾಯಣ್ ಕಾಟಿಪಳ್ಳ, ಇವರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುದ್ರಣ ಮತ್ತು ಸಹಕಾರವನ್ನು ಮಾಡಿದಂತಹ ಮಿಥುನ್ ಉಡುಪ ಅನಂತ ಪ್ರಕಾಶ ಕಿನ್ನಿಗೋಳಿ, ಇವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಲೈವ್ನಲ್ಲಿ ಪ್ರಾಯೋಜಕರಾಗಿ ಸಹಕರಿಸಿರುವಂತಹ ಸಾಗರ್ ಆಚಾರ್ಯ ಬ್ರಹ್ಮಾರವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಅದೇ ರೀತಿ ಈ ಕಾರ್ಯಕ್ರಮವನ್ನು ಲೈವ್ನಲ್ಲಿ ನಿಮಗೆಲ್ಲರಿಗೂ ನೋಡಲು ಸಹಕರಿಸಿರುವವರು ಯಕ್ಷರಿಷು ಲೈವ್ ಕಿನಿಗಳು, ಇವರಿಗೂ ಕೂಡ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನೀವು ಲೈವ್ ಮುಖಾಂತರ ಯೂಟ್ಯೂಬ್ನಲ್ಲಿ ನೋಡಬಹುದು. ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲ ಬಂಧುಗಳಿಗೂ ಕೂಡ ಎಲ್ಲರೂ ಕೂಡ ಕಾರ್ಯಕ್ರಮದ ಕೊನೆಯವರೆಗೆ ಇದ್ದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ. ಧನ್ಯವಾದಗಳು. ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ
ರಾಜರಾಜಾಧೀಶ ರಾಜನಕ್ಷತ್ರ ಚಂದ್ರೋದಯ ವೈರಿಮದಗಜ ಸಿಂಹಸ್ವರೂಪ ಹರಿತಿಮಿರ ಮಾರ್ತಾಂಡ ಬಳಿರೇ ಲಕ್ಷ್ಮೀ ಸಾಮ್ರಾಜ್ಯ ಕಂಠೀರವ ಬಹುಪರಾಕ್ ಬಹುಪರಾಕ್ ಬಳಿರೇ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಅಮರಾವತಿಗೆ ಯಾರೆಂದುಕೊಂಡಿದ್ದೀರಿ? ದೇವೇಂದ್ರನೆಂದು ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯಕಾರಣ ಎಂದಿನಂತೆ ಉತ್ತರಾಯಣದ ಶುಭೋದಯ ಕಾಲದಲ್ಲಿ ಇಷ್ಟ ವಿಧಿಗಳನ್ನು ಪೂರೈಸಿ ಇಷ್ಟದೇವರನ್ನು ಸಂಪ್ರಾರ್ಥಿಸಿ ಸಭಾಪ್ರವೇಶ ಮಾಡಿದ್ದೇನೆ. ಗುರುಗಳಾದ ಬೃಹಸ್ಪತಿಯಾಚಾರ್ಯರಿಗೆ ಪುಡಮಟ್ಟು ಮನಸರೇ ನಿಮಗೆಲ್ಲ ನಮಸ್ಕರಿಸಿದ್ದೇನೆ. ಪ್ರತಿ ನಮಸ್ಕಾರ ಮಾಡಿದ್ದೇವೆ. ವಿಸ್ತರಕ್ಕೆ ಮಡಿದು ಏರಿಕೊಳ್ಳುತ್ತೇನೆ. ವ್ಯಕ್ತಿಯಲ್ಲೂ ಇರುತ್ತದೆ, ಇರಬೇಕು. ಜೀವನೋತ್ಸಾಹವನ್ನು ಉತ್ತೇಜಿಸಲು ಸಾಧನೆ ಪದದಲ್ಲಿ ಮುನ್ನಡೆಯಲು ಆಸೆಯ ಚಿಗುರು ಚಿತ್ಪ್ರಕಾಶವಾಗಬಲ್ಲದು, ಸಾಧನ ಸಸಿಯ ಬೀಜವಾಗಬಲ್ಲದು. ಹಾಗೆಂದು ಅದೇ ಆಸೆ ದುರಾಸೆ ಎನಿಸಿ ದೇವರ ಆಸೆ ಸೌಖ್ಯಗಳನ್ನು ಕಸಿಯುವ ಹುನ್ನಾರಕ್ಕೆ ಎಡಕೊಟ್ಟಾಗ ದುಃಖಕ್ಕೆ ಹೇತುವಾಗಬಹುದು. ಆಸೆ ಪಾಶವಾದರೆ ಕೊನೆಗೆ ನಾಶವಲ್ಲದೆ ಕೋಶ ಪ್ರಾಪ್ತವಾಗದು. ಮುಖ ಎಲ್ಲರಿಗೂ ಇರುತ್ತದೆ, ವರ್ಚಸ್ಸು ಕೆಲವರಿಗೆ ಮಾತ್ರ ಇರುತ್ತದೆ. ವರ್ಚಸ್ಸೇ ಅಧಿಕಾರ ಅಂತಸ್ತುಗಳನ್ನು ತಂದುಕೊಡುವುದಲ್ಲದೆ ಅಹಂಕಾರ ದೌರ್ಜನ್ಯಗಳಿಂದಲ್ಲ. ಬರ್ದಿಲರೇ ಭವಿತವ್ಯವನ್ನು ರೂಪಿಸಿಕೊಳ್ಳಬೇಕೆಂಬ ಸದಾಶಯದಿಂದಲೇ ಹಿತಕಾಮನಾಗಿ ಶತಮನ್ಯುಗಳನ್ನು ಪೂರೈಸಿ ಈ ತ್ರಿವಿಷ್ಟವಾದ ಅಮರಗದ್ದುಗೆಯನ್ನು ಸೌಭಾಗ್ಯವು ನನ್ನ ಪಾಲೊದಗಿದೆ. ನಿಷ್ಠೆಯಾಗಿ ಸನ್ನಷ್ಠೆಯ ಈ ಪ್ರಪಂಚಕ್ಕೆ ನಿಷ್ಠೆಯ ವೃಷ್ಟಿಯನ್ನು ಸುರಿಸುತ್ತಾ ಸದಾ ಪ್ರಜಾಕ್ಷೇಮವನ್ನು ಕಾಯ್ದುಕೊಂಡಿದ್ದೇನೆ. ವಿಪತ್ತಿಗಳಾದ ನಮ್ಮೆಲ್ಲರ ಸಂಪೂರ್ಣ ಸಹಮತಿ ಸಹಕಾರ ಈ ಸಂಕಲ್ಪ ಸಿದ್ಧಿಗೆ ಪೂರಕವಾಗಿದೆ. ನಿರ್ವಾಣರೇ, ಸುಖ ಮತ್ತು ದುಃಖಗಳೆಂಬೆರಡು ಕಾವಿಲ್ಲದ ಈ ನಾಕ ಅಥವಾ ನಾಕವಾಸಿಗಳಾದ ನಾವು ನಮ್ಮ ಸುಖ ದುಃಖಗಳ ಕುರಿತು ಸಂವೇದನ ತಾಳದೆ ಸದಾ ಲೋಕಕ್ಷೇಮದ ಉಳ್ಳವರಾದೆಂದು
ಕಾವಿಸುವುದೇ ಈ ನಮ್ಮ ನಾಕ. ಮತ್ತೆ ಇಲ್ಲಿರುವ ಸಂಪತ್ತು ಸಂಚಯ ಸಂಪದಗಳು ಲೋಕಹಿತಕ್ಕಾಗಿ ಕಾವಿಟ್ಟುಗಳು. ಆದರೆ ಲೋಕಧರ್ಮದ ಮರ್ಮವನ್ನು ಅರಿಯದ ಅಲ್ಪಮತಿಗಳು ಸುಖದ ಅಮಲಿನ ಭ್ರಮೆಯಿಂದ ನಮ್ಮ ಸ್ವರ್ಗಲೋಕಕ್ಕೆ ಲಕ್ಕೆಡುವ ಸಾಧ್ಯತೆಗಳನ್ನು ಅಲ್ಲಗಳೆಯಲಾಗದು. ಮನಸರೇ, ಇಂತಹ ದುರ್ಧರ ಪ್ರಸಂಗ ಬಂದರೆ ನೀವೇನು ಮಾಡಬಲ್ಲಿರಿ? ಲೋಕಕಂಟಕರಾಗಿ ವಿಜೃಂಭಿಸುವ ಖಡಲ ಬದೆಗೆ ತಕ್ಕ ಉಪಾಯವನ್ನು ಹುಡುಕಲೇಬೇಕಾಗುತ್ತದೆ. ಸುರನಾಥ, ಚಿಂತಿಸಬೇಡ. ನಮ್ಮ ಈ ಸದ್ಯಕ್ಕೆಲ್ಲ ಕೆಡಬಹುದಾದ ರಾಕ್ಷಸ ಸಮುದಾಯದ ಸಮೂಲ ನಾಶಕ್ಕೆ ನಾವು ಸದಾ ಕಟಿಬದ್ಧರಾಗಿದ್ದೇವೆ.
ಪಡೆಯಲು ನಮಗೆ ಬೇರೆ ಆಯುಧ ಬೇಡ. ನಮ್ಮ ನಾಲಿಗೆ ಸಾಕು. ನಮ್ಮ ಮಾತು ಅದು ವರ ಶಾಪ ಎಲ್ಲವೂ ಆಗಬಲ್ಲದು. ಆದ್ದರಿಂದಲೇ ನಾವು ಧೀರ್ವಾನರು. ನಿಮ್ಮ ನಿಶ್ಚಲ ಮಾತುಗಳು ಈ ವತ್ಸಲ್ಯದ ಶತ್ರುಗಳನ್ನು ನೀವು ಯಾರನ್ನು ಬೇಕಾದರೂ ಫಲದಲ್ಲಿ ನೀವು ಸೋಲಿಸಬಹುದು. ಕಲರ ಭೀತಿಗಾಗಿ ನಿಮ್ಮನ್ನು ಪ್ರಶ್ನಿಸಿದ್ದಲ್ಲ. ನಾವು ಕರ್ತವ್ಯ ಬಾಹ್ಯರಾಗಬಾರದು. ನಮಗದಗಿದ ಆಪತ್ತನ್ನು ಪರಿಹರಿಸುವುದಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಲೇಬೇಕೆಂಬ ನಿಟ್ಟಿನಲ್ಲಿ ಕಟಿಬದ್ಧರಾಗಬೇಕಾದುದು ನಮ್ಮ ಹೊಣೆ. ಮತ್ತೆ ಯಾವ ಚಿಂತೆಯೂ ನಮಗಿಲ್ಲ. ಆ ಕಮಲನಾಭನ ಅಕ್ಷಯ ಕೃಪಕಟಾಕ್ಷ ನಮ್ಮ ಮೇಲಿರುವಾಗ ಯಾವುದಕ್ಕೂ ಹೆದರುವುದಕ್ಕೂ ಅಗತ್ಯವಿಲ್ಲ. ಬನ್ನಿ, ನಮಗಿದು ವಿಶ್ರಾಂತಿ ಕಾಲ. ನಮ್ಮ ಮಳೆಯನ್ನು ಸೇರೋಣ ಬನ್ನಿ. ಕಲ್ಪಿಸಿಕೊಟ್ಟಿದ್ದೇನೆ. ಸಿಂಹಿಕಾದೇವಿಯ ಪವಿತ್ರ ಗರ್ಭದಲ್ಲಿ ಜನಿಸಿ ನಾಮಕನಾದ ನನ್ನನ್ನು ಪ್ರಪಂಚ ಗುರುತಿಸಿದ್ದು ತಮಾಸುರನೆಂದು ನಾವು ನಿಶಾಚರಿಗಳು ಕತ್ತಲೆಯನ್ನು ದ್ವೇಷಿಸುವ ಜನರಿಗೆ ಬೇಡವಾದವರು, ಕತ್ತಲೆಯನ್ನೇ ನೆಚ್ಚಿ ಪ್ರೀತಿಸಿ ಬದುಕುವವರು ಸಾಧ್ಯವಾದರೆ ಒಂದು ದಿನದ ಅವಧಿಗಾದರೂ ಪ್ರಪಂಚ ಪೂರ್ತಿ ಕತ್ತಲು ಮಾಡಬೇಕೆಂಬುದೇ ನನ್ನ ಹೆಬ್ಬಯಕೆ. ಮೂಲಕ ಸಕಲ ಜೀವರಾಶಿಗಳಿಗೆ ಕತ್ತಲೆ ಸವಿನಿಸಬೇಕೆಂದಿದ್ದೇನೆ. ಅದಕ್ಕೆ ಶ್ರೀಕಾರ ಬರಲು ಇದೇ ಸದಾವಕಾಶ. ಮೊದಲನೇ ಹೆಜ್ಜೆಗಾಗಿ ಗುರು ಲೋಕದಲ್ಲೂ ಶ್ರೇಷ್ಠವೆನಿಸಿ ಬೆಳಕಿನ ಲೋಕವೆಂದೇ ಖ್ಯಾತಿಯನ್ನು ಪಡೆದ ಲೋಕವನ್ನು ನಮ್ಮದಾಗಿಸಬೇಕು. ಏನು ನಿಮ್ಮ ಅಭಿಪ್ರಾಯ?
ಮನುಷ್ಯನನ್ನು ಸಡೆಬಡೆಯಲು ಇದು ಸಕಾಲ. ಕಾಲಗಳೆಯದೆ ಶೂಲಿ ಸಮ ವಿಕ್ರಮರಾದ ನಾವೀಗಳ ನಾಕವನ್ನು ಮುಟ್ಟೋಣ. ನಿಮ್ಮ ಮಾತುಗಳಿಂದ ಸಂತೋಷಗೊಂಡಿದ್ದೇನೆ. ಮಾಡುವುದು ಸರಿಯಲ್ಲ. ನೋಡೆಯೋಣ ನಾಕಕ್ಕೆ. ಅಧಿಕಾರ ಬಂದವರು ಬೀಳುವುದಕ್ಕೆ ನೀವು ಕೊಟ್ಟದಲ್ಲ. ಮೂರು ಮೂರ್ತಿಗಳು ಒಡೆದುಕೊಂಡದ್ದು ಬಡಿವಾರದ ನುಡಿಯಾಡಿದರೆ ಚೌಕೆ. ಮೂರು ಮೂರ್ತಿಗಳ ಕಾರುಣ್ಯದ ಶಿಶುಗಳು ನೀವು. ನಮಗದ ಅಗತ್ಯವಿಲ್ಲ, ಸುಪರಾಕ್ರಮದಿಂದ ಪಡೆಯಬಲ್ಲೆವು. ಮನ್ವಂತರದ ಅವಧಿಗೆ ದಿವದ ಅಧಿಕಾರ ಪಡೆದವರು ನಾವು. ಇದು ಭಕ್ತಿಗೊಳಿಯುವ ತಾಣ ಹೊರತು ಶಕ್ತಿಗಲ್ಲ. ಕ್ರಾಂತಿಯ ಮಾತು ಬಿಡು, ಶಾಂತಿಯ ದಾರಿಯಲ್ಲಿಲ್ಲ ನಮಗೆ ಹಿತ. ಕ್ರಾಂತಿಯೊಂದೇ ದಾರಿ ಎಂಬ ತೀರ್ಮಾನಕ್ಕೆ ಬಂದವರು ನಾವು. ಜಗಲಿ ಏರಲಾರದವ ಗಗನವೇರುವ ಕನಸು ಕಂಡಂತೆ ನಿನ್ನ ಮಾತು. ಕ್ರಾಂತಿಯ ಲೋಕವಿದು, ಆದ್ದರಿಂದ ಏನನ್ನೂ ಸಾಧಿಸಲಾಗದು. ಸಾಧ್ಯ ಸಾಧ್ಯದ ವಿಷಯ ನಮಗಿರಲಿ. ಈ ಸುಮ್ಮನೆ ಸುರಪನನ್ನು ತೋರು, ಬರಿದ ರಣದಲ್ಲಿ ಗಾರುಗಿಡಬೇಡ.
ಮೋಕ್ಷ ಮಾಲ್ಪ ಮನ್ನದಿ ಬಂದೇ ಕೂಡಿ ಸುರವನು ಸ್ವರ್ಗಲೋಕದ ಕುರಿತಾಗಿ ಆಶೆಯನ್ನೇರಿಸಿ ಇಲ್ಲಿಯವರ ಕುರಿತಾಗಿ ನೀನು ಮಾಡುವ ಅಪಪ್ರಚಾರ ಮೋಸ ಮಸಲುತ್ತುಗಳ ಸುದ್ದಿ ನಮ್ಮ ದೇವಲೋಕವನ್ನು ಸೇರುತ್ತಿತ್ತು. ನಿಮಗೆಲ್ಲ ಸದಾ ಮಧ್ಯರೆಯಲು ಕಾಯುತ್ತಿದ್ದೆ. ಸುರಸೇನೆ ಸಹಿತ ನಿನ್ನನ್ನು ಗಾಳಿಗಿಡಿಸ ಬಂದಿರುವ ನನ್ನ ವಜ್ರಾಯುಧ ಗಾತಿಗೆ ಸಿಲುಕದ ಮರಳಿನ ಶಿಷ್ಯರು ನಾವಿದ್ದೇವೆ. ನನಗೆ ಮುಡಿಗೆಯಾಗಿ ಹೇಳುತ್ತೇನೆ ಕೇಳು. ಈ ಸಲ ನೀನು ಗುರುವನ್ನು ಬದಲಾಯಿಸು. ನಮ್ಮ ಗುರುಗಳನ್ನು ಅಲೈಸಿದರೆ ಲೇಸುಟ್ಟು. ಇಲ್ಲವಾದರೆ ನಿಮ್ಮವನೇ ಆದ ಯಮಳ ಭಾಷಕ್ಕೆ ನಿನ್ನ ಕೊರಲ ಬಿಗಿದೇನು ಒಂದು ಚಂದದ ಪಾಠ ಮಾಡುತ್ತೇನೆ ಇವತ್ತು. ನಾವೇನು ಮಾಡುತ್ತೇವೆ ಎಂಬ ಮಾಹಿತಿ ನಿನಗುಂಟು ಎಂದಾದರೆ ನಿನ್ನ ಕಣ್ಣು ಯಾವಾಗಲೂ ನಮ್ಮ ಮೇಲಿದೆ ಅಂತ ಅರ್ಥ. ಒಂದು ರೀತಿಯಲ್ಲಿ ಮತ್ಸರ, ಒಂದು ರೀತಿಯಲ್ಲಿ ನಮ್ಮ ಬಗ್ಗೆ ಇರುವ ತಾತ್ಸಾರ, ಇನ್ನೊಂದು ರೀತಿಯಲ್ಲಿ ಭಯ. ಆದರೆ ನೀನೊಂದನ್ನು ಮರೆತಿದ್ದೀಯೋ, ಯಾವುದೊಂದು? ಗುರುಮೂರ್ತಿಗಳಲ್ಲಿ ಒಬ್ಬನಾದ ಭೀಷಣ ಭಜಕರಾದ ನಮ್ಮ ಮೇಲೆ ದ್ವೇಷ ಸಾಧಿಸಿದರೆ ಕೇಸಾಗೋದು ಎಚ್ಚರ. ಲೋಕಕಂಟಕರಾದ ನಿಮ್ಮ ತೀರ ದ್ವೇಷವೇ ಹೊರತು ಪ್ರೀತಿ ಬೆಳೆಸಲುಂಟೆ. ಕೈ ಸಾಕದೆ ಓಡಿ ಹೋಗುತ್ತಿದ್ದಾರೆ. ನಿಂಗಳೇ ಬೇಡಿ, ಎಲ್ಲಿ ಹೋದರೆ ಬಿಡದ ಬೆಂಬತ್ವ.
ನಮ್ಮನ್ನು ಬೆನ್ನಟ್ಟಿ ಬರುತ್ತಾ ಇದ್ದಾರೆ. ಹೊತ್ತಿಗಾಗಲೇ ಇವುಗಳು ನಮ್ಮ ಮನೆಯಲ್ಲಿಲ್ಲವಲ್ಲ. ಏನು ಮಾಡುವ ಕೈಗೆ ಸಿಕ್ಕಿದರೆ ನಮ್ಮನ್ನು ಬಿಡುವುದಿಲ್ಲ. ಹಾಗೆ ಓಡೋಡಿ ಬಂದು ನಾವು ಸೇರಿದ ಈ ದಟ್ಟ ಅರಣ್ಯ ಯಾವುದು ಗೊತ್ತಿ? ಮಹರ್ಷಿಯ ಆಶ್ರಮ ದೂರದಲ್ಲಿ ಕಾಣುತ್ತಿದೆ ನೋಡಿ. ನಾವು ಅಲ್ಲಿಗೆ ಹೋದರೆ ನಮಗೆ ಆಶ್ರಯ ದೊರೆತೀತು. ಅಲ್ಲೋಗೋಣ ಬಿಟ್ಟು ವನದ ಸೊಬಗುಳ ನೋಡುತ್ತಲೇ ವನದ ಸೊಬಗುಗಳ ನೋಡುತ್ತಲೇ ನಾಗೆ ಗಮನಿ ಇರಲಲ್ಲಿಗೆ ಬಾಗುತ್ತ ಧನುಜರು ಪದಾಬ್ಜ ಕೆರಗುತ್ತಿರುವುದರೋ ಪದಾಬ್ಜ ಕೆರಗುತ್ತಿರುವುದರೋ ನಖಶಿಖಾಂತ ನಡುಗುತ್ತಿದ್ದೀರಿ. ಯಾರಿಂದ ಭಯ? ಹೆದರಬೇಡಿ. ನೀವು ಬಂದಿರುವುದು ಬ್ರಹ್ಮರ್ಷಿಗಳ ಆಶ್ರಮಕ್ಕೆ. ನಿಮಗೆ ಬಂದ ತೊಂದರೆ ಏನೆಂದು ಧೈರ್ಯವಾಗಿ ಹೇಳಬೇಕು. ಸಂಚಕಾರ ಬಂದಿದೆ ಅಮ್ಮ. ಓಹೋ, ಅವರೆಲ್ಲ ಯಾಗವಿದ್ದು ವರುಣಲೋಕಕ್ಕೆ ತೆರಳಿದ್ದಾರೆ. ಅವರಿದ್ದರೆ ನಮಗೆ ಆಶ್ರಯ ದೊರೆತೀತು ಎಂಬ ಭರವಸೆಯಿಂದ ಬಂದೆವಮ್ಮ. ಹೆದರಬೇಡಿ, ಅವರ ಮಡದಿ ನಾನಿದ್ದೇನೆ. ನಿಮಗೆ ಯಾರಿಂದ ಭಯ? ಏನಾಗಬೇಕು? ನಾವು ಇಲ್ಲಿಯವರಲ್ಲ. ಮತ್ತೆ ಶತಮಾಸುರನೆಂದರೆ ನಾನೇ. ನಾವು ದೇವಲೋಕವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಗಾಳಿ ಇಟ್ಟೆವು. ಪರಿಣಾಮ ಸೋಲಾಯಿತು. ಅಷ್ಟೇ ಅಲ್ಲ, ದೇವೇಂದ್ರ ನಮ್ಮನ್ನು ಬೆನ್ನಟ್ಟಿ ಬರ್ತಾ ಇದ್ದಾನೆ. ಸರಿ, ಆತನಿಂದ ನೀವೇ ರಕ್ಷಿಸಬೇಕು. ನನ್ನ ಗಂಡನ ಮೇಲಿನ ವಿಶ್ವಾಸದಿಂದ ಬಂದವರು ನೀವು. ಹೆದರಬೇಡಿ, ನನ್ನ ಪತಿದೇವರು ಬರುವವರೆಗೆ ನಿಮ್ಮ ರಕ್ಷಣೆಯ ಹೊಣೆ ನನ್ನದು. ಹೋಗಿ ವರನ ಕುಟೀರದೊಳಗಿದ್ದು ಹೇಳಿ, ಎದ್ದೇಳು. ನಾವಮ್ಮ ದೇವತೆಗಳು. ಏನಿದು ಮೇಲಿನಿಂದ ಕೆಳಗಿಳಿದು ಬಂದಿದ್ದೀರಿ? ಅದು ನಮ್ಮ ಪರ್ಣ ಕುಟೀರದಲ್ಲಿ. ಏನಾಗಬೇಕು? ಅಮ್ಮ, ಧನುಜನಾದಂತಹ ತಮಾಸುರನ ಬಲಗ ಬರುವುದನ್ನು ಗಮನಿಸಿದೆವು. ಸರಿ, ಅವರನ್ನು ಹರಸುತ್ತ ಇತ್ತ ಕಡೆಗಾಗಿ ಬಂದವರಮ್ಮ. ಸರಿ. ಸುರಪಾಲ ಬಂದವರಿಗೆ ಆಶ್ರಯವನ್ನು ಕೊಟ್ಟಿದ್ದೇನೆ. ನನ್ನ ಪತಿದೇವರು ಮರಳಿ ಬರುವ
ಅಟ್ಟಿಸಿಕೊಂಡು ಬಂದದ್ದು ಅದು ನೀನೇನಪ್ಪ? ನಮ್ಮಲ್ಲಿಗೆ ದಾಳಿ ಇಟ್ಟ ಹಾ? ಕಾಲ್ಗಿತ್ತವರನ್ನು ಮುಗಿಸಿಯೇ ಬಿಡುವ ಛಲದಿಂದ ಬಂದಿದ್ದೆ. ಓಡಿ ತಪ್ಪಿಸಿಕೊಳ್ಳುವುದರಲ್ಲಿ ಅವರು ಗೆದ್ದರು, ಇನ್ನು ಸೋತೆ. ಅಮ್ಮ ಇಲ್ಲೇ ಇದ್ದಾರಲ್ಲ, ಅಮ್ಮ ತೋರಿಸಕೊಡಿ, ಈಗ ಎದ್ದು ತೋರಿಸುತ್ತೇವೆ. ಈಗ ಕಾಲ ಮಿಂಚಿತ್ತು, ನಾನು ಅವರಿಗೆ ಪ್ರಾಣ ರಕ್ಷಣೆ ಕೊಟ್ಟಾಯಿತು. ಇನ್ನೇನಿದ್ದರೂ ನನ್ನ ಪತಿ ಅಥವಾ ನನ್ನ ಮಗ ಬಂದ ಮೇಲೆ ಅವರ ಸಮ್ಮುಖದಲ್ಲೇ ಮಾತುಕತೆ ನಡೆಸಿ ಅಷ್ಟರವರೆಗೆ ಹೇಗೆ ಇಲ್ಲೇ ಆಶ್ರಮದಲ್ಲಿದ್ದು ವಿಶ್ರಮಿಸುತ್ತೀಯಾ ಅಥವಾ ಅವರು ಬಂದ ಮೇಲೆ ಬರುತ್ತೀಯಾ? ಅಮ್ಮ ಅವರು ದುಷ್ಟರಿದ್ದಾರೆ ತಾಯಿ. ಲೋಕಕ್ಷೇಮದ ಕೇಂದ್ರದ ಅಮರಾವತಿಗೆ ಲಗ್ಗಿಡುವಲ್ಲಿ ಅವರಲ್ಲಿರುವ ಧಾಷ್ಟಪಾಪ ಪ್ರಕಟಗೊಂಡಿದೆ. ಲೋಕ ಹಾಳಾದರೂ ಚಿಂತೆ ಇಲ್ಲ, ನಾನು ನಮ್ಮವರು ಸಕಲ ಸಂಪತ್ತುಗಳನ್ನು ಅನುಭವಿಸುತ್ತೇವೆ ಎಂಬ ದೌರ್ಜನ್ಯಕ್ಕೆ ಸಾವಲ್ಲದೆ ಬೇರೆ ಮದ್ದಿಲ್ಲ ಎಂದು ತೀರ್ಮಾನಿಸಿ ಆಗಿದೆ. ಅಮ್ಮ ಅಡ್ಡಿಯಾಗದು ತಾಯಿ. ದುಷ್ಟರು ಶಿಷ್ಟರು ಎಂಬ ಭೇದವಿಲ್ಲದೆ ಕೇವಲ ಜೀವಕಾರುಣ್ಯ ಭಾವದಿಂದ ಮಾತೃ ಹೃದಯ ಸ್ಪಂದನದಿಂದ ಆಶ್ರಯವನ್ನು ಕೊಟ್ಟವರು. ಅವರು ಒಳ್ಳೆಯವರೋ ಕೆಟ್ಟವರೋ ನಾನರಿಯೆ. ಅವರಿಗೆ ರಕ್ಷಣೆಯನ್ನು ಕೊಟ್ಟಾಗಿದೆ, ಬಿಟ್ಟು ಕೊಡಲಾರೆ. ಅಮ್ಮ ಸುರಪನ ಮಾತಿಗೆ ತಿರಸ್ಕಾರ. ಮುನಿ ಪಾಲನಂಗನೆ ನಿನ್ನ ಕೂಳರಂ ತೀರಿದುವೆನೆದು ತೆರರಂ ತಮ್ಮ ಕೈದುಗಳಂ ಛಳಪಿಸಿದರು. ಪೂರ್ಣ ವ್ಯವಹಾರಗಳತೆ ಮೀರಿತ್ತು. ಸುರಪ್ಪನೇ ದಂಡಹಾರ ಎಂದು ತಿಳಿಸಿದ ತೀರ್ಮಾನಿಸಿದ ಅಸುರರಿಗೆ ಆಶ್ರಯ. ಮಧುವಾರ್ವಾರ್ಗೆ ಋಷಿಪತ್ನಿಯಿಂದ ನಂಬುವುದಕ್ಕೂ ಅಸಾಧ್ಯ. ಬರಿಗೈಯಲ್ಲಿ ಹಿಂದೆ ಹೋಗುವುದಕ್ಕೆ ವಜ್ರಾಯುಧ ಇಡುವುದು ಇಷ್ಟು ದೂರ ಬಂದದಲ್ಲ, ಅಡ್ಡಿಯಾದರೆ ಈ ವಜ್ರಾಯುಧ ನಿನ್ನ ಮೇಲೆ ಪ್ರಯೋಗವಾದಿತು ಎಚ್ಚರ. ಇಷ್ಟು ಮುಂದುವರಿದಿದೆಯಾ? ಮುಂದುವರಿಬೇಕಲ್ಲ. ಕೈ ಎತ್ತು ನೋಡ, ಸಾಮಾನ್ಯಳಲ್ಲ ಅದು. ಮುನಿಪತ್ನಿ ಖ್ಯಾತಿ, ಪರಮ ಪತಿವ್ರತೆ. ಎತ್ತುವುದ ಇದೋ ವಜ್ರಾಯುಧದಿಂದ ನಿನ್ನನ್ನು ಬರೆಯುತ್ತದೆ. ತಡೆ! ಕೈ ಚಲಿಸುವುದಿಲ್ಲ. ಏನು ಮಾಡುವುದು? ದೇವರೇ, ಅನಂತ ಮಾಧವ ಕೇಶವ, ನೀನೇ ರಕ್ಷಿಸಬೇಕು. ಸುರಪ್ಪ, ಏನಪ್ಪ ನಿನ್ನ ಅವಸ್ಥೆ? ಇದು ನನ್ನ ಅಮೃತ ಹಸ್ತಗಳಿಂದ ನಿನ್ನನ್ನು ಸವರಿದ್ದೇನೆ. ಈಗ ಏನಾಯ್ತು? ನೀನು ಇಲ್ಲಿ ತನಕ ಪ್ರಯಾಣ ಬೆಳೆಸಿದ್ದು ಯಾಕೆ? ನೀನು ಬಂದದ್ದು ಮಾತ್ರವಲ್ಲ, ನನ್ನನ್ನು ಬರೆಸಿಕೊಂಡಿಯಲ್ಲ, ಏನಾಯ್ತಪ್ಪ? ಇವರೇ ಧನುಜ ತಮಾಸುರ ನಮ್ಮಲ್ಲಿಗೆ ದಾಳಿ ಇಟ್ಟ, ಸೋತ. ದುಷ್ಟ ಬೀಜರೆ ಬಿಟ್ಟರೆ ಕಷ್ಟ ಎಂದು ತಿಳಿದು ಇಲ್ಲಿ ಹಿಂಬಾಲಿಸಿ ಬಂದರೆ ಭೃಗುಮುನಿಗಳ ಆಶ್ರಮದಲ್ಲಿ ಖ್ಯಾತಿ ದೇವಿಯರು ಆಶ್ರಯ ಕೊಟ್ಟು ನನ್ನ ವ್ಯವಹಾರವನ್ನೇ ಆಕ್ಷೇಪಿಸಿದರು. ಅವಳಿಗೆ ಶಿಕ್ಷಿಸಬೇಕೆಂದು ತಿಳಿದು ವಜ್ರಾಯುಧ ಹಿಡಿದರಷ್ಟೇ. ಪರಿಣಾಮ ಈಗ ಹೇಗೆ? ಸರಿ, ಈ ಬಗ್ಗೆ ನೀನು ಚಿಂತಿಸಬೇಡ, ನಾನು ವಿಚಾರಿಸಿಕೊಳ್ಳುತ್ತೇನೆ. ಮರಳಿ ನಾಗವನ್ನು ಸೇರಿಕೋ. ಸುರಪ್ಪನಿಗೆ ಅಭಯವನ್ನಿತ್ತಿದ್ದೇನೆ. ಎಲ್ಲಿ ಹೋದಳಪ್ಪ ಈ ಖ್ಯಾತಿ ದೇವಿ? ದೇವರು ಬಡವರ ಮನೆಗೆ ಬರಬೇಕು. ಸಂತೋಷ. ಆಸನವಿದೆ, ಆಸೀನರಾಗಬೇಕು. ಶುಭವಾಗಲಿ. ಯಥಾ ಸಾಧ್ಯ ಅಡುಗೆ ಪಾತ್ರೆಗಳಿಂದ ಉಪಚಾರವೆಸಗಿದ್ದೇನೆ. ನನ್ನಿಂದ ಏನಾಗಬೇಕು ಅಪ್ಪಣೆಯಾಗಲಿ. ಓ ಶ್ರೀಲತಾಂಗಿ, ಶ್ರೀಲತಾಂಗಿ ಮೌನಿ ಪ್ರಿಯೇ ಲೋಲಲೋಚನಿ, ಲೋಲಲೋಚನಿ. ಶೀಲವಂತೆ ಸತಿ ಸಮೂಹ ತೋಳ್ಸು ಲೋಚನೆ, ಸತಿ ಸಮೂಹ ತೋಳ್ಸು ಲೋಚನೆ.
ಪತಿವ್ರಾಯಳಾದ ನೀನು ಈ ರೀತಿ ಧರೆಯ ಸೌಶಲ್ಯಕ್ಕೆ ಯಾಕೆ ಮಾರಕಳಾದಂಗೆ ಅರ್ಥವಾಗುವುದಿಲ್ಲ. ಸುಲೋಚನೆಯಾಗಿ ನಿನಗೆ ದೃಷ್ಟಿದೋಷ ಯಾಕಾಯ್ತಮ್ಮ? ಯಾವ ವಿಷಯದ ಬಗ್ಗೆ ದೃಷ್ಟಿ ಇಟ್ಟು ನಿನ್ನ ನುಡಿ? ನೀನೀಗ ದೃಷ್ಟಿಸಬೇಕಾದದ್ದು ನನ್ನ ಕಡೆ. ಸರಿ. ನಾನು ಕೇವಲ ವೈಕುಂಠಪತಿಯಾಗಿ ನಿನ್ನ ಬಳಿಗೆ ಬಂದವನಲ್ಲ, ಸಕಲ ಸೃಷ್ಟಿಯ ಪಾಲನಾಕರ್ತನಾದ ಮಹಾವಿಷ್ಣುವಾಗಿಯೇ ನಿನ್ನ ಬಳಿಗೆ ಬಂದವನಿದ್ದೇನೆ. ಸರಿ, ಆದರೆ ಆ ಮಾತು ಈಗ ನನ್ನಲ್ಲೇಕೆ? ಅಮ್ಮ, ನನ್ನನ್ನು ನಂಬಿದ ಭಕ್ತರಿಗೆ ಕೆಡುಕಾಗದಂತೆ ವರ್ತಿಸುವುದು ಒಂದು ಮಾತ್ರವಲ್ಲ, ನಾನೇ ಲೋಕಪಾಲನೆ ನೇಮಿಸಿದವರಿಗೆ ಅಡ್ಡಿಯಾದರೆ ಅದನ್ನು ನಿವಾರಿಸಬೇಕಾದ ಹೊಣೆಯು ನನಗಿರುವುದು ಹೌದು ತಾನೆ? ಈಗ ನನ್ನಿಂದೇನಾದರೂ ಅಡ್ಡಿ ಆಯಿತೆ? ಖಂಡಿತ ಹೌದಮ್ಮ. ದುರುಳರಾದ ತಮಾಸುರಾದಿಗಳಿಗೆ ನೀನು ರಕ್ಷಣೆಯನ್ನು ಕೊಟ್ಟೆಯಂತೆ. ಸರಿ. ಮಾತ್ರವಲ್ಲ, ಇದು ತಪ್ಪೆಂದು ವಿರೋಧಿಸಿದ ಅಖಂಡಲನೆ ಮೊದಲಾದ ದೇವಗಣನವನ್ನು ನೀನು ದಂಡಿಸಿದೆಯಂತೆ. ಆ ಬಿಸಿ ಅಲ್ಲಿಗೆ ನಿಲ್ಲಲಿಲ್ಲವಮ್ಮ. ಅದರ ಕಾರಣಕರ್ತನಾಗಿ ನಾನು ನಿನ್ನ ಬಲ್ಲಿಗೆ ಬಂದು ನಿಂತಿದ್ದೇನೆ. ತಾಯೇ, ನೀನು ದೇವತೆಗಳನ್ನು ವಿರೋಧಿಸುವುದು ಯಾಕಾಗಿ ಹೇಳು? ಆ ದುಷ್ಟರನ್ನು ಮೆರೆಸುವುದಕ್ಕಾಗಿ. ತನ್ಮೂಲಕ ಪ್ರಪಂಚದಲ್ಲಿ ದುಷ್ಟರ ಪಾಶಾಭಿಶಕ್ತಿ ಮೆರೆಯುವುದಕ್ಕೆ ನೀನೇಕೆ ಕಾರಣನಾಗುವೆ ತಾಯೇ? ಆದ್ದರಿಂದ ಸಾರಿ ಹೇಳುತ್ತಿದ್ದೇನೆ, ಆ ದುಷ್ಟರನ್ನು ಬಿಟ್ಟು ಬಿಡಮ್ಮ. ಯಾತಕ್ಕಿಂತು ನುಡಿವೆ ಸ್ವಾಮಿ? ಯಾತಕ್ಕಿಂತು ನುಡಿವೆ ಮಾತ, ಯಾತಕ್ಕಿಂತು ನುಡಿವೆ ಮಾತ, ಯಾತು ನೀತಿ ತಪ್ಪಿದಿಲ್ಲಿ ಬೇಳು ಆತರಿಂಗಿ ಸಾರಿ, ನೀತಿ ತಪ್ಪಿದಲ್ಲಿ ಬೇಳು ಆತರಿಂಗಿ ಸಾರಿ, ಯಾತಕ್ಕಿಂತ ನುಡಿವೆ ಮಾತ ಯಾತು ಧಾನವೈ, ನೀತಿ ತಪ್ಪಿದಲ್ಲಿ ಬೇಳು ಆತರಿಂಗಿ ಸಾರಿ, ಮಾತು ಕೊಟ್ಟು ನಿಲ್ಲಿಸಿಕೊಂಡೆ, ಮಾತು ಕೊಟ್ಟು ನಿಲ್ಲಿಸಿಕೊಂಡೆ, ಜಾತ ಬರುವವರಿಗೆ ಆತವಾದಿಗಾಯ್ತು ನಮಿತೆ ನೀನು ತೆರಳುವುದಿಗೆ, ಜಾತ ಬರುವವರಿಗೆ ಕೊಟ್ಟು ನಿಲ್ಲಿಸಿಕೊಂಡೆ, ಘಾತವಾದಿಗಾಯ್ತು ನಮಿತೆ ನೀನು ತೆರಳುವುದಿಗೆ, ಯಾತಕ್ಕಿಂತು ನುಡಿವೆ ಮಾತ, ಸುಲೋಚನೆ, ನನ್ನ ಪ್ರಾಮಾಣಿಕ ನುಡಿಗಳನ್ನು ಆಲಿಸುವ ಕೃಪೆ ಮಾಡಬೇಕು. ಹೇಳಮ್ಮ, ಕೇಳುವವನಿದ್ದೇನೆ. ನಿನ್ನನ್ನು ಸುರಫಲನ್ನು ವಿರೋಧಿಸುವುದು ನನ್ನ ಉದ್ದೇಶವಲ್ಲ, ಮತ್ತೆ ಮಾತ್ರವಲ್ಲ ನಿನ್ನನ್ನು ವಂಚಿಸುವುದು ನನ್ನ ಉದ್ದೇಶವಲ್ಲ. ಮತ್ತೆ ಹೇಗೆ ಹೀಗೆ ನಡೆದುಕೊಂಡೆ? ನೀನು ಯಾತದಾನವೇ ಹೌದಲ್ಲ? ಆತರಾಗಿ ಬಂದು ಪ್ರಾಣದಾನ ಕೇಳಿದವರು ನನ್ನ ಮಗನ ಶಿಷ್ಯಂದಿರು. ಅವರು ಒಳ್ಳೆಯವರೋ ಕೆಟ್ಟವರೋ ನಾನರಿಯೆ. ಅವರಿಗೆ ರಕ್ಷಣೆ ಕೊಡುವುದು ಮಾತ್ರ ನನ್ನ ಉದ್ದೇಶವಾಗಿತ್ತು. ಓಹೋ, ಇದರಿಂದ ನೀತಿ ತಪ್ಪಿದಂತಾಗುತ್ತದೆ. ಹೇಳು ಅಮ್ಮ, ಈ ವ್ಯಾಜ್ಯ ನಿನ್ನ ಆಶ್ರಮಕ್ಕೆ ಸಂಬಂಧಪಟ್ಟದಲ್ಲ ತಾಯಿ, ಲೋಕಪಾಲನೆಗೆ ಸಂಬಂಧಪಟ್ಟದ್ದು. ಆದ್ದರಿಂದಲೇ ಶಿಕ್ಷೆಗೂ ರಕ್ಷೆಗೂ ಹೊಣೆ ನಾನು. ಆ ಅಧಿಕಾರ ನಿನಗಿಲ್ಲ ತಾನೆ? ಶಿಕ್ಷೆ, ರಕ್ಷೆ, ಅಧಿಕಾರ, ಅನಧಿಕಾರ ಇವೆಲ್ಲವನ್ನು ಚಿಂತಿಸಿ ನಾ ಮಾಡಿದ್ದಲ್ಲ. ಅಷ್ಟು ದೊಡ್ಡ ಮಟ್ಟಿಗೆ ಯೋಚಿಸುವ ವ್ಯವಧಾನವೂ ನನ್ನದಿಲ್ಲ, ಅಂತ ಚಿತ್ತ ಸಾಮರ್ಥ್ಯವೂ ನನ್ನದಿಲ್ಲ. ಪ್ರಾಮಾಣಿಕವಾಗಿಯೇ ಒಪ್ಪಿದ್ದೇನೆ. ಹೇಗೆ? ಹಾಗೆಂದು ಈ ರಕ್ಷಣೆಯೇನು ಶಾಶ್ವತವಾದದ್ದಲ್ಲ. ಮತ್ತೆ ನನ್ನ ಪತಿ ಅಥವಾ ನನ್ನ ಮಗ ಬಂದ ಮೇಲೆ ನೀನು ಏನು ಬೇಕಿದ್ದರೂ ಮಾಡಬಹುದು. ಅಮ್ಮ, ನೀನು ನಿನ್ನ ಆಶ್ರಮ ವ್ಯಾಪ್ತಿಗೊಳಪಟ್ಟು ಅಂತಹ ಒಂದು ನಿರ್ಧಾರಕ್ಕೆ ನೀನು ಬದ್ಧಳಾದರೆ ಒಪ್ಪಿಕೊಳ್ಳಬಹುದು ಎಂದು. ಆದರೆ ಈ ನಿನ್ನ ಕೃತಿ ನನ್ನ ಲೋಕಪಾಲ
ಮನೆಯ ಒಳಗೆ ನೇರ ಹಸ್ತಕ್ಷೇಪ. ಆದ್ದರಿಂದಲೇ ಆ ಅಧಿಕಾರ ನಿನಗಿಲ್ಲ ತಾಯೇ. ನನ್ನ ವಿಶ್ವಾಸವೇನು ಗೊತ್ತಾ? ಏನು? ನಾನು ವ್ಯವಹರಿಸಿದ್ದು ಕೇವಲ ಮಾತೃ ಹೃದಯ ಭಾವದಿಂದ. ಮೃಗು ಮಹರ್ಷಿಯ ಪತ್ನಿಗಳಾಗಿ ಈ ಆಶ್ರಮಕ್ಕೆ ಸೀಮಿತಳಾದವಳು ನಾನು. ನೀವು ಸರ್ವಲೋಕದ ತಾಯಿ. ನಾನು ತಾಯಿಯಾಗಿ ಕೊಟ್ಟ ಆಶ್ರಯದ ನೆಲೆಯದ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಕೃಪೆದೋರು ಎನ್ನುವುದಷ್ಟೇ. ಆ ತಾಯಿಯಲ್ಲಿ ಸಾಮಾನ್ಯ ತಾಯಿಯ ಅರಿಕೆ. ಹಾಗಂತ ತಾಯಿ ಸಾಮಾನ್ಯಳಾದರೂ ತನ್ನ ದುಷ್ಟ ಮಗನನ್ನು ಮೆರೆಸುವುದಕ್ಕೆ ಶಿಷ್ಟ ಮಗನನ್ನು ನೋಯಿಸಲಾರಳು ತಾನೆ. ಮಗ ದುಷ್ಟನಾದರೂ ಶಿಷ್ಟಪಾಠದ ಅವಕಾಶ ತಾಯಿ ತಪ್ಪಿಸಿಕೊಳ್ಳಲಾರಳು, ಸತ್ಯವಲ್ಲ? ನಿನ್ನ ಶಿಷ್ಟಪಾಠ ಅರ್ಥವಾಗುವ ಕಾಲ ಮಿಂಚಿ ಹೋಗಿದೆ ತಾಯಿ. ಬಲಿತ ಮಗನಿಗಮ್ಮ ನೀನು ಆಶ್ರಯ ಕೊಟ್ಟದ್ದು. ಇದು ಕಾಲರಗ. ಇದಕ್ಕೆ ಹಾಲೆರೆದರೆ ಅದು ವಿಷವನ್ನೇ ಕಾರುವುದು. ಅದರಲ್ಲೂ ತಮಾಸುರನ ಒಡಲಲ್ಲಿರುವುದು ಘೋರ ವಿಷ. ತ್ರಿಲೋಕಗಳನ್ನೇ ಗಾರುಗಿಡಿಸಬಲ್ಲ ಹಾಲಾಹಲ. ಆದ್ದರಿಂದ ಅವರನ್ನು ಬಿಟ್ಟು ಬಿಡು. ಸುಮ್ಮನೆ ದುಷ್ಟರಿಗೆ ಆಶ್ರಯ ಕೊಟ್ಟು ನೀನೇಗೆ ದಂಡನೆಗೆ ಒಳಗಾಗುವ ಹೇಳು. ಬೆದರಿಸುವೆಯಾ? ಸುರಪನಿಗಾದ ಗತಿ ನೋಡಿದೆಯಲ್ಲ, ಸಾಮಾನ್ಯಳಲ್ಲ ನಾನು. ಅದು ನನಗೆ ಅರ್ಥವಾಗಿದೆ ತಾಯಿ. ಈಗಾಗಲೇ ಸುರಪನ ಮೇಲಿನ ದುರತಿಕ್ರಮಣದಿಂದ ನಿನ್ನಲ್ಲಿರುವ ಪಾತಿವ್ರತದ ಶಕ್ತಿಯು ತಪಶಕ್ತಿಯು ನಷ್ಟವಾಗಿ ಹೋಗಿದೆ. ಹೆಣ್ಣಿನ ಮೇಲೆ ಕೈ ಮಾಡಿದರೆ ಹೆಂಗೊಲೆ ಪಾಪ ನಿನ್ನನ್ನಾದರೂ ಬಿಡದು, ಎಚ್ಚರ. ನನ್ನನ್ನು ಬೆದರಿಸುವೆ? ನಿನ್ನನ್ನು ಆವರಿಸಿರುವುದು ಅಹಂಕಾರ. ತಲೆಗಡರಿರುವುದು ಈ ಅಹಂಕಾರದಿಂದ ಈ ರೀತಿಗೆ ವರ್ತಿಸುತ್ತಿರುವೆ. ಸಾವಧಾನದಿಂದ ಪರಿಪರಿಯಾಗಿ ಕೇಳಿಕೊಂಡರೂ ನೀನು ಅದನ್ನು ಅರ್ಥವಹಿಸಿಕೊಳ್ಳುವ ಮನಸ್ಸು ಮಾಡುವುದಿಲ್ಲ. ಇಲ್ಲ ತಾಯೇ, ಇದು ಒಳ್ಳೆಯದಲ್ಲ. ಲೋಕಕಾಲ ಕಲ್ಯಾಣದ ಕೆಲಸದಲ್ಲಿ ನೀನು ಅಡ್ಡಿಪಡಿಸುತ್ತಿರುವೆ. ಆದ್ದರಿಂದ ಹೇಳುತ್ತಿದ್ದೇನೆ, ಇನ್ನಾದರೂ ಅವಕಾಶ ಉಂಟು. ಕೊನೆಯ ಅವಕಾಶ ನಿನಗೊಂದು ನೀಡುತ್ತಿದ್ದೇನೆ. ಬಿಟ್ಟು ಕೊಡುವೆಯಾ? ಬಿಟ್ಟು ಕೊಡುವುದಿಲ್ಲ. ಹೆಂಗೊಲೆಗೆ ಹೆದರುವೆನೆಂದು ಭಾವಿಸಿಕೊಂಡೆಯ? ನನ್ನ ಲೋಕಪಾಲನೆಗೆ ಅಡ್ಡಿಪಡಿಸಿದ್ದಾರೆ. ಸ್ತ್ರೀ ಹತ್ಯೆಗೂ ನಾನು ಹೆದರುವವನಲ್ಲ. ಇದರಿಂದ ಬರುವ ಸ್ತ್ರೀ ಹತ್ಯೆ ದೋಷವಾಗಲಿ, ಕರ್ಮ ಬಂಧವಾಗಲಿ, ಅದು ನನ್ನ ಬಾಧಿಸಲಾರದು. ತಾಯೇ, ದುಷ್ಟರನ್ನು ಬಿಟ್ಟುಕೊಡು. ಖ್ಯಾತಿ ನಾನು ಅಪಖ್ಯಾತಿಗೊಳಗಾಗಲಾರೆ. ಬಿಟ್ಟು ಕೊಡು ತಾಯಿ. ತಮಾಸುರಾದಿಗಳನ್ನು ಬಿಟ್ಟು ಕೊಡಲಾರೆ, ಬಿಟ್ಟು ಕೊಡಲಾರೆ, ಬಿಟ್ಟು ಕೊಡಲಾರೆ. ಹಾಗಾದರೆ ನಿನಗೆ ಕಾಯದಂಡನೆ ಸರಿಯಾದ ಶಿಕ್ಷೆ. ಸುದರ್ಶನ, ಕತ್ತರಿಸುವ ತಲೆಯನ್ನು. ಋಷಿ ಜೀವನವು ಲೋಕ ಕಲ್ಯಾಣಾರ್ಥವಾಗಿ ಮುಡಿಪಾಗಿಟ್ಟವರು ನಾವು. ಧರ್ಮದ ಹಾದಿಯಲ್ಲಿ ಎಲ್ಲರೂ ನಡೆಯಬೇಕು ಎಂಬುದನ್ನು ಬೋಧಿಸುತ್ತಾ ಬಂದವರು ನಾವು. ಅದರಲ್ಲೇ ಸಂತೃಪ್ತಿಯನ್ನು ಹೊಂದಿದವನು ನಾನು. ಬ್ರಹ್ಮ ಮಾನಸ ಪುತ್ರರಲ್ಲಿ ಒಬ್ಬ ಅಂತ ಈ ಭೃಗು ಮುನಿಗೂ ಆ ಬಗ್ಗೆ ಸಂತೃಪ್ತಿಯೇ ಇದೆ. ಪ್ರಾಣ, ಮನಸ್ಸು, ಆಲೋಚನೆ, ಅನ್ನ, ಈ ರೀತಿಯಂತಹ ದ್ವಂದ್ವವಾದಂತಹ ಕಠಿಣವಾದಂತಹ ಮೂಲವನ್ನು ಹುಡುಕುವ ಉದ್ದೇಶದಿಂದಲೇ ಕಠಿಣ ತಪಸ್ಸನ್ನಾಚರಿಸುತ್ತಾ ಇದ್ದವನು ನಾನು. ಆದರೆ ಮಧ್ಯೆಯಲ್ಲಿ ಒಮ್ಮೆ ಆಶ್ರಮವನ್ನು ಪ್ರವೇಶ ಮಾಡೋಣ ಎಂಬುದಾಗಿ ನಾನು ಬಂದಾಗ ಬರುವಾಗಲೇ ಗಮನಿಸುತ್ತಾ ಇದ್ದೇನೆ ನಾನು. ಏನಿದು? ಒಂದು ನೀರವ ವಾತಾವರಣವೇ ಇಲ್ಲಿ ಉಂಟಾಗಿದೆಯಲ್ಲ. ಪಕ್ಷಿಗಳ ಕಲರವವೇ ಇಲ್ಲ ಇಲ್ಲಿ. ಹಸುಗಳು ನನ್ನನ್ನು ಕಂಡಾಗ ಓಡೋಡಿಕೊಂಡು ಬಂದು ನನ್ನ ಮೈಯನ್ನು ನೇವರಿಸುತ್ತಾ ಇದ್ದವು. ಅಂಬಾ ಎಂದು ಕರೆಯುತ್ತಾ ಇದ್ದವು. ಅವು ಕೂಡ ಮೌನವಾಗಿದ್ದಾವೆ. ಕಣ್ಣಲ್ಲಿ ನೀರು ಹರಿಯುತ್ತಾ ಇದೆ. ಮೂಕ ಪ್ರಾಣಿಗಳ ಕಣ್ಣಲ್ಲಿಯೂ ನೀರು ಹರಿಯುತ್ತಿದ್ದರೆ ಅಷ್ಟೇ ನನ್ನ ಶಿಷ್ಯಂದಿರು ವೇದಘೋಷವನ್ನು ಮಾಡುತ್ತಿರುವಂತಹ ಸಂದರ್ಭ ಅದು ಕೇಳಿಸುತ್ತಾ ಇಲ್ಲ. ಕೆಲವರಂತೂ ನೆಲನೋಟಕರಾಗಿ ಹಾಗೇ ನಿತ್ತಾಗೆ ಬಿತ್ತಿದ್ದಾರೆ. ಮಾತ್ರವಲ್ಲ, ನಾನು ಆಶ್ರಮ ಪ್ರವೇಶ ಯಾವಾಗ ಮಾಡುತ್ತೇನೆ ಎಂಬುದಾಗಿ ಕಾತರಿಂದ ಕಾಯುತ್ತಾ ಇದ್ದಂಥ ನನ್ನ ಮನದನ್ನೇ ಖ್ಯಾತಿ ಅವನನ್ನೂ ಕಾಣುವುದಿಲ್ಲ. ಏನಾಯ್ತು ಇದು? ಯಾಕೆ ಹೀಗಾಯ್ತು?
ಮಡಿರೆಯ ಮಮರಮಣಿ ಸತಿಗಣನದೊಳಗೆ ದ್ಯುಮಣಿ ಕಡು ಪತಿವ್ರತಿ ತಲೆ ಕಡಿದು ಮಡಿದೆಯ ಮಮರಮಣಿ ಮಡಿದೆಯ ರಮಣಿ ನನ್ನ ಮನದನ್ನೇ ಯಾಕೆ ಯಾಕೆ ಮಲಗಿದ್ದೀನಿ? ಮಾತಾಡೆ, ಮಾತಾಡು. ನಿನ್ನ ಪ್ರಿಯತಮನೂ ಬಂದಿದ್ದಾನೆ. ಮಾತಾಡೆ. ಏನಿದು? ಮುಂಡದಿಂದ ರುಂಡವೇ ಬೇರ್ಪಟ್ಟಿದೆ. ರಕ್ತದ ಓಕಳಿಯುವ ಹರಿವು ಮಡುಗಟ್ಟಿ ನಿಂತಿದೆ. ಅರಿತರಿತು ಒಂದು ಜಂತುವನ್ನು ನೋಯಿಸದಂತ ನೀನು ಪತಿ ವೃದ್ಧಾಧರ್ಮವನ್ನು ಆಚರಿಸಿಕೊಂಡು ಬಂದಂತ ನೀನು ಕೀರ್ತಿ ಪತಾಕೆಯನ್ನು ಹೊಂದಿದವಳು. ಅಂಥವಳಿಗೂ ಈ ದೃಷ್ಟಿ ಒಂದು ಒದಗಿತ್ತೆ. ಯಾರು ಇಂತಹ ನೀಚ ಕೃತ್ಯವನ್ನು ಮಾಡಿದವರು? ಯಾರು ಯಾರು? ಬಿಟ್ಟೆ ನಾನು ಈ ಭೂಮಿಯನ್ನೇ ಸುತ್ತರಿಸಾಡುವೆನು. ಉಕ್ಕೇ ಹೋಗಿರುವಂತ ಸಮುದ್ರದ ನೀರನ್ನೇ ಬತ್ತಿಸಿ ಇಂಥ ಅನ್ಯಾಯ ಮಾಡಿದವರು ಯಾರೇ ಆಗಿರಲಿ, ಎಲ್ಲೇ ಇರಲಿ, ಅಂತವರನ್ನು ಭಸ್ಮೀಭೂತಗೊಳಿಸುವೆನು. ಹೌದು, ಯಾರು ಏನು ಎಂಬುದಾಗಿ ನನ್ನಲ್ಲೇ ತರ್ಕಿಸುವುದಲ್ಲ, ಜ್ಞಾನ ದೃಷ್ಟಿನ ನೋಡುತ್ತೇನಂತೆ. ಹರಿ ವೈಕುಂಠವಾಸಿ, ಧರ್ಮದ ಬಗ್ಗೆ ವಿವೇಕವುಳ್ಳಂತಹ ಧೀಮಂತ ಅಂತವನು ಇದನ್ನೇ ಸಗಿದ್ದೇನೆ. ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಪಾಲನಾಕರ್ತರಾಗಿ ಎಲ್ಲವನ್ನೂ ಬಲ್ಲವನು, ಕಾರ್ಯ ಪ್ರವೃತ್ತರಾಗಬೇಕಾದವನು, ಪಾಲನೆ ಮಾಡುವವನೇ ಇಂತಹ ಕೆಟ್ಟ ಕೆಲಸವನ್ನು ಮಾಡಿಬಿದ್ದಾನೆ. ಬೇಲಿಯೇ ಹೊಲ ಮೇದರೆ ಮತ್ತೇನಿದೆ ಇಲ್ಲಿ ಅಂತ ಆತನು ಗೃಹಸ್ಥಾಶ್ರಮ ಧರ್ಮ ಏನು ಎಂಬುದನ್ನು ತಿಳಿಯಲು ಹೋಯ್ತಾ. ಧರ್ಮದ ಹಾದಿಯಲ್ಲಿ ನಾವು ಸದಾ ತಪಸ್ಸನ್ನು ಆಚರಿಸುತ್ತಾ ಇತ್ತು, ಲೋಕ ಕಲ್ಯಾಣವನ್ನೇ ವಹಿಸುತ್ತಿದ್ದಂತ ನಮ್ಮನ್ನು ಯಾವುದೇ ಧರ್ಮಕ್ಕೂ ಬರದೆ ಅಧರ್ಮದ ಪದವನ್ನು ಓ ಹರಿ ತುಳಿದಾನೆ. ಅಲ್ಲ, ಯಾಕೆ ಹೀಗಾಯಿತು? ಹೌದು, ನಾವು ಆರ್ಜಿಸಿದ ತಪಶಕ್ತಿಯಿಂದ ದೇವತೆಗಳು ವಿಜೃಂಭಿಸುತ್ತಾ ಇದ್ದಾರೆ. ಅಂಥದ್ದಾದರೂ ಕೂಡ ಅದೇ ಈ ಗೃಹಸ್ಥಾಶ್ರಮವನ್ನು ಆತನು ಕಡೆಗಣಿಸಿದನೆ. ಬಿಟ್ಟಳ ನಾನು ಕೊಡುವೆನು ಅವನಿಗೆ ಶಾಪವನ್ನು ಇಡುತ್ತೇನೆ. ಅದು ಹೇಗೆ ತಿಳಿಯದು. ಪತಿವ್ರತ ಧರ್ಮವನ್ನು ಆಚರಿಸುತ್ತಿರುವಂತ ಖ್ಯಾತಿ ಮಾಡಿದಂತ ಅಪರಾಧ ಏನೂ ಇಲ್ಲ
ಅಲ್ಲದಿದ್ದರೂ ಕೂಡ ಅವಳನ್ನು ರುಂಡ ಮುಂಡಮೇಳ ಮಾಡಿದ್ದಾನಲ್ಲ ಅಂತವನಿಗೆ ಹೀಗೆ ಅಲ್ಲ ನೀಚ ಕೃತ್ಯವನ್ನು ಮಾಡಿದ ಕಾರಣ ಭುವಿಯಲ್ಲಿ ದಶಾವತಾರಿಯಾಗಿ ಜನಿಸಬೇಕು. ಅದು ಕೂಡ ಮತ್ಸನೆ ಮೊದಲಾದ ಅವತಾರವನ್ನು ಎತ್ತಬೇಕು. ಅಷ್ಟು ಮಾತ್ರ ಸಾಲದು, ಮೇಲಿಂದ ಬಂದು ಅದನ್ನು ಪಾಲಿಸುತ್ತೇನೆ ಎಂಬುದರೆ ನಮಗೆ ಆಗ್ಲಿಕ್ಕಿಲ್ಲ. ಅವನು ನಾನು ಅನುಭವಿಸಿದ ಸತಿವಿಹೀನನಾಗಿ ನನ್ನಲ್ಲಿ ಎಷ್ಟು ದುಃಖ ಪಾತಕ ಇದೆಯೋ ಅದನ್ನೆಲ್ಲವನ್ನು ಅವನು ಅನುಭವಿಸಬೇಕು. ಒಂದು ಅವತಾರದಲ್ಲಿ ಅವನು ಸತಿವಿಯೋಗವನ್ನು ಪಡೆದು ದುಃಖಿತನಾಗಬೇಕು. ಆದ್ದರಿಂದ ಶಾಪವನ್ನು ಕೊಡ್ತೇನೆ, ದಶಾವತಾರಿಯಾಗು, ದಶಾವತಾರಿಯಾಗು, ಶಾಪವನ್ನು ವಿನೀತನಾಗಿ ಸ್ವೀಕರಿಸಿದ್ದೇನೆ. ಕರ್ಮ ಪ್ರಪಂಚ ತಿಳಿದು ಬೇಕು ಬೇಡವೆಂದು ಸ್ತ್ರೀ ಹತ್ಯೆ ಮಾಡಬೇಕಾದ ಪ್ರಸಂಗ ಎದುರಾಯಿತು. ಇದರಿಂದ ಮನೋವ್ಯತೆಗೆ ಒಳಗಾದಂಥ ಮುನಿಯ ಶಾಪವನ್ನು ಧರಿಸಿಕೊಳ್ಳುವುದು ನನ್ನ ಧರ್ಮವೂ ಹೌದು. ತನ್ಮೂಲಕ ಧರ್ಮ ಸಜ್ಜನರ ಅಭ್ಯುತ್ಥಾನ, ಅಧರ್ಮ ದುರ್ಜನರ ಮೂಲೋತ್ಪಟನ ಮಾತ್ರವಲ್ಲ, ಪ್ರಾಣಿ ಧರ್ಮ ಮನುಜ ಧರ್ಮಗಳ ಸಂಬಂಧಗಳ ಪುನರ್ನಿರ್ಮಾಣ, ಇದಕ್ಕೆ ಅವತರಣ ವೇದಿಕೆ ಸಾಕ್ಷಿಯಾಗಬೇಕು. ಹಾಗಾದ್ರೆ ತಡ ಯಾಕೆ? ಈ ಶಾಪವನ್ನು ವಿನೀತನಾಗಿ ಸ್ವೀಕರಿಸಿದ್ದೇನೆ. ಅವತರಣ ವೇದಿಕೆ ಸಿದ್ಧವಾಗಲಿ. ದಶಾವತಾರಿಯಾಗುತ್ತೇನೆ, ದಶಾವತಾರಿಯಾಗುತ್ತೇನೆ, ದಶಾವತಾರಿಯಾಗುತ್ತೇನೆ.
ಬದುಕಿರಿದದ್ದು ಮಾತ್ರವಲ್ಲ, ಪ್ರಕರಣ ಮುಂದುವರೆದು ದೇವಪಕ್ಷಪಾತಿಯಾಗಿ ಬರುವ ಮಹಾವಿಷ್ಣುವೇ ಶಾಪಗ್ರಸ್ತನಾಗಿದ್ದಾನೆ. ಆ ಸಮಯದಲ್ಲಿ ಕಣಿಸಿಕೊಂಡ ಗುರುಗಳು ಮಾತೃಹತ್ಯೆಯಿಂದ ಕ್ರೋಧಾಂಡತರಾಗಿ ನನ್ನಲ್ಲಿ ಸಿದ್ದೇಶ್ವರಿ ಯಾಗವನ್ನು ಮಾಡಿಸಿದರು. ಆ ಚಲನ ಸ್ತಂಭನ ವಿರೋಚಾಟನ ಮೋಹನ ಮೊದಲಾದ ಮಾಯಾವಿದ್ಯೆಗಳನ್ನು ಸಂಪಾದಿಸಿದೆ. ಸ್ತಂಭನ ವಿದ್ಯೆಯನ್ನು ಪ್ರಯೋಗಿಸಿ ಅಜಮುಖ್ಯ ಇಂದ್ರಾದಿಗಳನ್ನು ಸ್ತಂಭೀಕರಿಸಿದೆ. ಲೋಕವನ್ನೆಲ್ಲ ಸ್ತಂಭೀಕರಿಸಿದೆ. ನಂತರ ನಿದ್ರಾವಶನಾಗಿದ್ದ ಬ್ರಹ್ಮದೇವನ ಕಿವಿಯೊಳಗಿನಿಂದ ಸೇರಿ ಅವನ ಹೃದಯವನ್ನು ಸೇರಿ ವೇದಗಳ ಭಂಡಾರವನ್ನು ಆಗಮ ನಿಗಮ ಉಪನಿಷತ್ತುಗಳನ್ನು ಯಾಕೆ ಕುಮ್ಮಿನಿಯ ಸರ್ವ ಸಂಪತ್ತನ್ನು ದೋಚಿದ್ದೇನೆ. ಶೇಖರಿಸಿಡಲು ಸ್ಥಳ ಬೇಕಲ್ಲ, ಪಾತಾಳ ಲೋಕದಲ್ಲೇ ಇರುತ್ತಾಳೆ. ನುಡಿದಂತೆ ನಡೆದು ತೋರಿಸುವುದು ಪರಮ ಕಷ್ಟ. ಪಾಂಚ ಭೌತಿಕ ಪ್ರಪಂಚದಲ್ಲಿರುವ ಸರ್ವಭೂತ ದಯಾಪರನಾಗಿ ಕರ್ತವ್ಯಪರನಾಗುವುದು ಧರ್ಮದ ಒಂದು ಮುಖವನ್ನಾದರೂ ಆಚರಿಸಿ ತೋರಿಸಿದಂತೆ. ಆಚರಣಾ ಶುದ್ಧಿಯಿಂದ ಸಿದ್ಧಿಯ ಬದುಕನ್ನು ಸಾಗಿಸಿ ಬಂಗಾರದ ಬದುಕನ್ನು ಸಾಗಿಸುತ್ತಾ ಸರ್ವ ಪ್ರಜಾ ಜನರ ಬದುಕು ಬಂಗಾರವಾಗಬೇಕೆಂಬ ಕಾರಣದಿಂದಲೇ ದ್ರವಿಡ ದೇಶವನ್ನಾಳುತ್ತಾ ಸತ್ಯವ್ರತ ನಾಮಕನಾದ ನನ್ನನ್ನು ಸತ್ಯನಿಧಿ, ಶುದ್ಧಾತ್ಮ, ಹರಿಭಕ್ತ ಎಂದು ಎಲ್ಲರೂ ಕೊಂಡಾಡುತ್ತಿದ್ದಾರೆ. ಆ ಪ್ರಜಾವಾಣಿಗೆ ಯಾವತ್ತಿಗೂ ಚ್ಯುತಿಯಾಗದಂತೆ ಕಾರ್ಯೋನ್ಮುಖವಾಗುವುದು ನನಗಾದ್ಯ ಕರ್ತವ್ಯ ಎಂಬ ನೆಲೆಯಲ್ಲಿ ಪ್ರಜಾರಂಜಕನಾಗಿ ರಾಜ್ಯಭಾರ ಮಾಡುತ್ತಿದ್ದೇನೆ. ಎಂದಿನಂತೆ ಪ್ರಾತಃ ಸಂಧ್ಯೆಯ ನಿತ್ಯ ಕರ್ಮಗಳನ್ನೆಸಗುವುದಕ್ಕಾಗಿ ಕೃತಮೂಲ ನದಿಗಾಗಿ ಬಂದು ಸೇರಿಕೊಂಡಿದ್ದೇನೆ. ಇಂದು ಶುದ್ಧಾಂತಕರಣದಿಂದ ಸೂರ್ಯದೇವನಿಗೆ ಅರ್ಘ್ಯ ಪ್ರದಾನ ಮಾಡುತ್ತೇನಂತೆ. ಓಂ ಭಾಸ್ಕರಾಯ ವಿದ್ಮಹೆ ಮಹದ್ಯುತಿಕರಾಯ ಧೀಮಹಿ ತನ್ಮೋ ಆದಿತ್ಯಾಯ ಪ್ರಚೋದಯಾತ್. ಓಂ ಸೂರ್ಯಾಯ ನಮಃ. ಓಂ ಮಿತ್ರಾಯ ನಮಃ. ಓಂ ಭಾನವೇ ನಮಃ. ಏನಿದು? ನಾನು ಹಿಡಿದುಕೊಂಡ ಅರ್ಘ್ಯ ಜಲದಲ್ಲಿ ಬಂಗಾರ ವರ್ಣದ ಮೀನೊಂದು ಬಂದು ಸೇರಿಕೊಂಡಿತ್ತಲ್ಲ. ಅರ್ಘ್ಯ ಜಲ ಅಪವಿತ್ರವಾಯಿತು, ಬೇರೆ ತೆಗೆಯುತ್ತೇನೆ. ಮತ್ತೆ ಅದೇ ಮೀನು ಆ ಕಡೆಯಿಂದ ತೆಗೆದು. ಏನಿದು? ಮತ್ತೆ ಮತ್ತೆ ಅದೇ ಮೀನು ಬರುತ್ತಿದೆ ಅಲ್ಲ, ಬಿಡುತ್ತೇನಂತೆ. ಮಹಾರಾಜ, ತಡೆ ತಡೆ, ನನ್ನನ್ನು ನೀರಿಗೆ ಬಿಡಬೇಡ. ದೊಡ್ಡ ಮೀನುಗಳು ನನ್ನನ್ನು ತಿನ್ನುತ್ತವೆ. ನನ್ನನ್ನು ರಕ್ಷಿಸು, ರಕ್ಷಿಸು. ಓ, ಸಣ್ಣ ಮೀನು ದೊಡ್ಡ ಮೀನುಗಳಿಗೆ ಹೆದರಿಕೊಂಡಿದೆ. ಹೌದಲ್ಲ, ಮಾತು ಆಡುತ್ತಿದೆ.
ವಿಚಿತ್ರ ಸೋಜಿಗ ದೇವಲೀಲೆ ಬಣ್ಣಿಸಲಾಗದು. ಕಲಶದಲ್ಲಿ ಹಿಡಿದುಕೊಂಡು ಅರಮನೆಯ ಹೂದೋಟದಲ್ಲಿರುವ ಕೊಳದಲ್ಲಿಟ್ಟು ಸಾಕುತ್ತೇನಂತೆ, ನಡೆಯುತ್ತೇನೆ. ಆ ಮೀನನ್ನು ಅರಮನೆಗೆ ತಂದು ಒಂದು ಕೊಳದಲ್ಲಿ ಬಿಟ್ಟೆ. ಅದು ಅಲ್ಲಿ ಕ್ಷಿಪ್ರವಾಗಿ ಬೆಳೆಯಿತು. ಆ ಕೊಳ ಅದಕ್ಕೆ ಸಾಲದಾಯಿತು. ಹೀಗೆಂದು ಹೋಗಿ ಸರೋವರಕ್ಕೆ ಬಿಟ್ಟೆ. ಅದು ಅಲ್ಲಿ ಮತ್ತೂ ದೊಡ್ಡದಾಗಿ ಬೆಳೆದು ಆ ಸರೋವರವೂ ಅದಕ್ಕೆ ಸಾಲದಾಯಿತು. ಹೀಗೆಂದು ಹೋಗಿ ಸಮುದ್ರಕ್ಕೆ ಬಿಟ್ಟರೆ ಏನಿದು ಅದ್ಭುತ! ಅದು ದೈತ್ಯಾಕಾರವಾಗಿ ಬೆಳೆದು ಈ ಕಡೆಗೆ ಬರುತ್ತಿದೆಯಲ್ಲ. ಮುಂದೇನಾಗುತ್ತದೆ ನೋಡೋಣ. ಸ್ವಾಮಿನಿಷ್ಠೆ ಹರಿಭಕ್ತಿಯ ಕಾರಣವಾಗಿ ನಿನಗೆ ಬಂಗಾರ ವರ್ಣದ ಮೀನಿನ ಮರಿಯಾಗಿ ಕಾಣಿಸಿಕೊಂಡವ ನಾನೇ ಪಾಲನಾ ಕರ್ತೃವಾದ ಮಹಾವಿಷ್ಣು. ಈಗ ಮಹಾ ಮತ್ಸ್ಯನಾಗಿ ಕಾಣಿಸಿಕೊಳ್ಳುವರೆ ಫಲವಾದ ಕಾರಣ ಉಂಟು. ಇನ್ನು 7 ದಿನದಲ್ಲಿ ಅಳಿಗಾಲವನ್ನುವುದು ಪ್ರಳಯಗೊಂಡು ಕಾಲಕಣಿಯಾಗಿ ತರುವೋಷಧಿಯ ಬೀಜಗಳ ಸಂಗ್ರಹಿಸಿಕೊಳ್ಳು. ಇನ್ನು 7 ದಿನಗಳೊಳಗಾಗಿ ಮನ್ವಂತರವೆಲ್ಲ ಪ್ರಳಯಗೊಳ್ಳುತ್ತವೆ. ಪ್ರಪಂಚವೆಲ್ಲವೂ ಸರ್ವನಾಶವಾಗಿ ಹೋಗುತ್ತದೆ. ಸರ್ವ ಜೀವ ಔಷಧ ಬೀಜಗಳನ್ನು
ಸಂಗ್ರಹಿಸಿಟ್ಟುಕೊಂಡಿರು. ಪ್ರಳಯ ಕಾಲಕ್ಕೆ ಸರಿಯಾಗಿ ನಿನ್ನ ಬಳಿ ನಾವೆ ಎಂದು ಬರುತ್ತದೆ. ಆ ನಾವೆಗೆ ವಾಸುಕಿಯನ್ನೇ ಹಗ್ಗದಂತೆ ಬಡಿದು ಆ ನಾವೆಯನ್ನು ನನ್ನ ಈ ಕೋಡಿಗೆ ಸಿಲುಕಿಸು. ಆ ನಾವೆಯಿಂದ ನಿಮ್ಮನ್ನು ರಕ್ಷಿಸುತ್ತೇನೆ. ಅಷ್ಟು ಮಾತ್ರವಲ್ಲ, ಆ ನಾವೆಯಲ್ಲಿ ಸಪ್ತ ಋಷಿಗಳನ್ನು ಕುಳ್ಳಿರಿಸು. ಮುಂದಿನ ಮನ್ವಂತರಕ್ಕೆ ನೀನೇ ಮನುಚಕ್ರವರ್ತಿಯಾಗಿ ಭೂಮಿಯನ್ನು ಪರಿಪಾಲಿಸಿಕೊಂಡು ಬರಬೇಕು. ಶುಭವಾಗಲಿ ನಿನಗೆ. ವೇದಗಳನ್ನು ಕದ್ದೊಯ್ದು ಅಥರ್ವನ ಪುರಕ್ಕೆ ಓಡುತ್ತಿದ್ದಾನೆ. ಇದುವೇ ತಡ ಮಾಡುವುದು ಸರಿಯಲ್ಲ. ಸಮುದ್ರದ ಒಡಲ ಪಾತಾಳ ಲೋಕಕ್ಕೆ ಇಳಿದ್ದೇನೆ. ಜೀವಿಗಳನ್ನು ತಿಂದು ಸೊಕ್ಕಿರುವ ನಿನ್ನ ಗರ್ವ ನನ್ನ ಮುಂದೆ ನಡೆಯೋದು ಸುಮಣಸರಿಂದಲೂ ಮಗುವೆಯಾಗಿ ಬೆರೆದ ಈ ಸೋಮಗನೆದುರು ನೀನು ಬರೀ ನೀರ ಹೂಡ ಲಭಿಸದೆ ನೋಡೇ ನನ್ನೊಡನೆ ನಡೆಯದು ನಿನ್ನವರ ಸಹಿತ ಅದನ್ನು ಲೋಕಕ್ಷೇಮವನ್ನು ಕಾಪಿಡಿದೆ. ಹೋರಾಡಿದ ನೀರಿನಲ್ಲಿ ಮೀನಿಗೆ ಬಲ ಹೆಚ್ಚು. ಹಾಗಾಗಿ ವೇದಗಳ ಸಹಿತ ಹಿರಣ್ಯಕಪಟ್ಟಣ
ಮತ್ತೆ ಎದ್ದು ನಿಂತಿದ್ದೇನೆ. ಇದುವೇ ಸಕಾಲ. ಆ ದುರುಳನ ನಗರವನ್ನೆಲ್ಲ ಸಮುದ್ರದಲ್ಲಿ ಮುಳುಗಿಸಿ ತಡ ಮಾಡುದು ಸರಿಯಲ್ಲ. ಬಲವಾದ ರೆಕ್ಕೆಯಿಂದ ಸಮುದ್ರಕ್ಕೆ ಅದಕ್ಕೆ ನಾವೇ ಅಲ್ಲಿದ್ದ ಸಪ್ತರ್ಷಿಗಳ ಸುಪ್ರಕಾಶದಿಂದ ದಾರಿಯನ್ನು ಹುಡುಕುತ್ತಾ ಮುಂದೆ ನಡೆಯುವುದು. ಅಷ್ಟು ಮಾತ್ರವಲ್ಲ, ಹೋಗುತ್ತಾ ಹೋಗುತ್ತಾ ನಿನಗೆ ತತ್ವ ವಿಚಾರದ ಬಗ್ಗೆ ತಿಳಿಸುತ್ತಾ ಹೋಗುತ್ತೇನೆ. ಮುಂದಿನ ಮಂತರಕ್ಕೆ ನೀನೇ ಮನು ಚಕ್ರವರ್ತಿವೇ ಆಗಬಾರ್ದು. ನೀನೇ ಮಧು, ನೀನೇ ಮನು ಚಕ್ರವರ್ತಿ.
ಆಕೆ ಹಿರಿರಾಣಿ ಅಂತೆ ಖ್ಯಾತರಾದಂತಹ ತಿಥಿದೇವಿಯ ಗರ್ಭಾಂಬುದಿಯಲ್ಲಿ ಜನಿಸಿದಂತ ಅವಳಿ ಮಕ್ಕಳಲ್ಲಿ ನಾನು ಬರುವ ನನ್ನ ಹಿರಿಯಣ್ಣಾಥನೇ ಹಿರಣ್ಯಕಶ್ಯಪ, ಆತನ ಸಹಜಾತ ನಾಡೇ ಹಿರಣ್ಯಾಕ್ಷ. ಹುಟ್ಟುತ್ತಲೇ ಬಂಗಾರದ ಕಣ್ಣು ಇದ್ದ ಕಾರಣ ನನಗೆ ಹಿರಣ್ಯಲೋಚನ ಎನ್ನುವಂತಹ ಪದವಿ ಉಂಟು. ಅಷ್ಟು ಮಾತ್ರವಲ್ಲದೆ ಬಾಲ್ಯ ಬುದ್ಧಿಯಿಂದ ನಮ್ಮ ಆಟವೇ ಋಷಿಮುನಿಗಳಿಗೆ ಕಾಟವಾಗಿ ಪರಿಣಮಿಸಿದ ಕಾಲಕ್ಕೆ ನಮ್ಮ ಅಮ್ಮ ನಮ್ಮನ್ನು ಕರೆಸಿ ಮುಂದೆ ನಡೆಯಬೇಕಾದಂತಹ ಕಾರ್ಯಗಳೇನುಂಟು ಅದಕ್ಕೆಲ್ಲದಕ್ಕೂ ದಾರಿ ತೋರಿಸಿಕೊಟ್ಟವರಿದ್ದಾರೆ. ಅವಳೆಂದಂತೆ ಪದುಪಸಮ್ಮವನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಪ್ರತ್ಯಕ್ಷರಾದಂತಹ ಪರಮೇಶ್ವರಿ ಪ್ರಪ್ರಥಮವಾಗಿ ಬೇಡಿಕೊಂಡದ್ದೇ ನನ್ನ ಹಸುವಿಗೆ ಬೇಕಾಗಿ ದಿನವೊಂದಕ್ಕೆ ಶತವರಹವನ್ನು ಕರುಣಿಸು ಎನ್ನುವ ಹಾಗೆ ಕಥಾಸು ಎಂದಿದ್ದಾನೆ. ಅದರ ಜೊತೆಗೆ ಅಮರತ್ವ ಅಜಯತ್ವವನ್ನು ದಯಪಾಲಿಸು ತಂದೆ ಎನ್ನುವ ಹಾಗೆ ಬೇಡಿಕೊಂಡೆ. ಅದಕ್ಕೂ ತಥಾಸ್ತು ಎಂದ. ಅದರ ಜೊತೆಗೆ ಕೈಯಲ್ಲಿ ಕೊಟ್ಟ ಎದುರಾಟಗಾರರನ್ನು ಸೀರುವಂತಹ ಕದೆ ಇಷ್ಟನ್ನು ಕೊಟ್ಟ ಮೇಲೆ ಇವನದು ಬಂತು ಷರತ್ತು. ಹಿಡಿಯಂತ ಆಗದೆ ಇದನ್ನು ಕೈ ಬಿಡುವಂತೆ ಇಲ್ಲ. ಒಂದು ವೇಳೆ ಬಿಟ್ಟರೆ ನನ್ನ ಮರಣವಂತೆ. ಅಷ್ಟು ಮಾತ್ರವಲ್ಲ, ಇನ್ನ ಒಂದಕ್ಕೆ 100 ಹಂದಿಯನ್ನು ದಾಟುವಂತೆ ಇಲ್ಲ. ಒಂದು ವೇಳೆ ದಾಟಿದರೆ ಅದೇ ಹಂದಿಯಿಂದ ನನ್ನ ಮರಣವಂತೆ. ಒಬ್ಬಾತನಿಗೆ ತಿನ್ನುವ ಆಹಾರವೇ ವಿಷವಾದರೆ ಬದುಕುವುದಾದರೂ ಹೇಗೆ? ಆದರೆ ನನಗೆ ಈ ಪರಿಯ ಚಿಂತೆ ಇಲ್ಲ. ಯಾಕೆ ಗೊತ್ತಾ? ಒಂದು ವೇಳೆ ನಾನು 100 ಹಂದಿಗಳನ್ನು ದಾಟಿದೆ ಅಂತಾದಲ್ಲಿ ಕೈಯಲ್ಲಿ ಉಂಟಲ್ಲ ಗದೆ, ಅದನ್ನು ಗಟ್ಟಿಯಾಗಿ ಹಿಡಿಯುತ್ತೇನೆ. ಈ ಶುಭ ವಿಚಾರವನ್ನು ನನ್ನ ಅಮ್ಮನಲ್ಲಿ ತಿಳಿಸಬೇಕು. ನಡೆಯುತ್ತೇನೆ ಅಂತಲ್ಲ. ದೈತ್ಯರಿಗೆ ಒಂದು ನೆಲೆಯಾಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಚೋಳಿತಾಪುರವೆಂಬ ದೈತ್ಯ ಸಾಮ್ರಾಜ್ಯವನ್ನು ನಿರ್ಮಿಸಿದ್ದೇನೆ. ಅಲ್ಲಿ ನನ್ನ ಅಣ್ಣ ಆಳ್ವಿಕೆಯನ್ನು ಮಾಡುತ್ತಾ ಇದ್ದಾನೆ. ನನ್ನ ಅಮ್ಮನಿಂದ ಆಶೀರ್ವಾದವನ್ನು ಪಡೆದು ದಿಗ್ವಿಜಯಕ್ಕಾಗಿ ಪೋಟಿ ನಿಂತಿದ್ದೇನೆ. ಧರಣಿ ಧರ್ಮ ಭಾರ ದರ್ಪವನ್ನು ಮುರಿದು ಕಪ್ಪವನ್ನು ತನ್ನದಾಗಿಸಿಕೊಂಡಿದ್ದೇನೆ. ಆ ಬಳಿಕ ನೇರ ತೆಲೆಯಿದ್ದು ಪಾತಾಳ ಲೋಕಕ್ಕೆ, ಅಲ್ಲಿ ಉರಗಾತಿಗಳ ಹೆಡೆಯನ್ನು ಮೆಟ್ಟಿ ಅಲ್ಲಿಯೂ ಅಮಿತವಾದಂತಹ ಸಂಪತ್ತನ್ನು ತನ್ನದಾಗಿಸಿಕೊಂಡಿದ್ದೇನೆ. ಇನ್ನು ಇಲ್ಲಿ ಉರಿದು ಒಂದೇ ಅದೇ ನಾಕಾಲೋಕ ನಡೆಯುತ್ತೇನೆ. ಚಿಕ್ಕಮ್ಮನ ಮಕ್ಕಳು ಸಂಬಂಧಿಕರು ಹೀಗೆ ಸಂಬಂಧಿಕರು ಬರುವಾಗ ತಗ್ಗಿಸಿ
ಬಗ್ಗಿಸಿ ಒಂದು ಉಪಚರಿಸಬೇಕು ಎನ್ನುವುದನ್ನು ಮರೆತು ಎದೆ ಸೆಟ್ಟಿಸಿ ಕೈದುವನ್ನು ಹಿಡಿದರಿ ಸ್ಥಿತಿ ಬಂದಿದೀಯಾ? ಹೌದು. ನನ್ನ ಸೊಕ್ಕೆ ನಿನಗೆ ತಲೆ ಹರಿದ ಸೊಕ್ಕನ್ನು ಇಳಿಸುತ್ತೇನೆ. ಈ ನಾಕಲೋಕವನ್ನು ಪಡೆದಿದ್ದೇವೆ. ಅದನ್ನು ಕಸಿದುಕೊಂಡರೂ ನೀನು ದಕ್ಕಿಸಿಕೊಳ್ಳಲಾರೆ. ಬರಿದ ಸಾವಿಗೆ ಮನೆಗೆ ನಡು. ನೋಡೋಣ ಯಾರು ಕೊಟ್ಟಿದ್ದಾರೆ ಅಂತ. ಹಳೆಯ ರಾಜ ಹಲಾಕ್ರಮ ಎಲ್ಲವೂ ಹೋಗಿದೆ ಎನ್ನುವುದಾಗಿ ಎಲ್ಲರಿಗೂ ತಿಳಿಯಬೇಕು. ಎಲ್ಲಿ ಎಲ್ಲಿ ಸುರನಾರ್ಯರು, ಎಲ್ಲಿ ಸಂಬಳ ಬರಲಿ ಬರಲಿ ಎಲ್ಲರಿದ್ದಾರೆ. ಬನ್ನಿ 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 ಬನ್ನಿ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಸುಂದರ ಮೃಗತರ ಪಿನಾಕಿ ಸುಂದರ ಮೃಗತರ ಇನಾಕಿ ಮಧುಕರ ಗಂಗಾಧರ ಚಂದ್ರಚೂಡ ಶಿವ ಶಂಕರಾಯ ಪಾರ್ವತಿ ರಮಣಾಯ ಶಂಕರ. ಹರ ಹರ ಶಂಭೋ ಮಹಾದೇವ ಶೂಲಿ ಸದಾಶಿವ ಗಂಗಾಧರ ಪಾಹಿ ಮಾಂ ಪಾಹಿ ಮಾಂ. ದೂರದಿ ಬರುತ್ತಿರುವ ನಾಗವ ಮುನಿವರ ಬಾಡಿಯೇ ನೀಗಿದ್ದು ಘೋರನೆ ಇದಿಕೊಂಡು ಕರೆತಾವು ಪೀಠವಾಗಿ ಏರಿಸಿ ಕುಳಿಕೆಂದನು. ಸಂತೋಷ ಸಂತೋಷ ಸಂತೋಷದ ಮೇಲೆ ಸಂತೋಷ. ನೀವು ಬಂದಿದ್ದು ಒಳ್ಳೆಯದೇ ಆಯಿತು. ಎಂತಹ ಸಂದರ್ಭದಲ್ಲಿ ಬಂದಿದ್ದೀರಿ ನೀವು. ಎಲ್ಲ ವ್ಯವಸ್ಥೆ ಆಗಿದೆ. ಎಲ್ಲಿ ಹುಡುಗಿಯರು ಬನ್ನಿ, ಇವರಿಗೊಂದು ಪೂರ್ಣ ಕಂಬ ಕಲಶ ಮಾಡಬೇಕು. ಬನ್ನಿ ಬನ್ನಿ ಬನ್ನಿ. ಗುರುದ ಕೇಳಿ ಹೇಳಿದ ನೀನಲ್ವ ಪುಣ್ಯಾತ್ಮ, ನಾನು ಹೀಗಾಗಿ ಬಂದಾಗ ಕನ್ಸನ್ನೆ ಮಾಡಿದ್ದು. ಏನು ಕನಸನ್ನೆ? ಮೊದಲೆಲ್ಲ ಹಾಗೆ ಕ್ರಮ ಇತ್ತು, ಅದಕ್ಕೆ ನಾನು ಹೋಗಿ ಪೀಠ ಏರಿದೆ. ಮೊದಲಿನ ರಾಜ ಹೀಗೆ ಇಲ್ಲ, ಮೊದಲಿನ ಕ್ರಮವೂ ಹೀಗಿಲ್ಲ. ಈಗ ಹೊಸ ರಾಜ ಬಂದಿದ್ದಾನೆ, ಹೊಸ ಆಡಳಿತ ಇನ್ನು ಮುಂದೆ ಹೀಗೇ ಕ್ರಮ. ನಾನು ಕಣ್ಣು ಸನ್ನೆ ಮಾಡಿದ್ದ ಅದು ನಿಮಗಲ್ಲ, ಹುಡುಗಿಯರಿಗೆ ನಿಮ್ಮನ್ನು ಸತ್ಕರಿಸುವುದಕ್ಕೆ ಬೇಕಾಗಿ ನಾನು ಕಣ್ಣು ಸನ್ನೆ ಮಾಡಿದ್ದು. ಅಯ್ಯೋ, ನನ್ನನ್ನು ಸತ್ಕರಿಸುವುದಕ್ಕೆ ಹುಡುಗಿಯರು ಯಾಕಪ್ಪ? ನಾನು ಮೊದಲೇ ಸರ್ವಸಂಗ ಪರಿತ್ಯಾಗಿ, ನನಗೆ ಯಾಕೆ ಅದೆಲ್ಲ? ನೀವು ಊರು ಬಿಟ್ಟವರು. ಅದೇ ನೀವೆಲ್ಲವನ್ನು ಬಿಟ್ಟವರು ಸರ್ವದ ಹಾಗೆ 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 ಇನ್ನು ಹುಡುಗಿಯರ ಕಥೆ ಇಲ್ಲ. ಅಯ್ಯೋ, ಅದು ಹಾಗೆ ಇರಲಿ. ಇದು ನಿಮ್ಮ ಕಾಲಿಗೊಂದು ನೀರಿಳಿಸಬೇಕಲ್ಲ. ಸಾಕ ಚಂದ ಆಯ್ತಾ? ಸಾಕು, ಎಷ್ಟು
ಇಷ್ಟು ಸಾಕ? ಈಗ ಬಿಡುವುದಲ್ಲ, ಮತ್ತೆ ನಿಮ್ಮ ಮುಖ ನೋಡಿ ಎಷ್ಟು ಚಂದ. ನಿಮ್ಮ ಮುಖಕ್ಕೆ ಒಂದು ಮಂಗಲಾರತಿ ಮಾಡಿದರೆ ಹೇಗಿರಬಹುದು? ಅದನ್ನು ಕಾಣಬೇಕಲ್ಲ ನಾನು. ಕೊಡಿ 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 ಕೊಡಿ. ಋಷಿ ಕುಲ ತಿಲಕ ಶಾರದಾ ಬಾಲಕ ಆರತೋ ಋಷಿ ಕುಲ ತಿಲಕ ಮಹತೀರಾದ ಪ್ರಿಯ ಗಾಯಕ ಆರತೋ ಋಷಿ ಕುಲ ತಿಲಕ. ಬರುವಿಕೆಯಿಂದ ನೀವು ಕಾರಣ ಇಲ್ಲದೆ ಬರುವವರೇ ಅಲ್ಲ. ಆದರೆ ನೀವು ನಿಮ್ಮ ಕಾರಣ ಏನು? ಯಾಕೆ ಬಂದಿದ್ದೀರಿ? ಕೇಳುವಷ್ಟು ಪುರುಸೋತಿಲ್ಲ. ಯಾಕೆ ಬಲ್ಲಿರ? ನಿಮ್ಮ ಬರುವಿಕೆಯಿಂದ ನಮಗೆ ತುಂಬಾ ಸಂತೋಷ ಆಗಿದೆ. ನಿನಗೆ ಯಾಕೆ ಸಂತೋಷ? ಸಂತೋಷ ಆಗಿ ಯಾಕೆ ಆಗಿದೆ? ನೋಡಿ ಉಕ್ಕುತ್ತಾ ಇದೆ. ನನ್ನನ್ನೊಮ್ಮೆ ಗಮನಿಸಿದ್ದೀರಾ? ಉಕ್ಕುತ್ತಾ ಉಂಟು ಶೌರ್ಯ ನನ್ನಲ್ಲಿ. ಉತ್ಸಾಹ ಇನ್ನೂ ಕುಂದಲಿಲ್ಲ. ಆ ಸುರಭ ಅರ್ಥದಲ್ಲಿ ಯುದ್ಧ ಮಾಡಿ ಓಡಿ ಹೋಗಿದ್ದಾನೆ. ಈಗ ನೀವು ಬಂದಿದ್ದೀರಲ್ಲ, ಬನ್ನಿ ಬನ್ನಿ ಯುದ್ಧ ಮಾಡುವ. ನಿನ್ನೊಡನೆ ಯುದ್ಧಕ್ಕೆ ನಾನು ಮತ್ತೆ ಯಾರು? ನಿನ್ನಂತ ಪರಾಕ್ರಮಿಗಳೊಡನೆ ಯುದ್ಧ ಮಾಡುವುದಕ್ಕೆ ಅಂತವರೇ ಆಗಬೇಕು. ಆದರೂ ನೋಡು, ಪರಾಕ್ರಮಕ್ಕೆ ನಾನು ಮೆಚ್ಚಿದೆ. ತಿರುರೆ ಹಿರಣ್ಯ ನಿನಗಿದಿರಾರಿಲ್ಲವೋ ತಿರುರೇ ಮೂರು ಲೋಕವನಾಳ್ವಿ ನೀನು, ಮೂರು ಲೋಕವನಾಳ್ವಿ ನೀನು, ನಿನ್ನ ವೀರತ್ವ ಕೆಣಿಯಿಲ್ಲಾವಿನೋ ನಾಕವೇರಿ ಹರಿಪ ವಿಭವವನ್ನು ಮಿಗೆ ಚಾರು ವಿನೋದವು ಹೀಗೆ ಬೆರೆಯುವುದರಲ್ಲಿ ಸಾರಿ ಬಂದವನೋಡ ನೀರಿ ಇರುರೇ ಇರುರೇ ನಿನಗಿದಿರಾರಿಲ್ಲವೋ ಇರುರೇ ಇರುರೇ ಇರುರೇ. ಬಾಪುರೆ, ಬಳಿರೆ, ಶಹಬಾಸು, ಮಜರೆ, ಮಜರೆ, ಮಜಬೂತುರೆ. ಇದನ್ನು ಹೊಗಳಿತು. ನನ್ನನ್ನು ಹೊಗಳಿದ್ದ ಇಷ್ಟು? ಅಯ್ಯೋ ದೇವರೇ, ಪಕ್ಷಾನಿಲ್ಲ. ಪರಾಕ್ರಮಕ್ಕೆ ಮೂರು ಲೋಕವೇ ನಿನ್ನ ಕೈವಶವಾಗಿದೆ. ಅದು ನಿಜ. ನೀನೊಂದು ಸ್ವರ್ಗಸ್ಥನಾಗುವ ಚಂದ. ನಾಗವೇರಿ ರಂಜಿಸುವ ವಿಧವ. ಓ ಹಾಗೆ ಹಾಗೆ ಹಾಗೆ. ನಿನ್ನ ಕಾಲ ಒಂದು ಮುಗಿಯುವುದರೊಳಗಾಗಿ ನಿನ್ನನ್ನು ಕಾಣುವ ಅಂತ ಬಂದದ್ದು. ಏನು? ಹಾಗಲ್ಲ, ಈ ಉತ್ಸವ ಕಾಲ ಮುಗಿಯುವುದರೊಳಗಾಗಿ ಲೋಕದಲ್ಲೆಲ್ಲ ನಿನ್ನದ್ದೇ ಸುದ್ದಿ. ಏನೆಂದು? ಲೋಕರು ಆಡಿಕೊಳ್ಳುವುದೇನು ಗೊತ್ತು? ಏನು? ಗಗನಕ್ಕೆ ಗಗನವೇ, ಸಮುದ್ರಕ್ಕೆ ಸಮುದ್ರವೇ. ಹೊಸ ಸೇರ್ಪಡೆ ಉಂಟು. ಹಿರಣ್ಯಾಕ್ಷನಿಗೆ ಹಿರಣ್ಯಾಕ್ಷ. ನಿನ್ನ ಈ ಸಂಭ್ರಮದೊಂದಿಗೆ ನನ್ನನ್ನು ನಾನು ಕಾಣುವ ಅಂತ ಬಂದರೆ ನೀನು ನನ್ನೊಡನೆ ಸರಸ. ಮತ್ತೆ
ನಿನಗೆ ನಾನು ಸರಿಯೋ ಹೇಳು? ಯಾಕೆ ಸರಿಯಾಗುದಿಲ್ವಾ? ಇಲ್ಲಪ್ಪ, ನಿನ್ನಂತ ಪರಾಕ್ರಮಿಗೆ ಸರಿ ಇಲ್ಲ ಅಂತ. ಸರಿ ಇಲ್ಲ, ಸರಿ ಸಾಟಿಯಾದವರು ಹಾಗೆ. ಆದರೂ ನಾ ಯೋಚನೆ ಮಾಡಿದಾಗ ನಿನಗೆ ಸಾಟಿಯಾಗಬಲ್ಲ ವಿಕ್ರಮಿಗಳು ಯಾರಿದ್ದಾರೆ ಅಂತ ನೋಡುವಾಗ ಉತ್ತರ ಸಿಕ್ಕಿತು. ಯಾರು? ಒಬ್ಬ ಆತನಿದ್ದಾನೆ, ಯಾರು? ಹರ. ಆದರೆ ಏನು ಮಾಡೋಣ, ಅವ ನಿನಗೆ ಗುರುವಾಗಿ ರಂಜಿಸುತ್ತಿದ್ದಾನೆ. ಒಬ್ಬನಿಗೆ ಗುರು ಗಟ್ಟಿ ಬೇಕೇ ಬೇಕು. ಹೌದಪ್ಪ, ಗುರುಗಟ್ಟಿಲ್ಲದಿದ್ರೆ ಕಷ್ಟ ಆಗುದಿಲ್ವೋ? ಹಾಗಂತ ನಿನ್ನ ಗುರುಗಳೊಡನೆ ನೀನೇ ಹೋರಾಟ ಮಾಡಿದ್ರೆ ಅದು ಲೋಕಕ್ಕೆ ಸಾಧು ಉಂಟಾಗುತ್ತದ? ಇಲ್ಲ, ಅವನಾಗುವುದಿಲ್ಲ. ಬಿಟ್ಟರೆ ಇನ್ನೊಬ್ಬನಿದ್ದಾನಲ್ಲ, ಬ್ರಹ್ಮದೇವ, ಅವನು ಆಗುವುದಿಲ್ಲ. ಯಾಕೆ ಹೇಳು? ಬೇಕಾದಂತ ವರಗಳನ್ನು ನಿನಗಿತ್ತು ಪೋಷಿಸಿ ಬೆಳೆಸಿದವ. ಇಬ್ಬರು ಆಗುವುದಿಲ್ಲ ಅಂತ ಆಗುವಾಗ ಇನ್ನೊಬ್ಬನಿದ್ದಾನೆ. ಯಾರದು? ನಿನ್ನಿಂದ ಆದೀತು ಅಂತಾದ್ರೆ ಲೋಗರ್ ಅವನನ್ನು ಏನೆಂದು ಹೇಳುವುದು ಗೊತ್ತು? ಯಾರು? ದಿತಿಜರಿ ಅಂತ. ತಿಳಿಸಿದ್ದಾರೆ. ಈಗಲೇ ಅವರನ್ನು ಹುಡುಕಿಕೊಂಡೋಗಿ ಕೊಂದು ಹೋಗಿಸುತ್ತೇನೆ. ಎಲ್ಲಿಂದ ತೋರಿಸುವ ಜನಕನ ಮೋಸಗಾರ ಯಾವಾಗ ಎಲ್ಲಿರುತ್ತಾನೋ ಹೇಳುವುದಕ್ಕೆ ಸಾಧ್ಯವಿಲ್ಲ. ಹಾಗೆಂದು ಅವ ನಿನ್ನೆದುರಿಗೆ ಬಂದಾನೋ ಕೇಳಿದ್ರೆ ಸಾಧ್ಯವಿಲ್ಲ. ಬರುವುದಾದ್ರೆ ಇಷ್ಟೊತ್ತಿಗೆ ಬರಬೇಕಿತ್ತು. ನಿನ್ನ ಪರಾಕ್ರಮಕ್ಕೆ ಹೆದರಿ ಅವನು ಎಲ್ಲೋ ಸೇರಿಕೊಂಡಿದ್ದಾನೆ. ನನ್ನ ಪರಾಕ್ರಮ ಹೌದು. ಹಾಗೆಂದು ನಿನಗೆ ಗೆಲ್ಲಲೇಬೇಕು ಎನ್ನುವಂತ ಮನಸ್ಸಿದ್ದರೆ ನೀನಾಗಿ ಹೋಗುವುದಲ್ಲ, ಮತ್ತೆ ಅವನಾಗಿ ಬರಬೇಕು. ಹೇಗೆ? ಅವನಿಗೆ 2 ಮನೆಗಳುಂಟು. ಯಾವುದದು? ಒಂದು ವೈಕುಂಠ, ಒಂದು ಶ್ವೇತದೀಪ. ಅವನಿಗೆ ಯಾಕೆ 2 ಮನೆ? ಇಬ್ಬರು ಹೆಂಡರಿದ್ದಾರಪ್ಪ. ಓ, ಇಬ್ಬರು ಹೆಂಡರಿದ್ದರೆ ಬೇಕಾಗುತ್ತದೆ. ಹೌದಪ್ಪ. ಇಲ್ಲದ್ರೆ ಗಂಡ ಅಂತರ ತಪ್ಪಿತ್ತಲ್ಲ ಅವನಿಗೆ. ಅದಂತದ್ದು. ಯಾರೆಲ್ಲ ಹೆಂಡತಿಯರು? ನಾನು ಅವನನ್ನು ಕೊಂದು ಮುಗಿಸುವ ಮುಂಚೆ ಅವರೇ ಕೊಂದು ಮುಗಿಸುತ್ತಾರೆ. ಮತ್ತೆ ಹೌದಾ? ಒಬ್ಬಳು ಶ್ರೀದೇವಿ, ಮತ್ತೊಬ್ಬಳು ಭೂದೇವಿ. ಶ್ರೀದೇವಿ ಇರುವುದು ವೈಕುಂಠದಲ್ಲಿ, ಭೂದೇವಿ ಇರುವುದು ಶ್ವೇತದೀಪದಲ್ಲಿ. ಈಗ ನೀನು ಹುಡುಕಿ ಹೊರಡುವುದೇ ಹೌದು.
ಹೌದು ಅಂತಾದರೆ ಶ್ರೀದೇವಿ ಸಿಕ್ಕಿಯಾಳೋಕೆ ಹೇಳಿದ್ರೆ ಸಾಧ್ಯವಿಲ್ಲ. ಯಾಕೆ ಅದು? ಯಾಕೆ? ಅವಳವನ ವೃಕ್ಷಸ್ಥಾನದಲ್ಲಿರುವವಳು, ಅವಳನ್ನು ಹಿಡಿಯುವುದು ಕಷ್ಟ. ಆದ್ದರಿಂದ ನಿನ್ನ ಯೋಚನೆ ಎಲ್ಲಿಗೆ ಹೋಗಬೇಕು ಗೊತ್ತು? ಭೂದೇವಿಯನ್ನು ಹಿಡಿಯಬೇಕು, ಅವಳನ್ನು ಹಿಂಸಿಸಬೇಕು. ಗಂಡ ಹೌದು ಅಂತಾದ್ರೆ ಹೆಂಡತಿ ಕಷ್ಟದಲ್ಲಿರುವಾಗ ಬರ್ತಾನೋ ಇಲ್ವೋ ಹೇಳು. ನಿನಗೊಂದೇ ದಾರಿ ಇರುವುದು, ಭೂದೇವಿಯನ್ನು ಹಿಡಿ, ಅವಳನ್ನು ಹಿಂಸಿಸು. ಆ ಹರಿ ಸಂತೋಷವಾಯಿತು. ಹೌದಾ? ಈ ಒಂದು ಮಹತ್ತರವಾದಂತಹ ಉಪಕಾರವನ್ನು ಎಸಗಿದ್ದೀರಿ ನಮ್ಮವರಿಗೆ. ಇನ್ನೇನು ಏನು? ಅವರನ್ನು ಹಿಡಿಯಬೇಕಲ್ವಾ? ಹೌದು. ಮೂಗು ಎಳೆದರೆ ಮುಖ ಬರುವ ಹಾಗೆ ಹೌದು. ಭೂದೇವಿಯನ್ನು ನಾನು ಪೀಡಿಸಿದರೆ ಆ ಹರಿ ಬರುತ್ತಾನಲ್ವಾ? ಚಿಂತೆಯನ್ನು ಬಿಡಿ, ಆ ಕೆಲಸವನ್ನು ನಾನು ಮಾಡುತ್ತೇನೆ. ಆದ್ರೆ ನನಗೆ ಇನ್ನೂ ಪೂರ್ತಿ ನಂಬಿಕೆ ಇಲ್ಲ ನಿನ್ನ ಮೇಲೆ. ನಂಬಿಕೆ ಇರುವ ಹೌದಾ? ಇದು ನಿಮಗೆ ಭಾಷೆ ಒಂದು ವೇಳೆ ಮಾಡದೇ ಇದ್ದರೆ ನಾನು ದಿತಿಜಾತನಲ್ಲ. ಈಗ ನನಗೆ ನಂಬಿಕೆ ಬಂತು. ನಂಬಿಕೆ ಬಂತಲ್ಲ, ಮರಿಬಾರ್ದು. ನಿಮ್ಮ ಕೆಲಸದಿಂದ ನನಗೆ ಸಂತೋಷವಾಯಿತು. ನಿಮಗೆ ಎಂತ ಮೆಟ್ಟು ಬೇಕಾ? ನಾನು ಮೆಟ್ಟುವುದ? ಉಪಕಾರ ಮಾಡಿದವನಿಗೆ ಯಾರಾದ್ರೂ ಮೆಟ್ಟುತ್ತಾರ ಪುಣ್ಯ? ಹಾಗೆಲ್ಲ ನಿಮಗೆ ಮೆಟ್ಟು ಬೇಕಾ? ಬರೇ ಗಾಲಲ್ಲಿ ನಡುತ್ತೀರಲ್ಲ ನೀವು. ನಿಮಗೊಂದು ಬಂಗಾರದ ಮೆಟ್ಟು ಸಿಕ್ಕಿದ್ರೆ ಇನ್ನೂ ಚಂದ ಇರುತ್ತದೆ ಎನ್ನುವ ಹಾಗೆ ನಾನು ಈಗ ವಿಶ್ವಸಿದ್ದೀನಿ. ಬೇಡಪ್ಪ, ನಾನು ಹೇಗಿದ್ದನು ಹಾಗೆಯೇ ಚಂದ. ಆದರೆ ನೀನು ಮಾತ್ರ ಭೂದೇವಿಯನ್ನು ಬಿಡಬಾರ್ದು. ಬಿಡುವುದಿಲ್ಲ. ನೀ ಭೂದೇವಿಯನ್ನು ಹಿಡಿದಿಯೋ ಹರಿ ಬರ್ತಾನೆ, ಹರಿ ಬಂದನು ನಿನ್ನ ಕತೆ ಮುಗಿ ಮತ್ತೆ ಮೇಲೆ. ಓಹೋ, ಹಾಗೆ ಮೇಲೆ. ಆದರೆ ನಿಮ್ಮದೊಂದು ಆಶೀರ್ವಾದ ಬೇಕು ನನಗೆ. ಖಂಡಿತ, ಆದಷ್ಟು ಬೇಗ ಲೋಕ ಕಲ್ಯಾಣ ಆಗ್ಲಿ. ಹರಿಬೇಡ ಹಿರಣ್ಯ. ಇನ್ನು ತಡ ಮಾಡುವುದಲ್ಲ, ಹೆರಳುತ್ತೆ ಅಂತ ಭೂತಾಕೆ. ಸುಮಗಂಧಿ ಚಂದ್ರವದನೆ ಸುಂದರಾಂಗಿ ಸುಮಗಂಧಿ ಚಂದ್ರವದನೆ ಸುಂದರಾಂಗಿ ವದವಂತಿರುವ ಜಾನೆ
ಸುಂದರಾಗಿ ಸುಮಗಂಧ ಚಂದ್ರವದನೆ, ಇನ್ನ ಪ್ರತಿ ಅಂಗಗಳು ವಿಶೇಷ. ಹೇಗೆ ನಿನ್ನ ನಖದಿಂದ ಶಿಖದವರೆಗೆ ನೀನು ಸೌಂದರ್ಯ ವಿಶಿಖ. ಹೇಗೆ ಬಂಗಾರದ ಪುಷ್ಪಕ್ಕೆ ಪರಿಮಳ ಬಂದಂತೆ ನಿನ್ನ ಈ ಸುಂದರದ ಆಕೃತಿಗೆ ಪೂರಕವಾಗಿರುವಂತಹ ನಿನ್ನ ತನುಗಂಧ. ಕೆಲಸ ಯಾವುದಕ್ಕೆ ಕೊಡಬೇಕು, ಕಣ್ಣಿಗೆ ಕೊಡಬೇಕು, ಮೂಗಿಗೆ ಕೊಡಬೇಕು ಎನ್ನುವುದಾಗಿ ಗೊತ್ತಾಗುತ್ತಾ ಇಲ್ಲ. ಯಾಕೆ ಬಲ್ಲೆಯ ನನ್ನ ಈ ಎರಡೂ ಅಂಗಗಳು ನಿನ್ನನ್ನು ನೋಡಿದ ಸಂದರ್ಭದಲ್ಲಿ ನನ್ನ ಸೌಂದರ್ಯವನ್ನು ಸ್ವಾಧೀನ ಮಾಡಬೇಕು ಎನ್ನುವಂಥ ಉದ್ದೇಶದಲ್ಲಿ ತಾ ಮುಂದೆ ಎನ್ನುವ ಹಾಗೆ ಹೋಗುತ್ತಾ ಉಂಟು. ಹಾಗೆ ನಿನ್ನ ಮುಖವನ್ನು ನೋಡಿದೆ ಹೌದಾದಲ್ಲಿ ಏನು ಚಂದ ನೀನು ಶಶಿಮಗದ ನಸುನಗಿಯ ಬಾಲೆ, ನಿಸದ ಕನ್ನಡಿಯ ಮುತ್ತಿನ ಹೋಲೆ, ನಸುನಗುವ ಫಲ್ಗುನ ಶೀಲೆ, ನಾರೆಯನ್ನ ಹೃದಯದಲ್ಲಿ ನಿಂತವಳೆ, ಇಂಪು ಚಂಪಿನ ಚಂದ್ರಬಿಂಬೆ, ಚೆಂಪು ದುಷಿ ನಾಟ್ಯದ ರಂಬೆ, ಚಂಪು ಮದನದ ಪೂರ್ಣ ಶಕ್ತಿಯ ಗೊಂಬೆ, ಸಂಪಿಗೆ ಮುಡಿದಿರ್ಪ ರವಿಕೋಟಿ ತೇಜ ಪ್ರಕಾಶೆ. ಆದರೇನು ಮಾಡುವುದು, ನಿನ್ನ ಮುಖ ನೋಡು ಇಷ್ಟು ಚಂದ ಉಂಟು, ಆದರೆ ನಿನ್ನ ಪ್ರಕಾಶ ಏನುಂಟು ಅದು ಕುಂದಿ ಹೋಗಿದೆ ಈ ಹೊತ್ತಿಗೆ. ಯಾಕೆ ಬಲ್ಲೆಯ ನೋಡು, ನಿನ್ನ ಮುಖವನ್ನು ಸರಿಯಾಗಿ ಗಮನಿಸಿದ್ದೆ ಹೌದಾದಲ್ಲಿ ಏನೋ ಒಂದು ದುಗುಡ, ಏನೋ ಒಂದು ಭೀತಿ. ಯಾರಿಂದಾಗಿ ಭೀತಿ? ನೀನು ಯಾರು? ನಿನ್ನ ಎಲ್ಲಿ ಯಾಕಾಗಿ ಇಲ್ಲಿಗೆ ಬಂದೆ? ಎಲ್ಲವನ್ನು ವಿವರಿಸುವೆಯಾ? ನನ್ನ ಪರಿಚಯವನ್ನು ಕೇಳುವ ನೀನು ಯಾರು? ನಾನು ಯಾರು ಎನ್ನುವುದು ಗೊತ್ತಾಗಲಿಲ್ವೇ? ಇಲ್ಲ. ಪ್ರಸ್ತುತ ಸ್ವರ್ಗಲೋಕಕ್ಕೆ ಇಂದ್ರನಿದ್ದೇನೆ, ದಿತಿಜಾತ ಹಿರಣ್ಯಾಕ್ಷ ನಾನೇ. ಓಹೋ, ಹಿರಣ್ಯಾಕ್ಷನೇ. ನಿನ್ನ ಎನ್ನ ಬನ್ನ ಬಡಿತದಿರು
ಅದು ಬಿಟ್ಟರೆ ನಮಗೆ ಹೆಣ್ಣು ಮಕ್ಕಳನ್ನು ಕಂಡರೆ ತುಂಬಾ ಪ್ರಾಣ. ಹಾಗಿದ್ದರೆ ನೀನು ಬಂದದ್ದು ಯಾಕೆ ಅಂತ ಗೊತ್ತಾಗ್ಲಿಲ್ಲಲ್ಲ? ನಾನು ಬಂದದ್ದಲ್ಲ, ನೀನು ಬರೆಸಿದ್ದು. ಅದರ ಅರ್ಥ ಇನ್ನೂ ಗೊತ್ತಾಗಲಿಲ್ಲ. ಏನದು? ನೀನು ಯಾರನ್ನು ಎಡಗಾಲಿನಿಂದ ಒತ್ತು ಎಬ್ಬಿಸಿದ್ದೀಯೋ ಆ ಭೂದೇವಿ ನಾನು. ಸರಸದ ಮಾತುಗಳನ್ನಾಡಿದೆ, ಇನ್ನನ್ನು ಬಿಡುವಂತಿಲ್ಲ. ಬಾ 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 ಬಾ. ಹೇಗೆ ಆತನ ಕೈಯಿಂದ ತಪ್ಪಿಸಿಕೊಳ್ಳು? ಏನು ಮಾಡಲಿ? ಅದೋ ಗೋಗಳು ಹಿಂಡೊಂದು ಗೋಚರಿಸುತ್ತಿದೆ. ನಾನು ಗೋವಿನ ರೂಪವನ್ನು ಧರಿಸಿ ಗುಂಪಿನಲ್ಲಿ ಒಂದಾಗುತ್ತೇನೆ. ಕಾಣುತ್ತಾ ಉಂಟು ಗೋವುಗಳ ಹಿಂಡು. ಅದ ನೋಡಿ ಇಷ್ಟರವರೆಗೆ ಕಡು ದುಷ್ಟನಿತ ಎಂಬುದನ್ನು ಕೇಳಿ ತಿಳಿದಿದ್ದೆ. ಆದರೆ ಈಗ ಪ್ರತ್ಯಕ್ಷ ಅನುಭವಿಸಿ ಅರಿತೆ. ದುಷ್ಟನಾದ ಕನಕನೇತ್ರನು ಬಿಡದೆ ಬೆನ್ನಟ್ಟಿ ಬರುತ್ತಿದ್ದಾನೆ. ಅವನಿಂದ ತಪ್ಪಿಸಿಕೊಳ್ಳಲು ಗೋಗಳ ಗುಂಪು ಸೇರಿದೆ. ಆ ಗಳ ಗೋಹತ್ಯೆಗೆ ಹೇಸದೆ ಎಲ್ಲ ಗೋಗಳನ್ನು ಕೊಂದು ಬಿಸಿದೆ. ಅಲ್ಲಿಂದ ಋಷಿಮಟುಕಲ ಗುಂಪು ಸೇರಿದೆ. ಗರ್ಭಿಣಿ ಸ್ತ್ರೀಯರ ಗಡನ ಸೇರಿದೆ. ಸಿಕ್ಕವರನ್ನು ಬಡಿದ ಕೊಂದ.
ಹೇಗೋ ಆತನ ಕೈಯಿಂದ ತಪ್ಪಿಸಿಕೊಂಡೆ. ಬೃಂದಾವನ ಸೇರಿ ತುಳಸಿಯ ತರುವಾದೆ. ಸುಟ್ಟು ಹಾಕಿ ಮುಂದುವರಿಯುತ್ತಿದ್ದಾನೆ. ಗೋಹತ್ಯೆ, ಭ್ರೂಣ ಹತ್ಯೆ, ಶಿಶು ಹತ್ಯೆ ಮೊದಲಾದ ಪಂಚಮಹಾಪಾತಕಗಳನ್ನು ಮಾಡುತ್ತಾ ಮುಂದುವರಿಯುತ್ತಿದ್ದಾನೆ. ಲೋಕಗಳನ್ನು ಸಂಚರಿಸಿದರು ಆ ಖಲದಿಂದ ನನ್ನನ್ನು ರಕ್ಷಿಸಲು ಹೇಗೆ? ಇನ್ನು ನನ್ನನ್ನು ರಕ್ಷಿಸುವ ಗೋವಿಂದನೊಬ್ಬನೇ. ಅನಂತ, ಅಚ್ಯುತ, ಮಾಧವ, ಕೇಶವ, ದಾಮೋದರ, ರಕ್ಷಿಸು ಸ್ವಾಮಿ, ರಕ್ಷಿಸು. ನೀನು ನನ್ನ ಪತಿ ಮಾತ್ರವಲ್ಲ, ಸಕಲ ಜಗತ್ತಿಗೂ ಪತಿಯಲ್ಲವೇ? ಆತನ ರಕ್ಷಣೆ ತನಗೆ ಕರ್ತವ್ಯವಲ್ಲವೇ? ಯಾಕೆ ಸ್ವಾಮಿ ಇನ್ನು ಮೌನವನ್ನು ತಾಳಿರುವೆ? ವೈಕುಂಠದಿಂದ ಇಳಿದು ಬಾ, ಇಳಿದು ಬಾ. ಎಲ್ಲ ಲೋಕಗಳನ್ನು ಸುತ್ತಿ ಬಸವಳಿದೆ. ಇನ್ನು ಉಳಿದಿರುವುದೊಂದೇ ರಸಾತಳ. ನೇರವಾಗಿ ರಸಾತಳೆಗೆ ಇಳಿಯುತ್ತೇನೆ. ನೋಡುತ್ತಾ ಇದ್ದಾಗೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಆತು ಕಣ್ಮರೆಯಾಗಿ ಹೋಗುತ್ತಾ ಇದ್ದಾರೆ. ಹೋಗೋದು ಅದರ ಸಾಧನಕ್ಕೆ.
ಭೂಮಿ ಕಕ್ಷೆ ಬಿಟ್ಟಿದ್ದಾಳೆ, ಕೈ ಜಗವೇ ತಲ್ಲಣಗೊಂಡಿದೆ ಅಂತದ್ರಲ್ಲಿ ಆಕಾಶವೇ ಬಿಂದು ರೀತಿಯಲ್ಲಿ ಒಂದು ನಿಂತೆಲ್ಲ ಯಾರು ಹೇಳು? ಸಾಧು ಸಜ್ಜನಿಗೆ ತೊಂದರೆ ಕೊಟ್ಟಿದೆಯಾ? ಸಾಲದಕ್ಕಾಗಿ ನನ್ನ ಮಡದಿಯಾದಂತ ಭೂದೇವಿಯನ್ನು ಬಿಡಿಸಲು ಮುಂದಾದೆ. ನಿನ್ನ ಮಡದಿ ಯಾರು? ನಾನು ಯಾರು ಗೊತ್ತೇ? ಶ್ರೀಮನ್ನಾರಾಯಣ. ನೀನು ಹರಿಯಾಗಿದ್ದರೆ ನನಗೀಗ ಬರೇ ನೀನು ಹಂದಿ ತಿಂದು ತೆಗೆಸುತ್ತೇನೆ ಪಾಪಿ. ನೂರು ಹಂದಿಗಳು ಅದನ್ನು ದಾಟಿದ್ದೇನೆ. 101ನೇ ಹಂದಿ. ನಾನನ್ನುಂಗಲು ಅಷ್ಟು ಸುಲಭವಾಗಿಲ್ಲ. ದೇವತೆಗಳೆಲ್ಲ ಸಂತೋಷದಿಂದ ಉಮಳೆಯನ್ನು ಸುರಿಸುತ್ತಾ ಇದ್ದಾರೆ. ಆತನೊಂದಿಗೆ ಹೋರಾಡಿದಂತಹ ಸಂದರ್ಭ ನನ್ನೊಂದು ದಾಡೆ ಮುರಿದು ಬಿತ್ತು. ಮುಂದೆ ಹುಟ್ಟುವಂತಹ ಮಗು ಇದನ್ನು ಆಯುಧ ರೂಪದಲ್ಲಿ ನೀಡು. ಲೋಕಕ್ಕೆ ಮಂಗಳವಾಗಲಿ.
ದೈತ್ಯ ಕುಲ ಬಾಲ್ಯದಾಟಗಳು ವಿಪರೀತವಾದ ಕಾಲಕ್ಕೆ ನನ್ನಮ್ಮ ಬಳಿಗೆ ಕರೆದು ಮಕ್ಕಳೇ ನೀವು ಮಾಡಬೇಕಾದುದು ಇದನ್ನಲ್ಲ, ನಮಗೆ ದಕ್ಕಬೇಕಾದಂತಹ ಸ್ವರ್ಗಲೋಕವನ್ನು ಗಳಿಸಿಕೊಳ್ಳುವರೇ ಅಜೇಯವಾದಂತಹ ವರಬಲವನ್ನು ಸಾಧಿಸಿ ಹೇಗೆ ಏನು ಎನ್ನುವಾಗ ಅವಳ ಅರುಹಿದಂತಹ ಮಾತಿನಂತೆ ಅಡವಿ ಸೇರಿ ಜಡಜ ಸಂಭವನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಸಾವಡಸದ ರೀತಿಯಂತಹ ವರವನ್ನು ಸಂಪಾದಿಸಿಕೊಂಡೆ. ವಿಶೇಷವಾದಂತಹ ವರಗಳನ್ನು ಪರೆಯ ಯೋನಿಗರಿಂದ ಸುರನರೋರಗರಿಂದ ಮರಣಬಾರದ ವರ ತಥಾಸ್ತು ಎಂದ. ಅಷ್ಟು ಸಾಕಾಗುತ್ತದೆಯೇ? ವರದಲ್ಲಿರುವ ಲೋಪವನ್ನು ಗುರುತಿಸಿ ಅಥವಾ ಸಾಧಿಸಿ ಕಪಟಿಯಾದ ಹರಿ ನಮ್ಮ ಮರಣವನ್ನು ಸದಾ ಸಾಧಿಸುವುದಕ್ಕೆ ಮನ ಮಾಡುತ್ತಾನೆ. ಆದ್ದರಿಂದಲೇ ಅವನದ್ದಾದಂತಹ ಯಾವ ಕಪಟವೂ ನಡೆಯಬಾರದು, ಸಾವು ಯಾವ ಕಾಲಕ್ಕೂ ಸಂಭವನೀಯ ಎನಿಸಬಾರದು ಎನ್ನುವ ಕಾರಣದಿಂದಲೇ ಒಳಗಾಗಲಿ ಹೊರಗಾಗಲಿ, ರಾತ್ರಿಯಾಗಲಿ ಹಗಲಾಗಲಿ, ಮೇಲೆ ಆಗಲಿ ಕೆಳಗೆ ಆಗಲಿ, ಯಾವುದೇ ಆಯುಧಗಳಿಂದಾಗಲಿ ಮರಣಬಾರದ ವರವನ್ನು ದಯಪಾಲಿಸು ತಂದೆ ಎನ್ನುವುದಾಗಿ ಪ್ರಾರ್ಥಿಸಿದೆ. ತಥಾಸ್ತು ಎಂದ. ವರಬಲವನ್ನು ಸಾಧಿಸಿ ಅಮ್ಮನಲ್ಲಿಗೆ ಬಂದು ವಿಷಯವನ್ನು ಪ್ರಸ್ತಾಪಿಸಿದ ಕಾಲಕ್ಕೆ ತಮ್ಮನೂ ನನ್ನ ಜೊತೆಯಾಗಿ ತಪಸ್ಸಿಗೆ ಹೋದವ. ಅವನೂ ವರವನ್ನು ಸಾಧಿಸಿ ಮರಳಿ ಬಂದಿದ್ದ. ಜೊತೆಯಾಗಿ ಅಮ್ಮನ ಆಶೀರ್ವಾದದ ಬಲದಿಂದ ಶೋಣಿತಾಪುರ ಎನ್ನುವಂಥ ಅಸುರ ಸಾಮ್ರಾಜ್ಯವೊಂದನ್ನು ನಿರ್ಮಿಸಿದ್ದೇವೆ. ನಮ್ಮವರಾದಂತಹ ದಾನವರಿಗೆ ನೆಲೆ ಬೆಲೆಯನ್ನು ಕಲ್ಪಿಸಿಕೊಟ್ಟ ಹಾಗಾಯಿತು. ಸಂತೋಷದಿಂದ ಕಾಲ ಕಳೆಯುವಂತಹ ಹೊತ್ತಿನಲ್ಲಿ ನನ್ನದಾದಂತಹ ಪ್ರತ್ಯೇಕ ಒಂದು ಸಾಧ್ಯತೆಯನ್ನು ಪ್ರಪಂಚ ಗುರುತಿಸಬೇಕು ಎನ್ನುವ ಕಾರಣದಿಂದ ತಮ್ಮ ಕನಕಾಕ್ಷ ದಿಗ್ವಿಜಯಕ್ಕಾಗಿ ಹೊರಟು ನಿಂತ ನನ್ನ ಅಪ್ಪಣೆಯನ್ನು ಪಡೆದು ಮೊನ್ನೆ ವರ್ತಮಾನ ಬಂತಲ್ಲ, ಕರೆಯ ಧರಣಿಪರನ್ನು ಮೆಟ್ಟಿ ತನ್ನದಾದಂತಹ ಅಧಿಕಾರವನ್ನು ಸ್ಥಾಪಿಸಿದಂತೆ ಪಾತಾಳದಲ್ಲಿಯೂ ನಾಗಾದಿಗಳ ಹೆಡೆಯನ್ನು ಮೆಟ್ಟಿ ಅಲ್ಲಿಯೂ ತನ್ನ ಪ್ರಭುತ್ವವನ್ನು ಸಾಧಿಸಿದಂತೆ ದೇವಲೋಕವನ್ನು ಸೇರಿಕೊಂಡಿದ್ದಾನೆ ದಿಗ್ವಿಜಯಾಪೇಕ್ಷೆಯಿಂದ ಎನ್ನುವಲ್ಲಿಗೆ ನನಗೆ ಸಂತೋಷವೇ ಆಗಿದೆ. ಆದರೆ ಒಂದೆರಡು ದಿನ ತಾಯಿ ಕಣ್ಣೀರ್ಗರೆಯುತ್ತಾ ನನ್ನ ಆಸ್ಥಾನಕ್ಕೆ ಬಂದು ತಮ್ಮನಾದಂತಹ ಕನಕಾಕ್ಷನನ್ನು ಕಪಟಿಯಾದ ಹರಿಹಂದಿ ರೂಪದಿಂದ ಬಂದು ಕಳೆದ ಎನ್ನುವುದನ್ನು ಹೇಳುತ್ತಾ ಆ ಹಗೆಯ ಹೊಗೆಯನ್ನು ನೀನು ತೀರಿಸಬೇಕು ಮಗನೇ ಎನ್ನುವುದಾಗಿ ಕೇಳಿಕೊಂಡ ಕಾಲಕ್ಕೆ ಅಮ್ಮನಿಗೆ ಸಮಾಧಾನದ ಧೈರ್ಯದ ಮಾತುಗಳನ್ನಾಡಿ ಹೊರಟೆ ಹರಿಯನ್ನು ಕಾಣುವುದಕ್ಕೆ ಬೇಕಾಗಿ ಧರೆಯಲ್ಲಿ ಉದ್ದಕ್ಕೂ ಸಂಚರಿಸಿದೆ. ನನ್ನ ಪ್ರಭುತ್ವವನ್ನು ಒಪ್ಪಿಕೊಂಡರು ಹರಿ ಇಲ್ಲ ಎನ್ನುವುದಾಗಿ ಕೈ ಮೆತ್ತಿ ಮೇಲೆತ್ತಿದರು. ಪಾತಾಳದಲ್ಲಿ ಅದೇ ಆಯಿತು. ಮತ್ತೆ ಮೇಲುಲೋಕವನ್ನು ಹತ್ತಿದೆ, ನೇರ ಕ್ಷೀರಸಾಗರವನ್ನು ಸೇರಿಕೊಂಡೆ. ಅಲ್ಲಿಯೂ
ಹರಿ ಇಲ್ಲ. ಬಹುಶಃ ಹಿರಣ್ಯ ಕಶ್ಯಪನಿಗೆ ಎದುರಾದರೆ ನನಗೆ ಉಳಿಗಾಲ ಇಲ್ಲ ಎನ್ನುವುದನ್ನು ಮನಗಂಡು ಕಾಲ್ಕಿತ್ತಿದ್ದಾನೆ ಎನ್ನುವುದಾಗಿ ಮನಗಂಡೆ. ಇನ್ನೇನು ಮರಳಿ ಬರಬೇಕು, ಪುರ ಪ್ರವೇಶ ಮಾಡಬೇಕು ಎನ್ನುವಾಗ ಶಿವಯೋಗಿಯೊಬ್ಬ ಕಾಣಿಸಿಕೊಂಡು ಆಡಿದ, ನೀನು ಕಾಣದೇ ಇರುವ ಹರಿಯನ್ನು ನಾನು ತೋರಿಕೊಡ್ತೇನೆ, ಬಾಯ್ತೆರೆ ಕಣ್ಣು ಮುಚ್ಚು ಎಂದ. ಹರಿಯನ್ನು ಕಾಣುವ ಉತ್ಕಟ ಹಗೆಯ ಹಂಬಲ ಹಿಂದೆ ಮುಂದೆ ಆಲೋಚಿಸಲಿಲ್ಲ. ಬಾಯ್ತೆರೆದೇ ಕಣ್ಣು ಮುಚ್ಚಿದೆ. ಎಷ್ಟು ಹೊತ್ತಾದರೂ ಏನು ಕಾಣಿಸುವುದಿಲ್ಲ. ಕಣ್ಣು ತೆರೆದರೆ ಶಿವಯೋಗಿ ಇಲ್ಲ, ಮತ್ತೇನೋ ಹೊಟ್ಟೆಯಲ್ಲಿ ಒಂದು ಗುಳುಗುಳು ಶಬ್ದ. ಗೊತ್ತಾಯ್ತು, ಶಿವಯೋಗಿಯಾಗಿ ಕಾಣಿಸಿಕೊಂಡವ ಮತ್ತಾರು ಅಲ್ಲ, ಆ ಹರಿ ಇದ್ದಾನೆ. ನನ್ನ ಉದರ ಪ್ರವೇಶ ಮಾಡಿದ್ದಾನೆ. ಅವ ಅಡಗಿಕೊಳ್ಳುವುದಕ್ಕೆ ತಾಣವನ್ನಾಗಿಸುವುದು ನನ್ನ ಉದರ. ಆದರೆ ನನ್ನೊಳಗಿದ್ದಾನಲ್ಲ ಅವ ಎನ್ನುವುದು ಸಮಾಧಾನ ನನಗೆ. ಆ ಸಮಾಧಾನದಿಂದಲೇ ಮರಳಿಪುರ ಪ್ರವೇಶ ಮಾಡಿದೆ. ಸಂತೋಷದ ಮೇಲೆ ಮತ್ತೊಂದು ಸಂತೋಷ ಎನ್ನುವ ಹಾಗೆ ಈಗಾಗಲೇ 3 ಗಂಡು ಮಕ್ಕಳ ತಂದೆಯಾಗಿದ್ದಂತಹ ನನಗೆ ಮತ್ತೊಮ್ಮೆ ಪುತ್ರೋದಯದ ಭಾಗ್ಯ ದಿಗ್ವಿಜಯವನ್ನು ಪೂರೈಸಿ ಬಂದ ಕಾಲಕ್ಕಾಯಿತು. ಮಡದಿಯಾದಂತಹ ನನ್ನ ಮನದನ್ನಿಯಾದಂತಹ ಕಯಾದು ಎತ್ತಂತಹ ಮಗನಿಗೆ ನಮ್ಮ ಆನಂದವನ್ನೆಚ್ಚಿಸಿದ್ದಾನೆ ಎನ್ನುವ ಕಾರಣದಿಂದ ಪ್ರಹ್ಲಾದ ಎನ್ನುವ ನಾಮವನ್ನಿರಿಸಿ ಸಾಕಿ ಸಲಹುವುದಕ್ಕೆ ತೊಡಗಿದೆ. ಎಂಥದ್ದು ನೋಡುತ್ತಿದ್ದ ಹಾಗೆ ಇಷ್ಟು ಸಣ್ಣವನಿದ್ದ ಮಗುವನ್ನು ನೋಡಿ 5 ವರ್ಷದ ಎತ್ತರಕ್ಕೆ ಬೆಳೆದು ನಿಂತಲ್ಲ. ಏನು ಬೆಳವಣಿಗೆ, 5 ವರ್ಷ ಪ್ರಾಯಕ್ಕೆ 15 ವರ್ಷ ಪ್ರಾಯದ ಬೆಳವಣಿಗೆ, ಸರಿ ಸುಮಾರು ನನ್ನ ಎತ್ತರಕ್ಕೆ ಬೆಳೆದು ಆಗಲಿಲ್ಲ. ಇನ್ನು ಹೀಗೆ ಮುತ್ತುಗರೆದು ಲಲ್ಲೆಗರೆದು ಇವನನ್ನು ಇಲ್ಲಿಯೇ ಇರಿಸಿಕೊಂಡ್ರೆ ಮಗು ಕೆಡ್ತಾನೆ ಎನ್ನುವ ಕಾರಣದಿಂದಲೇ ವಿದ್ಯಾಭ್ಯಾಸ ಆಗಬೇಕು. ಹೌದಲ್ಲ, ಅದಕ್ಕೆ ಬೇಕಾಗಿ ಯೋಚಿಸಬೇಕಾದ ನಮಗೆ ವಿದ್ಯಾಭ್ಯಾಸ ಮಾಡಿಸಿದವರು ಗುರುಗಳಾದಂತಹ ಶುಕ್ರಾಚಾರ್ಯ. ನನ್ನ ಮಗನಿಗೆ ಯಾರು ಆ ಗುರುಗಳ ಮಕ್ಕಳು ಷಂಡ ಮಾರ್ಕರ್ ಎನ್ನುವವರು. ಅವರ ಕೈಗೊಪ್ಪಿಸಿದ್ದೇನೆ. ಕಳುಹಿಸಿಕೊಡುವ ಕಾಲಕ್ಕೆ ನನ್ನ ಮಡದಿ ಒಂದು ವಿಶೇಷ ಬೇಡಿಕೆಯನ್ನು ಇರಿಸಿದ್ದಾರೆ. ಹೆಚ್ಚು ದಿನ ಅವನನ್ನು ಬಿಟ್ಟಿದ್ದವರಲ್ಲ ನಾವು. ಆದ್ದರಿಂದಲೇ 2 ದಿನದ ಮಟ್ಟಿಗಾದರೂ ಸ್ವಲ್ಪ ದಿನದ ಅವಕಾಶದಲ್ಲಿ ಕಳುಹಿಸಿಕೊಡಿ ಎನ್ನುವ ಹೋಗಿ ವಾರಗಳೇ ಕರೆಯಿತಲ್ಲ. ಮಗನನ್ನು ನೋಡುವ ಬಯಕೆ ನನಗೂ ಆಗುತ್ತಾ ಉಂಟು. ಅಂದ್ರೆ ಆಗುತ್ತಿತ್ತು, ಮಾತಾಡಿಸಬಹುದಿತ್ತು. ಎಲ್ಲಿ ಹೋದ? ಎಂದರೆ ಸುರಗುಮಮಿರುವುದೇಗೆ ಬೇಡು ಕಂದ ಬಾಬಾರಿದ್ದರು ಕಂದ ಮಗು ಬಾರು, ಹೀಗೆ ಬಾರು ಬಾರು. ಕಂದ, ನಿನ್ನ ಒಂದು ಮೃದುಕರದ ಅಪ್ಪುವೆ ಇಲ್ಲದೆ ಎಷ್ಟು ದಿನವಾಗಿ ಹೋಯಿತು ನೋಡು. ಬಂದೆಯಲ್ಲ, ಸಂತೋಷ ಆಯಿತು, ಸಂತೋಷ ಆಯಿತು. ಅದಲ್ಲ ನಾನು ಗಮನಿಸುವುದು, ವಿಶೇಷವಾದಂತಹ ನಡವಳಿಕೆ ನಿನ್ನಲ್ಲಿ. ಯಾವಾಗಲೂ ಬಂದ ಕ್ಷಣಕ್ಕೆ ಓಡೋಡಿ ಬಂದು ನನ್ನ ತೊಡೆಯೇರುತ್ತಿದ್ದವ, ನಲ್ಲೆ ಮಾತಿನಿಂದ ಮುದ್ದುಗರೆಯುತ್ತಿದ್ದವ. ಆದರೆ ಈ ದಿನ ಬಂದು ದೂರದಲ್ಲಿಯೇ ನಿಂತು ಕೈ ಮುಗಿಯುತ್ತಾ ನಸುನಗುತ್ತಾ ನಿಂದಿರುವೆಯಲ್ಲ. ಏನು ಮಗನೇ, ಈ ವ್ಯತ್ಯಾಸಕ್ಕೆ ಏನು ಕಾರಣ? ಜನಕ, ನೀವಿರುವುದು ಆಸ್ಥಾನದಲ್ಲಿ ರಾಜ್ಯ ಕಾರ್ಯದಲ್ಲಿರುವಾಗ ನಾನು ಬಂದು ಕೊಟಲು ಕೊಡುವುದು ಸರಿಯೇ? ಸಮಯದ ವಿವೇಚನ ಬೇಕು ತಾನೆ? ಏನು ಮಗನೇ, ಕೇವಲ ಅಲ್ಪ ದಿನದಲ್ಲಿ ಗುರುಮಠಕ್ಕೆ ಹೋದ ಕ್ಷಣಕ್ಕೆ ನಿನ್ನಲ್ಲಿ ಎಂತಹ ಬದಲಾವಣೆಯಾಗಿ ಹೋಯಿತು ನೋಡು. ಅದಕ್ಕೆ ಹೇಳುವುದು, ವಿದ್ಯಾವಿಹೀನ ಪಶು ಸಮಾನ. ವಿದ್ಯೆ ಇಲ್ಲದವ ಕೊಂಬು ಬಾಲ ಇಲ್ಲದ ಪಶುವಿಗೆ ಸಮಾನ ಎನ್ನುವ ಹಾಗೆ ಕೇವಲ ಗುರುಮಠಕ್ಕೆ ಹೋದ ಕ್ಷಣಕ್ಕೆ ನಿನ್ನ ವರ್ತನೆಯಲ್ಲಿ ಎಷ್ಟೊಂದು ಬದಲಾವಣೆ, ಎಷ್ಟೊಂದು ಬೆಳವಣಿಗೆ, ಎಷ್ಟೊಂದು ಗೌರವಪೂರ್ವಕವಾದ ನಡವಳಿಕೆ. ಸಂತೋಷ ಆಯ್ತು ಮಗನೇ. ಮಗನೇ, ಮಗು
ನಿಲ್ಲಿಸಬಾರ್ದು. ನನ್ನ ಒತ್ತಿನಲ್ಲಿ ನಿಲ್ಲು, ದೂರ ನಿಲ್ಲುವುದು ಯಾಕೆ? ಈಗ ನನಗೆ ಉತ್ಸುಕತೆ ಉಂಟು. ನೀನು ಕಲಿತುದರ ಬಗ್ಗೆ, ನಿನ್ನ ಪಾಠಾರ್ಜನೆ ವಿದ್ಯಾರ್ಜನೆಯ ಬಗ್ಗೆ ತಿಳಿದುಕೊಳ್ಬೇಕು. ಏನು ಮಗನೇ, ಏನು ಕಲಿತೆ? ಗುರುಗಳೇನನ್ನು ಕಲಿಸಿದ್ರು ಹೇಳ್ತೀಯ ಮಗು? ಬಹಳಷ್ಟು ಕಲಿತನಪ್ಪ. ಪ್ರಾರಂಭ ಮಾರನೇ ದಿನ ಉದಯಕ್ಕೆ ಸರಿಯಾಗಿ ನಿತ್ಯ ಕರ್ಮ ಮುಗಿದು ಗುರುಕುಲದ ಪ್ರಶಾಂತ ಬಯಲಲ್ಲಿ ನಿತ್ಯ ಹರಿದವಣ್ಣದ ವಿಶಾಲ ಹೆರಮರಗಳ ಅಡಿಯಲ್ಲಿ ನಾವೆಲ್ಲ ಕುಳಿತು ಮೊದಲಿಗೆ ವಿಘ್ನೇಶನ ಪ್ರಾರ್ಥನೆ, ನಂತರ ಅಕ್ಷರಾಭ್ಯಾಸ, ಅಕಾರದಿಂದ ಮಕಾರದವರೆಗೆ ಯಕಾರದಿಂದ ರಕಾರದವರೆಗೆ ಹೇಳಿಕೊಟ್ಟರು. ಬೆರಳಿನಿಂದ ಮರಳ ಮೇಲೆ ಅಕ್ಷರ ತಿದ್ದುವುದಕ್ಕೆ ಹೇಳಿದರು. ಎಷ್ಟು ಅಕ್ಷರಗಳನ್ನು ಕಲಿತ ಮಗು? 2 ಅಕ್ಷರಗಳನ್ನು ಕಲಿತೇನಪ್ಪ. ಹೇಗೆ ಕಲಿತೆ? ಮೇಲ್ಪಂಕ್ತಿಯಲ್ಲಿ ಗುರುಗಳು 2 ಅಕ್ಷರಗಳನ್ನು ಬರೆದರು, ಅದನ್ನೇ ಕೆಳಗಡೆ ನಾನು ಬರೆದೆನಪ್ಪ. ಮೇಲ್ಪಂಕ್ತಿಯಲ್ಲಿ ಗುರುಗಳು ಬರೆದುದೇನನ್ನು? ಮೇಲ್ಪಂಕ್ತಿಯಲ್ಲಿ ಗುರುಗಳು ಹ ಮತ್ತು ರ ಎಂಬ 2 ಅಕ್ಷರಗಳನ್ನು ಬರೆದರು. ಓಹೋ, ನಮ್ಮ ಕುಲದೇವರ ನಾಮ ಹರ. ನೀನೇನು ಮಾಡಿದೆ? ನಾನು ಕೆಳಗಡೆ 2 ಅಕ್ಷರಗಳನ್ನು ಬರೆದೆನಪ್ಪ. ಏನದು? ಹರಿ ಎಂದು ಬರೆದೆನಪ್ಪ. ಏನದು? ಹರಿ ಎಂದು ಬರೆದೆನಪ್ಪ. ಹರಗರಿ ಮಾರಗಗೆ ಹರಿಯು ಅರ್ಥವಾಯಿತು. ನನ್ನನ್ನು ಕೋಪ ಭರಿಸಿ ಆನಂದವನ್ನು ಅನುಭವಿಸುವ ಕಾರಣದಿಂದ ಸಟೆಯಾಡುತ್ತಿರುವೆ ಹೌದಲ್ಲ? ಸಟೆಯಾಡುತ್ತಿರುವೆ ಹೌದಲ್ಲ? ಸಟೆ ಎಲ್ಲವಪ್ಪ. ವಿರೋಧಕ್ಕಾದರೂ ಸಟೆಯನ್ನಾಡಬಾರದೆಂದು ನೀವೇ ಹೇಳಿಕೊಟ್ಟವರೆಲ್ಲವೇ. ದಿಟ್ಟವಾಗಿಯೂ ನಾನು ಹರಿ ಎಂದೇ ಬರೆದೆನಪ್ಪ. ಇದು ಖಂಡಿತವಾಗಿಯೂ ಸುಡಲ ಮಾಯೆ. ಅರುಗವಿಗದರಿಲ್ಲ ರೀತಿಯ ಸುರರನ್ನು ಮತ್ತೆ ನೋಡಿಕೊಂಡೇನು. ಪ್ರಥಮ ಆದ್ಯತೆ ನನ್ನ ಮಗನನ್ನು ತಿದ್ದುವುದು, ನಯದಿಂದ ತಿದ್ದಬೇಕು ಮಗು. ನೀಯರರುಗವಿಗಿರುತ್ತ ತರನೊಡನೆಗೆ ಕಂದನರಪ್ಪಿ ಮುರಿಯುವುದಿಲ್ಲ ವಿನಯದಲ್ಲಿ ಚಿನ್ನಲಾಲಿ ತಿಂತ ಮಾತ ಎನ್ನೊಳಾದ ವೀರಾಯ
ಹರಿಯು ನಿನ್ನ ಕಿರಿಯ ಪಿತನ ಕೊಂದ ದುರ್ನೀತಿಯುತನು ಹರಿಯು ನಿನ್ನ ಕಿರಿಯ ಪಿತನ ಕೊಂದ ದುರ್ನೀತಿಯುತನು ಚಿನ್ನಾಲಾನಿ ಮಾತ എന്നോള നീട ಓ ಮುದ್ದು ಚಿನ್ನ, ಯಾಕಿಂತಹ ಮಾತುಗಳನ್ನು ಆಡುತ್ತಿರುವೆ? ಯಾಕೋ ಗೊತ್ತಿಲ್ಲ, ಹರಿ ಎಂದರೆ ನನಗೆ ತುಂಬಾ ಇಷ್ಟಪ್ಪ. ಮಗು, ಅಪ್ಪ, ಆ ಹರಿ ಯಾರು ಎನ್ನುವಂಥ ವಿಷಯವೇ ಗೊತ್ತಿಲ್ಲದೆ ನೀನು ಮಾತುಗಳನ್ನು ಆಡುತ್ತಿದ್ದೆ. ಆದ್ದರಿಂದಲೇ ನಯದಿಂದ ವಿನಯದಿಂದ ನಿನ್ನಲ್ಲಿ ಹೇಳಬೇಕು, ನೀನು ತಿದ್ದಿಕೊಳ್ಳುತ್ತೀ ಎನ್ನುವ ಕಾರಣದಿಂದಲೇ ಹೇಳುತ್ತಿದ್ದೇನೆ ಮಗು. ಆ ಹರಿ ನಮ್ಮ ಕುಲಕಂಟಕನಿದ್ದಾನೆ, ಧನುಜಾನ್ವಯಕ್ಕೆ ಹಾಗೆ ಇದ್ದಾನೆ ಮಗು. ಆದ್ದರಿಂದಲೇ ಅವನ ಕುರಿತಾಗಿ ನೀನು ಮಾತನಾಡುವುದು, ಅವನನ್ನು ಹೊಗಳುವುದು ಯಾವ ಕಾಲಕ್ಕೂ ನನಗೆ ಹಿತವಾಗುವುದಿಲ್ಲ ಮಗನೇ, ಯಾವ ಕಾಲಕ್ಕೂ ಹಿತವಾಗುವುದಿಲ್ಲ. ಯಾಕೆ ಜನಕ ಹರಿಯ ಮೇಲೆ ಅಂತಹ ದ್ವೇಷ? ಹೇಳಿದ್ರೆ ಅರ್ಥ ಮಾಡಿಕೊಳ್ತೀಯ ಮಗು. ಕಂದ, ಏನು ನಿನ್ನನ್ನು ಎಳವೆಯಲ್ಲಿ ಬಿಗಿದಪ್ಪಿ ಕೈ ಹಿಡಿದು ಸುತ್ತಾಟಕ್ಕೆ ಕರೆದುಕೊಂಡು ಹೋಗಿ ಆಟಕ್ಕೆಲ್ಲ ಕರೆದುಕೊಂಡು ಹೋಗಬೇಕಾದಂಥ ಒಬ್ಬ ಚಿಕ್ಕಪ್ಪ ನಿನಗಿದ್ದ ಮಗು, ಒಬ್ಬ ಚಿಕ್ಕಪ್ಪ ನಿನಗಿದ್ದ. ಆದರೆ ಏನು ಮಾಡೋಣ, ಅವನನ್ನು ನುಡಿಸಿಕೊಳ್ಳುವಂತಹ ಯೋಗ ಭಾಗ್ಯ ನಿನಗಾಗಲಿ ನನಗಾಗಲಿ ಇಲ್ಲ. ಯಾಕಪ್ಪ, ಇಲ್ಲದೆ ಹೋದದ್ದಲ್ಲ ಮಗು, ಇಲ್ಲದೆ ಹೋದದ್ದಲ್ಲ. ದೇವರು ಕರುಣಿಸಿದ ಭಾಗ್ಯವನ್ನು ಕಾಪಟ್ಯದಿಂದ ಕಿತ್ತುಕೊಂಡವನಿದ್ದಾನೆ. ಸ್ವರ್ಗಲೋಕ ದಾಳಿ ಮಾಡಿ ತ್ರಿಭುವನದಲ್ಲಿ ಅಧಿಕಾರವನ್ನು ಸ್ಥಾಪಿಸಿ ಮೆರೆಯುವ ಕಾಲಕ್ಕೆ ಹಂದಿರೂಪವನ್ನು ಬಂದು ಕೊಂದನಮ್ಮ. ಆದ್ದರಿಂದಲೇ ಹರಿಯ ಹೆಸರನ್ನು ಹೇಳಿದರೆ ನನಗೆ ನಖಶಿಖ ಅಂತ ಕೋಪ ಉಕ್ಕೇರಿ ಬರ್ತದೆ, ನೆತ್ತರು ಕುದಿಯುತ್ತದೆ ಮಗು, ನನ್ನ ರೋಮಗಳು ಕೆಟ್ಟದು ನಿಲ್ತವೆ. ಅವನ ಹೆಸರನ್ನು ಎತ್ತಬೇಡ ಮಗು, ಹೆಸರನ್ನೆತ್ತಬೇಡ. ಹರಿ ಚಿಕ್ಕಪ್ಪನನ್ನು ಕೊಂದನೇಕೆ? ಅವನ ದುಷ್ಟತನಕ್ಕಾಗಿ. ಯಾವುದಕ್ಕೆ? ದುಷ್ಟರ
ಸಜ್ಜನರು ಹೆಚ್ಚೇಕೆ ಆಧರಿಸಬೇಕಾದ ಭೂದೇವಿಯೇ ಬೇಸತ್ತು ಕಣ್ಣೀರಿಟ್ಟಾಗ ಶಿಷ್ಟರನ್ನು ರಕ್ಷಿಸಿ ದುಷ್ಟರನ್ನು ಶಿಕ್ಷಿಸುವ ಆ ವಿರುದ್ಧಾಂಕಿತನಾದ ಮಹಾವಿಷ್ಣು ದುಷ್ಟನನ್ನು ಕೊಂದು ಜಗತ್ತಿಗೆ ಸುಕ್ಷೇಮವನ್ನು ಕರುಣಿಸಿದರೆ ಹರಿಯಿಂದ ಕೆಡುಕಾಯಿತೆ. ಮಗು, ಅಪ್ಪ, ವಿಪರೀತವಾದಂತಹ ಕತೆಗಳನ್ನು, ನಮಗೆ ಎದುರಾದಂತಹ ಕತೆಗಳನ್ನು ಆಡುತ್ತಿರುವೆ. ಯಾರು ನಿನ್ನ ಕಿವಿಗೆ ತಂದು ಸುರಿದರೋ ನನಗರ್ಥವಾಗುತ್ತೆ. ಆದರೆ ಕೇವಲ ನಿನ್ನ ಚಿಕ್ಕಪ್ಪನನ್ನು ಕೊಂದಿದ್ದಾನೆ ಹರಿ ಎನ್ನುವ ಕಾರಣದಿಂದಲೇ ಅವನನ್ನು ನಾನು ದ್ವೇಷಿಸುವುದಲ್ಲ. ನಾವು ಭಾವಿಸಿದ್ದು ಸಮಸ್ತ ದಾನವರೇ ನಮ್ಮ ಕುಟುಂಬ ಎನ್ನುವುದಾಗಿ. ಅಂಥ ನಮ್ಮ ದಾನವರ ಕುಲಕ್ಕೆ ವೈರಿಯಾದಂಥ ಹರಿಯಲ್ಲೇ ನನಗೆ ಬಂದ ಹಾಗೆ ಅವರವರು ಮಾಡಿದ ಕರ್ಮದ ಫಲವನ್ನು ಎಲ್ಲರೂ ಪಡೆಯುತ್ತಾರೆ. ನೀವು ಬಿತ್ತಿ ಮಾವು ಬೆಳೆಯುವುದಕ್ಕೆ ಆಗುತ್ತದೆ. ವಿಕೃತಿ ಮೆರೆದ ಅವರಿಗೆ ಸುಕೃತಿ ಲಭಿಸುವುದೇ. ನನ್ನ ಆರಾಧ್ಯ ದೇವನಾದ ಶ್ರೀಹರಿ ಯಾವ ಕಾಲಕ್ಕೂ ಯಾರಿಗೂ ಅನ್ಯಾಯ ಮಾಡುವವನಲ್ಲ. ನಿನ್ನ ಹರಿ ಪರಮ ಸಾತ್ವಿಕ, ನಿನ್ನ ಚಿಕ್ಕಪ್ಪ ಪರಮ ದುಷ್ಟ. ನಿನ್ನ ಚಿಕ್ಕಪ್ಪ ದುಷ್ಟ. ಏನೋ ನನ್ನ ಮಾತಿಗೆ ಇಷ್ಟರವರೆಗೆ ನೀನು ನಿನ್ನಪ್ಪನ ಒಂದು ಮುಖವನ್ನು ಮಾತ್ರ ಕಂಡಿದ್ದೀಯ. ಆದರೆ ಅದೊಂದೇ ಮುಖವಿರುವುದಲ್ಲ ನಿನ್ನ ಏನಿಗೆ. ಕೋಪ ಬಂದರೆ 3 ಲೋಕವನ್ನೇ ಸುಟ್ಟು ಚೂರ್ಣವಾಗಿಸುವ ಯೋಗ್ಯತೆ ಉಂಟು. ಆದ್ದರಿಂದ ಯಾವ ಕಾಲಕ್ಕೂ ಅಪ್ಪನಿಗೆ ಎದುರಾಡಿ ಬದುಕುತ್ತೇನೆ ಅಂತ ಭಾವಿಸಬೇಡ. ಏ ಕೆಟ್ಟವನೇ, ನನ್ನ ಹಗೆಯಾದ ಹರಿಯನ್ನು ಹೊಗಳಿದರೆ ಒಂದೇನು ನೀನು ಕೊಂದರು ನಾನು ಸಾಯಲಾರೆ. ಮುಕುಂದ ಸ್ಮರಣೆಯನ್ನು ನಾನು ಬಿಡಲಾರೆ. ನಾನು ಕೊಂದರು ನಾನು ಸಾಯುವುದಿಲ್ಲ.
ನಿನ್ನ ತಪ್ಪಲ್ಲ. ನಿನಗೆ ವಿದ್ಯೆ ಕಲಿಸಿದ ಆ ಗುರು ಕೋಣ ಎಲ್ಲಿ? ಆ ಕೋಣನನ್ನು ಬರಿಸಿ ಆ ಕೋಣನನ್ನು. ಅವಸರದ ಕರೆ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಅಪರಾಧಿ ಪ್ರಜ್ಞೆ ನಿನಗೆ ಬರ್ತಲೇ ಉಂಟಲ್ಲ. ಯಾಕೆ ಗುರುವಾದವ ನಮಸ್ಕಾರ ಮಾಡಿದ, ನಾನು ನಮಸ್ಕಾರ ಮಾಡಬೇಕಾಗಿತ್ತು. ಕೆಟ್ಟವನೇ, ನಿನ್ನಲ್ಲಿ ಮಾತಿಲ್ಲ. ನೀನು ಅಪರಾಧಿ ಎನ್ನುವುದನ್ನು ಘೋಷಿಸಲಾಗಿದೆ ತುಂಬಿದ ಸಭೆಯಲ್ಲಿ. ಆದ್ದರಿಂದಲೇ ನಿನಗೆ ತಲೆ ದಂಡ. ಗುರುಗಳನ್ನು ಕೊಲ್ಲಬೇಡಿ. ಹರಿ ಎಂದು ಬರೆಯಲು ಅವರು ಹೇಳಿಕೊಟ್ಟಿಲ್ಲ. ಪೂರ್ವ ಜನ್ಮದಲ್ಲಿ ನಾನು ಮಾಡಿದ ಪುಣ್ಯ ಕಾರ್ಯಕ್ಕೆ ನನಗೆ ಹರಿ ಎಂದು ಬರೆಯುವ ಭಾಗ್ಯ ಬಂತು. ನಿನಗೆ ಪೂರ್ವ ಜನ್ಮದ ಗಂಟು ಒಂದು ಅಲ್ಲ. ಹಾಗಾದ್ರೆ ನೀನು ನೋಡುವ ಹಾಗಿಲ್ಲ. ನಿನ್ನ ಗಂಟು ಬಿಚ್ಚಿತೇನೆ ಮಗನೇ. ಪೂರ್ವ ಜನ್ಮ ಅಲ್ಲ, 7 ಜನ್ಮದ ಗಂಟು. ಅವಸರಿಸಬೇಡ, ಕೋಪದ ಕೈಗೆ ಬುದ್ಧಿ ಕೊಡಬೇಡ. ಆ ಮಂಗನ ಮರಿಯನ್ನು ಕೊಂದು ನಿನಗೇನಾಗಬೇಕು? ಇದು ಮಂಗನ ಮರಿ ಅದು ಮಂಗನ ಮರಿ. ಆದರೆ ದೊಡ್ಡ ಮಂಗ ಯಾರು? ಅದುನೇ ಬಾಯಿ ತಪ್ಪಿ ಬಂದದ್ದು. ಗೊತ್ತಾಯ್ತು ನನಗೆ. ದಿನಕ್ಕೆ 1000 ಮಂದಿ ವಿದ್ಯಾರ್ಥಿಗಳನ್ನು ತಿದ್ದುವವರು. ನಾನು ಆಡಿದಂತಹ ಮಾತಿಗೊಂದು ಪ್ರತಿ ಕೊಟ್ಟೇ ಬಿಟ್ಟಿರಲ್ಲ. ಭರಿಸುತ್ತಾ ನಿಮ್ಮನ್ನು ಕೋಣ ಎನ್ನುವುದಾಗಿ ನಾನು ಕರೆದರೆ ಅಲ್ಲಿಗೆ ನನ್ನನ್ನೊಂದು ಮಂಗ ಮಾಡಿಬಿಟ್ಟಿರಲ್ಲ ಗುರುಗಳೇ. ಮಂಗ ಹಾಗೆ ಮಾತ್ರ ಮಾಡಿದ್ದಲ್ಲ ನೀವು. ಮಂಗ ಹಾಗೆ ಮಾತ್ರ ಮಾಡಿದ್ದಲ್ಲ. ನಿಮ್ಮ ಮೇಲೆ ಪರಮ ವಿಶ್ವಾಸವನ್ನಿರಿಸಿ ನನ್ನ ಮಗನನ್ನು ಬೆಳೆಸ್ತೇನೆ. ಭವಿಷ್ಯತ್ತಿನಲ್ಲಿ ಶೋನಿತಾಪುರದ ಪ್ರಭುವಾಗುವ ಯೋಗ್ಯತಾವಂತನನ್ನಾಗಿಸ್ತೀರಿ ನಾನು ತಿಳಿದುಕೊಂಡ್ರೆ ಅಲ್ಲಿಯೂ ನಾನು ಮಂಗನೆಯಾದದ್ದು. ನಿಮ್ಮ ಕೈಗೊಪ್ಪಿಸಿ ಕಟ್ಟೆ. ಯಾಕೆ ಹೀಗೆ ಮಾಡಿದ್ರೆ? ನೀ ಅವಸರಿಸಬೇಡ. ಅವನಿನ್ನೂ ಸಣ್ಣವ. 1 ತಿಳಿದರೆ 9 ತಿಳಿಯುವುದಿಲ್ಲ. ಸಮಯ ಉಂಟಲ್ಲ. ನೀನು ನನ್ನೊಡನೆ ಕಳುಹಿಸು. ನಿನ್ನಿಚ್ಛೆಗೆ ಸರಿಯಾಗಿ ವಿದ್ಯೆಯನ್ನು ಕಲಿಸಿ ನಿನ್ನ ಮುಂದೆ ತಂದಿರಿಸುತ್ತೇನೆ. ಒಂದು ವೇಳೆ ಕಲಿಸದಿದ್ರೆ ಮತ್ತೆ ನಿನಗೆ ಬಿಟ್ಟದ್ದು. ಆಗದಿದ್ರೆ ಏನು ಮಾಡಬೇಕು? ನೀನು ಕೊಡುವ ಶಿಕ್ಷೆಗೆ ನಾನು ತಲೆಬಾಗಿದ್ದೆ. ಖಂಡಿತವಾ ಮತ್ತೆ ನನ್ನನ್ನು ದೂರಬಾರದು. ನಿಮ್ಮದಾದಂತಹ ಪ್ರಯತ್ನವನ್ನು 100ಕ್ಕೆ 100 ಮಾಡಿ. ಹಾಗೆ ನಿನ್ನ ಶಿಶುವಿನ ತಳ್ಳಿ ಮೇಳಯ್ಯ ಸುರೇಂದ್ರ ನಿನಗದ ಬಿಡಲೇ ನಮರರ ಪಿತರ ಒಳಗು ತಗಿದ ನಿಶ್ಚಿತರಾಗಣಿಯೇ ಕೇಳಯ್ಯ ನಿನ್ನ ಶಿಶುವಿನ ತಳ್ಳಿ ಮೇಳಯ್ಯ ನಿನ್ನ ಮಗನನ್ನು ನಾನು ತಿದ್ದುತ್ತೇನೆ ಎನ್ನುವ ಹಾಗೆ ಕರೆದುಕೊಂಡೇನೋ ಹೋದೆ. ಆದರೆ ಅವನಿಗೆ ಹರನಾಮವನ್ನು ಕಲಿಸಲಾರದೆ ನಾನು ಸೋತೆನಯ್ಯ. ಗುರುಗಳು ನೀವು ಸೋತಿರಿ? ಹೌದು. ಒಮ್ಮೆ ಹೇಳಿ, ಏನು ಮಾಡಿದಿರಿ? ಒಂದೊಮ್ಮೆಗೆ ನಾನು ಅವನನ್ನು ಕರೆದುಕೊಂಡು ಹೋಗದೇ ಇರುತ್ತಿದ್ದರೆ ಒಳ್ಳೆಯದಿತ್ತೇನು. ಯಾಕೆ ಬಲ್ಲೆಯ? ಹೋಗಿ ಮತ್ತೂ ಹಾಳಾಯ್ತಾ? ಮತ್ತೆ ಏನಾಯ್ತು? ಕೋತಿ ತಾನು ಕೆಡುವುದಲ್ಲದೆ ವನವನ್ನೆಲ್ಲ ಕೆಡಿಸುವುದು ಎನ್ನುವ ಮಾತುಂಟಲ್ಲ. ಇವನದ್ದು ಹರಿಧ್ಯಾನವೇ ಮಾತ್ರವಲ್ಲ, ಓರಗೆಯ ಮಕ್ಕಳನ್ನೆಲ್ಲ ಸೇರಿಸುತ್ತಾನೆ. ಅವನಿಗೂ ಹರಿಯ ಭಜನೆಯನ್ನೇ ಹೇಳಿಕೊಡುತ್ತಾನೆ. ಆ ಮಕ್ಕಳು ಹಾಗೆ ಇವನ ತಾಳಕ್ಕೆ ಹರಿಭಜನೆ ಮಾಡುವುದು. ಹೌದಾ? ಹಾಗೆಂದು ನಾನೇನು ಶಮನೆ ಕೂರಲಿಲ್ಲ. ಕರೆದು ಬುದ್ಧಿ ಹೇಳಿದೆ, ಕೇಳಲಿಲ್ಲ. ನೀ ತಪ್ಪು ತಿಳಿಯಬೇಡ. ಗುರುಗಳಾಗಿ ಶಿಷ್ಯನಾದವ ತಪ್ಪಿದಾಗ ಶಿಕ್ಷಿಸುವುದು ನನ್ನ ಧರ್ಮವಲ್ಲವೇ? ಶಿಕ್ಷಿಸಲೇಬೇಕು. ಶಿಕ್ಷಿಸದೆ ಹೋದರೆ ನೀವು ಗುರುಗಳಾಗುವುದಿಲ್ಲ. ಹೌದು. ಅದಕ್ಕೆ ಬೇಕಾಗಿ ಬಗೆ ಬಗೆಯ ಶಿಕ್ಷೆಗಳನ್ನು ಕೊಟ್ಟೆ. ಒಂಟಿ ಕಾಲಿನಲ್ಲಿ ನಿಲ್ಲಿಸಿದೆ, ಬೆತ್ತದ ರುಚಿ ತೋರಿಸಿದೆ. ಮಾತ್ರವಲ್ಲ, ಇವ ಸ್ವಲ್ಪ ಹೆದರ್ಲಿಂದ ಉಳಿದ ಮಕ್ಕಳಿಗೆ ಸರಿ 2 ಬಾರಿಸಿದೆ. ನನ್ನ ಮಗನಿಗಾಗಿ ಉಳಿದವರಿಗೆ ಬೆಟ್ಟು ಕೊಟ್ಟಿ. ಹೌದು. ಆದರೇನು ಪ್ರಯೋಜನ? ಇವ ಮಾತ್ರ ಹರಿಧ್ಯಾನ ಬಿಡುವುದಿಲ್ಲ.
ಮಾತ್ರವಲ್ಲ, ನಾನು ಅವನಿಗೆ ಹೇಳಲಿಕ್ಕೆ ಹೋದ್ರೆ ಅವ ಹೇಳುವುದು ಹರಿಯೇ ಎಲ್ಲರಿಗಿಂತ ದೊಡ್ಡವ, ನಾವು ಅವನನ್ನೇ ಆರಾಧನೆ ಮಾಡಬೇಕು ಎನ್ನುವ ಹಾಗೆ. ಇನ್ನಿವನ ಸಹವಾಸವೇ ಬೇಡ, ಅಂತೂ ಇವನನ್ನ ಕುತ್ತಿಗೆಗೆ ತಂದಿಟ್ಟ ನಿನ್ನ ಮಗನನ್ನು ನಿನಗೊಪ್ಪಿಸಿದ್ದೇನೆ, ಕೊಡುವ ಶಿಕ್ಷೆಗೆ ನಾನು ತಲೆಬಾಗಿದ್ದೇನೆ. ನಾನು ತಲೆಗಡಿದರೂ ಸಿದ್ಧ, ನಾನು ದೇಶತ್ಯಾಗ ಮಾಡುವ ಶಿಕ್ಷೆಯನ್ನು ಕೊಟ್ಟರೂ ಸಿದ್ಧ ಅಲ್ವಾ? ಹೌದು. ಪ್ರಹ್ಲಾದ, ಗುರುಗಳಾಡಿದಂತಹ ಮಾತುಗಳನ್ನು ಕೇಳಿಸಿಕೊಂಡೆಯಲ್ಲ? ಹೇಳು ಹೇಳು, ಅವರಾಡುವ ಮಾತು ಸುಳ್ಳೋ ಸತ್ಯವೋ? ಅವರು ಹೇಳಿದ ಅಕ್ಷರಕ್ಷರೂ ನಿಜ. ಸತ್ಯ ಸತ್ಯ ಸತ್ಯ. ಗುರುಗಳೇ, ಒಳ್ಳೆದಾಗ್ಲಿ. ಅಪರಾಧವಾಯಿತು. ಹೌದಾ? ನನ್ನ ಮಗನ ಏಳಿಗೆಯನ್ನೇ ಬಯಸಿದಂತಹ ನಾನು ಮಗ ತಪ್ಪು ದಾರಿಯನ್ನು ಹಿಡಿದ ಎನ್ನುವಂತಹ ಉದ್ವೇಗಕ್ಕೊಳಗಾಗಿ ನೀವು ಗುರುಗಳಿದ್ದೀರಿ, ನೀವು ದ್ವಿಜೋತ್ತಮರಿದ್ದೀರಿ, ನೀವು ವಂದನಾರ್ಹರಿದ್ದೀರಿ ಎನ್ನುವುದನ್ನು ಮರೆತು ನಿಮ್ಮ ಮೇಲೆ ಕೈ ಮಾಡುವುದಕ್ಕೆ ಮನಸ್ಸು ಮಾಡಿದೆ, ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದೆ. ಸಾಧ್ಯವಾದರೆ ಕ್ಷಮಿಸಿ, ಸಾಧ್ಯವಾದರೆ ಕ್ಷಮಿಸಿ. ಒಳ್ಳೆದಾಗ್ಲಿ, ದೇವರು ಒಳ್ಳೆದು ಮಾಡುವುದಾದ್ರೆ ಮಾಡಲಿ. ನೀವು ದೇಶತ್ಯಾಗ ಮಾಡಬೇಕಾದುದಿಲ್ಲ, ಅಥವಾ ನಿಮಗೆ ಪ್ರಾಣದಂಡನೆ ಇಲ್ಲ. ನನ್ನ ಮಗ ಮಾಡಿದ ತಪ್ಪಿಗೆ ನಿಮಗೆ ಯಾಕೆ ಶಿಕ್ಷೆ ಹೇಳಿ? ಅದಕ್ಕೆ ಬೇಕಾಗಿ ಹೋಗಿ ಹೋಗಿ ಮತ್ತೆ ಗುರುಮಠಕ್ಕೆ ಹೋಗಿ, ನನ್ನ ಮಗನಿಂದಾಗಿ ಉಳಿದವರಿಗೂ ವಿದ್ಯಾರ್ಥಿಗಳಿಗೆ ಅವಕಾಶ ತಪ್ಪಿತು ಅಂತ ಆಗಬಾರದು. ಹೌದು. ಅಲ್ಲಿ ಆ ಗುರುಮಠಕ್ಕೆ ಏನೇ ಆದರೂ ಅವ್ಯವಸ್ಥೆ ಕುಂದುಕೊರತೆಗಳಿದ್ದರೆ ಅದನ್ನು ಸರಿಪಡಿಸಿ ನಾನು ಕೊಡ್ತೇನೆ, ಬೇಕಾದಾಗ ಹೇಳಿ ಕಳಿಸಿ. ಗುರುಗಳಾಡಿದ್ದು ನೀನು ಹರಿಭಜನೆ ಬಿಡುವುದಿಲ್ಲ. ಹೇಗೆ ಬಿಸಿಯಾಗದೆ ಬೆಣ್ಣೆ ಕರಗುವುದಿಲ್ಲ. ಇನ್ನು ನಾನು ಬಿದ್ದ ಕ್ಷಣಕ್ಕೆ ಹೇಳಿದ ಹಾಗೆ ಕೇಳ್ತಾನಂತೆ. ಗುರುಗಳ ಅಷ್ಟು ದಿನ ಬರ ಪ್ರಯತ್ನ ಮಾಡಿದ್ದಾಗಲಿಲ್ಲ ಅಲ್ಲ ನಿನ್ನಿಂದ. ಮಕ್ಕಳಿಗೆ ಚಂದದಿಂದ ಅರ್ಥ ಆಗುವ ಹಾಗೆ ಎಲ್ಲ ಹೇಳಿಕೊಡ್ಬೇಕು. ಇಲ್ಲ ಇಲ್ಲ ಹೇಳ್ತೀಯಲ್ಲ, ತಪ್ಪಬಾರದು. ನಿನ್ನ ಅಪ್ಪನಿಗೆ ಕೋಪ ಬಂದರೆ ಮತ್ತೆ ಮನುಷ್ಯ ಅಲ್ಲ. ಎಂಥದ್ದು ನಗುವುದು ನೀನು? ಮನುಷ್ಯ ಅಲ್ಲ ಅಂದ್ರೆ ಪ್ರಾಣಿ ಅಂತ. ಕೋಪ ಬಂದ್ರೆ ಏನಂದು ಮಾಡಿ ಏನು ಅಂತ. ತಪ್ಪು ಬೇಡ, ನಾನು ಹೇಳಿದ ಹಾಗೆ ಹೇಳು ಆಯ್ತಾ? ಸಿದ್ಧನಿದ್ದೀಯಲ್ಲ? ಗಿರಿಜಾ ವಲ್ಲಭ, ಲಕ್ಷ್ಮೀ ವಲ್ಲಭ, ಕೈಲಾಸವಾಸ, ವೈಕುಂಠವಾಸ, ನಂದಿವಾಹನ, ಗರುಡ ವಾಹನ, ರುಂಡಮಾಲ. ಇದಾಗುತ್ತದೆ ಅಪ್ಪ. ಒಂದಿಷ್ಟಿಷ್ಟು ಉದ್ದದ್ದೆಲ್ಲ ಒಮ್ಮೆಲೇ ಮಕ್ಕಳಿಗೆ ಕೊಟ್ಟರೆ ಆಗುತ್ತದ? ಇಷ್ಟಿಷ್ಟೇ ಸಣ್ಣ ಸಣ್ಣದು ಮಾಡಿ ಕೊಡ್ಬೇಕು. ಮಕ್ಕಳ ಸ್ಥಿತಿ ದೊಡ್ಡವರಿಗೆ ಅರ್ಥ ಆಗದಿದ್ದರೆ ಮಕ್ಕಳಿಗೆ ಪಾಠ ಮಾಡುವುದಕ್ಕಾಗುವುದಿಲ್ಲ. ಅಲ್ಲಿಯೇ ಗುರುವಾದ ವೈಫಲ್ಯವನ್ನು ಅನುಭವಿಸುವುದು. ನಾನು ಅಪ್ಪನೂ ಹೌದು, ಗುರುವೂ ಹೌದು. ನಾನು ಹೇಳಿಕೊಡ್ತೇನೆ, ಹೆದರಬೇಡ. ಒಂದೊಂದೇ ಅಕ್ಷರ, ಒಂದೊಂದು ತುಂಡಲ್ಲ, ಒಂದೊಂದೇ ಅಕ್ಷರ ಹೇಳು. ಬಂತು ಬಂತು, ಬಂದೇ ಹೋಯ್ತು. ರಾ ಹರ ಹರಿ ಹರ ಹರಿ.
ಕರೆಸಿದ್ದು ಗೊತ್ತಾಯ್ತಾ? ಹೇಳಿದರೆ ಗೊತ್ತಾಗ್ತದೆ. ಅದೊಳ್ಳೇದು, ಹೇಳಿದರೆ ಆದ್ರೂ ಗೊತ್ತಾಗುತ್ತದಲ್ಲ. ಇಲ್ಲಿ ಕೆಲವುದಕ್ಕೆ ಹೇಳಿದರೂ ಅರ್ಥವಾಗುವುದಿಲ್ಲ. ಇವ ಯಾರು ಗೊತ್ತಾಯ್ತಾ? ನಿಮ್ಮ ಮಗ. ಅದು ಮತನು. ಈಗ ನನಗೆ ಅಪ್ಪ ಆಗುವುದಕ್ಕೆ ಹೊರಟಿದ್ದಾನೆ. ಅವನಿಗೆ ಅಪ್ಪ ಆಗುವ ಹುಚ್ಚು ಬಿಡಿಸಬೇಕಾಗಿದೆ. ನೋಡಿದೆಯಾ, ಸಾಮಾನ್ಯರಲ್ಲ ಇವರು. ಕರುಣೆ ಎನ್ನುವ ಶಬ್ದವನ್ನೇ ಅರಿಯದ ಕಟುಕರಿದ್ದಾರೆ. ಇವರ ಕಣ್ಣು ನೋಡು, ಬಿಸುವುದಿಲ್ಲ ಅಂತ. ಇವನ ಮೀಸೆ ನೋಡು, ಇವನ ಯತೆ ನೋಡು, ಭುಜತ್ವಯಗಳನ್ನು ನೋಡು. ಕರುಣೆ ಗೊತ್ತಿಲ್ಲ ಇವನಿಗೆ. ಕರೆದುಕೊಂಡು ಹೋಗುತ್ತಾರೆ, ಇನ್ನೊಂದು ಕಡಿದು ಹಾಕುತ್ತಾರೆ. ಆದ್ದರಿಂದ ಹೇಳು, ಹರ ಹರ ಕೊಂಡು ಹೋಗಿ ಇವನ ಕಾಡಲ್ಲಿ ಕೊಂಡು ಹೋಗಿ ಇವನ ಕತ್ತಲು. ಇವನು ನೋಡಿದರೆ ನನಗೆ ಕಡಿಯುವುದಕ್ಕೆ ಮನಸ್ಸು ಬರುವುದಿಲ್ಲ. ನೀನು ಕಡಿ ಮಾರಾಯ. ನನಗೆ ಕತ್ತಿ ಎತ್ತುವುದಕ್ಕೆ ಆಗುವುದಿಲ್ಲ. ನೀನೇ ಕಡಿ, ನೀನು ಗಡಿ, ನೀನೇ ಕಡಿ, ನೀನು ಗಡಿ. ಒಂದು ಅವಸರದ ಕೈಗೆ ಬುದ್ಧಿ ಕೊಟ್ಟ. ಏನಾಗುತ್ತದೆ ಏನಾಗುವುದಿಲ್ಲ ಹೇಳುವುದಕ್ಕೆ ಆಗುವುದು. ಒಂದೆರಡು ದಿನ ತಡೆಯಬೇಕಿತ್ತು. ಸಾವಧಾನದಿಂದ ಹೇಳಿಕೊಟ್ಟುತ್ತಿದ್ದರೆ ಪ್ರಹ್ಲಾದ ತಿದ್ದಿಕೊಳ್ಳುತ್ತಿದ್ದನೋ ಏನು. ಆದರೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಕಡಿದು ಹಾಕಿರ್ತಾರೆ ನನ್ನ ಕಟುಕರು, ಕರುಣೆ ಇಲ್ಲದವರು. ಛೇ, ಅವಸರ ಆಯ್ತಲ್ಲ. ಪ್ರಹ್ಲಾದ ಬದುಕಿದೆ, ಹೀಗೆ ಮಾಡು. ಬಳಲಿದೆಯೇನು ಮಗನೇ? ಕರುಣೆ ಇಲ್ಲದ ಕಟುಕರ ಕೈಗೆ ನಿನ್ನನ್ನು ಒಪ್ಪಿಸಿದ್ರೆ ಹೇಗೆ ಬದುಕಿದೆ ಮಗು? ಅವರನ್ನೇ ಕತ್ತರಿಸಿ ಸತ್ತು ಹೋದರು. ಹೌದಾ? ಸತ್ತಲ್ಲಿ ಸತ್ತು ಹೋಗಲಿಕ್ಕೆ ತಿಂಗಳಿಗಾಗುವಾಗ ಕೈಯೊಡ್ಡುವುದು ನನ್ನಲ್ಲಿ. ಕೆಲಸ ಅವರದ್ದ. ಯಾವುದೋ ಹಿಂದಿನ ದ್ವೇಷಕ್ಕೆ ಅವರವರನ್ನು ಕಡಿದುಕೊಂಡು ಹೋಯ್ತು. ಸತ್ತಲ್ಲಿ ಸತ್ತು ಹೋಗಿ ನೀನು ಬದುಕಿದೆಯಲ್ಲ ಮಗು. ಈಗ ಬರು, ಯಾಕೋ ಹಾಗೆ ಮಾಡಿದೆ? ನಿನ್ನ ಮೇಲೆ ಕೈ ಮಾಡಿದೆ, ನಿನ್ನನ್ನು ಪಶುಗಳಿಗೆ ಒದೆದ ಹಾಗೆ ಒದೆದೆ ಎನ್ನುವುದಕ್ಕೆ ಬೇಸರ ಉಂಟು. ಬೇಸರಿಸಬೇಡುವ. ನಿನ್ನ ಅಪ್ಪ ನಿನ್ನ ಬಗ್ಗೆ ಅಮಿತವಾದಂತಹ ಪ್ರೀತಿಯನ್ನು ನಿಲ್ಲಿಸಿದವನು. ಆದ್ದರಿಂದಲೇ ನಿನಗೊಂದು ಅವಕಾಶ ಮತ್ತೊಂದು ಕೊಡ್ತೀನಿ. ನೀನು ಹರ ಹೇಳಬೇಕಾದ್ದಿಲ್ಲ. ಹಾಗಂತ ಹರಿ ನನಗಾದ ಆಗುವುದಿಲ್ವಲ್ಲ. ಅದಕ್ಕಾಗಿ ಒಂದು ಮಧ್ಯಮ ಮಾರ್ಗವನ್ನು ಆಯ್ದುಕೊಳ್ಳೋಣ. ಈಗ ನಿನಗೆ ಹರ ಆಗುವುದಿಲ್ಲ, ನನಗೆ ಹರಿ ಆಗುವುದಿಲ್ಲ. ಹಾಗಂತ ನಿನಗೆ ಅಪ್ಪ ದೇವರು ಅಂತ ಹೌದಲ್ಲ. ಆದ್ದರಿಂದಲೇ ಅನ್ಯರ ಸ್ತುತಿ ಬೇಡ. ವರ್ತಮಾನ ಕಾಲದಲ್ಲಿ 14 ಭುವನವನ್ನು ಗೆದ್ದಂತಹ ಚತುರ್ದಶ ಭುವನದಲ್ಲ ನಿನ್ನಿದ್ದೇನೆ. ಏನನ್ನು ಬೇಕಾದರೂ ಸಾಧಿಸುವುದಕ್ಕೆ ದೇವರಿಗೆ ದೇವನಿದ್ದೇನೆ ನಾನು. ಆದ್ದರಿಂದ ಕೈಮುಗಿ, ಕಣ್ಣು ಮುಚ್ಚು, ಹೇಳು, ಓಂ ನಮೋ ಹಿರಣ್ಯ ಕಶ್ಯಪಾಯ ನಮಃ. ಹಿರಣ್ಯ ವರ್ಣಾಯ ನಮಃ. ಹಿರಣ್ಯ ಕಶ್ಯಪಾಯ ನಮಃ. ಹಿರಣ್ಯ ವರ್ಣಾಯ ಹೇಳ ಹೇಳ. ನಿನಗೆ ನಿನ್ನ ಅಪ್ಪನ ಹೆಸರು ಹೇಳುವುದಕ್ಕೆ ಏನು? ನಿನ್ನ ನಾಲಿಗೆಗೆ ದನ ಬೇಕಿದೆ ಕೆಟ್ಟವನು. ನನಗೆ ಜನ್ಮ ಕೊಟ್ಟವರು ನೀವು, ನಿಮಗೆ ಜನ್ಮ ಕೊಟ್ಟವರು ಯಾರು? ನನಗೆ ಜನ್ಮ ಕೊಟ್ಟವರು ಕಶ್ಯಪ ಬ್ರಹ್ಮದೇವ. ಅವರ ತಂದೆ ಚತುರ್ಮುಖ ಬ್ರಹ್ಮ. ಅವರ ತಂದೆ ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ನಾನು ಹೇಳಿದ್ದೇನೆ, ಚತುರ್ಮುಖ ಬ್ರಹ್ಮನ ತಂದೆ ಆ ನಾರಾಯಣ. ಎಲ್ಲರ ತಂದೆಯಾದ ಅವನ ನಾಮವನ್ನು ನಾನು ಭಜಿಸಿದರೆ ಅದು ತಪ್ಪಾಗುತ್ತದೆಯೇ? ಇವನನ್ನು ಇರಿಸುವುದಲ್ಲ, ಎತ್ತರವಾದಂತಹ ಪರ್ವತಕ್ಕೆ ಕೊಂಡು ಹೋಗಿ ಪ್ರಪಾತಕ್ಕೆ ದೂಡಿ.
ಬೇಕಾದಂತಹ ಪ್ರಪಾತಕ್ಕೆ ಕರೆದುಕೊಂಡು ಹೋಗಲಿಲ್ವ, ಪರ್ವತಕ್ಕೆ ಕರೆದುಕೊಂಡು ಹೋಗಲಿಲ್ವೇನು? ಪ್ರಪಾತಕ್ಕೆ ದುಡ್ಲಿಲ್ವೇನು? ಹೇಗೆ ಬದುಕಿದೆ? ಆ ಗರುಡ ವಾಹನ ನನ್ನನ್ನು ರಕ್ಷಿಸಿ ಮತ ಗಜಗಳಿಗೆ ಕಾಲಡಿಗೆ ಹಾಕಿ ಆ ಗಜೇಂದ್ರ ಭರತ ನನ್ನನ್ನು ಕಾಪಾಡಿದ. ವಿಷ ತುಂಬಿದ ಘಟಸರ್ಪಗಳಿವ ಬಾಯಿಗೆ ಕೊಟ್ಟರೆ ಆ ಶೇಷಶಯನ ನನ್ನನ್ನು ಕಾಪಾಡಿದ. ಬಲವಾದ ಸಮುದ್ರಕ್ಕೆ ಕೊಂಡು ಹೋಗಿ ನಿನ್ನನ್ನು ಸಮುದ್ರದಲ್ಲಿ ಎತ್ತಿ ಹಾಕಿ ಎನ್ನುವುದಾಗಿ ಹೇಳಿದ್ರಲ್ಲ, ಹೇಗೆ ಬಂತು? ಆ ವನಮಾಲ ನಾರಾಯಣ ನನ್ನನ್ನು ರಕ್ಷಿಸಿ ಈ ಶ್ರೀಹಾರನೆ ತಪ್ಪ ನಿಮಗೆ ಬೇಕೇ? ಹೇಗೆ ಮಾಡಬೇಕು ನನಗೆ ಗೊತ್ತಿಲ್ಲ ಅಂತ ಭಾವಿಸಿ ನಿನ್ನ ಅಪ್ಪ ನಾನು ಯಾರಲ್ಲಿ ಭಯ ಆಗೋದು? ನಮ್ಮ ಅಚ್ಚುಮೆಚ್ಚಿನ ಮಗನಲ್ಲವೇ ಪ್ರಹ್ಲಾದ. ನಮ್ಮ ಜೀವನದಲ್ಲಿ ಆನಂದವನ್ನು ಹೆಚ್ಚಿಸಿದವ. ಅವನ ಮೇಲೆ ಇಷ್ಟೊಂದು ದ್ವೇಷ ಅರ್ಥವಾಗಲಿಲ್ಲ. ಓ ಸಾರಸ ಸಮಬುದ್ಧಿಯೇ! ಸಾರಸ ಸಮಬುದ್ಧಿಯೇ ಕಿಳ್ಪಾರಿರುಗಾವಕಿಯೇ ಕಿಳ್ಪಾರಿರುಗಾವಕಿಯೇ ನೀರಿನ ನುಡಿಯ ಮಾರ್ಗರೊಳಗೆ ನೀರಿನ ನುಡಿಯ ಮಾರ್ಗರೊಳಗೆ ದಾರಿಗಾಣದಿಂದ ಬೋಧನೆಂದೇ ಸಾರಸ ಸಮಬುದ್ಧಿಯೇ ಓ ಸಾರಸ ಸಮಮುಖಿ, ಸ್ವಾಮಿ ನಿನ್ನ ಮುಖಾರಾಯದಿಂದ ಎನ್ನುವುದು ಹಾ ಸರಸಿಯಲ್ಲಿ ಆಗ ತಾನೇ ಹುಟ್ಟಿಕೊಂಡ ಅರಳಿ ನಿಂತಹ ಅರವಿಂದದ ಹಾಗೆ ನನ್ನದಾದಂತಹ ಜೀವನದಲ್ಲಿ ಹಾ ಸರಸಭಾವವನ್ನು ಸದಾ ಮೂಡಿಸಿದವಳು, ನಿಜ. ನನ್ನ ಜೀವನವನ್ನು ರಸಮಯ ಆಗಿಸಿದವಳು. ಹಾ. ಓ ಖಯಾದು, ನನ್ನ ಮನದನ್ನೇ ಹಾ. ನನ್ನ ಮನೋಪ್ರೀತಿಯೇ ಹಾ. ಹೀಗೆ ಬಾರಿ ಇದು ಇಷ್ಟು ಅವಸರದಿಂದ ಕರೆದದ್ದು ನನ್ನನ್ನು ಹೊಗಳುವುದಕ್ಕೆ ಖಂಡಿತವಾಗಿಯೂ ಇರಲಾರದು ಎಂದು ಇಷ್ಟು ದಿನ ನಿಮ್ಮ ಕೈ ಹಿಡಿದು ಬದುಕಿದ ನನಗೆ ವೇದ್ಯವಾಗುವುದಿಲ್ಲವೇ ಸ್ವಾಮಿ? ಜಟಿಲ ಸಮಸ್ಯೆ ಇಲ್ಲದಿದ್ದರೆ ನೀವು ಈ ರೀತಿ ಆಡುವವರಲ್ಲ. ಯಾಕೆ ಸ್ವಾಮಿ ಇಷ್ಟೊಂದು ಅವಸರ? ಖಯಾದು, ಸ್ವಾಮಿ ವರ್ತಮಾನ ಕಾಲದಲ್ಲಿ ಹಾ ಶೋನಿತಾಪುರದಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳು ಹಾ ನನ್ನ ಕೈ ಮೀರಿ ಹೋಗುತ್ತಿದೆ. ಕೈಯಾದು ನನ್ನ ಕೈ ಮೀರಿ ಹೋಗುತ್ತಿದೆ. ಅರಿವಾಗುತ್ತಿದೆ. ಹಾ. ಅಷ್ಟಿಲ್ಲದೆ ಹಾ. ನೀವು ಮಗನ ಮೇಲೆ ಕೈ ಮಾಡುತ್ತಿರಲಿಲ್ಲ. ಹಾ. ಆದರೂ ನಿಮ್ಮ ಈ ರಾಜಕೀಯದ ಉದ್ವೇಗಗಳಿಗೆ ಹಾ. ಎದುರು ಸಿಕ್ಕಿದ ಮಗನ ಮೇಲೆ ಕೈ ಮಾಡಿದರೆ ಅವನ ಮನಸ್ಸಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದಿಲ್ಲವೇ ಸ್ವಾಮಿ? ಕೈಯಾದು, ದೇವಾ, ಈಗ ನಾನು ಅನುಭವಿಸುತ್ತಿರುವಂತಹ ಈ ಉದ್ವೇಗದ ಸ್ಥಿತಿಯೇ ನನ್ನ ಬೇಗುದಿಗೆ ಕಾರಣ ಹಾ. ಅನ್ಯರಲ್ಲ, ಹಾ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಪಾಪಿ ಮಗನೇ ಇದ್ದಾನೆ. ಅಯ್ಯೋ, ನಮ್ಮ ಮಗ ಪ್ರಹ್ಲಾದನೇ ಹಾ. ಅಂತಹ ತಪ್ಪು ಏನು ಮಾಡಿದ ಸ್ವಾಮಿ? ತಪ್ಪು ಏನು ಮಾಡಿದ? ಹಾ? ಅಯ್ಯೋ, ಏನು ಮಾಡಲಿಲ್ಲ ಕೇಳು. ಹಾ ನನ್ನದಾದಂತಹ ಆಜ್ಞೆಯನ್ನು ಹಾ ಶಿರಸ ವಹಿಸಿ ಧರಿಸುವುದಕ್ಕೆ ಎಷ್ಟು ಮಂದಿಗಳು ಇಲ್ಲಿ ಸಿದ್ಧರಾಗಿದ್ದಾರೆ. ಹಾ ಏನು? ನಾನಾಡಿದ ವಾಕ್ಯ ಬಿಡು, ಹಾ? ಅಕ್ಷರವನ್ನು ಪಾಲಿಸ್ತಾರೆ. ಸರಿ. ಅಂತಿರುವಲ್ಲಿ ಹಾ ನಮ್ಮ ಮಗ ಪ್ರಹ್ಲಾದ ನಾನಾಡುವಂತಹ ಒಂದೇ ಒಂದು ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧನಾಗುವುದಿಲ್ಲ. ನಿಮ್ಮ ಆಜ್ಞೆ ಉಲ್ಲಂಘಿಸಿದನೆ. ಆಜ್ಞೆ ಎಂದೇನು? ಹಾ ಕೈಯಾದು ಆಜ್ಞೆ ಎಂದೇನು? ಮತ್ತೆ ನನ್ನ ಹುಟ್ಟು ಹಾಗೆ ಹರಿಸಿ ಅವನ ಕುರಿತಾಗಿ ಎಂತ ಹಾಗೆತನ ನನಗುಂಟು ಎನ್ನುವುದು ಹಾ ನಿನಗೂ ವೇದ್ಯ ಉಂಟಲ್ಲ. ಸರಿ. ಅಂತ ಹಾಗೆಯನ್ನು ಹಾ ಕ್ಷಣ ಕ್ಷಣಕ್ಕೂ ಕೊಂಡಾಡುತ್ತಿದ್ದಾನೆ. ಓಹೋ. ಕೂಡಲು ಮಗನು ಎಂದರೆ ಅವ ಕೇಳುವುದಿಲ್ಲ. ಆದ್ದರಿಂದಲೇ ಇಂತಹ ಮಗ ಇದ್ದರೇನು ಸತ್ತರೇನು ಎನ್ನುವ ಹಾಗೆ ಅವನನ್ನು ಒಂದು ಕಳೆಯಬೇಕು ಅಂತ ಹೊರಟ. ಅಯ್ಯೋ, ಇಂತಹ ಮಾತನಾಡುತ್ತಿದ್ದೀರಿ ಸ್ವಾಮಿ. ಮಕ್ಕಳು ತಪ್ಪು ಮಾಡುವುದು ಸಹಜ. ಅವನನ್ನು ತಿದ್ದುವುದಕ್ಕೆ ಪ್ರಯತ್ನಿಸಲಿಲ್ಲವೇ? ಬಗೆ ಬಗೆಯಿಂದ ಪ್ರಯತ್ನಿಸಿದೆ. ಹಾ ನಯ ವಿನಯದ ಮಾತುಗಳಿಂದ
ಮುದ್ದುಗರೆದೆ ಲಲ್ಲೆಗರೆದೆ ಮಗು ಪ್ರಹ್ಲಾದ ಇದು ಕೂಡದು ಎಂದೆ. ಆದರೆ ಆ ಪಾಪಿ ಮಗ ಯಾವ ಕಾಲಕ್ಕೂ ಕೇಳುವುದಕ್ಕೆ ಸಿದ್ಧನಾಗಲಿಲ್ಲ. ಸ್ವಾಮಿ ಹಾದಿಂದ ಪ್ರಾರಂಭಿಸ್ತಾನೆ, ರೀಗೆ ಕೊನೆ ನಿಲ್ಲಿಸ್ತಾನೆ. ರಾ ಒಂದು ಅವನ ಬಾಯಿಂದ ಬರುವುದಿಲ್ಲ. ಅವನ ನಾಲಿಗೆ ಅಂತ ಹೊರಗೆ. ಆದರೆ ಅವ ಕೇಳುವುದಿಲ್ಲ ಮಗು ಅದು ಅವ ಕೇಳುವುದಿಲ್ಲ. ಸ್ವಾಮಿ ನನಗೊಂದು ಅವಕಾಶ ಕೊಡಿ, ನಾನು ಅವನನ್ನು ತಿದ್ದುವುದಕ್ಕೆ ಪ್ರಯತ್ನಿಸುತ್ತೇನೆ ಸ್ವಾಮಿ. ಕೈಯಾದು ಸ್ವಾಮಿ ಸಂತೋಷವೇ. ಕರೆಯುತ್ತಾ ನಿನ್ನನ್ನು ನಾನು ಉದ್ಘೋಷಿಸಿದ್ದೇನು? ಸಾರಸ ಸಮಮುಖಿಯೇ ಸರಿ ಕೇಳ್ಕೆ ವಾರಿರು ಹಾಂಬಕಿಯೇ. ಎರಡೆರಡು ಶಬ್ದ ಪ್ರಯೋಗದಲ್ಲಿಯೂ ಕಮಲಕ್ಕೆ ನಿನ್ನನ್ನು ಹೋಲಿಸಿದ್ದು ಉದ್ದೇಶಪೂರ್ವಕವಾಗಿಯೇ ಹೌದು. ಸರಿ, ಹೆಣ್ಮಕ್ಕಳು ಎಂದರೆ ಹಾಗಿರಬೇಕಾದವರೇ ಹೌದು. ಹೇಗೆ ಸೂರ್ಯೋದಯ ಕಾಲಕ್ಕೆ ಅರಳಿ ನಿಲ್ಲುವ ಕಮಲ ಹೇಳಿ ಕೇಳಿ ಅದು ಶತದಳ ಎಂದು ಕೆಲವರು ಹೇಳ್ತಾರೆ, ಸಹಸ್ರದಳ ಎಂದವರಿದ್ದಾರೆ. ಹಾಗೆಂದು ಅದರದ್ದಾದಂತಹ ದಳಗಳು ಅರಳಿ ನಿಲ್ಲುವಾಗ ಯಾವ ದಿಕ್ಕಿಗೆ ಹೆಚ್ಚು ಯಾವ ದಿಕ್ಕಿಗೆ ಕಡಿಮೆ ಎನ್ನುವುದಾಗಿ ಇಷ್ಟರವರೆಗೆ ನಿರ್ಣಯಿಸುವುದಕ್ಕೆ ಯಾರಿಗೂ ಸಾಧ್ಯವಾಗಿಲ್ಲ. ಸಮಾನವಾಗಿ ಹಂಚಿ ನಿಲ್ಲುತ್ತಾರೆ. ಹೆಣ್ಣಾದವಳು ಹಾಗೆ, ಅವಳ ಮುಖ ತಾವರೆಯಂತುಂಟು, ಕಣ್ಣು ಕಮಲದ ತಳದ ಹಾಗುಂಟು ಅಂದರೆ ಅರ್ಥವೇ ಹಾಗೆ. ಸಂಸಾರದ ಕಣ್ಣಾದ ಆ ಹೆಣ್ಣು ಸಂಸಾರದಲ್ಲಿರುವಂತಹ ಅನೇಕ ಸಂಬಂಧಗಳನ್ನು ಏಕಕಾಲದಲ್ಲಿ ಸಮಾನವಾಗಿ ನಿಭಾಯಿಸುವಂತಹ ಹೊಣೆ ಹೊರುವ ಹೆಣ್ಣವಳು. ಅವಳು ಕುಲಕ್ಕೆ ಕೀರ್ತಿ, ಕುಲಕಾರತಿ ಅವಳು ಅಲ್ಲವೇ? ಒಂದೇ ಕಾಲದಲ್ಲಿ ಮಾವನಿಗೆ ಸೊಸೆಯಾಗಿ, ಅತ್ತೆಗೆ ಸೊಸೆಯಾಗಿ, ಗಂಡನಿಗೆ ಹೆಂಡತಿಯಾಗಿ, ಭಾವ ಮೈದುನರೊಂದಿಗೆ ಅತ್ತಿಗೆಯಾಗಿ, ಅತ್ತಿಗೆ ನಾದಿನಿಯರಿಗೆ ಹೊರಗೆಯ ನಾದಿನಿಯಾಗಿ ಹಲವಗೆಯ ಸಂಬಂಧಗಳನ್ನು ಒಂದೇ ಕಾಲಕ್ಕೆ ನಿಭಾಯಿಸಬಲ್ಲಂತಹ ಜಾನ್ಮೆ. ಅಂತಹ ಜಾನ್ಮೆ ನನ್ನ ಕೈ ಹಿಡಿದ ಕೈಯಾದುವುದು ಅಮಿತವಾಗಿ ಸ್ವಾಮಿ. ನೀವಿರಿಸಿದ ವಿಶ್ವಾಸ ದೊಡ್ಡದು. ಈಗ ನಾನು ಏನು ಮಾಡಬೇಕು ಹೇಳಿ. ಆ ವಿಶ್ವಾಸದಿಂದಲೇ ನಿನ್ನಲ್ಲಿ ನಾನು ಒಂದು ಪ್ರಶ್ನೆಯನ್ನು ಆಡುತ್ತೇನೆ, ಅದಕ್ಕೆ ಉತ್ತರಿಸ್ತೀಯಾ? ಖಂಡಿತ ಸ್ವಾಮಿ. ನಿನಗೆ ನಿನ್ನ ಕೈ ಹಿಡಿದ ಗಂಡ ಹೆಚ್ಚು ಅಲ್ಲ, ನಿನ್ನ ಒಡಲಿನಿಂದ ಉಸಿರು ಪಡೆದು ಬಂದಂತಹ ಆ ನಿನ್ನ ಪ್ರಹ್ಲಾದ ಹೆಚ್ಚು? ಇದೆಂತಹ ಪ್ರಶ್ನೆ ಸ್ವಾಮಿ. ನೀವಿಬ್ಬರೂ ನನ್ನೆರಡು ಕಣ್ಣುಗಳಿದ್ದ ಹಾಗೆ, ನೀವಿಬ್ಬರೂ ಬೇಕು ಸ್ವಾಮಿ. ಸ್ವಾಮಿ, ಎರಡು ಕಣ್ಣನ್ನು ಉಳಿಸಿಕೊಳ್ಳುವಂತಹ ಯೋಗ ಭಾಗ್ಯ ನಿನಗಿಲ್ಲ. ಒಂದು ಕಣ್ಣನ್ನು ಕಳೆದುಕೊಳ್ಳಲೇಬೇಕು. ಹೇಳು, ನಿನಗೆ ನಾನು ಹೆಚ್ಚುವ ಪ್ರಹ್ಲಾದ? ಅಯ್ಯೋ ವಿಧಿಯೇ, ಹೆಣ್ಣಾದವಳಿಗೆ ಇಹ ಪರ ಎರಡಕ್ಕೂ ಸಾಧನವಾಗಿ ಬರುವವನು ಗಂಡನೊಬ್ಬ. ಅವಳ ಹೆತ್ತವರಲ್ಲ, ಅವಳು ಹೆತ್ತ ಮಕ್ಕಳಲ್ಲ. ನನ್ನ ಮಾಂಗಲ್ಯದ ರಸ ನನಗೆ ನೀವೇ ಹೆಚ್ಚು ಸ್ವಾಮಿ. ಮಕ್ಕಳನ್ನು ಮತ್ತೆ ಪಡೆಯಬಹುದು. ಸಂತೋಷವಾಯಿತು. ಹಾಗಾದರೆ ನೀನಾಡಿದಂತೆ ಪ್ರಹ್ಲಾದನನ್ನು ತಿದ್ದುವುದಕ್ಕೆ ಮನ ಮಾಡು. ನನ್ನಿಂದ ಆಗಲಿಲ್ಲ, ಆದರೆ ಜನ್ಮ ಕೊಟ್ಟ ತಾಯಿ ನೀನು. ತಾಯಿಯ ಮಡಿಲಲ್ಲಿ ಕುಳಿತು ಲಲ್ಲೆಗರಿಯುತ್ತಾ ಆಡಬೇಕಾದಂತಹ ಒಮ್ಮೆ ಹೆಚ್ಚು ಬಾರಿ ಬೇಡ, ಒಮ್ಮೆ ಅವನ ಬಾಯಿಂದ ಹರ ಎನ್ನುವುದಾಗಿ ಹೇಳಿಸು. ಅಲ್ಲಿಗೆ ನಾನು ಅವನಿಗೆ ಶರಣಾಗುತ್ತೇನೆ, ನಿನಗೂ ಶರಣಾಗುತ್ತೇನೆ. ಖಂಡಿತ ಸ್ವಾಮಿ. ನಾನು ಹೆತ್ತ ಮಗ ಅವ, ನನ್ನ ಮಾತು ಅವನು ಖಂಡಿತವಾಗಿಯೂ ಕೇಳುತ್ತಾನೆ. ಹೇಳಿಸುವಲ್ಲೆಯಾ? ಕೇಳಿಸುತ್ತೇನೆ ಸ್ವಾಮಿ. ಅವ ತಿದ್ದಿಕೊಳ್ಳದಿದ್ರೆ, ಅವ ನನ್ನ ಮಾತು ಕೇಳದಿದ್ದರೆ ನಿಮ್ಮ ಮಾತು ನಾನು ಕೇಳುತ್ತೇನೆ ಸ್ವಾಮಿ. ಹೌದಾ? ಏನು ಕುಮಾರನಿಗೆ ಹಾಲೇ? ಹಾಲು ಕೊಟ್ಟು ಅವನನ್ನು ಮುದ್ದಿಸಿ ನಯದಿಂದ ಹೇಳಿದರೆ ಕೇಳುವವ ಅಲ್ಲ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ನಿನ್ನ ಮಾತು ಕೇಳುತ್ತಾ ನೋಡು. ಇದು ಘೋರವಾದಂತಹ ವಿಷ. ಬಿಂದು ಮಾತ್ರ ಸೋಕಿದರೆ ಮೈಯೆಲ್ಲ ಸುಟ್ಟು ಕರಕಲಾಗುವಂಥ ಘೋರ ಹಾಲವಿದು. ಅವ ನನ್ನ ಮಾತು ಕೇಳದಿದ್ದರೆ ನಾನು ಕುಡಿಯಬೇಕು. ನೀನು ಮಾಡಿದ ಯಾವ ಅಪರಾಧಕ್ಕೆ ಬೇಕಾಗಿ ಈ ಶಿಕ್ಷೆ? ಯಾವ ಅಪರಾಧಕ್ಕೆ? ಹಿರಣ್ಯಕಶ್ಯಪ
ದುಷ್ಟ ಹೌದು ಯಾರಿಗೆ? ಶತ್ರುಗಳಿಗೆ. ನನ್ನ ಮಾತು ಕೇಳದವರಿಗೆ, ನನ್ನ ಮಾತು ಕೇಳುವುದಕ್ಕೆ ಸಿದ್ಧಳಾದಂತಹ ನಿನಗಲ್ಲ. ಆದ್ದರಿಂದಲೇ ಹೇಳು, ಆ ಪ್ರಹ್ಲಾದನನ್ನು ಹೇಳಿಸು, ಕೇಳಿಸು, ಕೇಳ್ತಾನ ನೋಡು. ಒಂದು ವೇಳೆ ಕೇಳದೇ ಇದ್ರೆ ಈ ಘೋರ ವಿಷವನ್ನು ಅವನಿಗೆ ಕೊಟ್ಟು ಕೊಂದು. ಪ್ರಾಣಘಾತ ವಿಧಿಸಿದ ಕಠೋರ ಆಜ್ಞೆ. ಮತ್ತೊಂದೆಡೆ ನನ್ನ ಕರುಳಿನ ಕುಡಿ, ನನ್ನ ಮುದ್ದಿನ ಕಂದ ಪ್ರಹ್ಲಾದ. ಮಾತೇನೋ ಸುಲಭದಲ್ಲಿ ಆಡಿದೆ, ನೀವೇ ಹೆಚ್ಚಿನವರೆಂದು. ಆಡಿ ತೋರಿಸಿದಷ್ಟು ಸುಲಭವಲ್ಲ ಮಾಡಿ ತೋರಿಸುವುದೆಂಬುದು ಈಗ ಸ್ಪಷ್ಟವಾಗುತ್ತಿದೆ. ಕರುಳು ಕತ್ತರಿಸಿದಂತಹ ನೋವು, ಕೈ ಕಾಲುಗಳು ತರಗುಟ್ಟಿ ನಡುಗುತ್ತಿದೆ, ಬಾಯಿ ಒಳಗುತ್ತಿದೆ, ನಾಲಿಗೆ ತೊದಲುತ್ತಿದೆ. ನಿಂತ ನೆಲವೇ ಕುಸಿದಂತೆ ಭಾಸವಾಗುತ್ತಿದೆ. ಒಂದೊಮ್ಮೆ ನಿಂತ ನೆಲವೇ ಬಾಯಿ ತೆರೆದು ನನ್ನನ್ನು ನುಂಗುತ್ತಿದ್ದರೆ ಈ ಘೋರ ದುರಂತದಿಂದ ಪಾರಾಗುತ್ತಿದ್ದೆ. ತಪ್ಪಿಗೆ ಹೆಗ್ಗಣವಾದರೂ ಮುದ್ದು, ಅದರಲ್ಲೂ ನನ್ನ ಕಂದ ಹುಟ್ಟುತ್ತಲೇ ಆಹ್ಲಾದವನ್ನು ಹೆಚ್ಚಿಸಿದ ಮುದ್ದಿನ ಪ್ರಹ್ಲಾದ. ಬೆಳದಿಂಗಳು ಚೆಲ್ಲಿದಂತಹ ಶಾಂತ ಸೌಮ್ಯ ಸುಗುಣ. ತನ್ನ ಮಗ ಕುಂಟನಾಗಲಿ, ಕುರುಡನಾಗಲಿ, ದರೋಡೆಕೋರನಾಗಲಿ, ಕೊಲೆಗಾರನೇ ಆಗಲಿ, ಅವನ ಪ್ರಾಣಕ್ಕೆ ಕುತ್ತು ಬಂದರೆ ಹೆತ್ತೊಡಲು ಸಹಿಸಲಾರದು. ಅಂಥದರಲ್ಲಿ ನನ್ನ ಮಗ ಅತಿ ಮನೋಹರನು, ಸುಗುಣನೂ ಆಗಿದ್ದಾನೆ. ಹಿರಿಯರಲ್ಲಿ ಗೌರವ, ಸಮಾನರಲ್ಲಿ ಪ್ರೀತಿ, ನುಡಿಯಲ್ಲಿ ವಿನಯ, ನಡೆಯಲ್ಲಿ ನಿರ್ಭೀತಿ. ಅಂತಹ ನನ್ನ ಹಸುಕಂದ ಮನೆಗೆ ನಾನೇ ಕೈಯಾರೆ ವಿಷವನ್ನೆಂತು ಕೊಡಲು ಶಿವನೇ. ಒಂದೊಮ್ಮೆ ವಿಷವನ್ನು ಕೊಟ್ಟರೆ ಹಾಲಾಲವೆಂದು ತಿಳಿಯದೆ ಹಾಲೆಂದು ಭ್ರಮಿಸಿ ಕುಡಿದರೆ ಬದುಕಿ ಉಳಿಯುವುದು ಸಾಧ್ಯವೇ? ನವಮಾಸ ಉದರದಲ್ಲಿಟ್ಟು ಪೋಷಿಸಿ 10ನೇ ಮಾಸ ಲೋಕದ ಬೆಳಕನ್ನು ಕಾಣಿಸಿ, ಕೈಯನ್ನೇ ತೊಟ್ಟಿಲಾಗಿಸಿ ಆಲಿಸಿ ಪಾಲಿಸಿ ಎತ್ತಿ ಮುದ್ದಾಡಿದ ಈ ಕೈಗಳಿಂದ ವಿಷವನ್ನೆತ್ತು ಕೊಡಲಿ ಶಿವನೇ. ಹಿಂದಿನ ಜನ್ಮದಲ್ಲಿ ಯಾವ ಮಗುವಿಗೆ ವಿಷ ಕೊಟ್ಟು ಕೊಂದೆನು, ಯಾವ ತಾಯಿ ಮಕ್ಕಳ ಸಂಬಂಧಕ್ಕೆ ಹುಳಿ ಹಿಂಡಿದೆನು. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಳ್ಳುತ್ತಾರೆ, ಕೆಟ್ಟ ತಾಯಿ ಮಾತ್ರ ಇರೋದಿಲ್ಲವಂತೆ.
ಆ ಮಾತಿಗೆ ನಾನೊಂದು ಅಪವಾದವಾದನಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗವಾದರೂ ಆಹಾರಕ್ಕಾಗಿ ತನ್ನ ಕರುಳ ಬಳ್ಳಿಯನ್ನು ಕಚ್ಚಿ ತಿನ್ನುವುದಿಲ್ಲ. ವಿಷ ತುಂಬಿದ ಹಾವೆಯಾದರೂ ಹಸಿವಿನಿಂದ ತನ್ನ ಹಸಿ ಕನ್ನಮ್ಮನನ್ನು ಕಚ್ಚಿಕೊಳ್ಳುವುದಿಲ್ಲ. ಪ್ರಾಣಿಗಿಂತಲೂ ನಿಕೃಷ್ಟವಾಯಿತಲ್ಲ ನನ್ನ ಬದುಕು. ಹೆಚ್ಚೇಕೆ ತಂದೆ ಒಂದೇಟು ಹೊಡೆದರೆ ಮಕ್ಕಳು ತಾಯಿಯ ಬಳಿಗೆ ಓಡಿ ಬರುತ್ತವೆ. ಅದೇ ತಾಯಿ ಹೊಡೆದರೆ ತಾಯಿಯನ್ನೇ ಬರಸೆಳೆದು ಬಿಗಿದಪ್ಪುತ್ತವೆ. ಅಂತಹ ಭರವಸೆ ತಾಯಿಯ ಬಿಗಿದಪ್ಪುಗೆಯಲ್ಲಿ ವಿಷ ಕುಡಿದು ಧರೆಯಲ್ಲಿ ಬಿದ್ದು ವಿಲವಿಲನೆ ಒದ್ದಾಡುತ್ತಾ ಕೈ ಕಾಲುಗಳು ಸುರುಟಿಕೊಂಡಂತಹ ಸ್ಥಿತಿಯಲ್ಲಿ ಅಮ್ಮ ಹಾಲು ಕೊಡಬೇಕಾದ ಕೈಯಲ್ಲಿ ಹಾಲನ್ನುಡಿಸಿದೆಯಾ ಎಂದು ಕೇಳಿದರೆ ನಾನೇನೆಂದು ಉತ್ತರಿಸಲಿ ಶಿವನೇ? ಹಾಗೆಂದು ಹೊತ್ತು ಕಳೆಯುವಂತಿಲ್ಲ, ಪತಿಯಾಜ್ಞೆಯನ್ನು ಧಿಕ್ಕರಿಸುವಂತಿಲ್ಲ. ಹರನೇ, ಗಂಗಾಧರನೇ, ಬಲ ಕೊಡು ತಂದೆ, ಶಿವನೇ ಶಿವನೇ. ಹಾಗಿರುತ್ತಾ ಅವರು ಹಗೆಯನ್ನು ಹೀಗಳೆವ ಹರಿಯನ್ನು ಹೊಗಳಿ ಹಗರಣ ಮಾಡಿದರೆ ತಂದೆಯನ್ನೇ ಧಿಕ್ಕರಿಸಿದ ಮಗನೆಂದು ಲೋಕದ ಜನರು ನಿನ್ನನ್ನು ತೆಗಳುವುದಿಲ್ಲವೇ? ಸುಗುಣನಾದ ನಿನಗಿದು ಯೋಗ್ಯವೇ? ನಾನು ಹರಿಯನ್ನು ಸ್ಮರಿಸಿದರೆ ಏನಾಗುತ್ತದೆ ಅಮ್ಮ? ಹರಿ ಹರಿ ಎಂದು ಸದಾ ಹರಿಧ್ಯಾನದಲ್ಲೇ ಇರುವೆಯಲ್ಲ. ಅವರನ್ನು ಭಜಿಸದೇ ಇದ್ದರೆ ನಿನಗಾಗುವ ಕೊರತೆ ಏನು? ಅವನನ್ನು ಸ್ಮರಿಸುವುದರಿಂದ ನಿನಗಾಗುವ ಲಾಭವಾದರೂ ಏನು ಮಗನೇ? ನಿನಗೆಷ್ಟು ಗೊತ್ತೋ ನಾನರೇ. ನಿನ್ನ ತಂದೆಯವರ ಹರಿದ್ವೇಷದ ಸಂಪೂರ್ಣ ಪರಿಚಯ ಇದೆ. ತಾಳೆ ಹಾಕಿ ನೋಡಿದರೆ ನೀನು ಭಕ್ತಿಯಿಂದ ಭಜಿಸುವುದಕ್ಕಿಂತ ಹೆಚ್ಚಿಗೆ ದ್ವೇಷದಿಂದ ಹರಿನಾಮವನ್ನು ಹೇಳುತ್ತಾರೆ. ಕೂತರೆ ನಿಂತರೆ, ಮಲಗಿದರೆ ಎದ್ದರೆ, ಉಣ್ಣುವಾಗ ತಿನ್ನುವಾಗ ಹೀಗೆ ತನ್ನ ಹಾಗೆ ಹರಿಯನ್ನು ನೆನೆಯದ ಹೊತ್ತಿಲ್ಲ ಮಗನೇ. ಅಂತಹ ತಂದೆಯ ಬಂದ ಹಾಗೆ ಹರಿಯನ್ನು ನೀನು ಸ್ಮರಿಸುವುದು ಯಾಕೆ ಮಗನೇ? ಯಾಕೆ ಅಮ್ಮ? ನಿನಗೆ ಉತ್ತರ ಬೇಕೆ? ಹೌದು ಮಗನೇ. ಪಿತನು ಬಗುಪರಿಯುವ ಕೊಲೆಯ ತವನು
ಮಾಧವ, ಆ ದಯಾಮಯನಾದ ಭಕ್ತವಚಲನಾದ ಕಾಮಿಪರ ಕಾಮಧೇನುವೆನಿಸಿದ ಆ ಪುಂಡರೀಕಾಕ್ಷನಮ್ಮ ಹಸು ಮಗು ಎಂಬ ಕರುಣೆಯನ್ನೂ ಇರಿಸದೆ ತಂದೆಯೇ ಶಿಕ್ಷಿಸುವುದಕ್ಕೆ ಮನ ಮಾಡಿದ್ದಾಗ ಹೆತ್ತ ಮಗನೆಂಬ ವಾತ್ಸಲ್ಯದಿಂದ ನೀನಾದರೂ ಬಂದು ನನ್ನನ್ನು ಬಿಡಿಸಿದೆಯಾ ಅಮ್ಮ? ಇಲ್ಲವಪ್ಪ. ಇಲ್ಲವಲ್ಲ, ತಂದೆ ತಾಯಿಗಳಿದ್ದು ಅನಾಥನಾದ ನನ್ನನ್ನು ಬಂದು ಸಲಹಿದ ಆ ಅನಾಥ ರಕ್ಷಕನನ್ನು ನಾನು ಮರೆತು ಜೀವಿಸಲೆಂತ ತಾಯಿ? ಹೇಳಮ್ಮ, ಹೇಳು. ಕಂದನಾಡಿದ ನುಡಿಯ ಕೇಳುತ್ತಲೆಂದಳಂಗನೇ ಕಂದನಾಡಿದ ನುಡಿಯ ಕೇಳುತ್ತಲೆಂದಳಂಗನೇ ಸುರಮುನೀಂದ್ರನೋ ಹಿಂದೆ ಸುರಮುನೀಂದ್ರನು ಹಿಂದೆ ಬಂದೆನ್ನೊಡನೆ ಬೇಡಿದ ಮಾತು ದಿಟವಾಯಿತು. ನೊಂದುಕೊಳ್ಳಲೇಕೆ ಈತ ಶ್ರೀ ಗೋವಿಂದ ನಡೆದ ಸೇವಕ ಈತ ಶ್ರೀ ಗೋವಿಂದ ನಡೆದವರೆಯ ಸೇವಕ ಎಂದು ಕೊಟ್ಟರೆ ವಿಷವ ಕುಡಿತತಿ ಸುಖದೊಳಿರುವ ಕಂದನಾಡಿದ ನುಡಿಯ ಕೀರುತ್ತಲೆಂದಳಂಗನೆ ಸುರಮುನೀಂದ್ರನು ಹಿಂದೆ ಬಂದೆನ್ನೊಡನೆ ಬೇಡಿದ ಮಾತು ದಿಟವಾಯಿತು. ಕಂದನಾಡಿದ ಮಾತುಗಳನ್ನು ಕೇಳುತ್ತಿರುವಾಗ ಪಕ್ಕನ ಹಿಂದಿನ ಘಟನೆಯೊಂದು ನೆನಪಿಗೆ ಬರುತ್ತಿದೆ. ನನ್ನ ಪತಿಯವರು ದಿಗ್ವಿಜಯಕ್ಕೆಂದು ಹೋದ ಸಂದರ್ಭದಲ್ಲಿ ನನ್ನ ಅಂತಃಪುರಕ್ಕೆ ಬಂದ ನಾರದ ಮಹರ್ಷಿಗಳು ಶ್ರೀ ಹರಿಯಾಜ್ಞೆಯನ್ನು ಹೇಳಿದ ಮಾತು, ಗಂಡನನ್ನು ಕೂಡುವ ಸಂದರ್ಭದಲ್ಲಿ ಬಿಡದೆ ಹರಿನಾಮವನ್ನು ಸ್ಮರಿಸಿದರೆ ನಿನಗೆ ಹರಿಭಕ್ತನಾದ ಕುವರನೋರ್ವ ಜನಿಸಿ ನಮ್ಮ ರಾಕ್ಷಸಾನ್ವಯ ಉದ್ಧಾರವಾಗುತ್ತದೆಂದು ಹೇಳಿದರಲ್ಲ, ಆ ಮಾತು ಇಂದು ನಿಜವಾಗುತ್ತಿದೆ. ಇನ್ನು ನೊಂದುಕೊಳ್ಳಬಾರದು. ಸರಿ ಸರಿ ಮಗನೇ, ತೆಗೆದುಕೋ. ಏನಮ್ಮ ಹಾಲೆ? ಹಾಲಲ್ಲ ಮಗನೇ, ಬಿಂದು ಮಾತ್ರ ಸೋಕಿದರೆ ಸುಟ್ಟು ಕರಕಲಾಗುವಂತಹ ಘೋರ ವಿಷ. ಮಗನೇ, ಸಾಧ್ಯವಾದರೆ ಈ ತಾಯಿಯನ್ನು ಕ್ಷಮಿಸಿ ಬಿಡಪ್ಪ. ಮತ್ಯಾವ ಜನ್ಮದಲ್ಲಿಯೂ ಈ ಕಲ್ಲು ಹೃದಯದ ರಕ್ಕಸಿ ತಾಯಿಗೆ ಮಗನಾಗಿ ಹುಟ್ಟಬೇಡವಪ್ಪ, ಹುಟ್ಟಬೇಡ. ಯಾಕಮ್ಮ ದುಃಖಿಸುತ್ತಿರುವೆ? ಪತಿವ್ರತೆಯರಿಗೆ ಸಹಜವಾದಂತಹ ಮಾತುಗಳನ್ನೇ ಆಡುತ್ತಿರುವೆ. ಕೊಡಮ್ಮ, ಆ ಶ್ರೀಹರಿನೊಲಿದರೆ ಈ ಹಾಲಾಹಲವೇ ಹಾಲಾಗುತ್ತದಮ್ಮ. ಕೊಡು. ಕಟ್ಟಲು ಉರಿಯುತ್ತಿದೆ, ಎದೆಯಲ್ಲಿ ಉರಿ ಬರುತ್ತಿದೆ, ಹೊಟ್ಟೆಯಲ್ಲಿ ಸಂಕಟ. ಆ ಶ್ರೀಹರಿ ರಕ್ಷಿಸಿದ್ದೇನಲ್ಲವೇ? ಇಲ್ಲವೇ ಅಪ್ಪ, ನೀನು ನಂಬಿದ ಶ್ರೀಹರಿ ನಿನ್ನ ಕೈ ಬಿಡಲಿಲ್ಲ ಮಗನೇ, ಕೈ ಬಿಡಲಿಲ್ಲ. ನಿನ್ನ ಮಾತೇ ಸತ್ಯ. ನಿನಗೆ ತಂದೆಯೂ ತಾಯಿಯೂ ಆ ಲಕ್ಷ್ಮೀಪತಿ. ಮಗನೇ, ಹೀಗೆ ಬಾ, ಹೀಗೆ ಬಾ.
ಮುಂದಿನ ದಾನವ ಪ್ರಭುವಾಗುವಂತಹ ಯೋಗ್ಯತೆ ಉಳ್ಳ ಮಗ. ಏನು ಮಾಡುವುದಕ್ಕಾಗುತ್ತದೆ? ಅಯ್ಯೋ, ನಾನು ಕಲ್ಲು ಬಂಡೆಯಲ್ಲೂ ಅಲ್ಲ, ನನ್ನ ಹೃದಯ ಕಲ್ಲಲ್ಲೂ ಅಲ್ಲ. ಆದ್ದರಿಂದಲೇ ಮಗ ಸತ್ತಿದ್ದಾನೆ ಎನ್ನುವ ಕಾರಣದಿಂದ ತಡೆಯಲಾರದೆ 2 ಹನಿ ಕಣ್ಣೀರು ಬಂದು ಹೋಯಿತು. ಮಗ ಸತ್ತನ. ಬಗೆ ಬಗೆಯ ಯತ್ನಗಳನ್ನು ಮಾಡಿದರು. ಮತ್ತೆ ಮತ್ತೆ ಉಳಿದೆ ಎಂದಲ್ಲಿಗೆ ನಿನ್ನ ಬೆಂಬಲಕ್ಕೆ ಯಾರೋ ಬೈಂದ್ರಜಾಲದವ ಇರಬೇಕು. ಯಾರವ? ಮೊದಲ ಅವನನ್ನು ಕೊಲ್ಲುತ್ತೇನೆ, ಮತ್ತೆ ನಿನ್ನನ್ನು ನೋಡಿಕೊಳ್ತೇನೆ. ಹೇಳು ಯಾರವ? ವಶಪಡಿಸಿಕೊಂಡು ತಾನೇ ಸ್ವಯಂ ದೇವರು ಎಂಬ ಹಾಗೆ ಘೋಷಿಸಿಕೊಂಡ ಮಹಾಪ್ರಭು, ನಿನ್ನ ಪ್ರಶ್ನೆ ಎಷ್ಟು ಬಾಲಿಶವಾದುದು ತಿಳಿದು ನೋಡು. ಹಂಗಿಸ್ತೀಯಾ? ನನಗೆ ಒಬ್ಬನ ಬಲ, ನಿನಗೆ ಮತ್ತೊಬ್ಬನ ಬಲವೆಂಬುದುಂಟೆ. ಒಂದೊಮ್ಮೆ ಅಂತಹ ಲೌಕಿಕ ಬಲವನ್ನು ನಂಬಿದ್ದರೆ ಅದು ಶಾಶ್ವತವೇ? ಹೇಳು. ನಾನು ನೀನು ಸೇರಿ ಸರ್ವ ಜೀವ, ಸರ್ವಲೋಕ, ಸಕಲ ಚರಾಚರ, ಅಣು ರೇಣು ತೃಣ ಕಾಷ್ಟ, ಜಂಗಮ ಸ್ಥಾವರೆಗಳಲ್ಲಿ ನೆಲೆಯಾಗಿ, ಜೀವದ ಸೆಲೆಯಾಗಿ, ಅಣುವಾಗಿ ತಾನೇ ಮಹತ್ತಾಗಿ, ಸ್ಥೂಲವಾಗಿ ತಾನೇ ಸೂಕ್ಷ್ಮವಾಗಿ, ಲಘುವಾಗಿ ತಾನೇ ಗರಿಷ್ಠವು, ತಾನೇ ಈಶತ್ವವನ್ನು ಹೊಂದಿ ಸಕಲವನ್ನು ತನ್ನ ವಶದಲ್ಲಿರಿಸಿಕೊಳ್ಳಬಲ್ಲ ಶ್ರೀ ಲಕ್ಷ್ಮೀ ರಮಣನಲ್ಲಿರುವ ಭಕ್ತಿಯನ್ನ ಬಲವಿಲ್ಲದೆ ಅನ್ಯತ ಮತ್ತೊಂದು ಬಲವಿಲ್ಲ ನನ್ನಲ್ಲಿ. ಆದ್ದರಿಂದಲೇ ಒಡಾಡಂಬಾಚಾರದ ಬಲಗುಗಳ ಮೇಲೆ ನನಗೆ ನಂಬಿಕೆ ಇಲ್ಲ. ಮಾತ್ರವಲ್ಲ, ಆ ಶಕ್ತಿಗಳ ಹೆದರಿಕೆಯೂ ನನಗಿಲ್ಲ. ನಾನು ಎಂಬ ಭಾವವೇ ನನಗಿಲ್ಲ. ಎಲ್ಲವೂ ಆ ಮಾಧವನ ಚಿತ್ತ. ಅಪ್ಪ,
ನಿನಗಿರುವ ಬೇಕುತಿಗಳನ್ನು ಕಂಡರೆ ನನಗೆ ಚಿಂತೆಯಾಗುತ್ತದೆ. ನಿನಗೂ ನನ್ನ ಹಾಗೆ ನಿಶ್ಚಿಂತನಾಗಿ ಬದುಕುವ ಆಸೆ ಇದ್ದರೆ ಬಾ, ನನ್ನ ಜೊತೆ ಕೈ ಮುಗಿದು ಎಲ್ಲ ಹರಿಚರಣಾರವಿಂದವೆಂಬುವ ಹಾಗೆ ಒಪ್ಪು. ನೀನು ಮಹಾಬಲನಾಗ. ನಿಂತ ನಿಲುಮೆಯಲ್ಲಿ ನೀನಾಡುತ್ತೀ. ಸಕಲವನ್ನು ವ್ಯಾಪಿಸಿಕೊಳ್ಳಬಲ್ಲ ಹರಿ ಇದ್ದಾನೆ, ನನಗವನ ಶಕ್ತಿಯುಂಟು ಎನ್ನುವುದಾಗಿ ಅಲ್ವೇ? ಓ ಆ ಹರಿ ಹರಿ ಹೌದಾ? ಎಲ್ಲೆಲ್ಲಿ ಇದ್ದಾನ ಅವನು? ಎಲ್ಲ ಕಡೆ ಇದ್ದಾನ? ಹೇಳೋ, ಈ ಅರಮನೆಯ ಒಳಗಿದ್ದಾನ? ಇದ್ದಾನೆ. ಹೊರಗಿದ್ದಾನ? ಅಲ್ಲಿಯೂ ಇದ್ದಾನೆ. ಮೇಲೆ ಇದ್ದಾನ? ಅಲ್ಲಿ ಇದ್ದಾನೆ. ಕೆಳಗಿದ್ದಾನ? ಅಲ್ಲಿಯೂ ನನ್ನ ಇದ್ದಾನೆ. ಎಡಬಲದಲ್ಲಿ ಗಡಲಿದ್ದಾನ? ಹೌದಪ್ಪ. ಅಷ್ಟೊಂದು ವಿಶ್ವಾಸವಾಗಿ ಹೇಳಿಕೊಳ್ಳಬಲ್ಲ ಎಲ್ಲೆಲ್ಲಿಯೂ ಇರುವ ಹರಿಯನ್ನು ನಾನು ಹೇಳಿದ ಕ್ಷಣಕ್ಕೆ ಹೇಳಿದ ಜಾಗದಲ್ಲಿ ತೋರಿಕೊಡಬಲ್ಲೆಯಾ ಹೇಳು? ಶರಣು ಮಗನಿ. ಸಾಕು, ಇನ್ನು ಮಾತು ಸಾಕು ಎನ್ನುವ ತೀರ್ಮಾನಕ್ಕೆ ನಾನು ಬಂದೆ. ಯಾಕೆ ಗೊತ್ತೇ? ನಿನಗೆ ಗೊತ್ತುಂಟೋ ಇಲ್ಲೂ ಗೊತ್ತಿಲ್ಲ. ಆ ಹರಿಯನ್ನು ಹುಡುಕಿ ಎಲ್ಲೆಲ್ಲಿಗೋ ಹೋದವ ನಾನು. ಆದರೆ ಅವನನ್ನು ನನ್ನ ಕಣ್ಣಾರೆ ಕಾಣುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ. ಇನ್ನವನನ್ನು ಕಾಣುವುದಕ್ಕಾಗುವುದಿಲ್ಲ ಎಂದು ನಾನು ಭಾವಿಸಿದರೆ ನೀನು ಹೇಳ್ತಿ ಅವರನ್ನು ತೋರಿಕೊಡಬಲ್ಲೆ. ಹಾಗಾದರೆ ನಾನು ನಿನಗೆ ಅಪ್ಪನಲ್ಲವ, ನೀನು ನನಗೆ ಅಪ್ಪ ಎನ್ನುವುದಕ್ಕಾಗಿ ಕೈ ಮುಗಿದಿದ್ದೇನೆ. ನೀನು ನನಗೆ ಮಾತ್ರ ಅಪ್ಪ ಅಲ್ಲ, ನನ್ನ ಅಳಿವಿನ ನಂತರದಲ್ಲಿ ಈ ಸಮಸ್ತ ದಾನವ ಕುಲಕ್ಕೆ ನೀನು ಮಹಾಪ್ರಭುವಾಗಬೇಕು, ಇವು ಆಗಬೇಕು. ಆದರೆ ಆದರೆ ಒಂದು ಮಾತ್ರ ಎಚ್ಚರ ಇರಬೇಕು ನಿನಗೆ. ನಾನು ಹೇಳಿದ ಜಾಗದಲ್ಲಿ ಆ ಹರಿಯನ್ನು ತೋರಿಕೊಡುವುದಕ್ಕೆ ವಿಫಲವಾದೆ ಎಂದಾದರೆ ಆ ಕ್ಷಣಕ್ಕೆ ನಿನಗೆ ಮೃತ್ಯು. ಅಲ್ಲದಿದ್ದರೆ ನಾನು ಯಾವ ನಿಲುಮೆಯನ್ನು, ಯಾವ ಸಿದ್ಧಾಂತವನ್ನು ನಂಬಿ ಬದುಕಿದೆನೋ ಆ ಸಿದ್ಧಾಂತಕ್ಕೆ ಕೊನೆಯಾಯಿತು ಅಂದರೆ ಮತ್ತೆ ನಾನು ಬದುಕಿ ಪ್ರಯೋಜನ ಏನು? ಆ ಕ್ಷಣಕ್ಕೆ ನನಗೆ ಮೃತ್ಯು ಬಂದರೆ ಅದನ್ನು ಸ್ವಾಗತಿಸುತ್ತೇನೆ. ತಮ್ಮ ಹೋದ ಆ ಸ್ಥಳವನ್ನು ನಾನು ಸೇರಿಕೊಡ್ತೇನೆ. ಹೇಳ, ತೋರಿಕೊಡಬಲ್ಲೆಯಾ? ಹೌದಾ? ಖಂಡಿತವಾ? ಸತ್ಯ ಹೋಗೋಣ. ಹಾಗಾದರೆ ಇದು ಅರಮನೆಯ ಈ ಕಂಬದಲ್ಲಿ ನಿನ್ನ ಹರಿಯನ್ನು ತೋರಿಕೊಟ್ಟಬಲ್ಲೆಯಾ? ಕಪಟ. ಮೊದಲೇ ನೀನು ಮತ್ತು ನಿನ್ನ ಹರಿ ಒಂದು ಸಿದ್ಧಾಂತಕ್ಕೆ ಬಂದು, ಒಂದು ರಾಜಿ ಸೂತ್ರಕ್ಕೆ ಬಂದು ಅಲ್ಲಿ ಅಡಗಿ ಮೊದಲೇ ಕುಳಿತಿದ್ರೆ ನಾನು ನಿನ್ನ ಹರಿಯಲ್ಲ, ನೀನು ಅಲ್ಲ, ನಾನು ಹಿರಣ್ಯ ತಕ್ಷಣ ಹೇಳೋ, ಈ ಹಬ್ಬದಲ್ಲಿ ತೋರಿಕೊಡಬಲ್ಲೆಯಾ? ಅಲ್ಲಿಯೂ ತಡೆಯುವುದಿಲ್ಲ. ಹಾಗಾದ್ರೆ ಇದು ಈ ಅರಮನೆಯ ವಜ್ರ ಕಂಬ, ಇದು ನನ್ನ ಉದರವನ್ನು ಸೇರಿದ ಹಾಗೆ ಸುಲಭದಲ್ಲಿ ಈ ಕಂಬದೊಳಗೆ ನಿನ್ನ ಹರಿಗಾದರೂ ಸೇರುವುದು ಕಷ್ಟ. ಹೇಳು, ಅಲ್ಲಿಯೂ ಇದ್ದಾನ ನಿನ್ನ ಹರಿ?
ಜಯ ಜಯತು ವನಮಾಲ ಜಯ ಹರಿಪಾಲ ಜಯ ಜಯತು ಚರಿತ್ರ ಜಯ ಜಯತು ನೀಕಾಂತ ನಿತ್ಯಂತ ವೇದಾಂತ ವೇದ್ಯ ನರಕರಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ ಜಯ 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 ಪ್ರಹ್ಲಾದ, ಭಗವಂತ ನೋಡಿದೆಲ್ಲ ಕೊಳನೆ ಒದೆಯಾಗಿದೆ. ದೇವತೆಗಳೆಲ್ಲ ನನ್ನ ಭೀಕರವಾದ ರೂಪವನ್ನು ಕಂಡು ಓಡಿ ಹೋಗುತ್ತಿದ್ದಾರೆ. ನಿನ್ನ ಭಕ್ತಿಗೆ ಒಲಿದು ಬಂದಿದ್ದೇನೆ, ಬೇಕಾದಂತ ವರವನ್ನು ಕೇಳಯ್ಯ. ಭಗವಂತ, ನನ್ನ ಭಕ್ತಿಗೆ ಪ್ರತಿಯಾಗಿ ನಿನ್ನಲ್ಲಿ ನಾನು ವರ ಬೇಡಿದರೆ ಅದು ವ್ಯಾಪಾರವಾಗುವುದಿಲ್ಲವೇ? ವರವನ್ನು ಕೊಡಲೇಬೇಕಿದ್ದರೆ ಭಗವಂತ, ಯಾವುದೇ ಲೌಕಿಕ ಆಸೆಗಳು ನನ್ನ ಮನದಲ್ಲಿ ಮೂಡದಂತೆ ಮುಂದೆಂದೋ ಪ್ರಲೋಭನೆಗೆ ತುತ್ತಾಗಿ ಯಾವುದೇ ವರ ಬೇಡದ ಬುದ್ಧಿಯನ್ನೂ ಕರುಣಿಸು. ಮಾತ್ರವಲ್ಲ, ನಿನ್ನನ್ನು ನಿಂದಿಸಿ ಪಾಪ ಎಸಗಿದ ನನ್ನ ತಂದೆಯನ್ನು ಕ್ಷಮಿಸಿ ಮುಕ್ತಿಯನ್ನು ನೀಡು. ಹಾಗಾದರೆ ಕರುಣಿಸಿದ್ದೇನೆ, ಮುಂದೆ ನಿಮಗೂ ಕೂಡ ಭಕ್ತಿ ಪದವನ್ನು ಕರುಣಿಸುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ. ಪ್ರತಿಮೂರ್ತಿಗಳಾಗಿ ನಿಂತ ಕಂಡಾಗ ಗರ್ವದಿಂದ ಮೀಸೆಗೆ ನಾನೇ ಕೈ ಹಾಕುವಷ್ಟು ಹೆಮ್ಮೆ ಆಗುತ್ತಾ ಇದೆ. ಇತಿಜಯರ ಪಾಳಯದಲ್ಲಿ ನಮ್ಮ ಪೂರ್ವಿಕರು ಮೆರೆಸಿದ ಮೆರಗನ್ನು ಮರಳಿ ತರುವಂತೆ ನಾನು ಮಾಡಿದ ಯತ್ನ ಕೈಗೂಡಿದೆ. ಮೊನ್ನೆ ಇಂದ್ರಾದಿಗಳನ್ನು ಅವರು ಮಾಡಿದ ಅಪರಾಧಕ್ಕಾಗಿ ಶಿಕ್ಷಿಸಿ ಆಕಲೋಕದಲ್ಲಿ ನಮ್ಮ ಅಧಿಕಾರದ ಮುದ್ರೆಯನ್ನು ಒತ್ತಿದ್ದೇವೆ. ಆದ್ದರಿಂದಲೇ ಪ್ರಹ್ಲಾದ ಮಗನಾಗಿ ವಿರೋಚನನ ಸುಪುತ್ರನಾಗಿ ವಿರೋಚನಿಯ ಮಹಾಬಲಿ ಎಂದೇ ಖ್ಯಾತನಾಗುತ್ತೀವಿ. ಒಡಿತಾಪುರದ ನನ್ನ ಈ ಆಳ್ವಿಕೆ ಮುಜಾನ್ವಯದ ಪ್ರತಿಷ್ಠೆಯ ದ್ಯೋತಕವಾಗಿದೆ. ಯಾರೋ ನನ್ನನ್ನು ನೋಡಬೇಕೆಂದು ಬಂದಿದ್ದಾರಲ್ಲ,
ತಪ್ಪಗಿನೆರಳಿನಲ್ಲಿ ಕೈ ಮುಗಿದು ನಿಂತಿರುವೆ. ನೀನು ಅಂದು ದುರ್ವಾಸರೆಂದಿದ್ದ ವರಹಮಾಲಿಕೆಯನ್ನು ಧಿಕ್ಕರಿಸಿದ ಕಾರಣ ಸ್ವರ್ಗ ಸಂಪದವೆಲ್ಲ ನಾಶವಾಗಿ ಎಲ್ಲವನ್ನು ಕಳೆದುಕೊಂಡ ಸ್ಥಿತಿ ಬಂದಾಗ ನಾನು ಬಂದು ನಿನಗೆ ದಂಡಿಸಿದೆ. ಸತ್ಯ. ಅದಕ್ಕೇನಾದರೂ ಮನಸ್ಸಿನಲ್ಲಿ ಬೇಸರವಿದ್ದರೆ ಆ ಬೇಸರಿಸಬೇಡ. ನಿನ್ನಲ್ಲಿದ್ದ ಅಧಿಕಾರ ಈಗ ನನ್ನಲ್ಲಿದೆ. ಅದಕ್ಕಾಗಿ ಈಗ ನೀನು ಬಂದದ್ದು ಯಾಕೆ? ಬಲಿರಾಜ ಲಾಲಿಸಬೇಕು. ಲಾಲಿಸು ಬಲಿರಾಜ ಕೀರ್ತಿ ವಿಶಾಲ ಭಾನುತೇಜ ಪೂರ್ಣತನದಿನ ಆಳೆತಗಿದೆ ಪೂರ್ಣತನದಿನ ಆಳೆತಗಿದೆ ವಿಜಶಾಲಯವಿದ ಹೀರಾಳಿದರೆ ಲಾಲಿಸು ಬಲಿರಾಜ ಕೀರ್ತಿ ವಿಶಾಲ ಭಾನುತೇಜ ಬಲಿರಾಜ ನಿನ್ನ ಕೀರ್ತಿ ವೈಶಲ್ಯ ಸೂರ್ಯ ಸಮತೇಜ ವಿಸ್ತಾರಗಳನ್ನು ಅರಿಯದೆ ಒಮ್ಮೆ ತಪ್ಪಾಗಿ ಹೋಗಿದೆ. ನೀನಲಿದಂತೆ ನೀನಾಲಿದರೇನು ನಾನಾಲಿದರೇನು? ನನ್ನ ಕೂಲತನದಿಂದ ಸ್ವರ್ಗದ ಸಂಪತ್ತೆಲ್ಲ ಬರಿದಾದ ಮೇಲೆ ಆ ಬರಿದಾದ ನಾಟವನ್ನು ನೀನಾಡಬಂತಾಯ್ತಲ್ಲ ಎಂಬ ಖೇದ ನನಗೆ. ಆದರೆ ಏನು ಮಾಡುವುದು? ಅಪರಾಧಿ ಭಾವ ನನ್ನನ್ನು ಇರಗುಡುವುದಿಲ್ಲವಲ್ಲ. ಹಾಗೆಂದು ಬ್ರಹ್ಮದೇವರ ಸೂಚನೆಯಂತೆ ವೈಕುಂಠವನ್ನು ಸೇರಿದೆ. ಹರಿಯುತ್ತ ಸೂಚನೆ. ನಾವೀರ್ವರು ಸಂಭ್ರಮವನ್ನು ಮದಿಸಿದರೆ ನರದೀಪಾಲದ ಜೊತೆಗೆ ಅಮೃತವು ದೊರಕುವುದಂತೆ. ಆ ಅಮೃತವನ್ನು ನಾವು ಸೇವಿಸಿದರೆ ಜರಾಮರಣ ವರ್ಜಿತರಾಗಬಹುದಂತೆ. ಕೊನೆಗೊಂದು ಮಾತು ತಿಳಿಸಿದ್ದಾರೆ. ಇದು ಶ್ರೀಹರಿಯ ಮಾತನ್ನು ತಿಳಿಸಿದ್ದಾನೆ. ಶ್ರೀಹರಿಯ ಮಾತೆ. ಹೌದಯ್ಯ. ನಿನ್ನ ಮಾತಿನಿಂದ ಸಂತೋಷವಾಯಿತು. ಶ್ರೀಹರಿಯ ಆಜ್ಞೆಯನ್ನು ಮೀರುವುದುಂಟೆ. ಹೌದು. ಅಮೃತ ಪಾನದಿಂದ ಅಮರರಾಗುವ ತದವಕಾಶವನ್ನು ನಾವು ಯಾರೂ ತಪ್ಪು ಅಂತಿಲ್ಲ. ಹಾಗಾಗಿ ನಾವೆಲ್ಲ ಸಿದ್ಧರಿದ್ದೇವೆ. ನಾವಿಲ್ಲಿ ಸಿದ್ಧರಿದ್ದರೆ ಸಾಲದು. ನಮ್ಮೆಲ್ಲ ಇವರೆಲ್ಲ ಸಿದ್ಧರಿದ್ದಾರಾ ಅಂತ ಕೇಳಬೇಕು. ಹೇಗೆ ಸಿದ್ಧರಿದ್ದೀರಾ? ಇವರೆಲ್ಲ ಸಿದ್ಧರಿದ್ದಾರೆ. ಆದರೆ ಅಷ್ಟೇ ಸಾಲಾಗದು. ಮತ್ತೆ ನಮ್ಮಲ್ಲಿ ಒಬ್ಬ ಮುಖ್ಯನಿದ್ದಾರೆ. ಮೂಕಾಸುರ. ಯಾರು? ಮೂಕಾಸುರನ್ನು ಬರ ಹೇಳಿ. ನೀವು ಕರ್ದದಾರ? ನೀವು ಕರೆದ್ರೆ ತೊಂದರೆ ಇಲ್ಲ. ಅವರೆಲ್ಲ ಮೂಕ ಹೇಳುದು. ಯಾರು ಬಂದಿದ್ದಾರೆ ನೋಡು. ಯಾರು ಬಂದಿದ್ದಾರೆ? ಅಲ್ಲಿ ನೋಡು. ಬಂದದ್ಯಾಕೆ? ಸಮಾಧಾನ. ಅವನು ಬಂದದ್ದು ಸಂಧಾನಕ್ಕಾಗಿ. ಸಂತಾನ ಅಲ್ಲಿ ಮಾಡ್ಲಿ, ಅವ ಇಲ್ಲಿ ಯಾಕೆ ಮಾಡುದು? ಹಾಗಲ್ಲವ. ಮತ್ತೆ ಶಾಂತಿ ಮಾತುಕತೆ. ಶಾಂತಿಗೆ ನಾನಲ್ಲ, ಪುರೋಹಿತರಾಗಬೇಕಲ್ಲ. ಹಾಗಲ್ಲ. ಮತ್ತೆ ಸುರಾಸುರರು ಒಂದಾಗಿ ಸಮುದ್ರವನ್ನು ಮತಿಸಬೇಕು. ಯಾಕಂತೆ? ಮತಿಸಿದಾಗ ಬರುವ ಸ್ವಸ್ತುಗಳು ಕಳೆದು ಹೋಗುತ್ತೆಲ್ಲ ಮರಳಿ ಸಿಗುತ್ತದಂತೆ. ಅದು ಅವ ಮಾಡ್ಲಿ, ನಾವ್ ಯಾಕೆ ಮಾಡ್ಬೇಕು? ಕಳ್ಕೊಂಡದ್ದು ಅವರ ಅಧಿಕಾರ ಸಂಘ. ಅದೆಲ್ಲ ಹಳೆಯ ಕಥೆ. ಹೌದಾ? ಈಗ ಅವನು ಸಮಾಧಾನದಿಂದ ಇಲ್ಲಿಗೆ ಬಂದು ಹೇಳ್ತಾ ಇದ್ದಾನೆ. ಶ್ರೀಹರಿಯ ಆಜ್ಞೆಯಂತೆ ಅದನ್ನು ನಾವು ಇರುವ ಹಾಗಿಲ್ಲ. ಹೌದು.
ಸಮುದ್ರ ಮಥನದಿಂದ ಸಿಗುವ ಸುವಸ್ತುಗಳಲ್ಲಿ ಸಮಪಾಲು ನಮಗೂ ಇದೆ. ಸಮಪಾಲ ಅಂದ್ರೆ ಅರ್ಧ ಅದಾಗೋದಿಲ್ಲ ಅದಾಗೋದಿಲ್ಲ. ಅಷ್ಟೇ ಹೇಗೆ ಅರ್ಧ ಪಾಲು ನಿಮಗೆ ಅದಕ್ಕೆ ಹೇಳುದು, ನಿಮಗೆ ತಲೆ ಸರಿ ಇಲ್ಲ, ಪೂರ್ತಿ ತಲೆ ಇಲ್ಲ. ನನ್ನಂತ ಒಬ್ಬ ಸಮಾನ ಅಲ್ವಾ? ಹಾಗೆಲ್ಲ ಬಯ್ಯಣ್ಣ, ನನ್ನಂತ ಒಬ್ಬ ಹಿರಿಯ ಬೇಕಿಲ್ಲಿಗೆ ಅರ್ಧ ಪಾಲು ಹೇಗೆ? ಮತ್ತೆ ನಾವು ಎಷ್ಟು ಜನ? ನಾವು 66 ಕೋಟಿ. ಅವರು ಎಷ್ಟು ಜನ? 33 ಕೋಟಿ. ನಾವು ಅವರಿಗಿಂತ ಇಮ್ಮಡಿ ಪಾಲಿದ್ದೇವೆ. ಇಮ್ಮಡಿ ಸಂಖ್ಯೆಯಲ್ಲಿ ನಾವಿರುವುದು. ಮತ್ತೆ ಪಾಲು ಹೇಗೆ ಅರ್ಧ ಆಗುದು? ಮತ್ತೆಷ್ಟು? ಮೂಗು ಪಾಲಾಗ್ಬೇಕು. ಮೂಗು ಪಾಲಾಗ್ಬೇಕು. ನೀನು ಹೇಳಿದ್ದೆ ಮೊದಲು ಅರ್ಥವಾಗುವುದಿಲ್ಲ. ನೀನು ಮೂಗು ಪಾಲು ಮಾಡಿದರೆ ದೇವರೇ ಗತಿ. ದೇವೇಂದ್ರ ನಿನ್ನ ಕಿವಿ ಕತ್ತರಿಸಿ ಆಗ್ತಾನೆ. ಸರಿ ಕೇಳು, ಮೂಗು ಪಾಲಾಗ್ಬೇಕು. ಓಹೋ, 3 ಪಾಲು. 3 ಪಾಲು. ಅದರಲ್ಲಿ 2 ನಮಗೆ, 1 ಅವರಿಗೆ. ಸರಿ, ಒಪ್ಪಿಗೆ. ಒಪ್ಪಿಗೆ ಉಂಟಲ್ಲ. ಅದರ ಮುಂದಿನ ಕಾರ್ಯ ಹೇಗೆ? ಕ್ಷೀರಸಾಗರಕ್ಕೆ. ಕ್ಷೀರಸಾಗರದ ಕಡೆ ಹೋಗೋಣ. ಸಮುದ್ರ ಮಥನಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿದರೆ ಶ್ರೀಹರಿಯ ತಾನಾಗಿ ಬಂದು ನಿರ್ದೇಶನ ನೀಡುತ್ತಾನೆ ಎಂದು ತಿಳಿಸಿದ್ದಾನೆ. ಹೋಗೋ ಕ್ಷೀರಸಾಗರವನ್ನು ಸೇರಿದ್ದೇವೆ. ಹೌದು, ಸಕಲ ಸಿದ್ಧತೆಗಳು ಆಗಿದೆ. ಹೌದು, ಇನ್ನು ದೇವರು ಬೇಕು, ದೇವರು ಬರಬೇಕು. ಪ್ರಾರ್ಥನೆ ಮಾಡುವ. ಓಂ ನಮೋ ಭಗವತೆ ವಾಸುದೇವಾಯ. ಸುರಪಾದಿ ಮುಖ್ಯರು ಜೊತೆಗೆ ಬಲಿಯನ್ನು ಕೂಡಿಕೊಂಡ ದೈತ್ಯಗಳು. ಸ್ವಾಮಿ ಶ್ರೀಮೇನ್ಯ ನಾರಾಯಣ. ಅದು ಶ್ರೀಮನ್ನಾರಾಯಣ. ನೀನು ನಾರಾಯಣ ಹೇಳಿದ್ರೆ ಸಾಕು. ಆಯ್ತು, ಎಲ್ಲರೂ ಸೇರಿಕೊಂಡಿದ್ದೀರಲ್ಲ. ಸಮುದ್ರ ಮಥನಕ್ಕೆ ಸಿದ್ಧರಾಗಿದ್ದಾರೆ. ಮಥನಕ್ಕೆ ಬೇಕಾಗಿರುವುದು ಕಡೆಗೋಡು. ಅದಕ್ಕಾಗಿ ಮಂದರಾದ್ರಿಯನ್ನು ಎತ್ತಿದನ್ನಿ. ಎತ್ತುವುದಕ್ಕೆ ಆಗುವುದಿಲ್ಲವೇ? ಯಾರೂ ಚಿಂತಿಸಬೇಡಿ, ನನ್ನ ವಾಹನ ಗರುಡನನ್ನೇ ಕಳುಹಿಸಿದ್ದೇನೆ. ಮಂದರಾದ್ರಿ ಆಯ್ತು. ಮಂಗನಾದ್ರಿ ಆಯ್ತು. ಎಂತದ? ಮಂಗನಾದ್ರಿ ಮಂದರಾದ್ರಿ. ಅದಾಯ್ತು. ಇನ್ನು ನೇಣು ಬೇಕು. ಹೌದು ಹೌದು, ತಗೊಳ್ಬೇಕಾ? ತಗೊಳ್ಬೇಕಾ? ನೀನು ಬೇಡ, ಕೆಲಸ ಆಗ್ಬೇಕಲ್ಲ. ಹಾಗೆ ಅದು ಅದು ಆ ವಾಸುಕಿಯನ್ನೇ ಕರೆತಾನೆ.
ವಾಸುಕಿಯನ್ನು ತಂದಿದ್ದೀರಿ. ಹೌದು. ಹಾಗಾದ್ರೆ ಇನ್ನು ಮಂದರಾತ್ರಿಯನ್ನು ಕಡಲಿಗಿಳಿಸಿ. ಮಂಗನಾದ್ರಿ ಮುಳುಗ್ತಾ ಉಂಟು. ಅಯ್ಯೋ, ಮಂದರಾತ್ರಿ ಮುಳುಗುತ್ತಿದೆ. ಅದಕ್ಕೆ ಕಾರಣ ಉಂಟು. ಯಾವುದೇ ಕೆಲಸವಾಗಬೇಕಾದ ವಿಘ್ನ ವಿನಾಶಕನಾದ ವಿಘ್ನೇಶ್ವರನ್ನು ಸ್ಮರಿಸಿಕೊಳ್ಳಬೇಕು. ಯಾರಾದ್ರೂ ಸ್ಮರಣೆಯನ್ನು ಮಾಡಿದ್ದೀರಿ? ಎಂತದ್ದು? ನಾನು ಮಾಡ್ತೇನೆ. ನಿನ್ನಿಂದ ಸಾಧ್ಯವಾದೀತಾ? ನಾನು ಭಜನೆ ಮಾಡ್ತೇನೆ. ಇವತ್ತು ಮುಗಿಯಬಹುದಾ? ಇವತ್ತು ಮುಗಿಸುವ ಲಕ್ಷಣ ಉಂಟು ನನಗೆ. ಹಾಗಿದ್ರೆ ನಿನ್ನ ಮುಖೇನವೇ ಅಲ್ಲ ನಡೆ. ಎಲ್ಲರೂ ಜೊತೆಯಾಗಿ ಸೇರಿಕೊಳ್ಳಿ. ಪ್ರಾರಂಭಿಸು. ವಕ್ರತುಂಡ ಮಹಾಕಾಯ. ವಕ್ರತುಂಡ ಮಹಾಕಾಯ. ಕೋಟಿ ಸೂರ್ಯ ಸಮಪ್ರಭ. ಕೋಟಿ ಸೂರ್ಯ ಸಮಪ್ರಭ. ನಿರ್ವಿಘ್ನಂ ಕುರು ಮೇ ದೇವ. ನಿರ್ವಿಘ್ನಂ ಕುರು ಮೇ ದೇವ. ಹವಹೇಷು ಹವಹ. ಸರ್ವ ಕಾರ್ಯೇಷು ಸರ್ವದ. ಸರಿ ಸರಿ, ವಾಸುಕಿಯನ್ನು ಮಂದರಾತ್ರಿ ಕಟ್ಟಿ ಮಥನವನ್ನು ಮುಂದುವರಿಸಿ. ಮತ್ತೆ ಮುಳುಗುತ್ತಿದೆ. ನನ್ನ ಭಜನೆಯಲ್ಲಿ ಲೋಪ ಕಂಡಿರೆ? ನಿನ್ನ ಭಜನೆಯಲ್ಲಿ ಲೋಪ ಅಲ್ಲ. ಇನ್ನೊಂದು ಬೇಕಾ ಭಜನೆ? ಬೇಡ, ಸಾಕ. ನಿನ್ನ ಒಂದು ಭಜನೆಯೇ ಸಾಕು. ಯಾರೂ ಚಿಂತಿಸಬೇಡಿ. ನಾನೇ ಕೂರ್ಮಾವತಾರವನ್ನೆತ್ತಿ ಮಂದರಾದಿರನ್ನು ಎತ್ತಿ ಹಿಡಿದುಕೊಂಡು ವಿಷಯ ಎಂತದ್ದು? ಒಳಗೆ ಹೋದದ್ದೆಂತ? ಅದು ನನ್ನದು ಕೂರ್ಮಾವತಾರ. ಓ, ನಿಮ್ಮದು ಕೂರ್ಮ ಆಯ್ತಲ್ಲ. ಮತನ ಒಂದು ಮುಂದುವರಿಸಿ. ಮೂಕಾಸುರ. ನೋಡುವಾಯನ. ವಿಷಯ ಎಂತದ್ದು? ವಿಷಯ ಎಂತದ್ದು? ನಾವು ಬಾಳೆಯಲಿಕ, ನಾವು ಹಿರಿಯವಾಗಿಗಳಲ್ವಾ, ನಮಗೆ ತಲೆ ಹಿಡಿಬೇಡ್ವಾ? ನೀವು ತಲೆ ಹಿಡುಕರ. ಅಯ್ಯಣ್ಣ ನೋಡುವಯ್ಯಣ್ಣ, ನಿಮ್ಮ ಹಿರಿಯವಾಗಿಗಳಿಗೆ ತಲೆ ನಾವು ಹೆಚ್ಚಲ್ಲ. ಸರಿ, ಕೋಟಿಗಂದ್ರೆ ತಲೆ ಬೇಕು. ದೇವೇಂದ್ರ, ನಿಮಗೆ ತಲೆಯಾದರೇನು ಬಾಲ ಆದರೇನು ಆಗಬೇಕಾದದ್ದು ಕೆಲಸ. ಹೋಗಿ ಹೋಗಿ. ವಿಷ ಚಿಂತಿಸಬೇಡಿ. ನಿಮ್ಮ ದೇವನಾದ ಮಹಾದೇವನನ್ನೇ ಸ್ಮರಿಸಿ. ಎಂತದು? ಯಾರದಮ್ಮ ನೋಡಿದ್ರೆ ಕುತ್ತಿಗೆ ಹಿಡಿತಾರೆ, ನೀವು ನೋಡಿದ್ರೆ ಬಾಯಿ ಹಿಡಿತೀರಿ. ನಮ್ಮ ದೇವರನ್ನು ಕೊಲ್ಲುವಂತ. ಅದು ಕೊಲ್ಲುವುದಕ್ಕಲ್ಲ. ಪಾರ್ವತಮ್ಮ ಕುತ್ತಿಗೆ ಹಿಡಿದದ್ದು ಯಾಕೆ? ಮಹಾದೇವನಾದರೂ ಸೇವಿಸಿದ್ದು ಸಾಮಾನ್ಯವಾದ ವಿಷವಲ್ಲ, ಹಾಲಾಹಲ. ಅದು ಉದರವನ್ನು ಸೇರಿಕೊಂಡರೆ ಸಕಲ ಭೂಮಂಡಲವೇ ನಾಶವಾದೀತು. ಅದಕ್ಕಾಗಿ ಪಾರ್ವತಮ್ಮ ಕುತ್ತಿಗೆಯನ್ನು ಹಿಡಿದದ್ದು. ಮತ್ತೆ ನೀವ್ಯಾಕೆ ಬಾಯಿ ಇಟ್ಟದ್ದು? ಆ ವಿಷ ಹೊರಗೆ ಬಂದರೆ ನೀವೆಲ್ಲರೂ ಸತ್ತು ಹೋಗುತ್ತೀರಿ. ಈ ಕೆಲಸ ಬೇಕಿತ್ತ ಹೇಳು? ನೋಡಿ, ಸರಿಯಾಗಿ ನೋಡಿ. ಮಹಾದೇವನ ಗಂಟಲನ್ನು ನೋಡಿ ಅಂತೆ. ಇನ್ನು ಮುಂದೆ ನಿಮ್ಮ ದೇವರು ನೀಲಕಂಠ, ನಂಜುಂಡ, ನಂಜುಂಡ. ಮತವನ್ನು ಮುಂದುವರಿಸಿ. ಎಲ್ಲವೂ ಸ್ವರ್ಗವನ್ನು ಸೇರಿ. ಓ ಪುಣ್ಯಾತ್ಮ, ನಿನ್ನ ಕಟ್ಟೆ ಪೂಜೆ ಎಲ್ಲ ಅಲ್ಲಿಗೆ ಹೋದ್ರೆ ನಾವೆಂತ ಮಾಡುದು? ಈಗ ಸ್ವರ್ಗದಲ್ಲಿ ಆಳ್ವಿಕೆ ಇರುವುದು ಯಾರು? ಹೌದಲ್ಲ? ಅಲ್ಲಿಗೆ ಹೋದ್ರೆ ಇವನಿಗೆ ಸೇರಿದಾಗೆ ಮತ್ತೆ ಪಾಲು ಮಾಡಿಕೊಂಡರೆ ದೇವರ ಐರಾವತ ಪಾರಿಜಾತ ಕಲ್ಪವೃಕ್ಷ ಅಪ್ಸರ ಶ್ರೀಯರು ಉದ್ಭವಿಸಿ ಬಂದಿದ್ದಾರೆ. ಎಲ್ಲರೂ ಸ್ವರ್ಗವನ್ನು ಸೇರಿದ್ದಾರೆ. ಆಪ್ತಾರಿಯಲ್ಲಿ ಒಂದು ಚೊಂಡಾದು ನಂಗೆ ಸಿಗ್ಲಿಕ್ಕಿಲ್ವಾ? ಆ ಬಗ್ಗೆ ಆಮೇಲೆ ಯೋಚಿಸೋಣ. ಎಲ್ಲರೂ ಮಥನದಿಂದ ಬಳಲಿದ್ದೀರಿ, ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ, ಆಮೇಲೆ ಸಮುದ್ರ ಮಥನ ಮುಂದುವರಿಸಿ.
ಸಮುದ್ರವನ್ನು ಮಥಿಸಿದಾಗ ಮಹಾಲಕ್ಷ್ಮಿಗೆ ಜನಿಸಿಕೊಂಡು ಪರಮಾತ್ಮನನ್ನೇ ಮದುವೆಯಾಗಿದ್ದಾಳೆ. ನಂತರ ನಾವೆಲ್ಲ ಸೇರಿ ಮಥಿಸಿದಾಗ ಸರ್ವ ಸಂಪತ್ತೆಲ್ಲ ದೊರಕಿದೆಯೋ. ಕೊನೆಗೆ ಧನ್ವಂತರಿಯ ಅಮೃತವನ್ನು ಹಿಡಿದುಕೊಂಡು ಬಂದ ನಮಗೆ ಬೇಕು ಎಂಬ ವಾದ ಸೃಷ್ಟಿಸಿದಾಗ ಮಹಾವಿಷ್ಣುವೆ ಮೋಹಿನಿ ರೂಪದಿಂದ ದಾನವರನ್ನು ವಂಚಿಸಿ ನಮಗೆ ಮಾತ್ರ ಹಂಚಿದ ಪರಿಣಾಮ ನಾವು ಅಮರರನಿಸಿಕೊಂಡಿದ್ದೇವೆ. ವಿರೋಧಿಸಲು ಬಂದಂತಹ ಬಲಿ ಶಂಬರಾದಿಗಳನ್ನು ಬಡಿದಟ್ಟಿದ್ದೇವೆ. ಎಲ್ಲವೂ ಸುಖಾಂತವಾಗಿದೆ. ನಮ್ಮವರನ್ನು ಸೇರಿಕೊಂಡು ಸ್ವರ್ಗಲೋಕಕ್ಕೆ ಹೋಗುತ್ತೇನೆ. ಧರಾಶಾಯಿಯಾದ ಜೊತೆಗೆ ದೇವೇಂದ್ರನ ವಜ್ರಾಘಾತದಿಂದ ಧರಾಶಾಯಿಯಾಗುವ ಕಾಲಕ್ಕೆ ಗುರು ಶುಕ್ರಾಚಾರ್ಯ ಅನುಗ್ರಹ ವಿಶೇಷದಿಂದ ಅವರದ್ದೇ ಆದ ಮೃತ ಸಂಜೀವಿನಿ ಮಂತ್ರದ ಮಹತ್ವದಿಂದ ನಾನು ಮತ್ತೆ ಜೀವನವನ್ನು ಪಡೆದೆ. ಈ ಬಲಿಯನ್ನು ಮತ್ತೆ ಸ್ವರ್ಗಾಧಿಪನನ್ನಾಗಿ ಮಾಡಬೇಕೆಂಬುದೇ ನಮ್ಮ ಗುರುಗಳ ಕನಸು. ಅದಕ್ಕಾಗಿ ಅವರ ಉಪದೇಶದಂತೆ ಕೈಗೊಂಡ ಸತಾಶ್ವಮೇಧಗಳ ಸಂಕಲ್ಪ ಮತ್ತು ವಿಶ್ವಜಿತ್ ಯಾಗದ ಸಂಕಲ್ಪ, ವಿಶ್ವಜಿತ್ ಯಾಗದ ಸಮಾಪ್ತಿಯ ವೇಳೆಗೆ ಯಜ್ಞಕುಂಡದಿಂದ ಮೇಲೆದ್ದು ಬಂದ ಯಜ್ಞಪುರುಷ ಕುದುರೆ ಸಹಿತ ದಿವ್ಯವಾದ ಚಿನ್ನದ ರಥ, ಸಿಂಹಧ್ವಜ, ಸ್ವರ್ಣ ಕವಚಗಳನ್ನೇ ಕರುಣಿಸಿದ. ಅಷ್ಟೇ ಅಲ್ಲ, ಪ್ರಹ್ಲಾದರಾಯ ನಮ್ಮ ಅಜ್ಜ ಅವರು ಕರುಣಿಸಿದಂತಹ ಹರಿಹರ ಶಕ್ತಿಯಿಂದಲೇ ಕರುಣಿಸಿದಂತಹ ಧನುಸ್ಸು. ಅಷ್ಟೇ ಅಲ್ಲ, ಇದು ಅಕ್ಷಯ ಪಾತ್ರೆ, ಅಕ್ಷಯ ಬಾಣಗಳ ಬತ್ತಲಿಕೆಯನ್ನು ಜೊತೆಗೆ ವಿಜಯದ ಹಾರವನ್ನು ನನಗೆ ದಯಪಾಲಿಸುತ್ತಾರೆ. ಕೊನೆಗೆ ಗುರುಗಳ ಅನುಗ್ರಹದಿಂದಲೇ ದೊರೆತ ಮಹಾನ್ ಶಂಖ ಮೊದಲಾದ ದಿವ್ಯ ಶಕ್ತಿಗಳನ್ನು ಬಳಸಿ ಮತ್ತೊಮ್ಮೆ ಸ್ವರ್ಗದ ಮೇಲೆ ದಾಳಿಯನ್ನು ಮಾಡಿ ಸ್ವರ್ಗದಲ್ಲಿ ನನ್ನ ಅಧಿಕಾರವನ್ನು ಮುದ್ರೆಯನ್ನು ಒತ್ತಿದ್ದೇನೆ. ಸ್ವರ್ಗದ ಅಧಿಕಾರ ಮತ್ತು ದಿಕ್ಪಾಲಕರ ಹೊಣೆಗಾರಿಕೆಯನ್ನು ನಿರ್ವಹಿಸಲು ನಮ್ಮವರಾದ ಅಸುರ ಪಡೆಗೆ ನೇಮಿಸಿದ್ದೇನೆ. ಗುರುಗಳನ್ನು ಕರೆಸಿ ಈ ದೇವಲೋಕಕ್ಕೆ ಯಾವುದೇ ಚ್ಯುತಿ ಬಾರದಂತೆ ಪಾಲಿಸಿಕೊಂಡು ಬರುತ್ತೇನೆ, ಅನುಗ್ರಹಿಸಿ ಎಂದು ಕೇಳಿದಾಗ ಶತಾಶ್ವಂ ಯಾಗಗಳನ್ನು ಪೂರೈಸಿದ ಆ ದೇವೇಂದ್ರನಿಗೆ ಈ ಇಂದ್ರಪೀಠ ಲಭಿಸುತ್ತದೆ. ನಿನಗೆ ಶಾಶ್ವತವಾಗಿ ಸಿಗಬೇಕಾದರೆ ನೀನು ಸಂಕಲ್ಪಿಸಿದ ಹಾಗೆ 100ನೇ ಯಾಗವನ್ನು ಪೂರೈಸಬೇಕೆಂದು ಎಚ್ಚರಿಸಿದರು. ಅಂತೆಯೇ ನಾನು ರೇವಾ ನದಿ ತೀರದಲ್ಲಿ ನಿರ್ಮಿತ ಯಾಗಶಾಲೆಯಲ್ಲಿ ಯಾಗಾಶ್ವವನ್ನು ತಂದು ಪೂಜಿಸುವ ವೇಳೆಗೆ ಸುರಪನ ನದಿಯಂತೆ ಬಂದ ಚಿತ್ರಸೇನನೆಂಬ ಗಂಧರ್ವ ನಮ್ಮ ಯಾಗಾಶ್ವವನ್ನು ಕದ್ದೊಯ್ದ ಕಾಲಕ್ಕೆ ಗುರುಗಳು ಮತ್ತೊಂದು ಅಗ್ನಿಗುಂಡದಲ್ಲಿ ಅಥರ್ವ ಪ್ರಣೀತ ಘೋರ ಮುದ್ದಲ ಸೂತ್ರ ಆಧಾರದ ಮೇಲೆ ಮಾರಣಾತ್ವರದ ಮೇಲೆ ದಷ್ಟ್ರೋಜ್ವಾಲಿನಿ ಎಂಬ ದಿವ್ಯವಾದ ಘೋರ ಶಕ್ತಿಯನ್ನು ಪಡೆದು ಯಾಗಾಶ್ವವನ್ನು ಮರಳಿ ಪಡೆದೆವು. ಈಗ ಯಾಗ ಮುಂದುವರೆದು ಪೂರ್ಣಾಹುತಿಯ ಹಂತಕ್ಕೆ ಬಂದು ತಲುಪಿದೆ. ಪೂರ್ಣಾಹುತಿಯ ಪೂರ್ವ ಭಾಗದಲ್ಲಿ ಮಾಡಬೇಕಾದ ದಾನಾದಿ ಉಪಕರ್ಮಗಳಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ. ಪೂಜ್ಯರಾದ ಬ್ರಾಹ್ಮಣರು ತಮಗೆ ಬೇಕಾದಂತಹ ದಕ್ಷಿಣೆಗಳನ್ನು ಸ್ವೀಕರಿಸಿ ಆಶೀರ್ವಾದವನ್ನು ಮಾಡುತ್ತಿದ್ದಾರೆ. ಏನದು? ಯಾಗ ಮಂಟಪದ ಪ್ರವೇಶ ದ್ವಾರದಲ್ಲಿ ಒಮ್ಮೆಲೆ ಕೋಟಿ ಸೂರ್ಯ ಪ್ರಭೆಯೊಂದು ಮಧ್ಯದಲ್ಲಿ ವಟುರೂಪದ ಬಾಲಕನೊಬ್ಬ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಡುತ್ತಾ ಮುಂದೊತ್ತಿ ಬರುತ್ತಿದ್ದಾನೆ. ಆಹಾ, ನೋಡಿದ ಕ್ಷಣವೇ ನನ್ನನ್ನು
ಆಕರ್ಷಣೆಗೊಂಡಿದ್ದಾನೆ. ಆತನನ್ನೇ ಎದುರುಗೊಳ್ಳುತ್ತೇನಂತೆ. ರೂಪವನ್ನು ಪಡೆದು ನಮ್ಮ ಈ ಯಾಗಶಾಲೆಗೆ ಆಗಮನ. ನೀವು ಬಂದಾಕ್ಷಣ ನಿಮ್ಮನ್ನು ಕಂಡಾಗ ನನ್ನ ಸಹಿತ ಎಲ್ಲರೂ ಎದ್ದು ನಿಂತಿದ್ದಾರೆ. ಬಾಲ ಸೂರ್ಯನನ್ನೇ ಹೋಲುವ ತನುಕಾಸು, ಪೂರ್ಣ ಚಂದ್ರನನ್ನೇ ಹೋಲುವ ಮುಖ ಕಮಲ ದೀಪ್ತಿ. ಪಾಪ ಅಮ್ಮಮ್ಮ ಒಮ್ಮೆ ನೋಡಿದರೆ ನೋಡಬೇಕೆನ್ನುವಂತಹ ಮುಖವ ತೇಜಸ್ಸು ಅಷ್ಟೆಲ್ಲ ಸರ್ವಲೋಕದ ವ್ಯವಹಾರವನ್ನೇ ಮರೆತು ಹಳ್ಳೀನನಾಗುವಂತಹ ಸುಂದರ ವಾಮನನು. ಚಿತಾತನವನ್ನಿಟ್ಟಿದ್ದೇನೆ, ಅಗ್ಯ ಪಾದ್ಯಗಳನ್ನು ಕಲಿಸಿದ್ದೇನೆ. ಯಾಗಪೂರ್ಣ ಆಹುತಿಯ ಹೊತ್ತು ನಾನಾಗಿ ಉಪಕರ್ಮಗಳಲ್ಲಿ ತೊಡಗಿಸಿಕೊಂಡಾಗ ನೀವು ಬಂದದ್ದು ಲೇಸಾಯಿತು. ಅಮೇ ನಿಮಗೇನು ಬೇಕು? ಜನಕನಕ ಬೇಕು, ಉದಾನ ಬೇಕು, ಗೋದಾನ ಬೇಕು, ಏನು ಬೇಕಾದಂತೆ ಖಂಡಿತವಾಗಿಯೂ ಕೊಡುತ್ತೇನೆ.
ನಿಮ್ಮ ಆಗಮನದಿಂದ ನಮ್ಮ ಈ ಯಾಗಶಾಲೆಯು ಪಾವನವಾಯಿತು. ತಾವು ಯಾರೆಂದು ಗೊತ್ತಾಗದು. ನೀನಾಗಲೇ ಹೇಳಿದಂತೆ ರೂಪಕ್ಕೆ ಸರಿಯಾದ ಹೆಸರು. ನಾನು ಬಾಲಮಾಮನ. ನೋಡಿದಾಗ ಗೊತ್ತಾಗುತ್ತದೆ ನೀವು ಬಾಲಕವೇ. ಅದೇ ನೋಡುವಾಗಲೂ ಪ್ರಾಯದಲ್ಲೂ ನಾನು ಬಾಲನೆ. ಮೊನ್ನೆ ಉಪನಯನಾದದ್ದು. ಉಪನಯನಾದ ಕೂಡಲೇ ಶಿಕ್ಷೆಗಾಗಿಂತ ಕಡೆಗೆ ಬಂದೆ. ನನ್ನ ಅಪ್ಪ ಸದಾ ತಪಸ್ಸಿನಲ್ಲಿರುವ ಮುನಿ. ನನ್ನ ತಾಯಿ ಅವನನ್ನೇ ಅನುಸರಿಸುವ ಸಾಧ್ವಿ. ಇಲ್ಲಿ ಬಂದರೆ ನನ್ನ ಅಗತ್ಯಕ್ಕೆ ಬೇಕಾದುದು ಖಂಡಿತ ಕೊಡುವೆಂಬ ಭರವಸೆಯಿಂದ ಬಂದೆ. ನಿಮಗೇನು ಬೇಕು ಕೇಳಿ ಸ್ವಾಮಿ. 3 ಲೋಕವು ನನ್ನ ಕೈವಶದೊಳಗಿದೆ. ಅದಕ್ಕೆ ಇಲ್ಲಿಗಾಗಿ ಬಂದೆ. ಕೇವಲ ನಿನ್ನ ಬಗ್ಗೆ ಮಾತ್ರವಲ್ಲ, ನಿನ್ನ ತಾತ ಮುತ್ತಾತಂದಿರ ಬಗ್ಗೆಗೂ ಚೆನ್ನಾಗಿ ತಿಳಿದೇ ಬಂದೆ. ನಿನ್ನ ಅಜ್ಜ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರು ಆಡಿದ ಮಾತಿಗಾಗಿ ಪ್ರಾಣವನ್ನಾದರೂ ಬಿಡ್ತಾರೆ ಹೊರತು ಕೊಟ್ಟ ಮರಿ ತಪ್ಪಿದವರಲ್ಲ. ಅಂತಹ ಅವರ ವಂಶದಲ್ಲಿ ಹುಟ್ಟಿದ ನೀನು ಕೊಟ್ಟ ಮಾತಿಗೆ ತಪ್ಪಿದಾನದಿಂದ ಹಿಂದೆಗೆಯಲಾರೆ ಎಂಬ ವಿಶ್ವಾಸದಿಂದಲೇ ಬಂದೆ. ನೀವು ಮನಸ್ಸಿನಲ್ಲಿ ಯಾವುದೇ ಖೇದವನ್ನಿರಿಸಿಕೊಳ್ಳಬೇಡಿ. ನಿಮ್ಮ ಮನಸ್ಸಿನ ವಾಂಛಿತವನ್ನು ನಾನು ಪೂರೈಸುತ್ತೇನೆ. ಏನು ಬೇಕು ಸರಿ, ಹಾಗಾದರೆ ನನಗೆ ಹೆಚ್ಚು ಬೇಡ. ಉಪನಯನವಾದ ನನ್ನ ಜೀವನಾವಧಿಯನ್ನು ತೀರಿಸುವುದಕ್ಕೆ ಪೂರಕವಾದ 3 ಹೆಜ್ಜೆ ಭೂಮಿಯನ್ನು ನೀಡು. ನಿಮ್ಮ ಪಾದದಿಂದಲೇ ಹೌದು, ನಾನೇ ನನ್ನ ಕಾಲಿನಲ್ಲಿ ಎಳೆದುವುದನ್ನು ಕೊಟ್ಟರೆ ಸಾಕು. ಮಾತುಗಳನ್ನು ಕೇಳಿದಾಗ ನಗು ಬರುತ್ತಾಯಿ. ಆಕರ್ಷಕವಾಗಿ ಮಾತು ಕೊಡಿಸುವ ನೀನು ಮಾತನಾಡುವುದನ್ನು ಕೇಳುವುದೇ ಚಂದ. ಒಳ್ಳೆಯ ಚಮತ್ಕಾರದ ಮಾತುಗಳು. ಹಾಗೆಂದು ತಿಳಿದವರಾದ ನೀವು ದಾನ ಕೇಳುವಲ್ಲಿ ಯಾಕೆ ಎಡವಿದಿರಿ ಎಂದು ನನಗರ್ಥವಾಗುವುದು. ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಅತಿ ಹಿತಕ್ಕೆ ಬೇಕಾಗುವಷ್ಟು ದಾನ ಕೇಳುವ ಅವಕಾಶವಿದ್ದರು ಯಾವುದಕ್ಕೂ ಪ್ರಯೋಜನವಿಲ್ಲದ ಆ 3 ಅಡಿ ಭೂಮಿಯನ್ನು ಕೇಳಿದರಲ್ಲ. ಸಪ್ತ ದ್ವೀಪಗಳ ಒಡೆತನವನ್ನೇ ಹೊಂದಿರುವಂತಹ ನಾಡು. ನಿಮಗೆ ಬೇಕಾದರೆ ದ್ವೀಪಗಳನ್ನೇ ದಾನವಾಗಿ ಕೊಡಬಹುದು. ಒಮ್ಮೆ ನನ್ನಿಂದ ದಾನ ಪಡೆದಂತಹ ನೀವು ನಿಮ್ಮ ಜೀವಿತಾವಧಿವರೆಗೆ ಅನ್ಯರಿಂದ ದಾನ ಪಡೆಯುವ ಪ್ರಮೇಯವೇ ಬರಬಾರದು. ಅದಕ್ಕಾಗಿ ಸರಿಯಾಗಿ ಇನ್ನೊಮ್ಮೆ ಯೋಚಿಸಿ ಏನು ಬೇಕು ತಿಳಿಸಿ. ಅಯ್ಯ ಬಲಿರಾಯ, ನನಗೆ 3 ಅಡಿಯಿಂದಲೇ ಕಾರ್ಯ ಸಾಧನೆಯಾಗುವಾಗ ನಿನ್ನ ಹೆಗ್ಗಳಿಕೆಯ ಪ್ರದರ್ಶನಕ್ಕೆ ಹೆಚ್ಚಿನದನ್ನು ಕೇಳೇ ಹೇಳು. 3 ಅಡಿಯಿಂದಲೇ ತೃಪ್ತನಾಗದವ 100 ಅಡಿಯಿಂದಾಗುವನೆ. ಖಂಡಿತ ಊರಿಗೆ ಊರೇ ಸಿಕ್ಕಿದರೆ ಸಾಧ್ಯವಾಗುವುದೇ? ತೃಪ್ತಿ ವಸ್ತು ಎಷ್ಟುಂಟು ಎಂಬುದರಿಂದಲ್ಲ, ವಸ್ತು ವೈಭೋಗಗಳ ಕುರಿತಾದ ವೈರಾಗ್ಯ ಭಾವ ಎಷ್ಟುಂಟು ಎಂಬುದರಿಂದ ತೃಪ್ತಿ ನಿಶ್ಚಯಿಸಲ್ಪಡುತ್ತದೆ. ಸಿಕ್ಕಿದರಲ್ಲಿಯೇ ತೃಪ್ತಿ ಹೊಂದುವವ ಸುಖವಾಗಿರುತ್ತಾನೆ. ಅತೃಪ್ತಿಯೇ ಮನುಷ್ಯನ ವಿನಾಶಕ್ಕೆ ಕಾರಣ. ದುರಾಸೆಯಿಂದ ಬೇಕು ಬೇಕು ಎನ್ನುವುದು ಬಡತನ, ಸಂತೃಪ್ತಿಯಿಂದ ಸಾಕು ಸಾಕು ಎನ್ನುವುದು ಸಿರಿತನ. ಹೌದು ತಾನೆ? ಇದು ತನಕ ಲೋಕಲೋಕಗಳ ಭೋಗ ವಸ್ತುಗಳಿಂದಾಗಲಿ ಮೃತ್ಯು ಗಯ ಸಕರಣೆ ಮೊದಲಾದ ಧರಣಿಬ್ಬರು ಸಿಕ್ಕಿದ ಭೂಮಿಯಿಂದ ತೃಪ್ತರಾದುದುಂಟು ಹೇಳು. ಖಂಡಿತ ಇಲ್ಲ. ಅವರಿಗಾದರೆ ಕ್ಷತ್ರಿಯರಾಗಿ ಸಾಧು, ಆದರೆ ಬ್ರಾಹ್ಮಣನಾಗಿ ತೃಪ್ತವಾಗದೆ ಹೋದರೆ ಚೋರತನದ ದೋಷ ನನಗೆ ಅಂಟಿಕೊಳ್ಳುತ್ತದೆ. ಆದ್ದರಿಂದಲೇ ನನ್ನ ವಾಂಛಿತ ಅರ್ಥ ಸಿದ್ಧಿಗೆ ಕೇವಲ 3 ಅಡಿಯಷ್ಟು ಭೂಮಿಯನ್ನು ಕೊಟ್ಟರೆ ಸಾಕು. ಸರಿ, ನಿಮ್ಮ ಜ್ಞಾನದ ಅಳತೆ ನಿಮ್ಮ ಅಳತೆಯನ್ನೇ ಮೀರಿದೆ. ತರ್ಕ ಬೆಳೆಸುವುದಕ್ಕೆ ನನ್ನ ಬುದ್ಧಿಶಕ್ತಿಯೇ ಕಡಿಮೆಯಾಗುತ್ತಾ ಇದೆ. ಹಾಗಾಗಿ ಚಿಂತಿಸಬೇಡಿ. ನೀವು ಕೇಳಿದ 3 ಅಡಿ ಭೂಮಿಯನ್ನು ಕೊಡಲು ಸಿದ್ಧತೆ ಮಾಡುತ್ತೇನೆ.
ಕಶ್ಯಪನ ಮಗನಂತೆ ಸ್ವಾಮಿ. ಅದು ಯಾರೆಂತ ಕೇಳಿದೀಯ ನೀನು? ಅದು ಯಾರು ಗೊತ್ತೇ? ಯಾರು? ಕಶ್ಯಪ ಆದಿತ್ಯರ ಕುಮಾರ ಆದಿತ್ಯಯ. 12 ಮಂದಿ ಆದಿತ್ಯರಲ್ಲಿ ಕಿರಿಯವ ಇಂದ್ರನ ತಮ್ಮ ಉಪೇಂದ್ರ. ಇಂದ್ರಾದಿ ದೇವತೆಗಳಿಗೆ ಸ್ವರ್ಗದ ಅಧಿಕಾರ ಉಳಿಸಿಕೊಡಲು ಬಂದಂತಹ ಶ್ರೀ ಲಲನಾಪತಿ ನಾರಾಯಣ ಮಾಧವ. ಮೋದಗಳಾಯಿರ ಗುರುವರ ದುರಗದ ಮೇಧವೆ ಹರಿಗಾಗಿ ನಿಮ್ಮ ಮಾತುಗಳನ್ನು ಕೇಳಿ ಸಂತೋಷವೇ ಆಯಿತು. ಈ ಹರಿಭೇದವೇ ಹರಿಗಾಗಿ 4 ಕಾಲಿನ ಹರಿಯನ್ನು ಪೂಜಿಸುವ ಮೂಲಕ 4 ಕೈಯ ಹರಿಯನ್ನು ಕಾಣುವ ನಮ್ಮ ಯತ್ನ ಸಫಲವಾಗಿದೆ ಎಂದರೆ ಇದಕ್ಕಿಂತ ಹೆಚ್ಚಾದ ಭಾಗ್ಯ ಇನ್ನೇನಿದೆ? ಜಗದ ಜನರ ಜಿಂಜಣವನ್ನು ನಿವಾರಿಸುವ ಸಂಪದ ಪ್ರಧಾನಿಯೇ ಮಹಾಲಕ್ಷ್ಮಿ. ಆ ಸಿರಿಯರಸನಿಗೆ ದಾನ ನೀಡುವ ಸೌಭಾಗ್ಯ ಈ ನಮ್ಮ ಪಾಲಿಗೆ ಬಂದೊದಗಿದೆ. ಅದಕ್ಕಾಗಿ ನಾನು ಕೊಟ್ಟ ಮಾತನ್ನು ತಪ್ಪುವನಲ್ಲ. ಶತಾಶ್ವಗಳ ಮೇಧಗಳ ಸಂಕಲ್ಪ, ತ್ಯಾಗದ ಸಂಕಲ್ಪದ ಮೂಲ ಉದ್ದೇಶವೇ ಆ ಅಚ್ಯುತನನ್ನು ಮೆಚ್ಚುವುದು. ಆ ಮಾಧವನೇ ಮೈದಲೆದು ಬಂದಿರುವಾಗ ಅತಿಮಲಿನತೆ ಯಾಕೆ? ಬಲಿರಾಯ, ನೀನು ತಿಳಿಯದೆ ಕೊಟ್ಟ ಭಾಷೆ ನಿನ್ನ ಸಿರಿ ಸಂಪತ್ತುಗಳಿಗೆ ಕುತ್ತು ತರಬಹುದು. ನಿನ್ನ ಸ್ಥಾನಚ್ಯುತಿಯಾದಿತ್ತು. ಇವನನ್ನು ಕಾಣುವಷ್ಟೇ ಎಂಬುದಾಗಿ ಭಾವಿಸಬೇಡ. 3 ಅಡಿ ಎಂಬುದಕ್ಕೆ ಏನು ಬೇಕಾದರೂ ಅರ್ಥ ಕಲ್ಪಿಸಬಹುದು. ಹಾಗಾಗಿ ನೀನು ಅವನ ಮಾತನ್ನು ಒಪ್ಪಬೇಡ. ಹಾಗೆಂದು ನಾನು ನಿತ್ಯದಿ ಪೂಜಿಸುವ ಶ್ರೀಹರಿಯೇ ಮೈದಳೆದು ಬಂದಿರುವಾಗ ಕೊಟ್ಟ ಮಾತಿಗೆ ತಪ್ಪಿ ವಚನ ಭ್ರಷ್ಟನಾಗಲೇ ಅಲ್ಲ. ಈ ಯಾವ ಸಂಪದ ನಾಶಕ್ಕೂ ನಾನು ಅಳುಕೆ. ಆದರೆ ವಿಪ್ರರೂಪರಾದ ಈ ಬಾಲಕನಿಗೆ ಕೊಟ್ಟ ಮಾತನ್ನು ನಾನು ಖಂಡಿತ ಅಂಜುವೆ. ನಾನು ಬಲಿರಾಯ, ಕೊಟ್ಟ ಭಾಷೆ ಪಾಲಿಸಬೇಕು ಸತ್ಯ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಕೊಟ್ಟ ಮಾತು ಪಾಲಿಸಬೇಕಾಗಿಲ್ಲ ಎಂಬುದು ಶಾಸ್ತ್ರವೇ ಒಪ್ಪಿದ ವಿಚಾರ. ಮದುವೆ ಸಂದರ್ಭ ಮಾತನಾಡುವಾಗ ನೀನು ಕೇಳಿಲ್ಲವೇ? 1000 ಸುಳ್ಳು ಹೇಳಿಯಾದರೂ ಒಂದು ಮದುವೆ ಮಾಡಬಹುದು ಎಂಬುದಾಗಿ. ಹಾಗಾಗಿ ನೀನು ಹೆಚ್ಚಿಗೆ ಯೋಚಿಸಬೇಡ. ಆಗುವುದಿಲ್ಲ ಹೇಳಿಬಿಡು. ಸ್ವಾಮಿ, ಇಲ್ಲಿ ಯಾವುದೇ ಉದ್ವೇಗಗಳಿಲ್ಲ. ಧರ್ಮದ ಜಂಜಾಟವಿಲ್ಲ. ಯಾರ ಪ್ರಾಣವನ್ನು ಉಳಿಸಬೇಕಾಗಿಲ್ಲ. ನ್ಯಾಯ ಅನ್ಯಾಯದ ವಿಮರ್ಶೆಗೆ ಅವಕಾಶವೇ ಇಲ್ಲ. ಹಾಗಿರುವಾಗ ಪರಮ ಭಾರ್ಗವರೆಂಬ ನಿಗಲ್ತೆಗೆ ಪಾತ್ರರಾದ ನಿಮ್ಮಂತಹ ಪರಮ ಪುರುಷ ಪರಮಯೋಗಿಗಳಿಗೆ ಕೊಟ್ಟ ಮಾತನ್ನು ತಪ್ಪಿದರೆ ನಾನು ನಿಂತಹ ಈ ಭೂಮಿ ನನ್ನನ್ನು ನಾಚುವುದು ಇಲ್ಲವೇ? ಹಾಗಾಗಿ ಕೊಟ್ಟನ ಮಾತಿಗೆ ಹಿಂಜರಿಯಲಾರೆ. ಓಹೋ, ಗುರುವಿಗೆ ತಿರುವಂತೆ ಕೊಡುವಷ್ಟು ಬೆಳೆದು ಬಿಟ್ಟೇನು ಇಂದ್ರಸೇನ? ಇದು ನಾನು ಮನನೊಂದು ಆಡುವ ಮಾತಿದು. ನಿನಗೆ ಸ್ಥಾನಚ್ಯುತಿಯಾಗಲಿ, ನಿನ್ನ ಸಂಪತ್ತು ಸರ್ವನಾಶವಾಗಲಿ, ಸರ್ವನಾಶವಾಗಲಿ. ವಂದಿಸಿಕೊಂಡಿದ್ದೇನೆ. ಯಾಕೆ ಕರೆಸಿದಿರಿ? ಪ್ರಾಣೇಶ್ವರಿ, ಅಪ್ಪಣೆ ಮಾಡಿ ಸ್ವಾಮಿ. ಗಮನಿಸುತ್ತಿರುವ ಎಲ್ಲ ನಿಮ್ಮ ಮನದಂಗಿತವೇ. ನೀವು ಬಹುಕಾಲದಿಂದ ಆಚರಿಸುತ್ತಾ ಬಂದ ಹರಿಭಕ್ತಿಗೊಲಿದ ಬಾಲವಟು ರೂಪದ ಪರಮಾತ್ಮನಿಗೆ ಕೊಟ್ಟ ಮಾತು ತಪ್ಪಿದರೆ ಭಗವಂತ ಮೆಚ್ಚಲಾರ. ನಿಮ್ಮ ನಡೆ ನುಡಿಯಲ್ಲಿ ನನ್ನ ಸಾಮರ್ಥವಿದೆ, ಸಹಭಾಗ್ಯತ್ವವಿದೆ. ಹಾಗಾದರೆ ತಡ ಮಾಡಬೇಡ.
ಪರಮ ಭಕ್ತಿಗಳಿಂದ ಶೋಣಿತ ಕ್ಷಣವೇ ಪತ್ನಿಯ ಕರದೊಳಿ ಹೊರಣ ಕಲಶಲ ಜಲವ ಕೈಗೊಂಡು ಹೊಸಮಭೂತುರವರಿಯ ನಿಮ್ಮಯ ಚರಣದೊಳು ದೂರಡಿಯ ಭುವನವ ಹರಿಜನಾರ್ದನ ವಾಸುದೇವಾರ್ಪಣದಿ ಕೊಟ್ಟಿಹೆನು ಹರಿಜನಾರ್ದನ ಕೇಶವ ಮಾಧವ ನೀನು ಕೇಳಿದ ಹಾಗೆ ಮೂರಡಿ ಭೂಮಿಯನ್ನು ಈ ದಾರೆಯನ್ನು ಕೊಡುತ್ತಾ ಇದ್ದೇನೆ. ವಾಸುದೇವಾರ್ಪಣ ವಸ್ತು. ಮಹಾಬಲಿ ಸಂತುಷ್ಟನಾದೆ. ಇದು ನೀನು ವಚನಬದ್ಧನಾದಂತೆ ಮೂರಡಿಯ ಭೂಮಿ ಪಡೆಯಲು ವಾಮನನಾಗಿದ್ದ ನಾನು ವ್ಯೋಮ ಪರ್ಯಂತ ಬೆಳೆದು ನಿಂತಿದ್ದೇನೆ. ತ್ರಿವಿಕ್ರಮನಾಗಿದ್ದೇನೆ. ಸಮಸ್ತ ಭೂಮಿಯನ್ನು ಒಂದು ಹೆಜ್ಜೆಯಿಂದ ಅರಳಿದ್ದೇನೆ. ಎನಗಲ್ಲೇ ಹೆಜ್ಜೆಯಾಗಿ ಸತ್ಯ ಜನ ತಪೋಲೋಕವೇ ಮೊದಲಾದ ಉತ್ತರಲೋಕಗಳನ್ನು ಅಳೆದಿದ್ದೇನೆ. ಅಯ್ಯ ಬಲಿ ಎನ್ನನು ವರುಣಪಾಶದಿ ಬಿಗಿದೆಯಾದರೂ ಎನ್ನನು ವರುಣಪಾಶದಿ ಬಿಗಿದೆಯಾದರೂ ಹರಿಯಲಿ ನಗರ್ಪಿಸಿದ ಮೂರನೇ ಅಡಿಯ ಕೊಡುತ್ತಿಹೆನು ಸುರನರಾದಿಗಳಿಗೆ ದುರ್ಲಭ ಪರಮ ಪದವವು ಪಡೆವೆ ಕರುಣಾಕರನೆ ಎನ್ನಯ ಶಿರದೊಳಿಸೈ ಪಾದವನ್ನು ಕಜವ ನಿನ್ನ ವರುಣಾಸ್ತ್ರಕ್ಕಾಗಲಿ ಪ್ರಾಣ ಹೋಗುತ್ತಿದೆ ಎಂಬ ಕಾರಣಕ್ಕಾಗಿ ಬೆದರಲಾರೆ. ವಚನ ಭ್ರಷ್ಟತೆಗೆ ಯೋಚಿಸಿ ಸರ್ವವನ್ನು ನಿನ್ನ ಅಡಿಗೆ ಅರ್ಪಿಸುವ ಕಾಲ. ಅದಕ್ಕಾಗಿ ನೀನು ನನ್ನನ್ನು ವರುಣಪಾಶದಿಂದ ಬಂಧಿಸುವ ಅಗತ್ಯ ಇಲ್ಲ ಸ್ವಾಮಿ. ಸರ್ವ ಭಾವದಿಂದ ನೀನು ಕೇಳಿದ ಮೂರನೇ ಹೆಜ್ಜೆಗೆ ನನ್ನ ತಲೆಯನ್ನೇ ಇಟ್ಟಿದ್ದೇನೆ, ನನ್ನನ್ನೇ ನಿನಗಿಟ್ಟಿದ್ದೇನೆ ಸ್ವಾಮಿ. ಮಹಾಬಲಿ ನೀನು ಮಹಾದಾನಿ. ಇಂದ್ರ ಪದವಿಯ ಗಳಿಗೆಗೆ ಬೇಕಾದ ಹರಹತೆ ನಿನಗೀಗ ಪ್ರಾಪ್ತವಾಗಿದೆ. ಅದನ್ನೇ ಪರೀಕ್ಷಿಸಲು ನಾನು ಬರಬೇಕಾಯಿತು. ಸಂತೋಷವಾಯಿತು. ಕೇವಲ ಶತಯಾಗ ಸಾಲದು. ಆ ಶತಯಾಗಗಳ ಧ್ಯೇಯ ಧೋರಣೆಗಳನ್ನು ಮೈ
ಪಾದವನ್ನಿಟ್ಟು ನನ್ನನ್ನು ಸ್ಥಳಕ್ಕೆ ತಗೋ. ಬೇರಿಯದ್ದು ಹೊಲವನ್ನು ಮೇಯಲು ಪ್ರಾರಂಭಿಸಿದರೆ ರಕ್ಷಿಸುವರಾರು. ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಅನಿರೀಕ್ಷಿತವಾಗಿ ಬಂದ ಮಾಹಿಷ್ಮತಿ ಅರಸ ಕಾರ್ತವೀರ್ಯಾರ್ಜುನ ತಂದೆಯವರಿಂದ ಆತಿಥ್ಯವನ್ನು ಸ್ವೀಕರಿಸಿ ಮರುಕ್ಷಣದಲ್ಲಿ ಹೋಮಧೇನುವನ್ನು ಬಹಿಷ್ಕಾರದಿಂದ ಎಳೆದೊಯ್ದಿದ್ದಾನೆ. ಅದಕ್ಕಾಗಿ ಗಂಡು ಗುಡುರೆಯನ್ನು ಪಿಡಿದು ಶಾಂತಿಯ ನೆಲೆಯಲ್ಲಿ ಕ್ರಾಂತಿಯನ್ನೆಬ್ಬಿಸಿದ ಅರಸನಿಗೆ ತಕ್ಕ ಜಾತಿಯನ್ನು ಮಾಡುವರೆ ಮಾಹಿಷ್ಮತಿ ಎಂದು ನಡೆಯುತ್ತೇನೆ. ಚಂದದಿಂದಲಿ ವಿಪ್ರರೂಪದಿ ಚಂದದಿಂದಲಿ ವಿಪ್ರರೂಪದಿ ವಿಪ್ರರೂಪದಿ ಹಿಂದೆ ಚಕ್ರದ ಗರುವ ಹರಿಸುವೆ ಹಿಂದೆ ಚಕ್ರದ ಗರುವ ಹರಿಸುವೆ ನಿಂದ ಮಾತಿನಲ್ಲಿ ಹೌದು ಹೌದು ಬಂದನೆ ಸಿರಿಯ ರಸ ಇಲ್ಲಿಗೆ ಬಂದನೆ ಚಾರಕರು ಬಂದು ಹೇಳಿದಂತಹ ಮಾತು, ವಿಪ್ರನವರವನು ನಮ್ಮಿಬ್ಬರಿಗೆ ಯುದ್ಧಕ್ಕಾಗಿ ಬಂದಿದ್ದಾನಂತೆ. ಬಂದವ ವಿಪ್ರನೇ ದ್ವಾರಪಾಲಕರ ಪಾಲಿಗೆ ಆದ ವಿಪ್ರನಾಗಿರಬಹುದು, ಆದರೆ ಬಂದವ ಸಿರಿಯ ರಸ ಎಂಬುದಾಗಿ ನಾನು ಚೆನ್ನಾಗಿ ಬಲ್ಲೆ. ಆದರೆ ಆ ಸಿರಿಯ ರಸ ಇಲ್ಲಿ ಯಾಕೆ ಬಂದ? ಇದಕ್ಕೊಂದು ಕಾರಣವಿದೆ.
ನಾನು ಯಾರು? ಇಲ್ಲಿಯವನಲ್ಲ. ಈ ಹಿಂದೆ ಶ್ರೀಹರಿಯ ಕೈಯಲ್ಲಿ ರಾರಾಜಿಸುತ್ತಿದ್ದ ಸುದರ್ಶನವೇ ನಾನು ಎಂಬ ಅಹಂಕಾರಿ ಅಂತ ಕಾರಣ ಕುಪಿತಗೊಂಡಂತ ಹರಿ ನನಗೆ ಶಾಪವನ್ನಿತ್ತ. ಮುಂದೆ ಧರೆಯಲ್ಲಿ ಮನುಜನಾಗಿ ಹುಟ್ಟು ಎಂಬುದಾಗಿ ಆತನಲ್ಲಿ ಅಂಗಲಾಜಿ ಬೇಡಿಕೊಂಡೆ. ಆಗ ಆತ ಹೇಳಿದಂತ ಮಾತು ಕೇವಲ ಮನುಜನಾಗಿ ಹುಟ್ಟುವುದು ಮಾತ್ರವಲ್ಲ, ಬದಲಾಗಿ ಚಕ್ರೇಶ್ವರನಾಗಿ ಮೆರೆಯುತ್ತಿ ಎಂಬುದಾಗಿ ಹೇಳಿದ. ಹೀಗೆ ಗುರು ದತ್ತಾತ್ರೇಯನಾಗಿ ಉಳಿದು ಬಂದಂತಹ ಶ್ರೀಹರಿ ನನಗೊಂದು ಮಾತನ್ನು ಹೇಳಿದ. ಯಾವಾಗ ನೀನು ಬ್ರಾಹ್ಮಣ ವಿರುಡಿಯಾಗುತ್ತೀಯೋ ಅಂದೇ ನಿನಗೆ ಮರಣ ಎಂಬುದಾಗಿ. ಈಗಾಗಲೇ 80,000 ವರ್ಷಗಳು ಕಳೆದು ಹೋಗಿವೆ. ಈ ಜೀವನ ಸಾಕಾಗಿ ಹೋಗಿದೆ. ಆದಷ್ಟು ಬೇಗ ವೈಕುಂಠಪುರವನ್ನು ಮತ್ತೆ ಸೇರಬೇಕು. ಇದೇ ಕಾರಣಕ್ಕಾಗಿ ಋಷಿ ಜಮದಗ್ನಿ ಆಶ್ರಮವನ್ನು ಸೇರಿ ಅಲ್ಲಿರುವಂತಹ ಸಬಲೆಯನ್ನು ಎಳೆದುಕೊಂಡು ಬಂದಿದ್ದೇನೆ. ತನ್ಮೂಲಕವಾಗಿ ಆತನನ್ನು ಇಲ್ಲಿ ಬರಮಾಡಿಸಿಕೊಂಡೆ. ಈಗ ಬಂದಿದ್ದಾನಂತೆ, ಬಂದರೆ ಏನಾಯಿತು? ಆ ಶ್ರೀಮನ್ನಾರಾಯಣ ಕೈಯಲ್ಲಿ ಪರಶುಧಾರಿಯಾಗಿ ಇಲ್ಲಿ ಬಂದಿದ್ದಾನಂತೆ. ಬಂದರೆ ಏನಾಯ್ತು? ಬೆದರಲಾರೆ. ಹೇಗೆ ಆದರೂ ಮಾಡಿ ನನ್ನ ಈ ಶಿರವನ್ನು ಆ ಶ್ರೀಹರಿಗೆ ಒಪ್ಪಿಸಬೇಕು. ಆದರೆ ಹೀಗೆ ಅಲ್ಲ, ಯುದ್ಧದ ಮೂಲಕ ಹೋರಾಡಿ ನನ್ನ ಈ ಶಿರವನ್ನು ಆತನಿಗೆ ಒಪ್ಪಿಸುತ್ತೇನೆ. ಆದುದರಿಂದಲಾಗಿ ನಾನೊಬ್ಬನೇ ಹೋಗುವುದಲ್ಲ, ನಮ್ಮವರಿದ್ದಾರಲ್ಲ, ನಮ್ಮವರನ್ನೆಲ್ಲ ಕೂಡಿಕೊಂಡು ಆತನಿಲ್ಲತ್ತಿಗೆ ಹೋಗುತ್ತೇನೆ. ಪರಶುಧಾರಿಯಾಗಿ ಬಂದಿದ್ದಾನೆ. ಓ ಮಗು, ನಿನಗೊಂದು ಕಿವಿ ಮಾತು. ಕ್ಷತ್ರಿಯರಾದರೂ ಆಯುಧವನ್ನು ಧರಿಸಬಹುದು, ನೀನೊಬ್ಬ ಬ್ರಾಹ್ಮಣ. ಆದುದರಿಂದ ಹೇಳುತ್ತಾ ಇದ್ದೇನೆ, ಬಂದ ದಾರಿಗಿದ್ದೇನೆ. ಒಂದು ವೇಳೆ ಯುದ್ಧಕ್ಕೆ ಮನಮಾಡಿ ಮುಂದೆ ಬಂದರೆ ನಿನ್ನ ಶಿರವನ್ನು ಋಷ್ಯಾಶ್ರಮಕ್ಕೆ ನೀನು ದಣಿದು ಬಂದ
ಮಗ. ಅತಿಥಿ ದೇವೋ ಭವ ಎಂಬಂತೆ ನೀನು ಸತ್ಕಾರ ಮಾಡಿದರೆ ಉಂಡೆ ಎಲೆಯಲ್ಲಿ ನಂಜು ಕಾರಿದ ವಿಷದರ್ಪ ನೀನು. ಧೇನುವನ್ನು ಸೆಳೆದಂದು ಘೋರ ಅನ್ಯಾಯ ಮಾಡಿದ್ದಿ. ನನ್ನ ತಂದೆಯವರ ಅಶಕ್ತತೆಯನ್ನು ಗಮನಿಸಿ ಶಬಲಿಯನ್ನು ತಂದೆ ಇಲ್ಲ ಅದನ್ನು ಕೇಳೋದಕ್ಕಾಗಿ ಬಂದೆ. ಧೇನುವನ್ನು ಹಿಂತಿರುಗಿಸಿ ರಾಜಧರ್ಮವನ್ನು ಪಾಲಿಸು, ಲೋಕಮಾನ್ಯನಾಗಿ ಬದುಕು. ತರಳನೆಂದು ತುಚ್ಛೀಕರಿಸಿ ಮಾತಾಡಿದ್ರೆ ನಾನು ತರಳನಾದರೂ ನಾನೆಸೆವ ಸರಳುಗಳಿಗೆ ತರಳು ದಳಗಳಿಲ್ಲ. ನಾನೆಸೆವ ತೀಕ್ಷ್ಣ ಸರಳುಗಳಿಂದ ಅಂತಕನಲ್ಲಿಗೆ ಹೋಗಬೇಕಾದೀತು. ಜನ ನಿನ್ನನ್ನು ಇಲ್ಲಿ ತನಕ ಯಾಕೆ ಬಿಟ್ಟೆ ಕೊಟ್ಟೆ? ಶಿಶು ಹತ್ಯಾ ದೋಷ ಮಹಾಪಾಪ ಎನ್ನುವುದಾಗಿ ಕೇಳುವನಲ್ಲ. ಮೊದಲು ಅದನ್ನು ಕತ್ತರಿಸು. ಯೋಧದಲ್ಲಿ ನಮ್ಮವರನ್ನೆಲ್ಲರನ್ನು ಕಳೆದುಕೊಂಡೆ. ಮಗನ ಸಾವಿನಿಂದ ಪರಿತಪಿಸುತ್ತಿರುವಂತಹ ಮಡ್ಡಾದರಿಗೆ ಸಾಂತ್ವನವನ್ನು ಅರುಹಿದ್ದೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಅಳಿದುಳಿದ ಸೇವಕರನ್ನು ಹಿಡಿದುಕೊಂಡು ನೇರವಾಗಿ ರಾಮನಾಥ ನಡೆಯುತ್ತೆ.
ರಾಜಾತ ಲಕ್ಷ್ಮಣ ಅಣ್ಣ, ಶರಣ ವಿಭೀಷಣ ಪ್ರಭು, ವಾನರ ವೀರರೇ, ಯುದ್ಧಕ್ಕೆ ಸನ್ನದ್ಧರಾಗುವ ಹೊತ್ತಿನಲ್ಲಿ ಅದು ಯಾರದು ಬರುತ್ತಿರುವುದು ಎಂದು ಸುರಪತಿ ನುಡಿಯೇ ಮಾತಲಿ, ಎಂದು ಸುರಪತಿ ನುಡಿಯೇ ಮಾತಲಿ, ಚಂದನದಿ ಪೀಯೂಷವಿಟ್ಟ ಆನಂದದಲ್ಲಿ ಧರೆಗೈದಿ ರಾಮನ ಚರಣ ಕಭಿನಮಿಸಿ ಶ್ರೀರಾಮ ಚರಣಾಬ್ಜದಡಿಯಲ್ಲಿ ಅಭಿವಾದನೆ ಮಾಡಿಕೊಂಡಿದ್ದೇನೆ. ಇಂದ್ರ ಸಾರಥಿ ಮಾತಲ್ಲೇ ನಾನು ಸುರಸೂತ ಮಾತಲಿ. ಏನು ಸ್ವರ್ಗದಿಂದಿಳಿದು ಬಂದೆ? ರಾವಣನೊಡನೆ 3ನೇ ಬಾರಿ ಯುದ್ಧ ಸಂಘಟಿಸುವ ಹೊತ್ತಿನಲ್ಲಿ ನನ್ನೊಡೆಯ ಸುರಪನ ಆಜ್ಞೆಯಂತೆ ಬಂದೆ. ಏನು? ನೀವು ಪಾದಚಾರಿಯಾಗಿ ಬರಿಗಾಲಿನಲ್ಲಿ ನಿಂತು ಯುದ್ಧ ಮಾಡಬಾರದು. ರಥಾರೂಢನಾಗಿ ಮಾರ್ಮಲೆತ್ತು ಬರುವ ರಾವಣನಿಗೆ ಸರಿಯಾಗಿ ರಥವನ್ನು ಏರಿ ಯುದ್ಧ ಮಾಡಬೇಕೆಂಬುದೇ ಸುರರ ಆಶೆ. ಸಕಲ ಆಯುಧಗಳಿಂದ ಕೂಡಿದ ರಥವನ್ನು ತಂದಿದ್ದೇನೆ. ಸ್ವಾಮಿ, ಏರಿದರೆ ಮುನ್ನಡೆಸುವುದಕ್ಕೆ ನಾನೇ ಸಿದ್ಧನಾಗಿದ್ದೇನೆ. ಮಾತಲಿ ದೇವಾ, ಈ ರಥವನ್ನೇರಬೇಕೆ? ಮಾತಲಿಯೇ ನಾನೊಲ್ಲೆ ನೀ ಪುರುಹೂತ ಕಳುಹಿದ ಧನುಷರಗಳ ಮಾತಲಿಯೇ ನಾನೊಲ್ಲೆ ನೀ ಪುರುಹೂತ ಕಳುಹಿದ ಧನುಷರಗಳ ವರುಥ ಸಹವರ ಹಂಕಿಗೊಳಗಾಗುವನು ನಾನಲ್ಲ. ನೀ ತೆರಳು ನಭಗಲ್ಲದೊಡೆ, ನೀ ತೆರಳು ನಭಗಲ್ಲದೊಡೆ, ನಮ್ಮಿ ತೆರದ ಸಮರಾಂಗಣದ, ನಮ್ಮಿ ತೆರದ ಸಮರಾಂಗಣದ ಸತ್ವಾತಿಶಯ ಪರಿಕಿಸುವ ಮನವಿದೆ, ಸತ್ವಾತಿಶಯ ಪರಿಕಿಸುವ ಮನವಿದೆ, ಬಿದ್ದೆ ಸಾರಥ ಮಾತಲಿಯೇ ನಾನೊಲ್ಲೆ ಮಾತಲಿ ನೀನೇನು ಸುಲಭದಲ್ಲಿ ಹೇಳಿದೆ, ಆದರೆ ರಥವೇರುವ ನಾನು ಯೋಚಿಸಬೇಡವೇ ಹೇಳು? ಪರರ ಹಂಗಿಗೊಳಗಾಗಿ ಸೀತಾ ವಿಮೋಚನೆನ ಮಾಡಲಾರೆ. ಸುರರ ಹಂಗಾಗಲಿ ಅವರ ರಥದ ಹಂಗನ್ನಾಗಲಿ ನಾನೊಲ್ಲೆ. ಹಾಗೆಂದು ಇದು ಹಠತನವಲ್ಲ, ನನ್ನ ಧ್ಯೇಯ. ಸರಿ, ಹಾಗಾಗಿಯೇ ನಿನ್ನಲ್ಲಿ ವಿಜ್ಞಾಪನೆ. ಮರಳಿ ದೇವಲೋಕಕ್ಕೆ ತೆರಳು. ಅಲ್ಲ, ರಾಮರಾವಣರ ಯುದ್ಧವನ್ನು ನೋಡುವ ಬಯಕೆ ಉಂಟು ಎಂದಾದರೆ ಸ್ವಲ್ಪ ಸರಿದು ಹಿಂದೆ ನಿಲ್ಲು. ರಥಾರೂಢನಾಗಿ ಬರುವ ರಾವಣನೆದುರು ನೀನು ಇಳೆಯಲ್ಲಿ ನಿಂತು ಯುದ್ಧ ಮಾಡುವುದೆಷ್ಟು ಚಂದ. ಈ ಮೊದಲ 2 ಬಾರಿ ಯುದ್ಧದಲ್ಲಿಯೂ ರಾವಣ ರಥಾರೂಢನಾಗಿಯೇ ಬಂದವ. ಬರಿಗಾಲಿನಲ್ಲಿ ಹೋರಾಡಿಯೇ ಅವನಿಗೆ ಸೋಲಿನ ರುಚಿಯನ್ನು ತೋರಿಸಿದ್ದೇನೆ. ಈಗಲೂ ರಥದ ಅಗತ್ಯ ನನಗಿಲ್ಲ. ಮಾತಲಿ ನೀನು ಬಂದಂತೆ ಹಿಂದೆ ಹೋಗು. ಓ
ಶ್ರೀರಾಮಚಂದ್ರ ಯಾರು? ಸುರಪಾಲ. ಆ ಸುರಪಾಲು ಮೊದಲು ನಿನ್ನಲ್ಲಿ ಯುದ್ಧದಲ್ಲಿ ಗೆದ್ದು ಆಮೇಲೆ ಆ ಮೇಘವನ ಅಹಂಕಾರವನ್ನು ಇಳಿಸುತ್ತೇನಂತೆ. ನೋಡು ಯಾವ ಮಾರಣವು ಇಷ್ಟವರೆಗೆ ನಿನ್ನ ಸೋಲನ್ನು ತಪ್ಪಿಸಲಿಲ್ಲ ಎಂಬುದನ್ನು ಮರೆಯಬೇಡ.
ವಂಶಜನೇ ಆದತ್ತ ಅನಾರಣ್ಯ ಕನಲು ಬಂದವ ನಾನು ನೆನಪಿನಲ್ಲಿ ನೀನೇನ್ ಮಹಾ ಹೆಣ್ಣಿನ ದಶೆಯಿಂದ ಸತ್ತು ನರಕ ನಮ್ಮವರೇ ಶ್ರೀರಾಮ ಮಾತಲಿ ಬಹುವಾದ ಬಳಲಿಕೆ ಕಾರಣ ರಾವಣತ್ತಾಗ ಅಮಿತ ರಣೋತ್ಸಾಹ ಜೊತೆಗೆ ಮತ್ತೆ ಮತ್ತೆ ಮೂಡಿ ಬರುವ ಆತನ ತಲೆ ನನ್ನಲ್ಲಿ ಉತ್ಸಾಹವನ್ನು ಮೂಡಿಸುತ್ತಿದೆ. ರಾವಣ ವಧೆ ಇದು ಅಸಾಧ್ಯದ ಕೆಲಸ ಅನ್ನಿಸುತ್ತಿದೆ. ನೀನು ತಂದ ಸುರವರೂಧಕ್ಕೂ ಬೆಲೆ ಇಲ್ಲದಂತಾಯ್ತಲ್ಲ. ನೀನು ರಥ ಹಿಡಿದುಕೊಂಡು ತೆರಳು. ವಿಭೀಷಣ ದೇವ, ನೀನು ನನಗೆ ಶರಣಾಗತನಾದ ದಿವಸ ಸಮುದ್ರದ ನೀರನ್ನೇ ಅಭಿಷೇಚನ ಮಾಡಿ ಲಂಕಾಧಿಪತ್ಯ ಕಟ್ಟಿದವ. ಆದರೆ ಆ ನನ್ನ ಮಾತು ಎಂದು ಉಳಿಸಿಕೊಳ್ಳಲು ಅಸಾಧ್ಯ. ಹೋಗು, ತಮ್ಮ ಲಕ್ಷ್ಮಣನ ಜೊತೆಗೂಡಿ ಅಯೋಧ್ಯೆಗೆ ತೆರಳು. ಲಂಕೆಗೆ ಪ್ರತಿಯಾಗಿ ಅಯೋಧ್ಯೆಯ ಪಟ್ಟವನ್ನೇರು. ಲಕ್ಷ್ಮಣ ಅಣ್ಣ, ನಾನಿದ್ದಲ್ಲಿ ನೀನಿರುವೆ ಎಂದು ಬಂದ. ಆದರೆ ನೋಡಿದೆಯ, ನನ್ನತ್ತಿಗೆ ಸೀತೆಯ ಬಂಧ ವಿಮೋಚನ ಅಸಾಧ್ಯ. ಈ ಸೋತ ಮುಖ ಹೊತ್ತು ಮತ್ತೆ ಅಯೋಧ್ಯೆಗೆ ಹಿಂದಿರುಗಲಾರೆ. ಆದರೆ ನೀನು ಅಗತ್ಯ ಮರಳಿ ಹೋಗಲೇಬೇಕು. ಭರತನನ್ನು ಅಮ್ಮಂದಿರನ್ನು ಸಮಾಧಾನಿಸುವ ಹೊಣೆ ನಿನ್ನದು ತಮ್ಮ. ಹೋಗು ತಮ್ಮ, ಹೋಗು. ಅಣ್ಣ, ನಿನ್ನ ನೆರಳಿನಂತೆ ಬದುಕಿದ ನೀನಿಲ್ಲದೆ ಅಸ್ತಿತ್ವವೇ ಇಲ್ಲದೆ ಲಕ್ಷ್ಮಣನು ನೋಯಿಸುವ ಮನವೇ ಅಲ್ಲ ತಮ್ಮ. ಹೋಗುವುದೇ ಆದರೆ ರಾವಣಾಂತಕನಾಗಿ ಬರುವ ನಿನ್ನ ಅತ್ತಿಗೆಯ ಜೊತೆಗೆ ಹೊರತು ಏಕಾಂಗಿಯಲ್ಲ. ದೇವ, ಧರ್ಮ ಪಕ್ಷಪಾತಿಯಾಗಿ ಲಂಕೆಯನ್ನು ತೊರೆದು ಬಂದವ ನಾನು. ಹೌದು, ನಿನ್ನಿಂದ ರಾವಣ ವಧೆ ಸಾಧ್ಯವಾಗುತ್ತದೆ, ಲೋಕಕ್ಷೇಮವಾಗುತ್ತದೆ ಎಂದು ಅಮಿತ ವಿಶ್ವಾಸದಿಂದ ಬಂದಿದ್ದೇನೆ. ಯಾಕೆ ದೇವ, ನಮ್ಮನ್ನು ಪರೀಕ್ಷಿಸುವ ಮನವೇ ನಿನಗೆ? ವಿಭೀಷಣ, ಓ ದೇವರ ದೇವ, ನಿನಗಾಗಿ ಪರಿತಪ್ಪಿಸುತ್ತಿರುವ ಈ ವಾನರರತ್ತ ನೋಡು. ಪ್ರಭು ಶ್ರೀರಾಮ ರಾವಣಾಂತಕನಾಗಿ ಮೆರೆವ ಚಂದ ನೋಡುವ ಭರವಸೆಯಿಂದ ಕಾಯುತ್ತಾ ಕುಳಿತಿದ್ದಾರೆ. ಹೌದು, ಆದರೆ ವಿಷಣ್ಣ ವದನಾಗಿ, ದೇವನಾಗಿ, ದಾನವಾಂತಕನಾಗಿ ವಿಜೃಂಭಕಾಸ್ತ್ರ ಪ್ರಯೋಗದಿಂದ ವಿಜೃಂಭಿಸಬೇಕಾದ ನೀನು ನಾಟಕ ನಟಿಸಿ ದುಃಖಿಸುತ್ತಿರುವೆ. ಅಲ್ಲ ಮಾತಲ್ಲ ಮೂರ್ತಿ, ಸಾಕು ಸ್ವಾಮಿ. ನಿನ್ನ ಮಹಿಮೆ ಅರಿಯದವರೇ ನಾವು. ಕುಳಿತದ್ದು ಸಾಕು, ಮೇಲೇಳು. ಅದೋ ಅದೋ ಅಗಸ್ತ್ಯ ಮಹಾಮುನಿಗಳು ತಲೆ ಬರುತ್ತಿದ್ದಾರೆ. ಮಾತಲಿ ದೇವ, ಮಹರ್ಷಿ ಅಗಸ್ತ್ಯರು ಬೋಧಿಸಿದ ಆದಿತ್ಯ ಹೃದಯವನ್ನು ಮರುಪಡಿಸಿದ ಕ್ಷಣಕ್ಕೆ ನನ್ನ ಆಲಸ್ಯ ಕಳೆದು ಹೋಗಿದೆ. ನನ್ನಲ್ಲಿ ನವಚೈತನ್ಯ ಮೂಡುತ್ತಿದೆ. ಎಲ್ಲಿ ನನ್ನ ಧನಸ್ಸು? ಇದು ಇಲ್ಲಿದೆ ನಿನ್ನ ಈ ಶಾಲ್ವಿ ಮಹಾಧನಸ್ಸು. ಇದನ್ನು ಹಿಡಿದು ಒಮ್ಮೆ ಜೇವಣೆ ನೋಡುವ.
ನಿನ್ನ ಈ ನೀಲ ವರ್ಣದ ಗಾತ್ರದಿಂದ ಗೊಂಗಡಿಸುವಾಗ ನೋಡಿ ಆನಂದ ಬುದ್ಧಿಪಟ್ಟೆ ಸ್ವಾಮಿ. ನಿನ್ನ ರೋಮಗಳಲ್ಲಿ ಅಖಂಡ ದೇವತೆಗಳೇ ನಡೆಸಿದ್ದಾರೆ. ನೋಡಿಯು ನನ್ನ ಜೀವನ ಸಾರ್ಥಕವಾಯಿತು ಸ್ವಾಮಿ. ಕೃಪೆ ತೋರು ತಂದೆ, ಕೃಪೆ ತೋರು. ಇದು ಪೂರ್ಣ ರೂಪದಿಂದ ಗೋಚರಿಸುತ್ತೇನೆ. ರಾವಣ, ಈಗಲಾದರೂ ಜ್ಞಾನೋದಯವಾಯ್ತಲ್ಲ. ನೀನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಸೀತೆಯನ್ನು ಮರಳಿಕೊಟ್ಟು ಬದುಕುವುದಕ್ಕೆ ಅವಕಾಶ ಮಾಡುತ್ತೇನೆ. ಸೀತೆಯನ್ನು ಮರಳಿ ಕೊಡಲಾರೆ. ಸೀತೆಯನ್ನು ಮರಳಿ ಕೊಡಬೇಕು. ನಿನ್ನಗಿಂತ ಮಿಕ್ಕಿದ ಸಿರಿಯು ನನಗಿನ್ನು ಮೇಲೆ ಉಂಟು. ಏನು? ಸೀತೆಯನ್ನು ಮರಳಿ ಕೊಡಬೇಕೆ? ಸೀತೆಯನ್ನು ಮರಳಿ ಕೊಟ್ಟೆ ಅಂತಾದರೆ ಗಿರಿಜಾವರನ ಭಟ್ಟನಲ್ಲ. ತಿಳಿದುಕೋ, ತಿಳಿದುಕೋ, ಏನಯ್ಯ ಶರಣ ನಿನ್ನ ಮಾತು ನಿಧಾನಿಸಿದೆಯೋ ಮನದಿ. ಬುದ್ಧಿ ಶೂನ್ಯವಲ್ಲವೇ ಜಗದಿ. ಏನಯ್ಯ ಶರಣ ನಿನ್ನ ವಿಭೀಷಣನಾದ ನಿನ್ನ ಅಣ್ಣನ ಮಾತನ್ನು ಕೇಳಿದೆ. ವಿಭೀಷಣ ಸಾಯುವುದಕ್ಕೆ ಸನ್ನದ್ಧನಾಗಿದ್ದಾನೆ ನಿನ್ನಣ್ಣ. ಆದರೆ ಈ ಕಾಲದಲ್ಲಿ ನಿನ್ನ ಅಭಿಪ್ರಾಯ ಮುಖ್ಯ. ಅಣ್ಣ ತಮ್ಮಂದಿರೆಂಬ ಸಂಬಂಧ ಸುಲಭದಲ್ಲಿ ಕಳಚಿಕೊಳ್ಳುವಂತಹದ್ದಲ್ಲ. ನಿನಗೆ ಬೇಕಾಗಿ ರಾವಣೇಶ್ವರನನ್ನು ಉಳಿಸಬಲ್ಲೆ. ಹೇಳು, ಏನು ಮಾಡಿಲ್ಲ ಪ್ರಭು? ತಂದೆ ತಾಯಿಗಳನ್ನ ತಮ್ಮಂದಿರೆಂದಾಯ ಬಂಧು ಆನಂದದಿ ಕೃಪೆಯ ತಂದೆ ತಾಯಿಗಳನ್ನ ತಮ್ಮಂದಿರೆಂದಾಯ ವಿಭೀಷಣ, ದುಷ್ಟನೂ ದುರಾಚಾರಿಯೂ ಆಗಿರುವ ಈತನ ಸಂಘವನ್ನು ತ್ಯಜಿಸಿ ಬಂದವರಾನು. ನಿನ್ನಲ್ಲಿ ನಾನು ಅಮ್ಮ, ಅಪ್ಪ, ಅಣ್ಣ, ತಮ್ಮ, ಬಂಧು ಬಾಂಧವರನ್ನೆಲ್ಲ ಕಾಣುತ್ತಿದ್ದೇನೆ. ಓ ಇಂದಿರಾಪತಿಯೇ ಶರಣ, ನಿನ್ನ ನಂಬಿದ ಮೇಲೆ ಪರರ ಹಂಗೇನು. ಈ ದುಷ್ಟನ ಮೇಲೆ ಕರಡಿಯನ್ನಿರಿಸಬೇಡ. ತಡ ಮಾಡಿದ ಬ್ರಹ್ಮಾಸ್ತ್ರದಿಂದ ಇವನ ಎದೆಗೆ ಗುರಿ ಇಟ್ಟು ಹೊಡೆ. ಯಾಕದು? ಎದೆಗೆ ಬಾಣ ಹೊಡೆಯುವುದಕ್ಕೇನು ಕಾರಣ? ಹಿಂದೊಮ್ಮೆ ನಂದಿ ಶಾಪಕ್ಕೆ ತುತ್ತಾಗಿದ್ದಾರೆ. ಯಾವಾಗ ಇವನ ಎದೆಗೆ ಗುರಿ ಇಟ್ಟು ಬಾಣ ಪ್ರಯೋಗ ಮಾಡುತ್ತಾರೋ ಆ ಕಾಲದಲ್ಲಿ ಇವನಿಗೆ ಮರಣವೆಂಬುದೇ ಅವನ ಶಾಪ. ತಡ ಮಾಡಬೇಡ, ಹೊಡೆ. ಸರಿ ಸರಿ. ಅಳಿದವನಲ್ಲಿ ಯಾವ ದ್ವೇಷವೂ ಇರಕೂಡದು. ತಮ್ಮನಾಗಿ ಅಣ್ಣನ ಔರ್ಧ್ವದೇಹಿಕ ಕ್ರಿಯೆಗಳನ್ನು ಮಾಡುವುದು ನಿನಗೆ ಕರ್ತವ್ಯ. ಬಾ, ಅತ್ತ ನಡೆಯೋಣ. ಹಾಗೆಯೇ ಆಗಲಿ.
ಚೈತ್ಯ ದೇಶಕ್ಕೆ ಯಾರೆಂದು ಶಿಶುಪಾಲ ಅಂತ ಕೇಳಿ ಹಾಗೆಂದುಕೊಳ್ಳಬಹುದು. ಹಾಗೆ ಬಂದಿರುವ ಕಾರ್ಯ ಅನೇಕ ಉಂಟು, ಅನೇಕ ಕೊಡೇರಿ ನಮ್ಮ ಪರಿಸಮಾಪ್ತಿಯ ವೇಳೆಯಲ್ಲಿ ನಮ್ಮ ಎಲ್ಲರ ಉಪಸ್ಥಿತಿ ಇರಬೇಕು ಎನ್ನುವ ಹಾಗೆ ಪಾಂಡವರು ಆಮಂತ್ರಣವನ್ನು ಕಳಿಸಿದ್ದು ಉಂಟು. ಅದಕ್ಕಾಗಿ ನಿಮ್ಮ ಏನು ಸಮ್ಮತ ಉಂಟು? ಅಣ್ಣ, ಪಾಂಡವರು ನಮ್ಮ ಸಂಬಂಧಿಕರು, ಹೋಗಲೇಬೇಕು. ಹೋಗುವುದು ಮಾತ್ರವಲ್ಲ, ಕೃಷ್ಣ ಬರುತ್ತಾನೆ. ನಮ್ಮ ಬದ್ಧ ವೈರಿಯಾತ ಅದನ್ನೊಂದು ನೆನಪಲ್ಲಿಟ್ಟುಕೊಂಡು ತೀರಿಸುವುದಕ್ಕೆ ಅವಕಾಶ ಕಾಯುತ್ತಾ ಇರೋಣ. ನಮ್ಮ ಮಿತ್ರನಾದ ಮಾಗದನ ಸೇಡಿಗೆ ಒಳ್ಳೆ ಅವಕಾಶ, ಇದಕ್ಕೆ ನನ್ನ ಒಪ್ಪಿಗೆ ಇದೆ. ಇನ್ನೊಂದು ಅವಕಾಶ ಇರದಿದ್ದರೆ ಅವಕಾಶವನ್ನು ಸೃಷ್ಟಿಸಿ ಕೃಷ್ಣನ ತಂತ್ರಕ್ಕೆ ಪ್ರತಿತಂತ್ರವನ್ನು ಮಾಡಿ ಆತನ ಆಟವನ್ನು ನಿಲ್ಲಿಸುವುದಕ್ಕೆ ಇದೇ ಸೂಕ್ತ ಸಮಯ. ನಡೆಯುವ ನಡೆಯುವ ತಡ ಮಾಡುವುದು ಯಾಕೆ? ನಡೆಯುವಂತ ಕಡೆ
ವಂದಿಸಿಕೊಳ್ತಾರೆ. ತಂದೆ ನಮಸ್ಕಾರ. ಹೀಗೆ ಬನ್ನಿ, ಹೀಗೆ ಬನ್ನಿ. ಆಸನ ಸ್ವೀಕರಿಸಿ. ಕೂಲಿ. ಬನ್ನಿ ಬನ್ನಿ ಬನ್ನಿ. ಅದಯ್ಯ, ಒಂದು ಪ್ರಶ್ನೆ ಉಂಟು. ನೀವು ಉತ್ತರಿಸಬೇಕು. ಖಂಡಿತ ಖಂಡಿತ. ಬಾಳನೇ ಮಗು ಧರ್ಮರಾಯ ಸೇರಿದಂತ ಮಹಾಸಭೆ ನಮ್ಮಯ್ಯ ಪಾಂಡು ಚಕ್ರವರ್ತಿಗಳ ಸ್ವರ್ಗ ಪ್ರಾಪ್ತಿಯ ನಿಮಿತ್ತವಾಗಿ ಕೈಗೊಂಡಂತ ರಾಜಸೂಯಾಧ್ವರದ ಪರಿಸಮಾಪ್ತಿಯ ಹೊತ್ತು ಈ ಕಾಲಕ್ಕೆ ಸೇರಿದಂತ ಗಣ್ಯಾತಿ ಗಣ್ಯರಲ್ಲಿ ಒಬ್ಬಾತನನ್ನು ಕರೆತಂದು ಅಗ್ರಪೀಠದಲ್ಲಿ ಕುಳ್ಳಿರಿಸಿ ಅಗ್ರ ತಾಂಬೂಲವನ್ನು ನೀಡುವುದು ಯಾಗ ನಿಯಮ. ಸತ್ಯ. ಈ ಹೊತ್ತಿಗೆ ನನ್ನ ಮನದಲ್ಲೊಂದು ಪ್ರಶ್ನೆ ಉದ್ಭವಿಸಿದೆ. ಏನದು? ನೋಡಿದಿರಾ, ಸೇರಿದಂತ ಜನಸ್ತೋಮ ಎಲ್ಲರೂ ಅಧಿಕರೇ. ಇವರಲ್ಲಿ ಯಾರನ್ನು ಕರೆತಂದು ಪೀಠದಲ್ಲಿ ಕುಳ್ಳಿರಿಸುವುದು ಎನ್ನುವುದೇ ನನ್ನ ಪ್ರಶ್ನೆ. ನಿಮ್ಮ ಮುಖದಿಂದ ಉತ್ತರದ ಅಪೇಕ್ಷೆಯಲ್ಲಿದ್ದೇನೆ. ನೀವು ಹೇಳಬೇಕಜ್ಜಯ್ಯ. ಕಂದ, ವೇದ ಸಮ್ಮತವಾದುದನ್ನೇ ಹೇಳುತ್ತೇನೆ. ಕಂದ ಬಹು ಸೊಗಸಾದ ಪ್ರಶ್ನೆಯನ್ನೇ ನನ್ನ ಮುಂದಿಟ್ಟಿದ್ದ. ಯಾಕೆಂದರೆ ಇಲ್ಲಿರುವಂತಹ ಸೇರಿರುವಂತಹ ಸಭಾಸದರು ಸಾಮಾನ್ಯರಾದವರಲ್ಲ. ಒಂದೆಡೆ ರಾಜರುಗಳೇ ಮೆರೆದಿದ್ದಾರೆ, ಮತ್ತೆ ಸ್ನಾತಕರಿದ್ದಾರೆ, ಋತ್ವಿಜರಿದ್ದಾರೆ, ವೇದ ವಿಪ್ರರಿದ್ದಾರೆ. ಯಾರನ್ನು ಆಯ್ಕೆ ಮಾಡಿಕೊಳ್ಳುವುದು ಎನ್ನುವಂತಹ ಸಮಸ್ಯೆ ನಿನಗೆ ಬಂದರೆ ಅದು ಹೆಚ್ಚಿನದ್ದಲ್ಲ. ಪರಿಹರಿಸಿಕೊಡಬೇಕಾದುದು ಗುರುಕಿರುವ ಪಿತಾಮಹನಾಗಿ ನನಗೆ ಆದ್ಯ ಕರ್ತವ್ಯವೇ ಹೌದು. ಧರ್ಮರಾಯ, ಯೋಚಿಸಬೇಡವಪ್ಪ, ನಾನಿದ್ದೇನೆ. ಹಾಗಂತ ಈ ಪ್ರಶ್ನೆ ಇಂದಿನದ್ದೇ ಅಂತಲ್ಲ, ಹಿಂದೆಯೂ ಬಂದಿತ್ತಂತೆ. ಹಿಂದೊಮ್ಮೆ ಗಂಗಾ ಯಮುನಾ ಸರಸ್ವತಿ ಎನ್ನುವಂತಹ ನದಿಗಳು ಸಂಗಮವಾಗುವ ಆ ತ್ರಿವೇಣಿ ಸಂಗಮದಲ್ಲಿ ಜ್ಞಾನಸತ್ರವೊಂದು ನಡೆದಿತ್ತಂತೆ. ಆ ಜ್ಞಾನಸತ್ರದಲ್ಲಿ ಅಧ್ಯಕ್ಷ ಪೀಠಕ್ಕೆ ಯೋಗ್ಯರು ಯಾರು ಎನ್ನುವಂತಹ ಪ್ರಶ್ನೆ ಬಂದಾಗ ಎಲ್ಲವ ದಿಕ್ಪಾಲಕರೆಲ್ಲ ಸೇರಿ ಆ ದಿಕ್ಪಾಲ ಪಂಕ್ತಿಯಲ್ಲಿ ಶ್ರೇಷ್ಠನಾದಂತಹ ಕಡೆದಿಕ್ಕಿಗೊಡೆಯನಾದಂತಹ ಈಶನನ್ನೇ ಆಯ್ದುಕೊಂಡರಂತೆ ಜ್ಞಾನಕ್ಕೆ ಪ್ರಭುವಾತ ಎನ್ನುವ ನೆರೆಯಲ್ಲಿ. ಆದ್ದರಿಂದಲೇ ದಿಕ್ಪಾಲ ಪಂಕ್ತಿಯಲ್ಲಿ ಇಂದುಶೇಖರನಾದರೆ ಇಂದು ಈ ಸಭೆಯಲ್ಲಿ ಯಾರು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಎಲ್ಲೆಲ್ಲೋ ಸಾಟಿಯಾದವರು ನಮ್ಮಲ್ಲಿ ಯಾರಿದ್ದಾರಜ್ಜ? ಇದ್ದಾರಪ್ಪ. ಹೌದೇ? ಎಲ್ಲೆಲ್ಲಿ ನೋಡಬೇಡ. ಓ, ಅಲ್ಲಿ ನೋಡಂತೆ ಅನ್ನಛತ್ರದ ಕಡೆಗೆ ಕೃಷ್ಣಸ್ವಾಮಿ ಏನು ಎತ್ತುತ್ತಿದ್ದಾನೆ, ಗಮನಿಸಲೇ ಇಲ್ಲವಲ್ಲ. ಅರ್ಥವಾಯಿತಾ? ಎಂಜಲೆಲೆ ಎತ್ತುವುದಕ್ಕೆ ಯಾರನ್ನೂ ನೇಮಿಸದೇ ಇರುವಂತಹ ಸಂದರ್ಭದಲ್ಲಿ ತನ್ನವರಾದಂತಹ ಪಾಂಡವರಿಂದ ಚ್ಯುತಿಯಾಗಬಾರದು ಎನ್ನುವ ಕಾರಣದಿಂದಲೇ ತಾನಾಗಿ ಎಂಜಲೆಲೆಯನ್ನು ಎತ್ತುತ್ತಾ, ಯಾವ ಕಾರ್ಯವೂ ಸಾಮಾನ್ಯವಾದುದಲ್ಲ, ಈ ಲೋಕದಲ್ಲಿ ಎಲ್ಲದಕ್ಕೂ ಅದರದ್ದಾದಂತಹ ಹಿರಿತನ ಒಂದು ಉಂಟೇ ಉಂಟು ಎನ್ನುವುದನ್ನು ತೋರಿಕೊಡುವುದಕ್ಕೂ ಎನ್ನುವಂತೆ ಆತನಿದ್ದಾನೆ. ಮಾತ್ರ ಅಲ್ಲ, ಪಾಂಡವರು ತನ್ನವರು ಎನ್ನುವಂತಹ ಅಚ್ಚುಮೆಚ್ಚಿನಿಂದ ಇದ್ದಾನೆ. ಅಷ್ಟು ಮಾತ್ರವೇ ಹೇಳು. ಕೇವಲ ಪಾಂಡವ ಪ್ರತಿಷ್ಠಾಪನಾಚಾರ್ಯನಾಗಿ ಶ್ರೀಕೃಷ್ಣ ಪರಮಾತ್ಮನಿದ್ದಾನೆ ಎನ್ನುವುದಕ್ಕಾಗಿಯೇ ಆತನನ್ನು ಪೂಜಿಸುವುದಲ್ಲವಲ್ಲ. ಒಂದೊಮ್ಮೆಗೆ ಗೋಪಾಲಕರಿಗೆ ತೊಂದರೆಯಾದಂತಹ ಸಂದರ್ಭದಲ್ಲಿ ಇಂದ್ರನೇ
7 ದಿನಗಳ ಪರ್ಯಂತರ ಕುಂಭದ್ರೋಣ ಮಳೆಯನ್ನು ಸುರಿಸಿದಾಗ ಅವರನ್ನು ಕಾಪಾಡುವುದಕ್ಕೆ ಬೇಕಾಗಿ ಕಿರುಬೆರಳಿನಲ್ಲಿ ಗೋವರ್ಧನ ಗಿರಿಯನೆತ್ತಿ ಗೋವಿಂದ ಎನ್ನುವಂತಹ ನೆಗಲ್ತಿಗೆ ಪಾತ್ರನಾದಂತಹ ಆ ಶ್ರೀಕೃಷ್ಣ ಸ್ವಾಮಿಯನ್ನೇ ಭರಿಸು, ಅನ್ಯರನ್ನು ಹುಡುಕಬೇಡ, ಅವನನ್ನೇ ಪೂಜಿಸು, ಎಲ್ಲವೂ ಒಳಿತಾಗುತ್ತದೆ, ಎಲ್ಲವೂ ಒಳಿತಾಗುತ್ತದೆ. ಹಾಗೆ ಆಗಲಿ ಅಜ್ಜಯ್ಯ. ಸಹದೇವ ಕೃಷ್ಣ ಸ್ವಾಮಿಯನ್ನು ಕರೆತಂದು ಅಗ್ರಪೀಠದಲ್ಲಿ ಸಂದರ್ಭ. ಈ ಪ್ರಕರಣವನ್ನು ಕಂಡು ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಹಾಗೆಂದು ಮಾತ್ರಕ್ಕೆ ಇದನ್ನು ಧಿಕ್ಕರಿಸಬೇಕು ಎನ್ನುವ ಹಾಗೆ ಎದ್ದು ನಿಂತವರಿದ್ದಾರೆ. ಎದ್ದು ನಿಂತವರಲ್ಲಿ ನಾವು ಮಾತ್ರ, ಬೇರೆ ಯಾರೂ ಯಾರಿಗೂ ಇಲ್ಲ. ನಿಜ ನಿಜ ಯಾರೂ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕಾರಣ ಉಂಟು, ಕೇವಲ ಒಂದೇ ಕಾರಣವಲ್ಲ. ಹಲವರಿಗೆ ಪಾಂಡವರ ಮೈತ್ರಿ, ಇವರ ಜೊತೆಗೆ ಸ್ನೇಹ ಉಂಟು, ಇವರ ಜೊತೆಗೆ ಒಂದು ವೇಳೆ ನಾವು ವಿರೋಧಿಸಿದ್ದೇ ಹೌದಾದಲ್ಲಿ ಇವರಿಗೆ ಬರುವುದೆಲ್ಲ ಕಮ್ಮಿ ಆಗ್ತದಲ್ಲ, ಸಿಗುವುದಿಲ್ಲವಲ್ಲ, ಅದರ ಭೀತಿಯಿಂದ ಕೆಲವರು ಸುಮ್ಮನಿದ್ದಾರೆ. ಇನ್ನು ಕೆಲವರು ಈ ಕೃಷ್ಣನ ಭೀತಿಯಲ್ಲಿ ಈ ಕಪಟ ಕೃಷ್ಣ ಏನು ಮಾಡಿಯಾನು ಹೆಚ್ಚೇನು ಹೇಳಿದರೆ ಮುಂದೆಯಿಂದ ಏನನ್ನೂ ಮಾಡಬಲ್ಲ, ಹಿಂದೆಯಿಂದ ಬೇಕಾದರೂ ಕುತಂತ್ರಿಯವ ಕೇಳಲಿಲ್ಲವೇ ಕಂಸ ಮಾಗದರ ಕಥೆಯನ್ನು. ಅಂತವರಿಗೂ ಅಂತಹ ಸ್ಥಿತಿ ಬಂದಿದೆ. ಆದ್ದರಿಂದ ಎಲ್ಲರೂ ಸುಮ್ಮನಿದ್ದಾರೆ. ನೋಡಿದ್ದೀರಾ, ಇನ್ನೂ ಕೆಲವರಿದ್ದಾರೆ ಹರಿಪಕ್ಷದಲ್ಲಿ ಕೃಷ್ಣ ಏನು ಮಾಡುತ್ತಾನೆ ಅದನ್ನೇ ಅನುಸರಿಸುವುದು. ಇನ್ನೂ ಕೆಲವರು ಅನುಚಿತದ ಭೀತಿ, ಸಭೆಯಲ್ಲಿ ಮಧ್ಯೆಯಲ್ಲಿ ಮಾತನಾಡಿದರೆ ಏನಾದರೂ ಅನುಚಿತ ಆಗುತ್ತದೆ ಎನ್ನುವಂತಹ ಭೀತಿ. ಇಂಥವರಿಗೆ ತಾಂಬೂಲ ತಿಂದು ಮುಖಕ್ಕೆ ಉಗಿದರು ಇವರು ಮಾತನಾಡುವವರಲ್ಲ, ಸುಮ್ಮನೆ ಇರುತ್ತಾರೆ. ಹಾಗೆ ಇನ್ನು ಕೆಲವರಿದ್ದಾರೆ ದಕ್ಷಿಣ ಎಂದೇ ಬಂದವರು. ಊಟ ಮಾಡಿದ್ರ, ಹೋದ್ರ, ಮಳಕೊಂಡ್ರ ಅಷ್ಟೇ. ಇವನು ಇನ್ನನ್ನು ಯಾರು ಕುಳಿಸಿದ್ದ? ಇಲ್ಲಿ ಯಾರು ಕುಳಿಸಿದ್ದು? ಹೀನ ಕೃತ್ಯವನ್ನು ಎಸಗಿದೆ. ಯಾರನ್ನು ಬಂದು ಕೂರಿಸಿದ್ದೆ ನೋಡು ಸಭೆ, ಎಲ್ಲ ಯೋಗ್ಯತಾವಂತರೇ ಇರುವಂತಹ ಸಭೆ. ಅಂತದ್ರಲ್ಲಿ ಈ ಅದುವನು ಯಾದವನನ್ನು ಬಂದು ಕೂರಿಸಿದ್ದೀಯಲ್ಲ, ಯಾರು ಹೇಳಿದ್ದು ನಿನಗೆ? ಏನು ಮಾಡಿದ್ದೆ? ಮಾಡಿದ್ದೆ ಗೊತ್ತಿಲ್ಲ.
ಏನು ಹೇಳಿದೆ ಗೊತ್ತಿಲ್ಲ. ಸುಲಭದಲ್ಲಿ ಜಾರಿಕೊಳ್ಳುವಂತಹ ಬುದ್ಧಿ ಇವನದ್ದು. ಗೊತ್ತಿಲ್ಲ ಹೇಳಿದ್ರೆ ಆಯ್ತು, ಇನ್ನು ಜಾರಿಕೊಳ್ಳುವುದು ಹಾಗೇನೋ. ಏನು ಮಾಡಿದ್ದೆ ಏನು ಗೊತ್ತಿಲ್ಲ ನಿನ್ಗೆ? ಭೂತ ಗೊತ್ತಿಲ್ವೇನೋ, ಭವಿಷ್ಯತ್ತು ಗೊತ್ತಿಲ್ವೇನೋ, ವರ್ತಮಾನ ನೋಡು ಏನು ಆಗುತ್ತದಂಟು ಉಂಟು ಎಲ್ಲರಿಗೆ ಗೊತ್ತುಂಟು. ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿ ತ್ರಿಕಾಲಜ್ಞಾನಿ ಇದ್ದಾನೆ. ಏನು ಮಾಡಿದೆ ನೀನು? ಏನು ನಿನ್ನ ಅಪ್ಪನಿಗೆ ಸ್ವರ್ಗ ಸಿಗಬೇಕಂತಲ್ವ ಇದು ಯಾಗ ಮಾಡಿದ್ದು? ನೋಡು, ನಿನ್ನ ಅಪ್ಪ ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾನೆ, ಕಳುಹಿಸಿದ್ದಾನೆ ಸ್ವರ್ಗದಿಂದ ಹಿಂದೆ. ಇನ್ನಪ್ಪ ಪಾಪ ಪಾಂಡು ಪಾಪಿಯಾಗಿ ಉಳಿದಿದ್ದಾನೆ. ಅದು ಬಿಡು, ಇದು ಇವ ಯಾರು? ಯದು ಯಾದವ. ಇವನಿಗೆ ಪಟ್ಟ ಕೊಡುವ ಒಂದು ಕ್ರಮ ಉಂಟೇನೋ? ಯದುಗಳಿಗೆ ರಾಜತ್ವ ಇಲ್ಲ ಎಂಬುದಾಗಿ ನಾನು ಹೇಳೋ ನನ್ನನ್ನು ತೋರಿಸಿ ಮಾಡುವುದನ್ನೆಲ್ಲ ಮಾಡಿ ಅಡಗಿ ಕೂತಿದ್ದಾನೆ. ಏನು ಮಾಡಿದ್ದೆ ನೀನು? ಅವನಿಗೆ ಈ ಪ್ರಾಯದಲ್ಲೆಲ್ಲ ಏನಾಯ್ತು ನಿನಗೆ? ತೊಂದರೆ ಆದದ್ದು ನೋಡುವೊಮ್ಮೆ. ಕೆಲವರಿಗೆ ಒಂದು ಬುದ್ಧಿಯಲ್ಲಿ ವೃದ್ಧಾಪ್ಯ ಬರುವುದಂತೆ, ಕೆಲವರಿಗೆ ವಯಸ್ಸಿನಲ್ಲಿ, ನನಗೆ ರಡುವಲ್ಲಿ ಬಂದಿದೆ. ಎಂತ 800 ಆಗಿದೆ ಗೊತ್ತುಂಟ ನಿಂಗೆ? ಹೌದೇನು? ನಾನು ಲೆಕ್ಕ ಹಾಕಲಿಲ್ಲ. ಕೆಲವರೆಲ್ಲ ನಿನ್ನಂತವ್ರು ಹೇಳಿ ಹೇಳಿ ನಿನಗೆ ಉಂಟಲ್ಲ ಅರಸರ ಮೇಲೆ ವಕ್ರದೃಷ್ಟಿ. ನಿನಗೆ ಅರಸ ಪೀಠ ಸಿಗ್ಲಿಲ್ಲ ಎನ್ನುವ ಕಾರಣಕ್ಕೆ ಹಿಂದೆಯಿಂದ ನಿಂತು ಕುತಂತ್ರ ಮಾಡುದಿವ. ಕುತಂತ್ರಿ ಯಾಕೆ ಗುರಿಸಿದ್ದಿ? ಬೇರೆ ಜನ ಸಿಗ್ಲಿಲ್ವ ನಿಂಗೆ? ಯಾಕೆ ಗುರಿಸಿದ್ಯೋ? ಏನು ಸಮಸ್ಯೆ ಆಯ್ತು ಈಗ? ನಿನ್ನ ಲೆಕ್ಕದಲ್ಲಿ ಯಾರು ಜನ ಇದ್ರು? ಅಲ್ಲಿ ಯೋಗ್ಯರಿದ್ದಾರೆ. ಎಷ್ಟು ಜನ ಭೀಷ್ಮಾಚಾರ್ಯರೇ, ನೋಡಿದ್ದೀರಾ ಒಮ್ಮೆ ಸಭೆ? ತುಂಬಿದ ಸಭೆ, ಒಳ್ಳೆ ಸಭೆ, ಎಂತೆಂತವರೋ ಇದ್ದಾರೆ. ಎಂತಹ ಯೋಗತಾವಂತವರಿದ್ದಾರೆ, ಬಲಹೂ ಉಳ್ಳವರಿದ್ದಾರೆ. ಅವರನ್ನೆಲ್ಲ ಬಿಟ್ಟು ಕೃಷ್ಣನನ್ನು ಕುರಿಸಿದ್ದೀಯ. ಅಲ್ಲಿ ನೋಡೊಮ್ಮೆ ವಿಶ್ವವಿಖ್ಯಾತ ವೇದವ್ಯಾಸರಿದ್ದಾರೆ, ಗುರು ಕೃಪರಿದ್ದಾರೆ. ಅಷ್ಟೇ ಯಾಕೆ, ಗುರು ದ್ರೋಣಾಚಾರ್ಯರಿದ್ದಾರೆ. ಅವರಿಗೊಂದು ವಯಸ್ಸಾಯಿತು. ಹಾಗೆ ಎಂದುಕೊಂಡಿ ಅಂತಾದರೆ ಅವನ ಮಗ ಇದ್ದಾನೆ ಅಶ್ವತ್ಥಾಮಾಚಾರ್ಯ, ಅದು ಎಲ್ಲ ಇದ್ದಾರೆ. ಅಲ್ಲಿ ನೋಡು ಕಲಿಕರ್ಣನಿದ್ದಾನೆ. ಅವರೆಲ್ಲ ಬಿಡು, ಇವರೆಲ್ಲ ಯಾಕೆ? ನೀನೇ ಇದ್ದೀಯಲ್ಲ, ನಿನಗೇ ಇರಬಹುದಿತ್ತಲ್ಲ ಈ ಪೀಠ. ಒಪ್ಪುತ್ತಾ ಇದ್ದೆವು. ನೀನೇನು ಮಾಡಿದ್ದೆ? ಅವನನ್ನು ಕುರಿಸಿದೀಯವನು. ಅಯ್ಯ ಶಿಶುಪಾಲ, ಅವರಿವರನ್ನು ತೋರಿಸ್ತಿ, ಕೃಷ್ಣ ಯಾಕೆ ಅಂತ ಕೇಳುತ್ತಿ. ನನಗೆ ಅನುಮಾನವಾಗುವುದು, ನೀವೆಲ್ಲ ಸಹಕರಿಸಿದ ದೆಸೆಯಿಂದಲ್ವೇ ಪಾಂಡವರು ರಾಜಸೂಯಾಧ್ವರವನ್ನು ಪೂರ್ಣಗೊಳಿಸಿ. ನೀನು ಯಾವ್ದರಗೆ ಮಾತಾಡುವುದು? ನೀವೆಲ್ಲ Oh,
ಅವರು ನಮ್ಮ ಹಾಗೆ ಭೂಪಾಲಕರು, ಸರಸು ಮಕ್ಕಳು, ಮೇಲಾಗಿ ನಮ್ಮ ಸಂಬಂಧಿಕರು, ದೊಡ್ಡಪ್ಪನ ಮಕ್ಕಳು. ಹಾಗಾಗಿ ಕಪ್ಪನ್ನು ಕೊಟ್ಟೇವೆ ವಿನಃ ಭೀಮಾರ್ಜುನರಿಗೆ ಹೆದರಿ ಕೊಟ್ಟದ್ದಲ್ಲ. ಭೀಮಾರ್ಜುನರು ಯಾಕೆ ಯಾರಿಗೂ ಹೆದರುವವರಲ್ಲ. ಇದರೇರಿ ಶೇಖರ ಬಂದರು ಹೆದರು. ಈಗ ಕೃಷ್ಣನ ಯೋಗ್ಯತೆಯಲ್ಲಿ ಏನು ಕುಂದು ಕಂಡಿರಿ? ಬಾರಿ ಬಾರಿಗೆ ಮುದುಕ ಅಂತ ಹೇಳಬೇಡ. ನಿನಗೆ ಮುದುಕನಾಗುವ ಯೋಗ ಇಲ್ಲ ಅಂತ. ಯೋಗ್ಯ ಇಷ್ಟೊಂದು ಯೋಗ್ಯವಂತರಿರುವಾಗ ಕಳ್ಳನಿಗೆ ಕಪಡನಿಗೆ ಪೀಠವನ್ನು ಕೊಟ್ಟಿದ್ಯಲ್ಲ, ಕೆಳಗಿಳಿದು. ಇದು ಧರ್ಮಗ್ರಂಥ ಅಲ್ವೇ? ಸತ್ಯವಂತನಾದ ಧರ್ಮರಾಯ ಮಾಡೋ ಯಾಗವೆಂದು ಬಂದರೆ ನಮ್ಮ ಎನಿಸಿಕೆ ವಿಷಯ ಆಯ್ತು. ಇದು ಯಾಗಲ್ಲ, ದುಷ್ಟ ಯಾಗ, ದುಷ್ಟ ಯಾಗ. ಈಗ ನಿಮಗೆಲ್ಲ ಆಕ್ಷೇಪ ಇರುವುದು ಕೃಷ್ಣನನ್ನು ಆಯ್ಕೆ ಮಾಡಿಕೊಂಡ ಬಗ್ಗೆ. ಏನು ನಮ್ಮನ್ನೇ ಪ್ರಶ್ನಿಸುವುದಾ? ನಿಮಗೇನಾದರೂ ಬೇರೆ ಏನಾದರೂ? ಮಾತನಾಡಿ ಏನು ಪ್ರಯೋಜನ ಇಲ್ಲ. ಮಾತನಾಡಬೇಕಾದದ್ದು ಯಾರಲ್ಲಿ ಗೊತ್ತೇ? ಏನು ಅವರಿಗಂತೂ ಬುದ್ಧಿಲ್ಲ. ಅವರನ್ನು ಕೂರಿಸಿದ್ದಾರೆ ಎನ್ನುವ ಉದ್ದೇಶಕ್ಕಿಂತ ಇಲ್ಲಿ ಬಂದು ಕೂರಿಸಿದ್ದೀರೋ ನಾಚಿಕೆಲ್ಲದವನೇ ನೆಗಾಡುತ್ತಾ ಇದ್ದಿ. ಇದೇನು ಲೆಕ್ಕ ಮಾಡುದು? ಏನು ಹುಡುಗಿಯರು ಬಂದಿದ್ದಾರಂತ ಲೆಕ್ಕ ಮಾಡುದು? ಹುಡುಗಿಯರ ಸೀರೆಯನ್ನು ಕದಿಬಹುದಂತ ಲೆಕ್ಕ ಮಾಡುತ್ತಿದ್ದೀಯಾ? ನಿನಗೆ ಇಷ್ಟು ಪೀಠ ಚಟ ಇದ್ದರೆ ನಮ್ಮಲ್ಲಿ ಬರಬಹುದಿತ್ತಲ್ಲ. ಒಬ್ಬ ದಕ್ಷಿಣೆಯನ್ನು ಜಾಸ್ತಿ ಮಾಡಿಕೊಡುತ್ತಿದ್ವಿ. ಅದನ್ನು ಬಿಟ್ಟು ಇಲ್ಲಿ ನೆಗಾಡುತ್ತಾ ಕೂತಿದ್ದೀಯಾ? ನಿನ್ನನ್ನು ಬಿಡುವುದಿಲ್ಲ. ಹಾಳು ಮಾಡಿ ಮಲಗಿರೆ ಕಣ್ಣದಿಂದಲೇ ಮಾಧು ಕೈನ ಮಧು
ಏನಿದೆಲ್ಲ ಅದು ಆಸ್ತೆಯಿಂದ ಕೈಗೊಂಡಂತ ಯಾಗ ಈ ದುರಾತ್ಮರಿಂದಲಾಗಿ ಹಾಳುಗೆಡ ಹೊತ್ತಿದ್ದಾರಲ್ಲ. ಏನಿದೆಲ್ಲ ಏನು ಮಾಡುವುದಜ್ಜಯ್ಯ? ಧರ್ಮರಾಯ, ನೀ ಯಾವತ್ತೂ ಧರ್ಮ ರೀತಿಯಲ್ಲಿ ಸ್ಥಿರವಾದಂತಹ ಬುದ್ಧಿಯನ್ನುಳ್ಳವ. ಆದ್ದರಿಂದಲ್ವೇ ನಿನಗೆ ಯುಧಿಷ್ಠಿರ ಎನ್ನುವ ಹೆಸರು. ಶ್ರೀಕೃಷ್ಣ ಪರಮಾತ್ಮನನ್ನು ಆಯ್ದುಕೊಂಡಿದ್ದೇವೆ, ನೀನು ಸಮ್ಮತಿಸಿದ್ದಿ, ಅವನನ್ನು ಪೂಜಿಸುವುದಕ್ಕೆ ನಾವು ತೊಡಗಿದ್ದೇವೆ. ಆ ಕಾಲದಲ್ಲಿ ಶಿಶುಪಾಲಾದಿಗಳು ಎಲ್ಲ ಎದ್ದು ಬಂದು ಆಕ್ಷೇಪವನ್ನು ಎತ್ತಿದಾಕ್ಷಣಕ್ಕೆ ನಿನ್ನದಾದಂತಹ ನಿಲುಮೆಯಲ್ಲಿ ಬದಲಾವಣೆ ಆಗಬಹುದೇ, ಅಥವಾ ಅದಕ್ಕಾಗಿ ನೀನು ಚಿಂತಿಸಬಹುದೇ ಹೇಳು? ಶ್ರೀಕೃಷ್ಣ ಪರಮಾತ್ಮನ ಯೋಗ್ಯತೆಯನ್ನು ಕಡಿಮೆಯದ್ದಲ್ಲ. ಇಲ್ಲದೆ ಹೋದರೆ ಶ್ರೀಕೃಷ್ಣ ಸ್ವಾಮಿಯನ್ನು ನಾನು ಸೂಚಿಸ್ತೇನಾ ಹೇಳು ಅಲ್ವೇ? ಆದ್ದರಿಂದಲೇ ನಿನಗೆ ಮಾತ್ರ ಅಲ್ಲ, ಈಗ ನಿನಗೆ ಗೊತ್ತಿಲ್ಲ ಅಂತಲ್ಲ, ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ನಿನಗೆ ಸಾಧ್ಯಂತವಾದಂತಹ ವಿವರಗಳು ಗೊತ್ತು. ಆದರೆ ಗೊತ್ತಿದ್ದ ವಿವರಗಳನ್ನೆಲ್ಲ ಮತ್ತೆ ನೆನಪಿಸಲೋಸದ ಅದನ್ನು ಹೇಳ್ತಾ ಇದ್ದೇನೆ. ಮತ್ತೆ ಇವರೆಲ್ಲ ಸ್ವಲ್ಪ ಕಲಿಯುವುದಕ್ಕುಂಟು, ಇನ್ನು ಕಲಿಯಬೇಕು. ಅದಕ್ಕಾಗಿ ಅವರಿಗೆ ಗೊತ್ತಾಗುವ ರೀತಿಯಲ್ಲಿ ಶ್ರೀಕೃಷ್ಣನ ಪರಮಾತ್ಮನ ಲೀಲಾ ವಿನೋದಗಳನ್ನು ನಿನಗೆ ಈ ಸಭೆಯಲ್ಲಿ ಸಿಕ್ಕಿದಂತಹ ಒಂದು ಸದವಕಾಶ ಎನ್ನುವಂತಹ ನೆಲೆಯಿಂದ ನಾನು ವಿವರಿಸುವುದಕ್ಕೆ ತೊಡಗಿದ್ದೇನೆ. ಧರ್ಮರಾಯ, ಶ್ರೀಕೃಷ್ಣ ಸ್ವಾಮಿಯ ಅನಂತನಿದ್ದಾನೆ, ಅನಾದಿ ಇದ್ದಾನೆ, ಅಂತಹ ಇವ ಯಾವಾಗ ಇದ್ದ ಎನ್ನುವಂತಹ ಕಲ್ಪನೆಯೂ ಯಾರಿಗೂ ನಿಲುಕುವಂಥದ್ದಲ್ಲ. ಕೆಲವರೆಲ್ಲ ಪ್ರಾಜ್ಞರು ತಿಳಿದುಕೊಂಡ ಅನುಭವದಿಂದ ಪ್ರಳಯ ಕಾಲದಲ್ಲಿಯೇ ಇವ ಇದ್ದ ಎನ್ನುವುದಾಗಿ ತಿಳಿದುಕೊಂಡವರಿದ್ದಾರೆ. ಆಲದೆಲೆಯ ಮೇಲೆ ಬಾಲಮುಕುಂದನಾಗಿ ಕಾಲ ಹೆಬ್ಬೆರಳನ್ನು ಬಾಯಿಯೊಳಗಿರಿಸಿ ಚೀಪುತ್ತ ಬಾಲಮುಕುಂದನಾಗಿ ಇದ್ದನಂತೆ. ಇದು ಒಂದು ಪೂರ್ಣತೆಯ ಸಂಕೇತ. ತಾನು ಪೂರ್ಣನಿದ್ದೇನೆ ಎನ್ನುವುದನ್ನು ತೋರಿಸಲು ಹಾಗೆ ಮಾಡಿದ ಎನ್ನುವುದು ಜ್ಞಾನಿಗಳ ಅಂಬೋಣ. ಆ ಕಾಲದಲ್ಲಿ ಯೋಗ ನಿದ್ರಾರೂಢನಾಗಿರುವಂತಹ ಕಾಲದಲ್ಲಿ ಕರ್ಣದ ಕಿಲ್ಬಿಷವನ್ನು ತೆಗೆದು ಜಲಧಿಗಿಟ್ಟ ಕಾರಣದಿಂದಲೇ ಉದಿಸಿ ಬಂದಂತಹ ಈರ್ಬರು, ದಾನವರು, ಮಧುಕೈಟವರು ಎನ್ನುವವರು ಶ್ರೀಕೃಷ್ಣ ಈ ಮಹಾವಿಷ್ಣುವಲ್ಲಿ ಹೋರಾಟವನ್ನು ಮಾಡಿದ ಕಾಲಕ್ಕೆ ಅವರನ್ನು ಸೀಳಿದು ಈ ಭೂತಳವನ್ನು ನಿರ್ಮಿಸಿದಂತಹ ಮಹಾಮಹಿಮನಿದ್ದಾನೆ, ಅನಂತನಿದ್ದಾನೆ. ಇವನಿಗಿಂತ ಹಿರಿತನ ಯಾರಿಗುಂಟು ಹೇಳು ಅಲ್ವೇ? ಅಂತಹ ಶ್ರೀಕೃಷ್ಣ ಸ್ವಾಮಿಯೇ ಮುಂದೆ ಈ ಭೂಭಾರವನ್ನು ಇಡುವುದಕ್ಕೆ ಬೇಕಾಗಿ ಅನಂತ ಅವತಾರಗಳನ್ನು ಎತ್ತಿ ಬಂದವನಿದ್ದಾನೆ. ಮಹಾಮತ್ಸ್ಯನಾಗಿ ತಮಾಸುರನನ್ನು ಕೊಂದವನು, ಆ ಬಳಿಕ ವರಾಹನಾಗಿ ಹಿರಣ್ಯಾಕ್ಷನನ್ನು ಸೀಳಿದವನು, ನಾರಸಿಂಹನಾಗಿ ಹಿರಣ್ಯಕಶ್ಯಪನನ್ನು ಕೊಂದವನು, ಕೂರ್ಮಾವತಾರವನ್ನೆತ್ತಿ ಸಮುದ್ರವತವನ್ನು ಸಾಂಗವಾಗಿ ನೆರವೇರುವ ಹಾಗೆ ಮಾಡಿದವನು, ಬಾಲವಟು ವಾಮನನಾಗಿ ಬಲಿಯನ್ನು ಪಾತಾಳಕ್ಕೊತ್ತಿದವನು. ಅಷ್ಟು ಮಾತ್ರವಲ್ಲ, ಹಿಂದಕ್ಕೆ ಪರಶುರಾಮ ಎನ್ನುವಂಥ ರಾಮನಾಗಿ ಹುಟ್ಟಿ ಹಿಡಿದಂತಹ ಪರಶುನಿಂದಲೇ ಖ್ಯಾತನಾಗಿ ಪರಶುರಾಮ ಎನ್ನುವಂತಹ ನೆಗಳತೆಗೆ ಪಾತ್ರನಾಗಿ ಭೂಭಾರವನ್ನಿಳುಹಿದವ. ಮತ್ತೆ ರಾಮಾವತಾರವನ್ನೆತ್ತಿ ರಾವಣ ಕುಂಭಕರ್ಣಾದಿಗಳನ್ನು ಕೊಂದಿಳುಹಿದವ. ಇಂತಹ ಮಹಾಮಹಿಮನ ಬಗ್ಗೆ ಇವ ಆಡುತ್ತಾರೆ ಅಲ್ವ? ಈಗ ಅಂತಹ ಮಹಾಸ್ವಾಮಿ ಈಗ ದೇವಕಿ ಸುತನಾಗಿ ಬಾಲ ಕೇಳಿಯೋಳು ಅಸುರಾವಳಿಗಳ ಅರಿದು ಸುತನಾಗಿ ಬಾಲ ಕೇಳಿಯೋಳು ಇದು ಶ್ರೀಕೃಷ್ಣ ಸ್ವಾಮಿಯ 8ನೇ ಅವತಾರ, ಪೂರ್ಣಾವತಾರ ಎನ್ನುವುದಾಗಿ ಎಲ್ಲರೂ ಆಡುತ್ತಾರೆ. ಗುರುಣನಾದಂತಹ ಕಂಸನನ್ನು ಕೊಂದು ಕಳೆಯುವುದಕ್ಕೆ ಬೇಕಾಗಿ ಆತನ ಸೆರೆಮನೆಯಲ್ಲಿ ದೇವಕಿ ವಸುದೇವ ದೇವಕಿಯರಿಗೆ 8ನೇ ಗರ್ಭದಲ್ಲಿ 8ನೇ ಕಂದನಾಗಿ ಹುಟ್ಟಿಕೊಳ್ಳುವ ಕಾಲದಲ್ಲಿ ಚತುರ್ಭುಜಧಾರಿಯಾಗಿ ಶಂಖಚಕ್ರ ಗದಾಪದ್ಮಧಾರಿಯಾಗಿ ಕಾಣಿಸಿಕೊಂಡನಂತೆ. ಆ ಬಳಿಕ ಬಾಲಮುಕುಂದನಾಗಿ ಪವಡಿಸಿನದಂತೆ ನಂದಗೋಕುಲದಲ್ಲಿ ಕೊಂಡೋಗಿ ಇರಿಸಿದರಂತೆ. ನಂದಗೋಕುಲದಲ್ಲಿ ಶಿಶುವನ್ನು
ಗಣಿಸದೆ ಅವನನ್ನು ಕೊಲ್ಲುವುದಕ್ಕೆ ಯತ್ನಿಸಿದಂಥ ಕಂಸನಾಳುಗಳು, ಶಕಟದೇನುಕ, ಪ್ರಳಂಬರೆ ಮೊದಲಾದವರನ್ನು ಕೊಂದಿಳಿದನಂತೆ. ಮಾವ ಕಂಸನನ್ನು ಧರ್ಮದ ಉದ್ಧಾರಕ್ಕಾಗಿ, ಲೋಕದ ಉದ್ಧಾರಕ್ಕಾಗಿ ಸಂಬಂಧದ ವಾಂಚೆಯನ್ನು ಇರಿಸದೆ ಚಾಣೂರ ಮುಷ್ಟಿಕರ ಸಹಿತ ಕೊಂದು ಕಳೆದನಂತೆ. ಆ ಬಳಿಕ ಬಾಣನದ್ದಾದಂತಹ 1000 ತೋಳುಗಳನ್ನು ಕಳಚಿ ಅವನನ್ನು ಮತ್ತೆ ಸಾಮಾನ್ಯನಾಗಿಸಿದಂತೆ ಅನಂತ ಮಹಿಮನಿದ್ದಾನೆ, ಅನಂತ ಗಣಿತನಿದ್ದಾನೆ. ಏನು ಚಿಂತೆ ಏನು ಮತ್ತು ನಿನ್ನದು? ನಾ ಗಮನಿಸುವುದು ಈ ಇಳಿ ಪ್ರಾಯದಲ್ಲೂ ನಿಮ್ಮ ಉತ್ಸಾಹದ ಚಿಲುಮೆ ಉಕ್ಕುವುದನ್ನು, ಕೃಷ್ಣ ಕಥನವನ್ನು ಹೇಳುವಾಗ ನಮಗಿದು ಭಾಗ್ಯ ನೋಡಿ. ನಿಮ್ಮ ಬಾಯಿಯಿಂದ ಕೃಷ್ಣ ಕಥನವನ್ನು ನಾನು ಹುಟ್ಟುತ್ತಲೇ ಭಾಗವತ, ನಮ್ಮ ಪರಂಪರೆ ಭಾಗವತರು ಅಲ್ಲವೇ? ಭಾಗವತರ ಮಹಿಮೆ ಇದು ಅಲ್ಲವೇ? ಭಾಗವತದ ಮಹಿಮೆ ಇದು ಅಲ್ಲವೇ? ಇದು ನಮಗೆ ಭಾಗ್ಯ. ಆದರೆ ಏನು ಮಾಡೋಣ, ನೋಡಿದಿರ ಇವರನ್ನು, ಈ ದುರಾತ್ಮರುಗಳಿಗೆ ಒಳ್ಳೆಯದು ಯಾವುದು ಪಥ್ಯವಾಗುವುದೇ ಇಲ್ಲ. ನನ್ನ ಯೋಚನೆ ಅದಲ್ಲ, ಅಪ್ಪನ ಸ್ವರ್ಗ ಪ್ರಾಪ್ತಿಗೆ ಬೇಕಾಗಿ ಕೈಗೊಂಡಂತ ಯಾಗ ಹಾಳಾಗುತ್ತಿದೆಯಲ್ಲ. ಯಾವ ಕಾಲದಲ್ಲಿ, ಯಾವ ಜನ್ಮದಲ್ಲಿ ನಾನು ಮಾಡಿದಂತ ಪಾಪ ಈ ಕಾಲಕ್ಕೆ ನನಗೆ ತಟ್ಟುತ್ತಿದೆಯೋ ನನಗೆ ಗೊತ್ತಾಗುವುದಿಲ್ಲ ಅಂತ ಏನು ಧರ್ಮರಾಯ ಚಿಂತಿಸಬೇಡಪ್ಪ. ಅವರ ಅನೇಕ ಪ್ರಶ್ನೆಗಳನ್ನೆಲ್ಲ ಎತ್ತಿದ್ದಾರೆ. ಅವನಿಗೆ ಯಾವ ಯೋಗ್ಯತೆ ಉಂಟು, ಸ್ನಾತಕನೇ, ಜನಪನು, ನಾಯಕನು ಎನ್ನುವುದಾಗಿ ಅಲ್ಲ ಅಲ್ವಾ? ಆದರೆ ನೀನು ಯೋಚಿಸು, ಈ ಪರಿಯ ಸೊಬಗು ಇನ್ನಾವ ದೇವರಿಗೆ ಉಂಟು? ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ, ಗುರುತನದಲ್ಲಿ ನೋಡೆ ದಿವಿಜತನದಲ್ಲಿ ನೋಡೆ ದಿವಿಜರಿಗೆ ಒಡೆಯ, ದೇವತ್ವದಲ್ಲಿ ನೋಡಿದಾಗ ಅಲ್ವೇ ಸಿರಿತನದಲ್ಲಿ ನೋಡಿ ಸಿರಿಗೆ ರಮಣ. ಇವರೆಲ್ಲ ಹೇಳಿಕೊಡ್ತಾರೆ ನಾವು ಭೂರಮಣರು ಎನ್ನುವುದಾಗಿ. ಇದಕ್ಕೆ ಕಾಲ ದೇಶ ಎನ್ನುವ ಬಾಧ್ಯತೆ ಉಂಟು. ಆದರೆ ಶ್ರೀಕೃಷ್ಣ ಸ್ವಾಮಿ ಅನಾದಿ ಕಾಲದಿಂದಲೂ ಭೂರಮಣನ. ಇವರ ಯೋಗ್ಯತೆಗೆ ಸರಿಗಟ್ಟುವವರು ಇಲ್ಲಿ ಬೇರೆ ಯಾರು? ನೀನು ಚಿಂತಿಸಬೇಡ, ಚಿಂತಿಸಬೇಡ. ಚೈತ್ಯೇಶ, ನಿಮಗೆ ಮಾತನಾಡುವ ಚಪಲ ಎಲ್ಲಿಯ ಕಥೆಯನ್ನು ಎಲ್ಲಿಗೆಲ್ಲ ಜೋಡಿಸಿದಿರಿ ಪುಣ್ಯಾತ್ಮ. ಇವ ಎಂತ ಕೂರ್ಮವ, ಇವ ಎಂತ ಮೀನ, ಎಂತ ನರಸಿಂಹ, ಇವ ಕತ್ತೆ ಪುಣ್ಯಾತ್ಮ ಕತ್ತೆ. ಹೀಗೆ ಬೆರಳು ತೋರಿಸುವಾಗ 4 ನಮ್ಮತ್ತಲೇ ತೋರಿಸ್ತದೆ. ನಿನಗೆ ತೋರಿಸ್ತದೆ, ಅದು ಇಲ್ಲಿ ನಿಮ್ಮ ಕಡೆಗಳು ತೋರಿಸ್ತದೆ. ಏನು ಮಾಡಿದ್ದೀರಿ? ಏನು ನ್ಯಾಯ ಅನ್ಯಾಯದ ಬಗ್ಗೆ ತರ್ಕಿಸಿದ್ದೀರಲ್ಲ, ಇವ ಏನು ಮಾಡಿದ್ದಾನೆ? ಈಗ ಪರಶುರಾಮ ಅಲ್ವಾ ನಿಮ್ಮ? ಹೌದು. ಪರಶುರಾಮ ಒದ್ದಾಗ ಇವನ ಸ್ವಂತ ತಾಯಿಯ ತಲೆಯನ್ನೇ ಕಡೆದ ಇವ. ಕಡಿಯುವುದಕ್ಕೆ ಕಾರಣ ಉಂಟು, ಆದ್ದರಿಂದಲೇ ಉದ್ಧಾರವೇ ಆಗಿದೆ. ರೇಣುಕೋ ಅದನ್ನು ಬಿಡು. ಈ ಜನ್ಮದಲ್ಲಿ ಸ್ವಂತ ಮಾವನನ್ನೇ ಕೊಂಡು ಮುಗಿಸಿದವ ಇವನಿಗೆ ಧರ್ಮವೇ ಹಿರಿತನ ಅಲ್ಲದೆ ಸಂಬಂಧ ದೊಡ್ಡದಲ್ಲ ಇವನಿಗೆ. ನಿಮ್ಮ ಜೊತೆಗೆ ಮಾತನಾಡಿ ಪ್ರಯೋಜನ ಇಲ್ಲ. ಏನು ನೋಡುತ್ತಾ ಇದ್ದೀರಿ? ಯಾಗವನ್ನು ಕೆಡು ನೀಚ ಅಂತ ಹೇಳುದಲ್ಲ, ಇವ ದೊಡ್ಡ ನೀಚ, ಇವ ಸಣ್ಣ ನೀಚ.
ಅವಸರ ಮಾಡಬೇಡ. ನೀವೆಲ್ಲರೂ ಸೈರಿಸುವುದಕ್ಕೆ ಅಥವಾ ಕೇಳಿ ಸೈರಿಸುವುದಕ್ಕೆ ಒಂದು ಒಳ್ಳೆ ಕಥೆಯನ್ನು ಹೇಳ್ತೇನೆ. ಶ್ರೀಕೃಷ್ಣ ಸ್ವಾಮಿಯ ಕಥೆಯನ್ನಾಡಿದೆ, ಇವರಿಗೆ ಸಮಾಧಾನ ಆಗಲಿಲ್ಲ. ಈಗ ನಾನು ಹೇಳುತ್ತಿರುವುದು ಇವರದ್ದೇ ಕಥೆ, ಈ ಶಿಶುಪಾಲಾದಿಗಳ ಕಥೆ ಇದೆ. ಹೌದು, ಇವರು ಇಲ್ಲಿಯವರಲ್ಲ, ಮತ್ತೆ ಅಲ್ಲಿ ಉಪದ್ರ ಮಾಡಿಯೇ ಬಂದವರು. ಪಾಪಿಗಳು ಇಲ್ಲಿದ್ದವರಲ್ಲ ಇವರೆಲ್ಲ. ಅದೆಲ್ಲಿ ಅವರದ್ದು ಅಲ್ಲಿ ಮೇಲೆ ಸಾಗರದಾಚೆ ಕ್ಷೀರಸಾಗರದಲ್ಲಿ ವೈಕುಂಠದಲ್ಲಿ ದ್ವಾರಪಾಲರಾಗಿದ್ದವರು ಜಯ ವಿಜಯವರು ಎನ್ನುವರು. ಹೌದೇ, ಶ್ರೀಕೃಷ್ಣ ಮಹಾವಿಷ್ಣುವಿನ ಸಂದರ್ಶನಕ್ಕೆ ಬೇಕಾಗಿ ಬಂದಂತಹ ಸನಕ ಸನಂದರಾದರಿಗಳು ಪೀಡಿಸಿದ ದೆಸೆಯಿಂದ ಶಾಪಗ್ರಸ್ತರಾದರು. ಭೂಲೋಕದಲ್ಲಿ ನರಜನ್ಮವನ್ನೆತ್ತಿ ಎನ್ನುವುದಾಗಿ ಇವರಿಗೆ ಬಂದಂತಹ ಶಾಪದಿಂದ ಇವರ ತಲೆಗೆ ಏರಿದಂತಹ ಅಹಂಕಾರ ಇಳಿಯಿತು. ಪರಮಾತ್ಮನಲ್ಲಿ ತಪ್ಪಾಯಿತು ಎನ್ನುವುದಾಗಿ ಬೇಡಿಕೊಂಡಾಗ ಪರಮಾತ್ಮನೇ ಇವರನ್ನು ಹಿಂದಿಟ್ಟುಕೊಂಡು ಸನಕ ಸನಂದಾದಿಗಳಲ್ಲಿ ಮರುಶಾಪವನ್ನು ಅಥವಾ ಶಾಪಕ್ಕೆ ವಿಮೋಚನೆಯನ್ನು ಯಾಚಿಸಿದ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳಿದರಂತೆ, ಇವರಿಗೆ 2 ಉಪಾಯಗಳುಂಟು. ತ್ರಿಜನ್ಮಗಳಲ್ಲಿ ದುಷ್ಟರಾಗಿ ಹುಟ್ಟುವುದು ಮತ್ತು ಸಪ್ತ ಜನ್ಮಗಳಲ್ಲಿ ಶಿಷ್ಟರಾಗಿ ಹುಟ್ಟುವುದು. ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅವರೇ ಆಯ್ಕೆ ಮಾಡಿಕೊಳ್ಳಲಿ ಎನ್ನುವುದಾಗಿ. ಯಾವುದು ಆಯ್ಕೆ? ಅಹಂಕಾರ ಕರಗಿದ್ದಂತಹ ಇವರು ಅತಿ ಶೀಘ್ರವಾಗಿ ವೈಕುಂಠವನ್ನು ಮರಳಿ ಸೇರಬೇಕು ಎನ್ನುವುದಕ್ಕೆ ಬೇಕಾಗಿಯೇ ತ್ರಿಜನ್ಮಗಳ ದುಷ್ಟವೃತ್ತಿಯ ಜನ್ಮವನ್ನು ಆಯ್ದುಕೊಂಡರು. ಆ ರೀತಿಯಲ್ಲಿಯೇ ಮೊದಲ ಜನ್ಮದಲ್ಲಿ ಒಂದೇ ತಾಯಿಯ ಒಂದೇ ಗರ್ಭದಲ್ಲಿ ಅವಳಿ ಮಕ್ಕಳಾಗಿ ಹಿರಣ್ಯಕಶ್ಯಪ ಹಿರಣ್ಯಾಕ್ಷರಾಗಿ ಹುಟ್ಟಿಕೊಂಡರು. ಅವರನ್ನು ವರಾಹ ನಾರಸಿಂಹರಾಗಿ ಈ ಪರಮಾತ್ಮನೇ ಅವತಾರವನ್ನೆತ್ತಿ ಕೊಂದು ಕಳೆದ. ಆ ಬಳಿಕ ಒಂದೇ ತಾಯಿಯ 2 ಗರ್ಭದಲ್ಲಿ, ಒಂದು ಗರ್ಭದಲ್ಲಿ ರಾವಣ,
ಮತ್ತೊಂದು ಗರ್ಭದಲ್ಲಿ ಕುಂಭಕರ್ಣ ಎನ್ನುವುದಾಗಿ ಹುಟ್ಟಿಕೊಂಡರು. ಅವರನ್ನು ಶ್ರೀರಾಮ ಅವತಾರವನ್ನೆತ್ತಿ ಸೀತಾವ್ಯಾಜ್ಯದ ನೆವರವನ್ನಾಗಿಸಿಕೊಂಡು ಕೊಂದು ಕಳೆನಾಧರಾಭಾರವನ್ನಿಳಿಸಿದ. ಮೂರನೇ ಜನ್ಮದಲ್ಲಿ ಎರಡು ತಾಯಿಯ ಬೇರೆ ಬೇರೆ ಗರ್ಭದಲ್ಲಿ ಶ್ರುತಶ್ರವೆ ಮತ್ತು ಶ್ರುತಕೀರ್ತಿಯರ ಗರ್ಭದಲ್ಲಿ ಶಿಶುಪಾಲ ಮತ್ತು ದಂತವಕ್ರರಾಗಿ ಹುಟ್ಟಿಕೊಂಡಿದ್ದಾರೆ. ಹುಟ್ಟುವಾಗ ಈ ಶಿಶುಪಾಲ ಹೀಗಿರ್ಲಿಲ್ಲ. ಮತ್ತೆ ಹೇಗಿತ್ತು? ಹುಟ್ಟುವಾಗ ಎಲ್ಲರೂ ಇಷ್ಟೇ ಇರ್ತಾರೆ. ಅದು ಎಲ್ಲರಿಗೂ ಗೊತ್ತೇ. ಅದಲ್ಲೂ ಎಲ್ಲರೂ ಹಾಗೆ. ಆದರೆ ಇವನಲ್ಲಿ ವಿಶೇಷತೆ ಏನು ಕೇಳಿದ್ರೆ 3 ಕಣ್ಣು 4 ಕೈ. ಮುಕ್ಕಣ್ಣನೇ ಇವ. ಮುಕ್ಕಣ್ಣ ಅಂದ್ರೆ ಪರಮಾತ್ಮ ಅಂತ ಯೋಚಿಸಬೇಡ. ಅದು ಹಿಂದಿನ ಕಾಲದಲ್ಲಿ ನಡೆಯುತ್ತಿತ್ತು. ಈಗ ಅಂತಹ ಮಗುವನ್ನು ಕಂಡರೆ ಅದು ವಿಕಲ್ಪ ಎನ್ನುವುದಾಗಿ ಗುರುತಿಸ್ತಾರೆ. ಆದ್ದರಿಂದಲೇ ಈ ವಿಕಾರದ ಮಗುವನ್ನು ತಾನು ಹೇಗೆ ಸಾಗಲಿ ಏನು ಮಾಡಲಿ ಎನ್ನುವುದಾಗಿ ತಾಯಿ ಶ್ರುತಶ್ರವೆ ದುಃಖಿಸುವಂತಹ ಹೊತ್ತಿನಲ್ಲಿ ಅಲ್ಲಿಗೆ ಆಗಮಿಸಿದಂತಹ ನಾರದರು ಹೇಳಿದರಂತೆ, ಈ ಮಗುವನ್ನು ಬಂದವರ ಕೈಯಲ್ಲಿಡು, ಹೆಚ್ಚಿನದ್ದಾದಂತಹ ಕಣ್ಣು ಕೈಗಳು ಕಳೆದು ಹೋಗುತ್ತದೋ ಅವನಿಂದಲೇ ಇವನಿಗೆ ಮರಣ ಎನ್ನುವುದಾಗಿ ಬಂದವರಲ್ಲಿಟ್ಟರು, ಕೈಯಲ್ಲಿಟ್ಟರು. ಒಂದು ದಿನ ಅತ್ತೆಯ ಸಂದರ್ಶನಕ್ಕೆ ಬೇಕಾಗಿ ಕೃಷ್ಣ ಬಲರಾಮರು ಹೋದಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಸ್ವಾಮಿಯ ಕರಸ್ಪರ್ಶವಾದೊಡನೆ ಈತನ ಹೆಚ್ಚಿನ ಅಂಗಗಳು ಕಳೆದು ಹೋಯಿತಂತೆ. ಆ ಕ್ಷಣಕ್ಕೆ ತಾಯಿಗೆ ಅರ್ಥವಾಯಿತು, ನನ್ನ ಮಗನನ್ನು ಕೊಲ್ಲುವವ ಶ್ರೀಕೃಷ್ಣ ಎನ್ನುವುದಾಗಿ. ಕಾಲಲ್ಲಿ ಬಿದ್ದು ಗೋಳೋ ಎಂದು ತಾಯಿ ಹೃದಯದಿಂದ ಮರುಗಿ ಅತ್ತಳಂತೆ. ಆ ತಾಯಿ ಹೃದಯದ ಮರುಕಕ್ಕೆ ಸೋತಂತಹ ಕಣ್ಣೀರಿಗೆ ಕರಗಿದಂತಹ ಶ್ರೀಕೃಷ್ಣ ಸ್ವಾಮಿ ಒಂದು ಅಭಯದಾನವನ್ನ ಮಾಡಿದನಂತೆ. ಈತನದ್ದಾದಂತಹ ಶತಾಪರಾಧಗಳನ್ನು ಸಹಿಸುತ್ತೇನೆ ಎನ್ನುವುದಾಗಿ. ಅದು ನೋಡಿದಿರಾ, ಅಲ್ಲಿ ಕರಗಳನ್ನು ಬೆರಳನ್ನು ಮಡಿಚುತ್ತಿದ್ದಾನೆ, ಲೆಕ್ಕವನ್ನು ಹಾಕಿ ಗುಣಿಸುತ್ತಿದ್ದಾನೆ, ಇವನ ಶತಾಪರಾಧಗಳನ್ನು ಎಣಿಸುತ್ತಿದ್ದಾನೆ. ಆದ್ದರಿಂದಲೇ ಈಗ ಯೋಚಿಸು, ಓ ವೀರಮಾರುತಿ, ವೀರಮಾರುತಿ ಆಗಬೇಕು ನೀನು, ಬರೇ ಮಾರುತಿ ಆಗಬಾರದು. ಬರೇ ಮಾರುತಿ ಅಂತ ಆದರೆ ಇವರು ನಿನ್ನನ್ನು ಮಲ್ಲ ಮಾಡ್ತಾರೆ. ಆದ್ದರಿಂದ ವೀರಮಾರುತಿಯಾಗಿ ಯೋಚಿಸು, ಯಾರಿವನ ಮರಣಕ್ಕೆ ನೀನೋ ನಾನು ಅಥವಾ ಮುರಾರಿಯೋ ಎನ್ನುವುದಾಗಿ. ಯಾರು ಮುರಾರಿ? ಸತ್ಯ ಹೌದಲ್ಲ? ಮತ್ತೆ ಇಲ್ಲಿ ನಮಗೆ ಕೆಲಸವೇ ಇಲ್ಲ. ನಾವು ಕೆಲಸ ಮಾಡಿದ್ರು ಏನು ಉಪಯೋಗಕ್ಕೆ ಬರುವುದಿಲ್ಲ. ಏನಿದ್ರು ಇವರ ಕೆಲಸ, ಅವನ ಉತ್ತರ ಕಾರ್ಯ ನೋಡುವ ಬನ್ನಿ. ಕಾಪಾಡ್ತಾರೆ ನೋಡೋಣ. ಬಾ 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 ಬಾ. ಮತನ ಕೇಳಿಯ ಚದುರ ನಿನ್ನ ಅದರಲ್ಲಿ ಸುತ್ತೇನಪ್ಪ.
ನಿನ್ನ ತಂದೆ ಎಲ್ಲಾ ನಡೆ ನುಡಿಗಳು ನಿನ್ನಲ್ಲಿ ಆವರಿಸಿದೆ. ನನ್ನ ತಂದೆ ಅಲ್ವಾ? ಆದರೆ ಏನು ಮಾಡು, ಅವನಾದ್ರೂ ಕೊನೆಗಾಲದಲ್ಲಿ ಆದ್ರೂ ಬುದ್ಧಿ ತಿಳಿದುಕೊಂಡಿದ್ದಾನೆ. ಆದ್ರೆ ನೀನಿನ್ನು ಬುದ್ಧಿ ತಿಳಿದುಕೊಳ್ಳಲಿಲ್ಲ. ಆ ಅವಕಾಶವು ನಿನಗಿಲ್ಲ. ನಮ್ಮೆಲ್ಲರ ಅಂತಕ ನೀನು. ನಿನ್ನೆ ಅಂತ್ಯ ನನ್ನ ಕೈಯಲ್ಲಿದ್ದೆ. ಸೋಮದತ್ತ ಬಾಹಿಲಿಕ್ಕ ಸೂನು ಏನು ಮಾಡುದು? ನೀನಾಗಲಿ ನಿನ್ನ ಅಪ್ಪ ಮಗನೇ ಆಗಲಿ ಸರಿದಾರಿಗೆ ನಡೆದವರಲ್ಲ, ಅಧರ್ಮವನ್ನೇ ಮುಂದುವರಿಸಿದವರು. ಆದರೂ ಅವರನ್ನು ತಿಳಿದಾದರೂ ನೀನು ಸರಿದಾರಿಗೆ ಬರುತ್ತೆ ಎಂದು ಯೋಚಿಸಿದರೆ ನೀನು ಕೂಡ ಅವರ ಪಥವನ್ನೇ ಅನುಸರಿಸಿದವ. ಇದು ಏನು ಇವಾಗ? ನಿನಗಿನ್ನು ಉಳಿಗಾಲವಿಲ್ಲ ಬಾಬಾ. ನಿನ್ನ ಮಾವ ಕಂಸನಿಂದ ಹಿಡಿದು ಎಲ್ಲರನ್ನು ಕೊಳ್ಳುತ್ತಾ ಬಂದೆ. ಈಗ ನಮ್ಮ ಬದ್ಧ ವೈರಿಯಾಗಿ ನಿಂತಿದ್ದಿ ನೀಗಳೇ ಭೀಷ್ಮಾಚಾರ್ಯರು ಹೇಳಿದಂತ 100 ಲೆಕ್ಕ ಉಂಟೇನೋ ನಿನಗೆ? ನನಗೆ ಲೆಕ್ಕ ಚೆನ್ನಾಗಿ ಗೊತ್ತುಂಟು. ಲೆಕ್ಕದಲ್ಲಿ ಇರುವುದು ಒಂದೇ ಲೆಕ್ಕ ಅಂದು ನನಗೆ ನಿಶ್ಚಯಿಸಲ್ಪಟ್ಟಂತಹ ರುಕ್ಮಿಯನ್ನು
ಕದ್ದ ಇದೆಯಲ್ಲ, ಇಂದು ನಿನ್ನ ತಲೆಯನ್ನು ಸಾರಿ ಆಕೆಯನ್ನು ಮರಳಿಗೆ ರುಕ್ಮಿಣಿ ಸ್ವಯಂವರದಲ್ಲಿ ಆ ರುಕ್ಮಿಣಿ ನನ್ನ ಮೇಲೆ ಮನಸ್ಸಿರಿಸಿದರೂ ಕೂಡ ಅವಳನ್ನು ಅಪಹರಿಸಿ ಮದುವೆ ಆಗಲು ನೀನು ಯೋಚಿಸಿದವ. ಆಗಲೇ ನಿನ್ನ ದುಷ್ಟಕೂಟವನ್ನು ಸೇರಿಕೊಂಡು ನನ್ನನ್ನು ಎದುರಿಸಿದಕ್ಕೆ ನೋಡಿದೆ. ಆದರೆ ಏನು ಮಾಡುದು, ಅವಮಾನದಿಂದ ಹಿಂದಿಗರಿದೆ. ನಿನ್ನ ಅವಕಾಶವಿಲ್ಲ. ನಿನ್ನ 100ರ ಕತೆ ಮುಗಿದಿದೆ ಪಾಪು. ಇಂದ್ರಾದಿ ಸುರರ ಮಾರ ದುಂದುಭಿಯು ಒಳಗೆ ಒಳ್ಳೆ ಕೆಲಸ ನಡೆಯುವಾಗ ದುಷ್ಟರ ದಾಳಿ ಆಗುವುದು ಹೌದು. ಒಂದರ್ಥದಲ್ಲಿ ಆ ದುಷ್ಟ ದಮನವೂ ಕೂಡ ನಾವು ಕೈಗೊಂಡಂತ ಯಾಗಿಗೆ ಪೂರ್ಣಾಹುತಿ ಎಂಬುದರಲ್ಲಿ ಸಂಶಯವಿಲ್ಲ. ಧರ್ಮಜ, ಅದಕ್ಕಾಗಿ ಧರೆಯಲ್ಲಿ ಇಳಿದು ಭೂದೇವಿಯನ್ನು ಬಳಸುವುದರ ಮೂಲಕ ಧರ್ಮ ರಕ್ಷಣೆ, ದುಷ್ಟ ಶಿಕ್ಷಣೆ ಎಂಬುದಾಗಿ ಯೋಚನೆ ಇರಿಸಿಕೊಂಡು ನಾನು ಕೈಗೊಂಡದ್ದೇ ದಶಾವತಾರ. ಆ ಮುಖೇನ ಧರ್ಮ ಮರ್ಮಗಳ ಸಮ್ಮಿಲನವೇ ಜಗತ್ತಿಗೆ ತೋರಿಸಿಕೊಟ್ಟಿದ್ದೇನೆ. ಯಾಗವು ಪೂರ್ಣಾಹುತಿಯನ್ನು ಹೊಂದಿದೆ. ನೋಡಿದಿರೇ,
ಸುರಪಾದಿಗಳು ಪುಷ್ಪವೃಷ್ಟಿಯನ್ನೇ ಸುರಿಸುತ್ತಿದ್ದಾರೆ. ಈ ವೃಷ್ಟಿಗಾಗಿಯೇ ನಾವು ಕಾಯ್ತಿದ್ದವರು. ಇದೇ ಶುಭ ಮುಹೂರ್ತ, ದಶಾವತಾರ ಎಂಬ ಈ ಪುಣ್ಯ ಕಥಾಭಾಗವನ್ನು ಆಡಿದ ನಮಗೂ ನೋಡಿದ ಇವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಚೌಕಿಯಲ್ಲಿ ಪೂಜೆಗೊಮ್ಮ ಮಹಾಗಣಪತಿ ದೇವರು, ಕ್ಷೇತ್ರದಲ್ಲಿ ನೆಲೆಸಿರುವ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲರಿಗೂ ಆಯುರಾರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಸೇರಿದ ಸಭಾಸದರಲ್ಲಿ ಮಂಗಳಕ್ಕೆ ಅಪ್ಪಣೆಯನ್ನು ಬೇಡುತ್ತೇವೆ. ಭದ್ರ ಶುಭ ಮಂಗಲಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಶ್ರೀ ದೋಷದಿ ತರುತ್ತವರು ಭೂಸುರರೊಲಿದು ಮಂತ್ರಾಕ್ಷತೆಯಿಂದ ಸೇಸೆಯ ತಳೆದು ಮುದರಿಂದ ಮಾಸದ ಪಡೆಯಿರೆನುತ
ಮಂಗಳಂ ಶುಭ ಮಂಗಳಂ ವಿದ್ಯಾ ಮಂಗಳಂ
ಆ